ದೇವ್ರನ್ನ ಹೆಂಗೆ ಆವಾಹನೆ ಮಾಡ್ತೀವಿ, ಕೂಡಿಸ್ತೀವಿ, ದಿಗ್ಬಂಧನ ಮಾಡ್ತೀವಿ. ಅಸ್ಯ ಪ್ರಾಣಾಹ ಯ ಪ್ರಾಣಾಹ ಜೀವಾಯ ಸ್ಥಿತಃ, ನಂದು ಅವ್ರದ್ದು ಜೀವಾತ್ಮನ ಹೇಗೆ ಕನೆಕ್ಟ್ ಮಾಡ್ಕೋತೀವಿ, ದೇವ್ರದ್ದು ನಮ್ಮದು. ಮತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ವಾಪಸ್ ತೊಗೊಂಡೋಗಿ ಇಡಬೇಕು. ದಿಗ್ಬಂಧನ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 80 ವರ್ಷ ಆಯುಸ್ಸು ಅಂತ ಫಿಕ್ಸ್ ಆಗಿರುತ್ತೆ ಹೋದ ಜನ್ಮದ ಕರ್ಮಾನುಸಾರವಾಗಿ. ನೀವು 40 ವರ್ಷಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತೀರಾ. ನಿಮ್ಗಲ್ಲಿ ಜಾಗ ಇಲ್ವಲ್ಲ ನೆಕ್ಸ್ಟ್ ಹೋಗೋದಕ್ಕೆ. ಅದಲ್ಲೇ ಅಲೀತಿರುತ್ತೆ. ಈ ಹೋಮ ಹವನಗಳು ಮತ್ತು ಮ್ಯಾನಿಫೆಸ್ಟೇಷನ್ ಇವೆರಡೂ ಕ್ಯಾನ್ ಇಟ್ ಕೋ ಎಕ್ಸಿಸ್ಟ್? ಯಾವಾಗಲೂ ಲಲಿತಾ ಸಹಸ್ರನಾಮ ಓದ್ತಿದ್ದೆ ಬೆಳಗ್ಗೆ. ಅವಳೇ ನಂಗೆ ಕ್ರಿಯೇಟಿವ್ ಆಗಿ ಒಂದೊಂದೇ ದಾರಿ ತೋರಿಸೋಳು. ನೀನು ಹಿಂಗೆ ಮಾಡಿ, ಹಂಗೆ ಮಾಡಿ, ಹಂಗೆ ಹೋಗು ಅಂತ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧಿ ಕಿಲ್ಬಿಷಃ ಅಂತ ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಪ್ರಯತ್ನ ಮಾಡ್ತಿರೋನೇ ಯೋಗಿ. ಸೊ ಕರ್ಮದ ಪ್ಯಾಕೇಜ್ನ ತೊಗೊಂಡು ಹೋಗುತ್ತೆ. ನಾನು ಇಲ್ಲೆಲ್ಲೋ ಕತ್ಲೆ ಮನೇಲಿ ಏನೋ ಒಂದು ತಪ್ಪು ಮಾಡಿಬಿಟ್ರೆ ಗೊತ್ತಾಗಲ್ಲ ಬಿಡು ಅಂತ ಅಂದ್ಕೊಂಡ್ರು ಅವ್ರುಗಳಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಯಾವುದೂ ಇದಾಗಲ್ಲ. ತುಂಬ ಕೆಟ್ಟ ವ್ಯಕ್ತಿ ಆದ್ರೂ ಅವ್ನು ಕೆಟ್ಟ ಕೆಲಸ ಮಾಡಿದ್ಮೇಲೆ ನನಗೆ ಬಂದು ಶರಣಾಗತಿ ತೊಗೊಂಡು ಕ್ಷಮೆ ಕೇಳಿದಾಗ ಅವನನ್ನು ನಾನು ಕೊನೇ ಕ್ಷಣದಲ್ಲೂ ಕ್ಷಮಿಸ್ತೀನಿ ಅಂತಾನೆ ಕೃಷ್ಣ. ಇವಾಗ ನಮ್ಮ ಮೂಲಕ ಈ ಪಾಡ್ಕಾಸ್ಟ್ನ ನೋಡೋರಿಗೆ, ಅದರಲ್ಲಿ ಇವಾಗ ಕರ್ನಾಟಕದಲ್ಲೇ 7.5 ಕೋಟಿ ಜನ ಇದ್ದಾರೆ ಅಂದರೆ ಅದರಲ್ಲಿ 1.5 ಲಕ್ಷ ಜನ ಮಾತ್ರ ಇದನ್ನು ನೋಡ್ತಾರೆ ಅಂತ ಇಟ್ಕೊಳ್ಳೋಣ. ಹಂಗಿದ್ರೆ ಆ 1.5 ಲಕ್ಷ ನೋಡೋದು ಅದು ಅವರ ಕರ್ಮದಲ್ಲಿ ಪ್ರಾಪ್ತಿ ಇದ್ರೆ ಮಾತ್ರ ಈ ಥರ ವಿಚಾರಗಳನ್ನು ನೋಡ್ತಾರೆ. ಎಸ್, ಎಕ್ಸಾಕ್ಟ್ಲಿ. ಒನ್ ಆ್ಯಕ್ಟರ್ ಮೆನಿ ರೋಲ್ಸ್, ಇದನ್ನೆಲ್ಲರೂ ಕೇಳಿದಿರ. ಆದರೆ ಒನ್ ಹ್ಯೂಮನ್ ಮೆನಿ ಪರ್ಪಸ್ ಅಂತ ಬಂದಾಗ ಯಾರಿವಾಗ ಕಣ್ಮುಂದೆ ಬಂದರು ಅನ್ನೋದು ಪ್ರಶ್ನೆ ಅಂತ ಬಂದಾಗ ನಾವೆಲ್ಲರೂ ಲೈಫಲ್ಲಿ ಹಾಕೋಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈಸ್ ವಾಟ್ ಈಸ್ ಲೈಫ್. ಮುಂದಿನ ಪ್ರಶ್ನೆ ಈಸ್ ವಾಟ್ ಡು ವಿ ವಾಂಟ್ ಫ್ರಮ್ ಲೈಫ್. ಈ ಥರ ಪ್ರಶ್ನೆಗಳನ್ನೆಲ್ಲ ತುಂಬ ಚೆನ್ನಾಗಿ ನಾವು ಹಾಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಎಲ್ಲೋ ಒಂದು ಕಡೆ ಲೈಫಲ್ಲಿ ಭಾಳ ಕ್ಲಾರಿಟಿ ಇದೆ ಅಂತ ಅರ್ಥ ಅಂತ. ಸೊ ಈಗ ಕ್ಲಾರಿಟಿ ಬಗ್ಗೆನೂ ಮಾತಾಡೋದಾದರೆ ಒಂದು ಚಿಕ್ಕ ಕಥೆನ ಹೇಳಿ ಇವತ್ತಿನ ಪಾಡ್ಕಾಸ್ಟನ್ನು ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಸತಿ ಒಬ್ಬ ಮೀನು ಹಿಡಿಯೋನು ಮತ್ತು ಒಬ್ಬ ಬಿಸ್ನೆಸ್ ಮೆನ್ನು ಕೂತ್ಕೊಂಡು ಮಾತಾಡ್ತಾರಂತೆ. ಈ ಮೀನು ಹಿಡಿಯೋನಿಗೆ ಬಿಸ್ನೆಸ್ ಮ್ಯಾನ್ ಹೇಳ್ತಾನಂತೆ, ನೋಡಪ್ಪ ಚೆನ್ನಾಗಿ ಮೀನು ಹಿಡಿ, 100 ಅಲ್ಲ 200 ಅಲ್ಲ 300 ಹಿಡಿ, 400 ಹಿಡಿ, ಚೆನ್ನಾಗಿ ಹಿಡಿದು ಸಖತ್ತಾಗಿ ದುಡ್ಡು ಮಾಡಿ ಆಮೇಲೆ ಒಂದಿನ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತಾನಂತೆ ಬಿಸ್ನೆಸ್ ಮ್ಯಾನು. ಈ ಕಡೆ ಮೀನು ಹಿಡಿಯೋನು ಕೇಳೋದಂತೆ, ಓಹೋ ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕಾ, ಮೀನು ಹಿಡಿಬೇಕಾ, ಇಷ್ಟೆಲ್ಲ ಮಾಡಿದ್ಮೇಲೆ ಏನು ಸಿಗುತ್ತೆ ಅಂತ ಇವನು ಮೀನು ಹಿಡಿಯೋನು ಕೇಳೋದಂತೆ. ಇವನು ಹೇಳಂತೆ, ದುಡ್ಡು ಮಾಡ್ತೀಯ ಅವಾಗ ಆರಾಮಾಗಿ ಇರ್ತೀಯ ಲೈಫಲ್ಲಿ ಅಂತ. ಅವಾಗ ಈ ಮೀನು ಹಿಡಿಯೋನು ಹೇಳ್ತಾನಂತೆ, ನಾನು ಈಗಲೇ ಆರಾಮಾಗಿದ್ದೀನಲ್ಲ, ನಾನು ಹಿಂಗಿಂದ ಬಂದು ತಿಂದು ಯಾಕೆ ಇದು ರುಚಿ ನೋಡಬೇಕು ಅಂತ ಕೇಳದಂತೆ. ಅಂದರೆ ಈ ಕಥೆಯಿಂದ ಏನು ಅರ್ಥ ಆಗುತ್ತೆ ಅಂದರೆ ಅವರವರ ದೃಷ್ಟಿಕೋನದಲ್ಲಿ ಅವರವರ ಹಸಿವಿಗೆ ತಕ್ಕಂತೆ ಅವರವರ ಹೋರಾಟ, ಸಾವು ಮತ್ತು ಬದುಕಿನ ನಡುವೆ ಇರುವಂಥ ಆಟ ಅನ್ನೋದು ಪ್ರತಿಯೊಬ್ಬರೂ ನಮಗೆ ಬೇರೆ ಬೇರೆ ರೀತಿಯಲ್ಲೇ ಹೇಳ್ತಾ ಇರ್ತಾರೆ. ಹಾಗಿದ್ದ ಮೇಲೆ ಕೊನೆಯದಾಗಿ ಉಳ್ಕೊಳ್ಳೋ ಪ್ರಶ್ನೆ, ನಾವು ಏನನ್ನು ಆಯ್ಕೆ ಮಾಡ್ಕೋಬೇಕು, ಏನನ್ನು ನಾವು ಶಾಪ್ ಮಾಡ್ತೀವಿ, ಯಾಕೆ ಮಾಡ್ತೀವಿ, ಸ್ವಂತ ಬುದ್ಧಿಯಿಂದನಾ ಅಥವಾ ಸಮಾಜದ ಕೆಲವು ಒತ್ತಡಗಳಿಂದಲ್ಲ ಅಂತ ಇಷ್ಟೆಲ್ಲ ಪ್ರಶ್ನೆಗಳು ಬರುತ್ತೆ. ಯಾಕೆ ಈ ಥರ ಇವತ್ತಿನ ಶೋ ಶುರುವಾಗಿದೆ ಅಂತಂದರೆ ಕೆಲವ್ರಿಗೆ ಲೈಫಲ್ಲಿ ಒಂದು 2-3 ಪದಗಳ ಇಂಟ್ರಡಕ್ಷನ್ ಕೊಟ್ಟು ಓಹೋ ಇವರಿಗೆ ಸ್ವಾಗತ ಅಂತ ಹೇಳ್ಬೋದು. ಹೌ ಡು ಐ ಇಂಟ್ರಡ್ಯೂಸ್ ಅ ವುಮನ್ ಹೂ ಹ್ಯಾಸ್ ಎಕ್ಸ್ಪ್ಲೋರ್ಡ್ ಲೈಫ್ ಥ್ರೂ ಸೋ ಮೆನಿ ಲೆನ್ಸಸ್. ಅಫ್ಕೋರ್ಸ್ ಇದಕ್ಕೆ ಒಂದು ಡಾಕ್ಟರ್ ರೂಪಾ ಅಯ್ಯರ್ ಅಂತ ಹೇಳಿ ಸುಮ್ಮನಾಗ್ಲಾ, ಅಥವಾ ರೂಪ ಹೆಸರಿಗೆ ತಕ್ಕಂತೆ ಜೀವನದ ಆಟದಲ್ಲಿ ಬೇರೆ ಬೇರೆ ರೂಪ ತಾಳಿ ಲೈಫನ್ನು ಎಕ್ಸ್ಪ್ಲೋರ್ ಮಾಡ್ತಾ, ಅಫ್ಕೋರ್ಸ್ ತುಂಬ ಹೊಗಳಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಆ ಒಂದು ಕಿಚ್ಚೇನಿದೆ, ಆ ಕ್ಯೂರಿಯಾಸಿಟಿನೂ ಒಂದು ಕಿಚ್ಚು, ಒಂದು ಹುಚ್ಚು, ಅದು ಎಲ್ಲರನ್ನೂ ಜೀವಂತವಾಗಿಟ್ಟಿರುತ್ತೆ ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್. ಸೊ ವಿತೌಟ್ ಗಿವಿಂಗ್ ಆಲ್ ಈ ವಿಕಿಪೀಡಿಯಾ ಲೆವೆಲ್ ಇಂಟ್ರಡಕ್ಷನ್, I want to take all the introductions and labels aside and see who the real human is when all the labels are aside. ಆ್ಯಕ್ಟ್ರೆಸ್ಸು, ಪ್ರೊಡ್ಯೂಸರು, ಡಿರೆಕ್ಟರು, ಪಾಲಿಟಿಷಿಯನ್, ಸೋಷಲ್ ಆ್ಯಕ್ಟಿವಿಸ್ಟ್, ಪರ್ಪಸ್ ಡ್ರಿವನ್ ಇಂಡಿವಿಜುವಲ್, ಇಂಡಿಪೆಂಡೆಂಟ್ ವುಮನ್, ಇದೆಲ್ಲ ಸೈಡಿಗೆ ಇಟ್ಟರೆ ರೂಪ ಯಾರಂತ ನೋಡೋ ಒಂದು ಆಸೆ. ಫಸ್ಟ್ಲಿ ವೆಲ್ಕಮ್ ಟು ಜಾಸ್ ಕ್ಯೂರಿಯಸ್ ಕನ್ನಡ. ರೂಪಾ, ಥ್ಯಾಂಕ್ ಯು ಸೋ ಮಚ್. ಸೋ ನೈಸ್ ಆಫ್ ಯು. ಎಲ್ಲ ಸಾಮಾನ್ಯ ಹುಡುಗರು ಯಾರಾದರೂ ಎದುರುಗಿದ್ರೆ ಒಬ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಹೊಗಳ್ತಿದ್ರೇನೋ ಕಾಲೇಜ್ ಡೇಸಲ್ಲಿ, ಅಥವಾ ಆಮೇಲೂ ಮಾಡ್ತಾರೆ ಅದನ್ನ. ಬಟ್ ನೀವು ಸಚ್ ಅ ಹಂಬಲ್ ಪರ್ಸನ್, ಎಲ್ಲದ್ರ ಬಗ್ಗೆನೂ ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ಸೋ ಬ್ಯೂಟಿಫುಲ್. ಥ್ಯಾಂಕ್ಸ್ ಅ ಲಾಟ್.
ಅರೆ ಸೊ ರೂಪಾ, ಐ ಡೋಂಟ್ ನೋ ವೇರ್ ಟು ಸ್ಟಾರ್ಟ್, ಬಟ್ ಆಲ್ ಐ ನೋ ಇಸ್ ಫಸ್ಟ್ ಲೆಟ್ ಮೀ ಟೆಲ್, ನಾನು ನಿಮ್ಮದೆಲ್ಲ ಪಾಡ್ಕಾಸ್ಟ್ ಎಲ್ಲ ನೋಡ್ತಾ ಇರ್ತೀನಿ, ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಒಂದು ವಿಚಾರದ ಬಗ್ಗೆ ಮಾತ್ರ ಮಾಡಲ್ಲ ನೀವು, ಎಲ್ಲ ವಿಚಾರಗಳನ್ನು ಜನರಿಗೆ ತಿಳಿಸ್ಬೇಕು ಅಂತ ಮಾಡ್ತೀರಾ. ದ್ಯಾಟ್ ಶೋಸ್ ಯುವರ್ ಡಿಫ್ರೆಂಟ್ ಪರ್ಸನಾಲಿಟಿ. ಅದಕ್ಕೂ ಜೊತೆಗೆ ನನ್ನ ಮನೆಗೆ ಹೋದರೆ ನನ್ನ ಹಸ್ಬೆಂಡು ನನ್ನ ಮಾವ ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಿರ್ತಾರೆ. ಮೊದಲಿಂದ ಅವ್ರು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ರಲ್ಲ. ಎಸ್, ಮೈಸೂರು ಮೋಹನ್ ಸರ್, ಎಸ್ ಮೈಸೂರು ಮೋಹನ್, ಗೌತಮ್ ಶ್ರೀವತ್ಸ, ಗೌರವ್ ಎಲ್ಲರೂ ನಮ್ಮ ಅತ್ತೆನೂ ಹೇಳ್ತಿರ್ತಾರೆ ಯಾವಾಗಲೂ. ಥ್ಯಾಂಕ್ ಯು. ಐ ಥಿಂಕ್ ಲೈಫ್ ಅನ್ನೋದು ಹೀಗೆ, ಅದು ಕೆಲವು ಡಾಟ್ಸ್ಗಳನ್ನು ಕೆಲವು ಸತಿ ತಂದು ಬಿಟ್ಟರೆ ಒಂದು ಲೈನ್ ಆಗುತ್ತೆ, ಇನ್ನು ಕೆಲವ್ರ ಲೈಫಲ್ಲಿ ಅದಲ್ಲೇ ಉಳ್ಕೊಂಡು ಬಿಡತ್ತೆ. ಹೌದು. ಬಟ್ ಐ ಆಮ್ ಶ್ಯೂರ್ ಹಿಯರ್ ವಿ ಮೀಟ್ ಟುಡೇ ಥ್ರೂ ನಿಮ್ಮ ಎಕ್ಸ್ಪ್ಲೋರೇಷನ್ಸ್ ಆಫ್ ಲೈಫ್. ಅಂದರೆ ನಿಮ್ಮನ್ನು ಒಂದು ರೋಲ್ ಅಂತ ಅಥವಾ ಒಂದು ಐಡೆಂಟಿಟಿ ಅಂತ ಕೂಡ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಜುಕೇಷನ್ ಅಂತ ಬಂದರೆ ಇಷ್ಟುದ್ದ ಇದೆ ಪಟ್ಟಿ, MCom, MA, ಡಾಕ್ಟ್ರೇಟ್ ಇನ್ ಫಿಲಾಸಫಿ. ಈ ಕಡೆ ಸೋಷಲ್ ಆ್ಯಂಡ್ ಪಬ್ಲಿಕ್ ವರ್ಕ್ ಅಂತ ನೋಡಿದ್ರೆ ಯು ಬೀನ್ ಅಸೋಸಿಯೇಟೆಡ್ ವಿತ್ ABVP ಫಾರ್ 16+ years, ಕೀನೋಟ್ ಸ್ಪೀಕರ್ಸ್, 60+ ಇವೆಂಟ್ಸ್, ಮತ್ತು ರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ್ಗೆ ಇದು ಮಾಡಿದ್ದೀರಾ. ಅಂದರೆ ಪಾಲಿಟಿಕ್ಸ್ ಅಂತ ಬಂದಾಗಲೂ ಅಲ್ಲೊಂದು ತುಂಬ ಕೆಲಸಗಳು ಮಾಡಿದ್ದೀರಾ, ಲೀಡರ್ಶಿಪ್ಪು, ಪೊಸಿಷನ್ನು, ಸೋಷಲ್ ಆ್ಯಕ್ಟಿವಿಸಮ್, ಆಲ್ ಆಫ್ ದ್ಯಾಟ್. ಸೊ ಮೈ ಕ್ವೆಶನ್ ಇಸ್, ಹೂ ಆರ್ ಯು? ಇವೆಲ್ಲ ಸೈಡಿಗಿಟ್ರೆ ರೂಪಾ, ಹೂ ಆರ್ ಯು? ಆ್ಯಕ್ಚುಲಿ ನಮ್ಮ ಮನೇಲೂ ಇದು ಪ್ರಶ್ನೆ ಕೇಳ್ತಿರ್ತಾರೆ. ಎಲ್ಲ ತೆಗೆದು ಒಂದು ಎಸೆನ್ಸ್ ಆಫ್ ರೂಪ ಅಂತಂದರೆ ಏನು ಅಂದರೆ ಪ್ರೀತಿ ಅಂತೀನಿ. ಬಿಕಾಸ್ ಪ್ರತಿಯೊಂದೂ ನಾವು ತುಂಬ ಪ್ಯಾಷನೇಟಾಗಿ ಫಸ್ಟ್ ಅದ್ರ ಬಗ್ಗೆ ಪ್ರೀತಿ ಹುಟ್ಟಬೇಕು. ವೆದರ್ ಇಟ್ಸ್ ಅ ಸೋಷಿಯಲ್ ವರ್ಕ್ ಆರ್ ಪ್ರೊಫೆಷನ್ ಆರ್ ಡ್ರೆಸ್ಸಿಂಗ್ ಅಪ್ ಮೈಸೆಲ್ಫ್, ಅಥವಾ ಹೌ ಟು ಪ್ರೆಸೆಂಟ್ ಮೈಸೆಲ್ಫ್, ಇವನ್ ಓದೋದ್ರ ಬಗ್ಗೆ ನಮಗೆ ಪ್ರೀತಿ ಇದ್ದರೆ ಮಾತ್ರನೇ ಅದ್ರ ಹಿಂದೆ ನಾವು ಓಡ್ ಹೋಗಿ ಅದನ್ನು ಪಡ್ಕೊಳಕ್ಕೆ ಹೋಗ್ತೀವಿ. ನನಗೆ ಚಿಕ್ಕ ವಯಸ್ಸಿಂದ ಅಂದರೆ ಇದೆಲ್ಲ ABVP, ಸಂಸ್ಕಾರ ಭಾರತಿ, ಅದರಲ್ಲೆಲ್ಲ ನಾನು ಆಮೇಲೆ ಬಂದಿದ್ದು. ಅದಕ್ಕೆ ಮೊದಲಿಂದನೇ ನನ್ನ ಟ್ರಸ್ಟ್ ಎಲ್ಲ ನಾನು ಶುರು ಮಾಡಿದ್ದು ಇವತ್ತಿಗೆ ಎಕ್ಸಾಕ್ಟ್ಲಿ 22 ವರ್ಷಗಳಾಯ್ತು ಇವಾಗ, ಈ ವರ್ಷಕ್ಕೆ. ನಮ್ಮ ಮನೆ ಅನ್ನೋ ಟ್ರಸ್ಟು. ಅದಾದಮೇಲೆ ವಿಶ್ವ ಹಿಂದೂ ಮಹಿಳಾ ಪ್ರತಿಷ್ಠಾನ ಎಲ್ಲ ಮಾಡಿದೆ. ಸೊ ಆವಾಗ ನಾನು ಕಾಲೇಜ್ ಡೇಸ್ ಮುಗಿಸಿ ನಾನು ಈ ಸ್ಪೆಷಲ್ ಮಕ್ಕಳುಗಳಿಗೆ ಅಂತಲೇ ಶುರು ಮಾಡಿದಾಗ್ಲೇ ಅದೆಲ್ಲ ನನ್ನೊಳಗಿದ್ದಂಥ ಪ್ಯಾಷನ್ನು. ಹಂಗಂತ ನಾನು ದೊಡ್ಡ ಶ್ರೀಮಂತೆ ಆಗಿದ್ದೆ ಅದಕ್ಕೆ ಮಾಡ್ತಿದ್ದೆ ಅಂತಲ್ಲ, ನನಗೇ ಬಡತನ ಇತ್ತು. ಆ ಬಡತನದಲ್ಲಿ ಇನ್ನೊಬ್ರಿಗೆ ಹೋಗಿ ನಾನು ಏನು ಮಾಡಬಲ್ಲೆ ಅನ್ನೋದನ್ನು ನನ್ನನ್ನು ನಾನೇ ಟೆಸ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಹೋದೆ. ಆ ಹೆಸರು ಬಂದಿದ್ದು ಎಲ್ಲಿಂದ? ಯಾಕಂದರೆ ನಾನು ನಿಂತರೆ ಆಮೇಲೆ ಬೇರೆಯವ್ರಿಗೆ ನೆರಳಲ್ವಾ ಅಂತ ಅನ್ಕೋತಾರೆ. ಹಾಗಿದ್ದಾಗ ನಾನೇ ನಿಲ್ಲಕ್ಕಿನ್ನೂ ಕಷ್ಟಪಡ್ತಾ ಇದ್ದೀನಿ, ಬೇರೆಯವ್ರಿಗೆ ನೆರಳಾಗ್ತೀನಿ ಅನ್ನೋ ಆಲೋಚನೆಗಳೆಲ್ಲ ಬರೋಕ್ಕೆ ಪ್ರಚೋದನೆ ನನಗೆ ಪ್ರಾಬಬ್ಲಿ ಸ್ಪಿರಿಚುಯಾಲಿಟಿ. ಚಿಕ್ಕ ವಯಸ್ಸಿಂದ ನಾನು ಪಟ್ಟಂಥ ಕಷ್ಟಗಳು, ಸಮಾಜ ನನ್ನನ್ನು ಟ್ರೀಟ್ ಮಾಡಿದ ರೀತಿ, ಆವಾಗ ಅದೆಲ್ಲ ನನಗೆ ಮೈಂಡಲ್ಲಿ ಬರ್ತಾ ಹೋಯಿತು. ಸೊ ನನಗೆ ಯಾರೂ ಬಂದು ಕಿರೀಟ ಹಾಕದೆ ಹೋದ್ರೂ, ಯಾರೂ ಬಂದು ರೂಪಾ ಇಯರ್ ಬೇಷ್ ನೀನು ಇಷ್ಟೆಲ್ಲ ಮಾಡಿಬಿಟ್ಟೆ ಅಂತ ಹೇಳದೆ ಹೋದ್ರೂ, ಬೆಳಗ್ಗೆ 6 ಗಂಟೆಗೆ ಎದ್ದು ಓಡೋಗ್ತಿದ್ದೆ ನಾನು ಇವ್ರಿಗೆಲ್ಲ ಟೀಚ್ ಮಾಡೋಕ್ಕೆ ಡ್ಯಾನ್ಸು, ಸ್ಪೆಷಲ್ ಚಿಲ್ಡ್ರನ್ಗೆ. ನನಗೆ ಯಾರೂ ಬಂದು ಏನು ದುಡ್ಡು ಕೊಡ್ತಿರ್ಲಿಲ್ಲ, ಕಿರೀಟ ಕೊಡ್ತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ, ಅಥವಾ ನಂಗೊಂದು ಅವಾರ್ಡ್ ಸನ್ಮಾನನೂ ಮಾಡ್ತಿರ್ಲಿಲ್ಲ. ಇವಾಗ ಒಂದು ರಾಶಿ ಜನ ಕರೀತಾರೆ, ಮ್ಯಾಮ್ ಅವಾರ್ಡ್ ಕೊಡ್ಬೇಕು ಬನ್ನಿ ಅಂತ. ಆವಾಗ ನಾ ಕಾಲೇಜ್ ಡೇಸಲ್ಲಿ ಶುರು ಮಾಡಿದಾಗ ಈ ಸ್ಪೆಷಲ್ ಮಕ್ಕಳುಗಳೇ ನನ್ನ ಹತ್ರ ಇದ್ದಿದ್ದು ಅಸೆಟ್ ಒಂದೇ ಡ್ಯಾನ್ಸು. ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದೆ ನಾನು, ಅದನ್ನು ಕಷ್ಟಪಟ್ಟು ಕಲ್ತ್ಕೊಂಡಿದ್ದೆ. ಅದನ್ನು ನಾನು ಈ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದು ಪ್ರಾಬಬ್ಲಿ ನಂಗೆ ದೇವರೇ ಅದನ್ನು ಪ್ರಚೋದಿಸಿದ್ದು. ನಾನೇ ನನಗೆ ಕಷ್ಟ ಅನ್ಕೋತೀನಲ್ಲ ಜೀವನದಲ್ಲಿ, ಇವ್ರ ಜೀವನ ಎಲ್ಲ ನೋಡೋಣ, ಅವ್ರು ನನಗಿಂತ ಅಪ್ಪ ಅಮ್ಮನ ಕಳ್ಕೊಂಡು ಅಥವಾ ಅಂಗವೈಫಲ್ಯತೆನ ಇಟ್ಕೊಂಡು ಹೇಗೆ ಜೀವನ ನಡೆಸ್ತಾರೆ ಅನ್ನೋ ಕ್ಯೂರಿಯಾಸಿಟಿ. ನಿಮ್ಮದು ಜಸ್ಟ್ ಕ್ಯೂರಿಯಸ್, ನನಗೆ ಕ್ಯೂರಿಯಾಸಿಟಿ ಜೀವನದ ಬಗ್ಗೆ ಇತ್ತು. ಸೊ ನನಗೇ ಬಡತನ ಅಂತ ನಾನೇ ಇನ್ನೊಬ್ಬರ ಹತ್ರ ಕಷ್ಟಪಟ್ಟು ದುಡ್ಕೊಂಡು ಕಾಲೇಜ್ಗೂ ಹೋಗ್ಕೊಂಡು ಪಾರ್ಟ್ ಟೈಮ್ ಜಾಬ್ಗೂ ಹೋಗ್ಕೊಂಡು ನಾನು ಕಷ್ಟಪಡ್ತಿರೋಳು, ಇವರೆಲ್ಲ ಹೆಂಗೆ ಜೀವನ ನಡೆಸ್ತಾರೆ ಅನ್ನೋದನ್ನ ನೋಡ್ತಾ ಹೋದಾಗಲೇ ಪ್ರಾಬಬ್ಲಿ ಬುದ್ಧನಿಗೆ ಹೆಂಗೆ ಜ್ಞಾನೋದಯ ಆಯಿತು. ಸೊ ನಮಗೆ ಚಿಕ್ಕ ವಯಸ್ಸಿಂದನೇ ಅದು ಅವ್ರನ್ನ ಮೀಟ್ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು ನಿಜವಾದ ಜೀವನದ ಕಷ್ಟಗಳೇನು. ಅವಾಗ ನನಗಿರೋದ್ರಲ್ಲಿ ನಾನೇ ಮಹಾರಾಣಿ ಅಲ್ವಾ. ನಾನು 100 ರೂಪಾಯಿ ದುಡಿತಿದ್ದೆ ಅವಾಗ, ಅದು ನಾನೇ ಮಹಾರಾಣಿ. ಅಟ್ಲೀಸ್ಟ್ ನನ್ನ ಹತ್ರ ದುಡ್ಡಿತ್ತು, ನಾನು ಅವ್ರಿಗೆಲ್ಲ ಹೋಗಿ ಹೇಳ್ಕೊಡೋಕೆ ಡ್ಯಾನ್ಸ್ ಇತ್ತು ನನ್ನ ಹತ್ರ. ಅದು ನನಗೊಂದು ಖುಷಿ ಆಗ್ತಿತ್ತು. ಸೊ ಅವ್ರಿಗೊಂದು ಡ್ಯಾನ್ಸ್ ಹೇಳ್ಕೊಟ್ಟು ಅವರಲ್ಲಿ ಒಂದು ಕಲೆ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಮಾನಸಿಕವಾಗಿ ಅವ್ರಿಗೊಂದು ಸಂತೋಷ ಸಿಗುತ್ತೆ. ಒಂದು ಮೇಕಪ್ ಮಾಡ್ಕೊಂಡು ನಾವು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದೀವಿ, ಒಂದು ಕಲರ್ಫುಲ್ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಳ್ತೀವಿ ಒನ್ ಡೇ ಅಂತಂದ್ರೆ ದಟ್ಸ್ ಅ ಬಿಗ್ ಥಿಂಗ್. ಜೀವನದಲ್ಲಿ ನಾವೆಲ್ಲ ಏನು ಕೊನೆಗೆ ಇಷ್ಟಪಡ್ತೀವಿ, ಸಂತೋಷವಾಗಿರಬೇಕು ಅಂತ. ಹಾಗೆ ನಂದು ಶುರು ಆಗ್ತಾ ಹೋಯಿತು. ಬಟ್ ಲೇಟರ್ ಐ ರಿಯಲೈಸ್ಡ್ ಆಫ್ಟರ್ ಮೀಟಿಂಗ್ ದೆಮ್ ಮನಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾನು ಬರೀ ಡ್ಯಾನ್ಸ್ ಹೇಳ್ಕೊಟ್ಬಿಟ್ರೆ ಆಗಲ್ಲ. ಅವ್ರ ಕಷ್ಟಗಳನ್ನೆಲ್ಲ ನೋಡ್ತಾ ಹೋದ್ನಲ್ಲ, ಆವಾಗ ಈ ಬೂತ್ಗಳು ಕೊಡೋರು, STD ಬೂತು,
ಫೋನ್ ಕಾಲ್ಗಳನ್ನ ಮಾಡೋಕ್ಕೆ ಅಂಗವೈಫಲ್ಯತೆ ದಿವ್ಯಾಂಗಚೇತನರು ಅಂತ ಹೇಳ್ದೆ ಅಂಥವ್ರಿಗೆ ಅದು ಕೊಡೋರು. ಅವಾಗ ನಾನು ಏನು ಮಾಡ್ತಿದ್ದೆ, ಕಾರ್ಪೊರೇಷನ್ ಕಮಿಷನರ್ ಹತ್ರ ಹೋಗಿ ಮಾತಾಡಿ ಇವರೆಲ್ಲ ಎಸ್ಪೆಷಲಿ ಹೆಣ್ಮಕ್ಳಿಗೆ ಕೊಡಿ, ಅವಳಿಗೆ ಕಾಲಿಲ್ಲ, ಇವ್ರಿಗಿದಿಲ್ಲ ಅನ್ನೋದನ್ನ ಆ ಥರ ಕೆಲಸ ಮಾಡ್ತಾ ಬರ್ತಿದ್ದೆ. ದೆನ್ ಐ ರಿಯಲೈಸ್, ಬಿಕಾಸ್ ನಾನು ದುಡ್ಡು ಕೊಟ್ಟು ಹಾಕೋಕ್ಕಾಗ್ತಿರ್ಲಿಲ್ಲ. ಈವನ್ ಬಾಟಾ ಶೋರೂಮ್ಗೆಲ್ಲ ಹೋಗ್ಬಿಟ್ಟು ನಾ ಮಾತಾಡಿ ಈ ಮಕ್ಳಿಗೆಲ್ಲ ಶೂಸ್ ಕೊಡಿ ಅಂತ ಕೊಡಿಸ್ತಿದ್ದೆ. ದಟ್ ಈಸ್ ವೇರ್ ಐ ರಿಯಲೈಸ್ಡ್ ನನ್ನ ಹತ್ರ ದುಡ್ಡಿದ್ರೆ ಮಾತ್ರ ನಾನು ದಾನ ಕೊಡಬೇಕು ಅಂತಲ್ಲ, ನನ್ನ ಹತ್ರ ಟೈಮ್ ಇದೆ. ನನಗೆ ಈ ಜ್ಞಾನ ಕೊಟ್ಟಿದ್ದಾನೆ ದೇವರು. ವಾಟ್ ಐ ಹ್ಯಾವ್ ಟು ಡೂ, ನಾ ಹೋಗಿ ಕಮ್ಯುನಿಕೇಟ್ ಮಾಡಬೇಕು. ಕೊನೆಗೇನು ಹೇಳ್ಬೋದು, ಅವರು ಕೊಡಲ್ಲ ಹೋಗಮ್ಮ ಅಂತ ಬೈದು ಕಳಿಸ್ಬಹುದು, ಆದರೆ ಪ್ರಯತ್ನ ಮಾಡಬೇಕಾ? ಆ ಪ್ರಯತ್ನಗಳೇನು ಇವಾಗ, ಯಾಕೆಂದ್ರೆ ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ನಂಗೆ ಹಾಕೊಳ್ಳೋಕೆ ಚಪ್ಪಲಿನೂ ಇರಲಿಲ್ಲ. ಆದರೆ ಈ ಲೆವೆಲಲ್ಲಿ ನಂಗೆ ಇದೇನೋ ಐಡಿಯಾಸ್ ಎಲ್ಲ ದೇವ್ರು ಕೊಡ್ತಾ ಹೋದರು, ಹಿಂಗೆ ಮಾಡು ಅಂತ. ದಟ್ಸ್ ಹೌ ಐ ಸ್ಟಾರ್ಟೆಡ್. ನಾವು ಐ ಹ್ಯಾವ್ ಟು ಟೇಕ್ ಯು ಬ್ಯಾಕ್ ಟು ನಿಮ್ಮ ಚೈಲ್ಡ್ಹುಡ್ ಫಸ್ಟ್. ನಿಮ್ಮ ಬಾಲ್ಯ ಹೇಗಿತ್ತು? ಬಿಕಾಸ್ ಅದೇ ನಿಮ್ಮ ಮೊದಲ ಒಂದು ಫೌಂಡೇಶನ್. ಹೌದು, ಅಲ್ಲಿಂದನೇ ಮುಂದೆ ಏನೇ ಆದರೂ ಚಿಗುರೊಡೆಯೋದು. ಹೌದು. ಹೇಗಿತ್ತು ಬಾಲ್ಯ? ಕಷ್ಟದ ಮೇಲೆ ಕಷ್ಟದಲ್ಲೇ ಬೆಳೆದ್ವಿ. ಬಿಕಾಸ್ ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳಿದ್ದೆ ನಾನು, ನನ್ನ ತಂದೆನ ಕಳ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲೇ. ಅಮ್ಮ ಸ್ಕೂಲ್ ಟೀಚರ್, ಗೌರ್ಮೆಂಟ್ ಟೀಚರ್ ಆಗಿದ್ದರು, ಸತ್ಯಲಕ್ಷ್ಮಿ ಅಂತ. ನಾವೆಲ್ಲ ಬೆಳ್ಳೂರಲ್ಲಿದ್ವಿ. ಅಲ್ಲಿಂದ ಜವರ್ನಹಳ್ಳಿ ಅಂತ ಒಂದು ಹಳ್ಳಿಗೆ ನಡ್ಕೊಂಡು ಹೋಗ್ತಿದ್ವಿ ಸ್ಕೂಲ್ಗೆ. ಆ ತೆವರಿ ಮೇಲೆಲ್ಲ ಪಾತಿ ಕಟ್ಟಿರ್ತಾರಲ್ಲ ಅಲ್ಲಿಂದ ಅಮ್ಮಂಗೆ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಿತ್ತು ಅಲ್ಲೆಲ್ಲ ನಮ್ಮ 3 ಜನ ಹೆಣ್ಮಕ್ಳು ನಾವು. ಯಾಕೆಂದ್ರೆ ಅಲ್ಲಿ ಸೇಫಾಗಿರ್ತೀವಿ ಅಂತ. ಅದು ಅಲ್ಲದೆ ಹೆಣ್ಮಕ್ಳಲ್ವಾ, ಒಬ್ಬೊಬ್ಬರನ್ನ ಒಂದೊಂದು ಸ್ಕೂಲ್ಗೆ ಹಾಕ್ಬಿಟ್ಟು ನೀ ಇಲ್ಲಿಗೆ ಹೋಗು ಅನ್ನೋಕೆ ಅಮ್ಮ ಪಾಪ ಕರೆಕ್ಟ್ 10 ಗಂಟೆಗೆ ಅವ್ರ ಸ್ಕೂಲಲ್ಲಿ ಇರಬೇಕಿತ್ತು. ಅದಕ್ಕೆ ನಮ್ಮನ್ನೆಲ್ಲ ಎಳ್ಕೊಂಡು ಹೊರಟೋಗೋರು. ಒಂದೇ ಸತಿಗೆ ಅಡುಗೆ ಮಾಡಿಟ್ಬಿಟ್ಟು ಎಲ್ಲರನ್ನೂ ಸ್ಕೂಲ್ಗೆ. ಅದೇ ನೀವು ಅವಾಗ ಫಸ್ಟ್ ಹಿಂಗೆ ತಿನ್ನೋದ ಅಂದ್ರಲ್ಲ, ನಮಗೆಲ್ಲ ಸ್ಕೂಲಲ್ಲಿ ಅವಾಗ ಡೇಟ್ ಆಫ್ ಬರ್ತೂ ಅಷ್ಟೇ ಹಿಂಗೆ ಕಿವಿ ಮುಟ್ಸೋರು. ನಮ್ಗಂದರೆ ಹಳ್ಳೀಲಿ ನಮಗೇನು ಅನ್ನೋದು ಬರ್ತ್ ಸರ್ಟಿಫಿಕೇಟು ಆ ಥರ ಎಲ್ಲ ತೊಗೋತಿರ್ಲಿಲ್ಲ. ಈ ಕಡೆಯಿಂದ ಈ ಕಡೆ ಕಿವಿ ಮುಟ್ಕೊಂಡ್ರೆ ನಮಗೆ ಸ್ಕೂಲಲ್ಲಿ ಕೂಡಿಸ್ಕೋಬಹುದು ಅಂತ. ಅಮ್ಮನೇ ಟೀಚರ್ ಆಗಿದ್ದರು, ಸೊ ನಮ್ಮನ್ನು ಕರ್ಕೊಂಡು ಹೋಗಿ ಹಂಗೆ ಕೂಡಿಸ್ಕೊಳ್ತಿದ್ರು. ಅವಾಗೆಲ್ಲ ನಾನೇನು ತುಂಬ ಚೆನ್ನಾಗಿ ಓದ್ತಿದ್ದೆ ಅಂತಲ್ಲ, ತುಂಬ ಆಟ ಆಡಿಕೊಂಡು ಅದು ಇದು, ಬಟ್ ಕಷ್ಟಗಳಲ್ಲೇ ಇದ್ವಲ್ಲ. ಆವಾಗಿಂದನೇ ಬಿಸ್ನೆಸ್ ಮೈಂಡು. ಅಮ್ಮ ನಂಗೆ ಟೈಲರಿಂಗ್ ಹೇಳ್ಕೊಟ್ಟಿದ್ರು. ಸೊ ಆವಾಗಲೇ ಬಟ್ಟೆಗಳೆಲ್ಲ ಹೊಲಿದು ನಾನು 30 ರೂಪಾಯಿ ತೊಗೊಳ್ತಿದ್ದೆ. ಮತ್ತು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಡ್ಯಾನ್ಸ್ ಕಲ್ತ್ಕೊಂಬಂದು ನಮ್ಮ ಹಳ್ಳೀಲಿ ಬೆಳ್ಳೂರು ನಾಗಮಂಗ್ಲಲ್ಲಿ ಡ್ಯಾನ್ಸ್ ಹೇಳ್ಕೊಟ್ಟು 10 ರೂಪಾಯಿ ತೊಗೋತಿದ್ದೆ. ಆಮೇಲೆ ಅದೇನೋ ಚಾಕ್ಲೇಟ್ಸ್ ಎಲ್ಲ ಮಾರಿ ಅದರದ್ದೆಲ್ಲ ದುಡ್ಡು ಮಾಡ್ಕೋತಿದ್ದೆ. ಆವಾಗಿಂದನೇ ಇಂಡಿಪೆಂಡೆಂಟ್ ಬಿಸ್ನೆಸ್ ಮೈಂಡ್. 6ನೇ ಕ್ಲಾಸಿಂದನೇ ದುಡಿತಿದ್ದೀನಿ. ಆ ವಯಸ್ಸಲ್ಲಿ ಏನಾಗಬೇಕಂತ ಹೊರಟ್ರಿ ಲೈಫಲ್ಲಿ? ನನಗೇನೂ ಗೊತ್ತಿರಲಿಲ್ಲ. ಆಗಿನ ವಯಸ್ಸಲ್ಲಿ ನನಗೆ ದುಡ್ಡು ಬೇಕಾಗಿತ್ತಷ್ಟೆ. ಅಂದರೆ ಅಕ್ಕಪಕ್ಕದವ್ರನ್ನ ಇವ್ರನ್ನೆಲ್ಲ ನೋಡಿದಾಗ, ಮತ್ತು ಸೊಸೈಟಿ ಹೇಗೆ ನಮ್ಮನ್ನು ಇಲ್ ಟ್ರೀಟ್ ಮಾಡುತ್ತೆ ಅನ್ನೋದನ್ನ ನೋಡ್ಕೊಂಡು ಬಂದಾಗ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ದುಡ್ಡು ಅಂದರೆ ಎಗೇನ್ ನೋಡಿ, ನಾನು ಯಾರ ಹತ್ರನೂ ಹೋಗಿ ಫ್ರೀ ಇಸ್ಕೋತಿರಲಿಲ್ಲ, ಇನ್ಕ್ಲೂಡಿಂಗ್ ನಮ್ಮಮ್ಮ. ಕಷ್ಟಪಟ್ಟು ದುಡಿತಿದ್ರು ಅವರು. ನಮ್ಮಂಗೆ ಬರೀ ಸಂಬಳ 350 ರೂಪಾಯಿ ಅವಾಗ ಬರ್ತಿದ್ದಿದ್ದು ಹಳ್ಳೀಲಿ. ಸೊ ನಾವೆಲ್ಲ ಕಷ್ಟಪಟ್ಟು ದುಡ್ದಾಗ ನಾನು ದುಡ್ದೇ ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ಸದ್ಯ ನನ್ನ ತಲೆಯಲ್ಲಿ ಫೌಂಡೇಶನಲ್ಲಿ ಇತ್ತು ಅವಾಗಿಂದ. ಅದು ನನಗೆ ಹುಚ್ಚಿಡ್ದಿತ್ತು. ನಾನು ಒಂದೇ ಕೆಲಸ ಮಾಡೋದಲ್ಲ, ಏನು ಕೆಲಸ ಮಾಡಿದ್ರೂ ಪರವಾಗಿಲ್ಲ. ನಾನು ಚಿಕ್ಕ ಹುಡುಗಿ ಟೈಲರಿಂಗ್ ಸೇರ್ಕೊಳ್ತೀನಿ ಅಂತ ಹೋದಾಗ ಊರಲ್ಲೆಲ್ಲ ಬೈಯೋರು, ಇಷ್ಟು ಚಿಕ್ಕ ಹುಡುಗಿಗೆ ನಾವು ಹೇಳ್ಕೊಡಲ್ಲ ಹೋಗ್ರಿ ಅಂತ ಕ್ಲಾಸ್ನ. ಆಮೇಲೆ ನಮ್ಮ ಅಮ್ಮನೇ ಹೇಳ್ಕೊಟ್ರು, ನಾನು ಹೇಳ್ಕೊಡ್ತೀನಿ ಬಾ ಅಂತ. ಪ್ರೊಫೆಷ್ನಲಿ ಕಲಿಯೋಕ್ಕೆ ಹೋದಾಗ ನಮ್ಮನ್ನೆಲ್ಲ ಸೇರಿಸ್ಕೊಳ್ಳಿಲ್ಲ. ಹೀಗೆ ಒಂದೊಂದೇ ಕಲ್ತ್ಕೊಳ್ತಾ ಹೋದಾಗ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇರ್ತಿದ್ದೆ ನಾನು. ಆವಾಗ ಸೇವಾದಳಕ್ಕೆ ಹೋಗ್ತಾಯಿದ್ವಿ, ಡ್ಯಾನ್ಸ್ಗೆ ಹೋಗ್ತಾಯಿದ್ವಿ. ಬೆಳ್ಳೂರು ಸಿಸ್ಟರ್ಸ್ ಅಂತಲೇ ನಾವು ಫೇಮಸ್ ಆಗಿದ್ವಿ. ಈ ಗಣೇಶ ಅದು ಇದೆಲ್ಲ ಕೂಡಿಸಿದ್ರೆ ಆರ್ಕೆಸ್ಟ್ರಲ್ಲಿ ಹಾಡು ಹೇಳೋಂಗೆ ನಮ್ಮದೆಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಭರತನಾಟ್ಯಂ ಮಾಡೋಕ್ಕೆ ನಾವು 3 ಜನ ಹೋಗ್ತಿದ್ವಿ. ವಿ ಎಂಜಾಯ್ಡ್ ದಟ್. ಬಟ್ ಆಮೇಲೆ ನಾನು 10th ಸ್ಟ್ಯಾಂಡರ್ಡ್ಗೆ ಬಂದಾಗ 9th ಬೆಂಗಳೂರಿಗೆ ಬಂದ್ವಿ. ಆದಿಚುಂಚನಗಿರಿಲೂ ಓದ್ತಾ ಇದ್ದೆ ನಾನು ಹೈಸ್ಕೂಲು. ಅದಾಗಲೇ ಒಂದು ಮಾತು ಹೇಳಿದ್ರಿ, ಸಮಾಜ ಇಲ್ ಟ್ರೀಟ್ ಮಾಡ್ತಾ ಇದ್ದಾಗಲೇ ಏನು ಮಾಡಿದ್ರು ದುಡ್ಡು ಮಾಡಬೇಕಂತ ಬಂದಿದ್ದಂತ. ಸೊ ಅವತ್ತಿನ ಕಾಲದ ಅವಮಾನಗಳೇನು? ಯಾಕಂದರೆ ಅದೇ ಕಥೆ. ಒಂದು ಕಲ್ಲು ಶಿಲ್ಪಿಗೆ ಕಂಪ್ಲೇಂಟ್ ಮಾಡ್ತಿತ್ತಂತೆ, ನನಗೆ ಉಳಿಪೆಟ್ಟು ಬೇಡ ಅಂತ. ಆವಾಗ ಶಿಲ್ಪಿ ಹೇಳೋದದೇ, ಉಳಿಪೆಟ್ಟು ಬಿದ್ದರೆ ತಾನೇ ನೀನು ಕಲ್ಲು ಶಿಲೆ ಆಗೋದು, ಅದಕ್ಕೆ ಅದು ಬೇಕಂತ. ಸೊ ಆ ಟೈಮಲ್ಲಿ ನಮ್ಗೆ ಅರ್ಥ ಆಗಿಲ್ಲ ಅಂದರೂ ಒಂದಷ್ಟು ವರ್ಷಗಳಾದಮೇಲೆ ನೋಡಿದಾಗ ಅವತ್ತು ಅದು ಬಿದ್ದಿದ್ದು ಇದಕ್ಕೆ, ಅದು ಬೇಕಾಗಿತ್ತು ಅಂತ ಅನ್ಸುತ್ತೆ. ಕರೆಕ್ಟ್. ಸೊ ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಹಿಂದೆ ತಿರುಗಿ ನೋಡಿದಾಗ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಮದರ್. ಎಲ್ಲದಕ್ಕೂ ಐ ಆಮ್ ಥ್ಯಾಂಕ್ಫುಲ್ ಟು ಹರ್. ಬಿಕಾಸ್ ನನಗೆ ಆವತ್ತಿನ ದಿನ ಆ ಕಷ್ಟಗಳನ್ನು ಹೇಳ್ಕೊಡ್ಲಿಲ್ಲ ಅಂತಂದಿದ್ದಿದ್ರೆ ನಾನು ಇಷ್ಟು ಸ್ಟ್ರಾಂಗ್ ಪರ್ಸನ್ ಆಗಿ ಇಂಡಿಪೆಂಡೆಂಟಾಗಿ ಓಡಾಡೋಕ್ಕೆ. ನೀವು ನಂಬಲ್ಲ, ಈಗೆಲ್ಲ ಮಕ್ಳಿಗೆ ಎಷ್ಟು ಪ್ರೊಟೆಕ್ಟ್ ಹೆಣ್ಮಗಳಪ್ಪ ಅಲ್ಲೋಗಿ ಡ್ರಾಪ್ ಮಾಡಿ ಬರಬೇಕು, ಇಲ್ಲೋಗಿ ಏರ್ಪೋರ್ಟಿಗೆ ಬಿಟ್ಟು ಬರಬೇಕು, ಇಲ್ಲೋಗಿ ಬಿಟ್ಟು ಬರಬೇಕು ಅಂತ ಬಿಟ್ಟು ಬರ್ತಾರೆ. ನಮ್ಮಮ್ಮ 4 ಬಾರಿಸ್ಬಿಟ್ಟು ಹೋಗೇ ನೀನು ಅಂತ ಬಸ್ಸಲ್ಲಿ ಕಳಿಸೋರು.
ಆ ಕಂಡಕ್ಟರ್ ಪಕ್ಕ ಒಂದು ಬಾಕ್ಸ್ ಇರ್ತಿತ್ತು, ಅದ್ರ ಪಕ್ಕ ಕೂತ್ಕೊಂಡು ನಾನು ಅರಸೀಕೆರೆಗೆ ಹೋಗಿ ಡ್ಯಾನ್ಸ್ ಕಲ್ತ್ಕೊಂಡು ಬೆಳ್ಳೂರಿಗೆ ಬರ್ತಿದ್ದೆ. ಜನ ಬೈಬೋದಿತ್ತು, ನಿನಗೆ ಯಾಕೆ ಬೇಕು ಈ ವಯಸ್ಸಿಗೆ ಚಿಕ್ಕ ಹುಡುಗಿಯಾಗಿ ಡ್ಯಾನ್ಸ್ ಕಲಿಯೋದು, ಸುಮ್ಮನೆ ಕೂತ್ಕೊ ಅಂತ. ಆದರೆ ನಮ್ಮಮ್ಮ ಪ್ರೋತ್ಸಾಹ ಮಾಡಿ ಕಳಿಸಿದ್ರು. ಆಮೇಲೆ ಆ ನಂಬಿಕೆ, ದೃಢ ನಂಬಿಕೆ ನಮ್ಮಲ್ಲಿ, ದೇವ್ರು ನನ್ನ ಜೊತೆ ಇದ್ದಾನೆ, ನನಗೇನು ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಒಬ್ಬಳೇ ಹೆಣ್ಣು ಹುಡುಗಿ ಹೋಗ್ತಾ ಇದ್ದೆ ನಾನು. ಎಷ್ಟೋ ಸತಿ ನಮ್ಮ ದೊಡ್ಡಮ್ಮ ಊರಿಗೆ ಹೊರಟೋಗಿದ್ರು, ಅಲ್ಲಿ ಯಾರ್ದೋ ಮನೇಲಿ ಕೇಳ್ಕೊಂಡು ಇವತ್ತು ನಿಮ್ಮಲ್ಲಿ ಮಲ್ಕೊಳ್ಳ ಅಂತ ಯಾರೋ ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗಿ ಅವ್ರ ಮನೇಲಿ ಮಲ್ಕೋತಿದ್ದೆ. ಅಷ್ಟು ಧೈರ್ಯ ಆಯಿತು ನನಗೆ. ಅಂದರೆ ನಿಮ್ಗೆ ಅವಾಗಲೇ ಈ ದೇವರು ನಮ್ಗೆ ನನ್ನನ್ನು ಯಾರೋ ಕಾಪಾಡ್ತಾ ಇದ್ದಾರೆ ಇವೆಲ್ಲ ಗೊತ್ತಿತ್ತಾ? ಚಿಕ್ಕ ವಯಸ್ಸಿಂದನೇ. ನಮ್ಮ ತಂದೆ ಸಾಯೋ ಟೈಮ್ಗೆ ನನಗೆ ಗೊತ್ತಿತ್ತು. ನಮ್ಮಮ್ಮ ಚಿಕ್ಕ ವಯಸ್ಸಿಂದ ನಮಗೆಲ್ಲ ಗಣೇಶನ ವ್ರತ ಮಾಡಿಸೋರು, ಪೂಜೆ ಮಾಡಿಸೋರು. ಚಾಮುಂಡೇಶ್ವರಿ ನನ್ನ ಜೊತೆ ಯಾವಾಗಲೂ ಬರ್ತಾಳೆ, ಶಿ ಪ್ರೊಟೆಕ್ಟ್ಸ್ ಮೀ ಅನ್ನೋದು. ಅಂದರೆ ಅದನ್ನು ನಿಮ್ಮ ತಲೆಯಲ್ಲಿ ಹಾಕ್ಬಿಟ್ಟಿದ್ರು ಅಮ್ಮ? ಅದು ಮೊದಲಿಂದ ನಮ್ಮಲ್ಲಿ ಎಲ್ಲರೂ ಒಬ್ಬೊಬ್ಬರೇ ಓಡಾಡ್ತೀವಿ, ನಾನು, ನಮ್ಮ ಅಕ್ಕ, ನನ್ನ ತಂಗಿ ಎಲ್ಲ. ಅದೇನೋ ನಮ್ಮ ಮನೇಲಿ ಆ ಥರ ತುಂಬ ಪ್ರೊಟೆಕ್ಟ್ ಮಾಡಿ ನೀನು ಯಾರೋ ಒಂದು ಹಿಡ್ಕೊಂಡ್ಬಿಡ್ತಾರೆ, ಹಿಂಗಾಗ್ಬಿಡುತ್ತೆ ಅನ್ನೋದು ಯಾವತ್ತೂ ಇರಲಿಲ್ಲ. ಆ ಭಯ ಇತ್ತು, ಹೆಣ್ಮಕ್ಳು ನಾವೆಲ್ಲ ಭಯದಲ್ಲೇ ಬೆಳೆದ್ವಿ. ಬಟ್ ಆ ಭಯ ಮುದ್ದಾಗಬಾರ್ದು. ಮುದ್ದು ಮಾಡ್ಕೊಂಡು ಒಳಗೆ ಕುಡಿಸ್ಕೊಂಡ್ಬಿಟ್ಟಾಗ ಒನ್ ಡೇ ಅವಳು ಹೊರಗೆ ಬಂದು ಏನಾದರೂ ಮಾಡಬೇಕು ಅಂದರೆ ಹೆದರ್ಕೋತಾಳೆ ಒಂದು, ಇಲ್ಲಾಂದರೆ ಒಂಥರ ಅಡಮೆಂಟ್ ಆಗ್ತಾಳೆ, ನನಗಿದೇ ಬೇಕು, ನನಗೆ ಅದೇ ಬೇಕು ಅಂತ. ಒಂದು ಹೆಣ್ಣು ಹುಡುಗಿ ಅವಳೇ ಹೋಗಿ ದುಡ್ಕೊಂಡು ತೊಗೊಂಡಾಗ ಅವಳಿಗೆ ಅದ್ರ ಬೆಲೆ ಗೊತ್ತಾಗತ್ತೆ. ಸೊ ಆ ರೀತಿ ಬೆಳೆಸಿದ್ರಿಂದ ನನಗೆ ಸ್ಪಿರಿಚುಯಾಲಿಟಿ ಜೊತೆಗೆ ನಾನು ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಬೆಂಗಳೂರಿಗೆ ಬರ್ತೀರಾ, ನಿಮ್ದೊಂಥರ ಸ್ಯಾಂಡ್ವಿಚ್ ಈಗ, ಅಂದರೆ ಆ ಹಳ್ಳಿಯ ಸೊಗಡು ನೋಡಿದ್ದೀರಾ, ಜನ ಒಂದೇ, ಊರು ಬೇರೆ, ಆದರೂ ಮನುಷ್ಯರ ಕೆಲವು ನಡತೆ ಅವೆಲ್ಲ ಒಂದೇ ಇರುತ್ತೆ. ಬೇರೆ ಒಂದೇ, ಚಿಗುರು ಬೇರೆ ಇರ್ಬೋದೇನೋ. ಅಲ್ಲಿದು ಇಲ್ಲಿದು ಜೀವನ ನಾನು ಎಲ್ರಿಗೂ ಕೇಳ್ತೀನಿ, ನಾವೆಲ್ಲ ಬೆಂಗಳೂರಲ್ಲೇ ಕಂಡುಬಿಟ್ಟವರು. ಸೊ ಅಲ್ಲಿಗೂ ಇಲ್ಲಿಗೂ ಬಂದಾಗ ಏನಾದ್ರು ಬದಲಾಗತ್ತಾ? ಅಯ್ಯೋ, ನನ್ನೊಳಗೆ ಇತ್ತಲ್ವಾ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು, ಇನ್ಸೆಕ್ಯೂರಿಟಿ ಇತ್ತು. ನಾವು ಹೆಂಗಿದ್ದೀವಿ, ಏನಿದ್ದೀವಿ, ಹೌ ಟು ಪ್ರೆಸೆಂಟ್ ಮೈ ಸೆಲ್ಫ್ ಅನ್ನೋದು ಸ್ಕೂಲಲ್ಲೇ ಎಲ್ಲರೂ. ನಾನು ಹಿಂದೆ ಬೆಂಚಲ್ಲಿ ಹೋಗಿ ಕೂತ್ಕೋತಿದ್ದೆ, ಭಯ ಆಗ್ತಿತ್ತು ಟೀಚರ್ ಏನು ಕೇಳಿಬಿಡ್ತಾರೆ ಅಂತ. ಸ್ವಲ್ಪ ದಿನ ಅದಾಗೇ ಆಗುತ್ತೆ. ಆಮೇಲೆ ಅಲ್ಲಿನ ಯೂನಿಫಾರ್ಮ್ಗೂ ಇಲ್ಲಿನ ಯೂನಿಫಾರ್ಮ್ಗೂ ವ್ಯತ್ಯಾಸ ಇರುತ್ತೆ. ನಾವಲ್ಲೆಲ್ಲ ಹೇಳಿದ್ನಲ್ಲ, ಶೂಸ್ ಹಾಕ್ಕೋತಿರಲ್ಲ, ಚಪ್ಪಲಿನೂ ಹಾಕ್ಕೋತಿರಲ್ಲ, ಹಂಗೆ ನಡ್ಕೊಂಡು ಹೋಗ್ತೀವಿ. ಇಲ್ಲಿ ಬಂದರೆ ಶೂ ಹಾಕ್ಕೊಳ್ಳೇಬೇಕಿತ್ತು. ಆ ಎಲ್ಲ ಸಫೋಕೇಷನಲ್ಲೂ JSS ಅಲ್ಲಿ ನಾನು ಓದಿದ್ದು, ಜಯನಗರದಲ್ಲಿ. ಆವಾಗ ಅಲ್ಲಿ ಹೋದಾಗ ನಂಗೆ ತುಂಬ ದಿನ ಅದಿತ್ತು, ಟೀಚರ್ಸ್ ಕಂಡ್ರೆ ಭಯ ಅದೆಲ್ಲ. ಬಟ್ ಒಂದು ದಿನ ಸ್ಕೂಲ್ ಡೇನಲ್ಲಿ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದೆ. ಆವಾಗ ಟೀಚರ್ಸೇ ನನ್ನ ಹುಡ್ಕೊಂಬಂದ್ರೆ, ಯಾರದ್ದು ನೆನ್ನೆ ಡ್ಯಾನ್ಸ್ ಮಾಡಿದ್ದು, ರೂಪಾ ಅಯ್ಯರ್ ಅಂತ. ಅಲ್ಲಿಂದ ಚಿಗುರ್ತು ನನ್ನೊಳಗೆ ಕಾನ್ಫಿಡೆನ್ಸು. ಒಂದು ಹೊಗಳಿಕೆ ಮತ್ತು ಚಿಕ್ಕ ಮಕ್ಕಳಿಗೆ ಮತ್ತು ಒಂದು ಏಜಲ್ಲಿ ನನ್ನಲ್ಲಿ ಎಲ್ಲ ಟ್ಯಾಲೆಂಟ್ ಇಲ್ಲದೆ ಇರಬಹುದು, ನಾನು ಕ್ಲಾಸ್ಗೆ ಫಸ್ಟ್ ಬರದೇ ಇರಬಹುದು, ಆದರೆ ಎವ್ರಿ ಮಕ್ಕಳಲ್ಲಿ ಒಂದೇನೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟನ್ನು ಅವಳಿಗೆ ಹೊಗಳಿದಾಗ ಮತ್ತು ಅದು ಬಂದಾಗ, ಇಂಪಾರ್ಟೆನ್ಸ್ ಕೊಟ್ಟಾಗ ನಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಹುಟ್ಟುತ್ತಾ ಹೋಗುತ್ತೆ. ಆವಾಗ ಟೀಚರ್ಸೇ ಬಂದು ಮಾತಾಡ್ದಾಗ ನಾನು ಇನ್ನೂ ಚೆನ್ನಾಗಿ ಬರೆಯೋಕ್ಕೆ ಶುರು ಮಾಡಿದೆ. ಹೊಗಳಿಕೆ ಡ್ಯಾನ್ಸ್ ಮೇಲಿತ್ತು, ಆದರೆ ನಾನು ಎಕ್ಸಾಮಲ್ಲಿ ಚೆನ್ನಾಗಿ ಬರೆದೆ. ಯಾಕೆ ಅಂದರೆ ನನ್ನೊಳಗೆ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು. ಅದೊಂಥರ ನ್ಯೂಟ್ರಿಷನ್ ಆಗೋಗ್ಬಿಡುತ್ತೆ ಹೊಗಳಿಕೆ ಆ ವಯಸ್ಸಿಗೆ. ಆವಾಗ ನಾನು ಎಲ್ಲದರಲ್ಲೂ ಔಟ್ ಆಫ್ ಔಟ್ ತೆಗಿಯೋಕ್ಕೆ ಶುರು ಮಾಡಿದೆ. ಹಿಂದೆ ಕೂತಿದ್ದವಳು. ಆಮೇಲೆ ಕನ್ನಡನೂ ಔಟ್ ಆಫ್ ಔಟ್ ತೆಗೆದಾಗ ತಿರ್ಗಾ ಕನ್ನಡ ಮಾಸ್ಟ್ರು ಬಂದು ಕೇಳಿದ್ರು, ಯಾರಿದು ಇಷ್ಟು ಚೆನ್ನಾಗಿ ಬರ್ದಿದ್ರ, ನೀ ಎಲ್ಲ ಚೆನ್ನಾಗಿ ಬರ್ದಿದ್ಯಾ, ನಾನು ಔಟ್ ಆಫ್ ಔಟ್ ಕೊಡೋಂಗಿಲ್ಲ ಅಂತ ಅರ್ಧ ಮಾರ್ಕ್ಸ್ ತೆಗಿತಿದ್ದೀನಿ ಅಂತ. ಆಮೇಲೆ ಎಲ್ಲ ಕನ್ನಡ ಮೀಡಿಯಮಲ್ಲೇ ಬೆಳ್ಕೊಂಬಂದಿದ್ದು. ಆವಾಗ ಭಾಷೆಗೆ ನಾನು ತುಂಬ ಪ್ರಾಮುಖ್ಯತೆ ಕೊಟ್ಟು, ಹಿಂದಿ ಆಗಿರಲಿ ಇದಾಗಲಿ. ಹಾಗೆ ನೋಡಿದ್ರೆ ನಾನು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸಲ್ಲೇ ಯಾವಾಗಲೂ ವೀಕ್ ಇರ್ತಿದ್ದೆ, ಪಾಸ್ ಆದರೆ ಸಾಕಪ್ಪ ಅಂತ. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ನಮ್ಮಲ್ಲಿ ಒಂದು ಉಪ್ಪಿ ಸರ್ದು ಒಂದು ಡೈಲಾಗ್ ಇದೆ ಗೊತ್ತಾ, ಎಲ್ಲ ಓಕೆ ಯಾಕೆ, ಏನು ಬೇಕಾದ್ರೆ ಸೇರಿಸ್ಕೋಬೋದು. ಅದೊಂದು ಕಾಮಿಡಿ ಲೈನ್, ಪಂಚಿ ಲೈನ್ ಥರ ಬಂದ್ರೂ ಈ ಯಾಕೆ ಅನ್ನೋ ಪದಕ್ಕೆ ಭಾಳ ಒಂದು ಪವರ್ ಇದೆ. ಅಂದರೆ ಲೈಫಲ್ಲಿ ಯಾಕೆ ಸರಿಯಾಗಿದ್ರೆ ಹೇಗೆ ಬಂದ್ಬಿಡುತ್ತೆ ಅನ್ನೋದು. ಇದನ್ನು ಕೇಳ್ತಾ ಇರೋದು ಬಹುಶಃ ನೀವು ಬೆಂಗಳೂರಿಗೆ ಬಂದಾಗ ಯಾಕೆ ಏನಿತ್ತು ಅಂದರೆ ಜೀವನದ ಬಗ್ಗೆ ಯಾಕೆ ಏನು ಅನ್ನೋದು.
ಬೆಂಗಳೂರಿಗೆ ಬಂದಾಗ ಎಲ್ಲವೂ ಕಷ್ಟ ಇತ್ತು. ಬಟ್ ಅಲ್ಲಿ ನಮ್ಮಮ್ಮ ನಾವೆಲ್ಲ ತುಂಬ ಟ್ಯಾಲೆಂಟೆಡ್ ಮಕ್ಕಳಾಗಿರೋದ್ರಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡೇ ಬಂದ್ವಿ ಪರ್ಪಸ್ಫುಲ್ಲಾಗಿ, ಏನೋ ಒಂದು ಮಾಡಬೇಕಂತ. ಬೆಳಿಬೇಕು ಅನ್ನೋದಕ್ಕೋಸ್ಕರನೇ. ಬಿಕಾಸ್ ಅಲ್ಲಿ ಲಿಮಿಟೆಡ್ ಆಗಿರ್ತಿತ್ತಲ್ವಾ. ಸೊ ರೈಟ್ ಏಜ್ಗೂ ಕರ್ಕೊಂಬಂದರು ನಮ್ಮನ್ನು. ಕರೆಕ್ಟಾಗಿ ನಾನು 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ಗೆ ಬಂದಾಗ, ನಮ್ಮ ಅಕ್ಕನೂ ಅದೇ ಟೈಮಿಗೆ ಕಾಲೇಜು 10th ಸ್ಟ್ಯಾಂಡರ್ಡ್ ಅಂದಾಗ ಕರೆಕ್ಟಾಗಿತ್ತು ನಮ್ಮ ಏಜು. ಸೊ ಇಲ್ಲಿ ಬಂದಾಗ ನಮಗೊಂದು ಅಟ್ಲೀಸ್ಟ್ ಒಂದು ನಮ್ಮನ್ನು ನಾವು ರೆಡಿ ಮಾಡ್ಕೊಳಕ್ಕೆ ಒಂದು 5 ವರ್ಷ ಸಿಕ್ಕತ್ತೆ. ಸೊ ಆ ಟೀನೇಜಿಗೆ ಬಂದು ನಾವು ಅಚೀವ್ ಮಾಡೋದಕ್ಕೆ. ಮತ್ತು ಅಲ್ಲಿ ಹಳ್ಳೀಲಿದ್ರೆ ಕೆಲಸನೂ ಸಿಗಲ್ವಲ್ಲ, ಹೋಗ್ಲಿ ನಾವು ಅಷ್ಟೆಲ್ಲ ಓದ್ಕೊಂಡಿದ್ದೀವಿ ಅಂತ. ಸೊ ಅದನ್ನು ನಮ್ಮಮ್ಮ ಆಸೆ ಪಟ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು. ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಾಗ ಇಲ್ಲಿ ಬಂದಿದ್ದು ಬೆಂಗಳೂರಲ್ಲಿ ಇಲ್ಲಿ ಫಸ್ಟು ಕೋಣನಕುಂಟೆ ಕ್ರಾಸಲ್ಲಿದ್ವಿ. ಅಮ್ಮಂಗೆ OB ಚೂಡಳ್ಳಿಲಿ ಟ್ರಾನ್ಸ್ಫರ್ ಆಗಿತ್ತು, ಕನಕಪುರ ರೋಡಲ್ಲಿ. ಅಮ್ಮ ಎಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು? ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿದ್ದರು. ಅದಾದಮೇಲೆ ಬನಶಂಕರಿ ಸ್ಕೂಲಿಗೆ ಟ್ರಾನ್ಸ್ಫರ್ ಆಯಿತು. ಸೊ ನಾವೆಲ್ಲ ಆಮೇಲೆ ಈ ಕಡೆನೇ ಇದ್ವಿ. ಅಂದರೆ ನಮ್ಮಮ್ಮ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಅವರೆಲ್ಲ ಇಲ್ಲೇ ಬಸವನಗುಡಿಯವರು. ಮದುವೆ ಮಾಡಿಕೊಟ್ಟ ಮೇಲೆ ಮಂಡ್ಯ ಜಿಲ್ಲೆಯಿಂದ ಅಲ್ಲಿ ಹೋಗಿತ್ತು. ಸೊ ಆ ಕಡೆ ಇಲ್ಲಿಗೆ ಮತ್ತೆ ಹೌದು, ಯಾಕಂದ್ರೆ ಅವ್ರಿಗೆ ಮೊದಲಿಂದ ಇಲ್ಲಿ ಇದ್ದು ರೂಢಿ ಇತ್ತಲ್ವ, ಅದಕ್ಕೆ ಇಲ್ಲೇ ಬಂದ್ಬಿಡೋಣ ಅಂದರೆ ಲಕ್ಕೀಲಿ ನಮ್ಗೆ ಬೆಂಗಳೂರು ಸೌತ್ ಕಡೆನೇ ಅಮ್ಮಂಗೆ ಹಾಕ್ಕೊಟ್ರು ಪೋಸ್ಟಿಂಗು. ಅದಾದಮೇಲೆ ನಾವೆಲ್ಲ ಈ ಕಡೆನೇ ಈ ಬೆಲ್ಟಲ್ಲೇ ಇದ್ವಿ, ಕೋಣನಕುಂಟೆ ಕ್ರಾಸ್ ಮತ್ತು ಬ್ಯಾಂಕ್ ಕಾಲೋನಿ, ಅಲ್ಲಿಂದ ಬನಶಂಕರಿ. ಹೆಂಗಿತ್ತು ಇನಿಷಿಯಲ್ ಬೆಂಗಳೂರು? ತುಂಬಾ ಕಷ್ಟ ಆಯಿತು. ಅಂದರೆ ಅವಾಗೆಲ್ಲ ಇಷ್ಟು ಬಸ್ ಫೆಸಿಲಿಟೀಸ್ ಇರಲಿಲ್ಲ. ಎಲ್ಲೋ ಒಂದೊಂದು ಬಸ್ಸು ಅದಕ್ಕೆ ಕಾಯ್ಕೊಂಡಿದ್ದು ಹೋಗಬೇಕಿತ್ತು. ತಿಂಡಿ ಅನ್ನೋದು ಇರ್ತಾ ಇರಲಿಲ್ಲ. 98, 97, 98. 98 ಬೆಂಗಳೂರು ಅಂದರೆ ಇನ್ನೂ IT ಬೂಮ್ ಆಗೋಕ್ಕಿಂತ ಮುಂಚೆ ಇದ್ರಿದ್ದು ಬೆಂಗಳೂರು. ಕರೆಕ್ಟ್ 2000 ಬರೋಕ್ಕಿಂತ ಮುಂಚೆ. ಬರೀ ಆವಾಗ ITI, ಬೆಮ್ಮೆಲ್ಲು, BHEL ಇಷ್ಟೇ ಅನ್ಸುತ್ತೆ. ಬಿಟ್ಟರೆ ಗೌರ್ಮೆಂಟ್ ಜಾಬ್ಸೇ ದೊಡ್ಡ. ಹೌದು, ಅವಾಗೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರೋದೇ ದೊಡ್ಡ ಮಹಾರಾಜರ ಥರ ಟ್ರೀಟ್ ಮಾಡೋರು. ಬಟ್ ಅವಾಗ ಏನಾಗ್ತಿತ್ತು, ನಮ್ಮ 3 ಜನಕ್ಕೂ ಸ್ಕೂಲು ಅದೇ ಒಂದೇ ಕಡೆಗೆ ಹಾಕಿದ್ರು, JSS ಆ ಕಡೆ ಅಂತ. ಸೊ ನಾವು ಅಲ್ಲಿ ಕೋಣನಕುಂಟೆಯಿಂದ ಟ್ರಾವೆಲ್ ಮಾಡಬೇಕಾಯ್ತು, ಅದೇ ಬಸ್ಸಿಗೆ ಕಾಯಬೇಕಾಗಿತ್ತು. ಆಮೇಲೆ ನಮಗೆಲ್ಲ ಊಟ ತಿಂಡಿದು ಪ್ರಾಬ್ಲಮ್ ಆಗೋದು. ಬೆಳಗ್ಗೆ ಎದ್ದು ನಮ್ಮಮ್ಮ ನಮಗೆ ಮಾಡಿಟ್ಟು ಅವರು ಹೋಗಿ ಸ್ಕೂಲ್ಗೆ, ಬಿಕಾಸ್ ಅವ್ರೂ ಒಂದು ಬಸ್ ತೊಗೊಂಡು ಹೋಗಬೇಕಿತ್ತಲ್ಲ ಅಲ್ಲಿಂದ ಬೇರೆ ಕಡೆಗೆ. ಸೊ ಅದೆಲ್ಲ ಕಷ್ಟದಲ್ಲಿ ಕಷ್ಟನೇ ಬಂತು. ಬಟ್ ಸಿಟಿಗೆ ಬಂದಾಗ ನಮ್ಗೆ ಇವನ್ ಬಾಡಿಗೆ ಮನೆ ಕೊಡೋಕ್ಕೂ ತುಂಬ ಜನ, ನೀವು 3 ಜನ ಹೆಣ್ಮಕ್ಳಾ ಕೊಡಲ್ಲ ಅಂದವರು. ಅಯ್ಯೋ, ಆ ಥರನೂ. ಇವಾಗ ಈಗ 20 ವರ್ಷದ ಹಿಂದೆ ಏನಿತ್ತು ಸಮಾಜ, ಇವಾಗ ತುಂಬ ಬದಲಾಗಿದೆ. ಹೆಣ್ಮಕ್ಳಂದರೆ ಗೌರವ ಕೊಡೋಕ್ಕೆ ಶುರುವಾಗಿದ್ದಾರೆ, ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಶುರುವಾಗಿದೆ. ಅವಾಗೆಲ್ಲ ಹೆಣ್ಮಕ್ಳಿದ್ದಾರೆ, ಇವರು ಮಹಿಳೆ ಅಂತಂದಾಗ ಇವ್ರುಗಳು ಮನೇಲಿದ್ದರೆ ಸೇಫ್ ಅಲ್ಲ ಅಥವಾ ಏನೋ ಆಗುತ್ತೆ, ಅವರೇ ಏನೋ ಅಸ್ಯೂಮ್ ಮಾಡಿ. ಇದೆಲ್ಲ ಸಮಾಜ ನಮಗೆ ಕಲಿಸ್ಕೊಟ್ಟಂಥ ಪಾಠ. ನಾವೆಲ್ಲಿ ಹೋಗಬೇಕು. ಆವಾಗ ನಮ್ಮಮ್ಮ ಅವ್ರ ಅಣ್ಣನ ಮಗನ್ನ ನಮ್ಮ ಮನೆಗೆ ಕರ್ಕೊಂಬಂದು ಇಟ್ಕೊಂಡ್ರು, ಸುಧೀರ್ ಅಂತ. ಸೊ ಒಬ್ಬ ಗಂಡು ಹುಡುಗ ಮನೇಲಿ ಇದ್ರೇನಾದ್ರೂ ಬಾಡಿಗೆ ಕೊಡ್ತಾರೆ ಅಂತ. ಗಂಡು ದಿಕ್ಕಿಲ್ಲದ ಮನೆ ಥರ ಅವತ್ತು ಇತ್ತವಲ್ಲ ಅಂತ. ಅದಕ್ಕೆ ನಾವೆಲ್ಲ ಇಂಡಿಪೆಂಡೆಂಟಾಗಿ ಬೆಳೆದ್ವಿ, ಇದನ್ನೆಲ್ಲ ತೋರಿಸ್ಬೇಕು ಅಂತಾನೆ. ಅಚೀವ್ ಮಾಡೋಕ್ಕೆ ಅದು ಗಂಡು ಹೆಣ್ಣು ಅಂತ ಅನ್ನೋದು ಬರಲ್ಲ. ಪಾಪ ನಮ್ಮ ಅಮ್ಮನೇ ಕೆಲಸ ಮಾಡ್ತಿದ್ದಾರೆ ಒಂದು ಹೆಂಗಸು ಅಂತಂದಾಗ ಅದಕ್ಕೆ ಅಟ್ಲೀಸ್ಟ್ ಡ್ಯೂ ರೆಸ್ಪೆಕ್ಟ್, ಗೌರವ ಕೊಡಬೇಕಾಯ್ತು. ಬಟ್ ಇದೆಲ್ಲ ಕಷ್ಟಗಳ ನಡುವೆ ನಾವೆಲ್ಲ ಏನು ಮಾಡ್ತಿದ್ವಿ, ಸ್ಕೂಲು ಮುಗಿದ್ಮೇಲೆ ನಾನು ಡ್ಯಾನ್ಸ್ ಕ್ಲಾಸಿಗೆ JP ನಗರಕ್ಕೆ ಹೋಗ್ತಿದ್ದೆ, ಸುಭದ್ರಾ ಪ್ರಭು ಅವ್ರ ಹತ್ರ. ಅಲ್ಲಿಂದ ಅಲ್ಲಿ ಡ್ಯಾನ್ಸ್ ಕಲ್ತ್ಕೊಂಬಂದು ನಾನು ಕೋಣನಕುಂಟೆಯಲ್ಲಿ 3 ಸ್ಕೂಲಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ದೆ. ವೀಕ್ಲಿ 2 ಡೇಸು. ಲಕ್ಕೀಲಿ ಪಾಪ ನನ್ನ ನೋಡಿ ಕೊಟ್ಟಿದ್ರಲ್ಲ ಕೆಲಸ, 500 ರೂಪಾಯಿ ಸಂಬಳ ಕೊಡೋರು. 1500 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ಅವಾಗ. ಅದೆಲ್ಲ ತಿರ್ಗಾ ನನ್ನ ಕಾಲೇಜ್ ಫೀಸ್ ಕಟ್ಕೊಳ್ಳೋದಕ್ಕೆ ನನಗೆ ಹೆಲ್ಪ್ ಆಯಿತು. ತಿರ್ಗಾ ಅಲ್ಲಿಂದ ನಾನು ದುಡಿಬೇಕು ಅನ್ನೋದು ನನಗೆ ಯಾವಾಗಲೂ ಇತ್ತು. ಎಲ್ಲವನ್ನು ನಾನು ದುಡಿದು ಪಡ್ಕೋಬೇಕು ಅಂತ ಅನ್ನೋದು ನನಗೆ ಮೊದಲಿಂದ ಆಸೆ ಇತ್ತು. ಸೊ ಆ ಫೇಸ್ ಆಫ್ ಲೈಫಲ್ಲಿ ಗುರಿ ಏನಿತ್ತು? ಅಂದರೆ ಮುಂದೆ ಆ್ಯಕ್ಟ್ರೆಸ್ ಆಗಬೇಕು, ನನಗೇನು, ನಾನು ತುಂಬ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರೋದ್ರಿಂದ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಕೊಡಬೇಕು ಅದೆಲ್ಲ ಆಸೆ ಇತ್ತು. ಅದೇ ಟೈಮಿಗೆ ಕಾಲೇಜ್ಗೆ ಹೋದಾಗ ಐ ವಾಸ್ ಅ ಮಾಡೆಲ್. ಸಡನ್ನಾಗಿ ಇದೆಲ್ಲ ತಾನೇ ಜೀವನದಲ್ಲಿ ಬಂದಿದ್ದು. ನಾನು ಕಾಲೇಜ್ಗೆ ಹೋದಾಗ ಎಷ್ಟೊಂದು ಕಾಲೇಜ್ ಕಾಂಪಿಟೇಷನ್ಸ್ಗೆ ಹೋಗ್ತಿದ್ದೆ, ಎಲ್ಲ ಕಡೆ ಪ್ರೈಸಸ್ ತೊಗೊಂಬಂದಾಗ ಆವಾಗ ಫ್ಯಾಷನ್ ಶೋಸ್ ಆ್ಯಂಡ್ ಮಾಡ್ಲಿಂಗ್ ಎಲ್ಲ ಶುರುವಾಯಿತು. ಆವಾಗ ಹೀರೋ ಪುಕ್ ಅಂತ ಬರ್ತಿತ್ತು, ಫಸ್ಟ್ ನನ್ನ ಮಾಡೆಲಾಗಿ ತೊಗೊಂಡಿದ್ರು. ಅದೇ ನ್ಯೂಸ್ ಪೇಪರಲ್ಲಿ ಬಂದುಬಿಡ್ತು. ಆಮೇಲೆ ಜನ ನನ್ನ ಹುಡ್ಕೊಂಬರಕ್ಕೆ ಶುರು ಮಾಡಿದ್ರು, ನೀವು ಫ್ಯಾಷನ್ ಶೋ ಮಾಡೋಕ್ಕೆ ಬನ್ನಿ ಅಂತ. ಆಮೇಲೆ ನನ್ನದೇ ಒಂದು ಟೀಮ್ ಕಟ್ಕೊಂಡೆ. ಆ ಟೀಮಲ್ಲೆಲ್ಲ ಕಾಂಪಿಟೇಷನ್ಸ್ಗೆ ಹೋಗ್ತಾ ಇದ್ದಾಗ ಎಲ್ಲ ಕಡೆ ಗೆದ್ಕೊಂಬರ್ತಿದ್ವಿ. ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಶುರು ಮಾಡಿದ್ದೆ ನಾನು ಫ್ಯಾಷನ್ ಶೋನ. ಸುಮ್ಮನೆ ಹೀಗೆ ಇಂಗ್ಲೀಷ್ ಮ್ಯೂಸಿಕ್ ಹಾಕಿ ವಾಕ್ ಮಾಡೋದಲ್ಲ, ನಾನು ಯಾವುದೋ ಹಿಂದಿ ಕ್ರಿಯೇಟಿವ್ ಹಾಡುಗಳು, ಟ್ರೆಡಿಷ್ನಲಿ ಫ್ಯಾಷನ್ ಶೋ ಮಾಡೋದು, ಅದೆಲ್ಲ ಕ್ರಿಯೇಟಿವ್ ಆಗಿ ತೊಗೊಂಬಂದೆ. ಲೈಕ್ ಉದಾಹರಣೆಗೆ ಹೌ ಆರ್ ಯು ಥಿಂಕಿಂಗ್ ಡಿಫ್ರೆಂಟ್ಲಿ? ಅಂದರೆ ಬಿಕಾಸ್ ಐ ವಾಸ್ ಅ ಕ್ಲಾಸಿಕಲ್ ಡ್ಯಾನ್ಸರ್, ನನ್ನಲ್ಲಿ ಒಂದು ಡಿಫ್ರೆಂಟ್ ಕ್ರಿಯೇಟಿವಿಟಿ ಇತ್ತು. ಮೀನಿಂಗ್, ನಾನು ಇವಾಗ ಮಹಾರಾಜರ ಕಾಲದ್ದೆಲ್ಲ ಹಳೆಯ ಕಾಲದ್ದು ಎಥ್ನಿಕ್ ವೇರ್ಸ್ನ ತೊಗೊಂಬರ್ತಿದ್ದೆ.
ಇವಾಗ ಸ್ಟೇಜ್ ಮೇಲೆ ಆರತಿ ತೊಗೊಂಡು ಹೋಗೋದು, ಕಳಶ ತೊಗೊಂಡು ಹೋಗೋದು, ಅದೆಲ್ಲ ಮಾಡ್ರನ್ನಾಗೆ ಕ್ಯಾಟ್ ವಾಕ್ ಮಾಡ್ತಿದ್ರು. ನೀವು ಟ್ರೆಡಿಷ್ನಲ್ ಔಟ್ಫಿಟ್ಟಲ್ಲಿ ನೀವು ಹೇಗೆ ಮಾಡಿ ತೋರಿಸ್ಬಹುದು ಪ್ರತಿಯೊಬ್ಬರದು ಮಹಾರಾಜರ ಕಾಲದ್ದು ಅನ್ನೋದನ್ನು ನಾನು ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ಅವ್ರಿಗೆ ಅದು ಅಟೆನ್ಷನ್ ಕ್ರಿಯೇಟ್ ಆಗಿ ತಿರ್ಗಾ ಐ ಬಿಕೇಮ್ ಬ್ಯಾಂಗ್ಳೂರ್ ಸೂಪರ್ ಮಾಡಲು ಅದೆಲ್ಲ ಆದಾಗ ತಿರ್ಗಾ ಅವಾಗೆಲ್ಲ ಬರೀ 200 ರೂಪಾಯಿ ಕೊಡ್ತಿದ್ರು. ಆದರೂ ಹೋಗಿ ಆ ಫೇಸಲ್ಲಿ ಒಂದು ನೇಮ್ ಅಂತ ಮಾಡ್ಕೊಂಡಿದ್ದೆ. ಮಾಡ್ಲಿಂಗ್ ಅಂದರೆ ಇವತ್ತಿಗೂ ಮಾಡ್ಲಿಂಗ್ ಅಂತ ಒಂದು ಹುಬ್ಬು ಏರ್ಸೋ ಸಮಾಜ ಇದು. ಅವತ್ತು ಹೆಂಗಿತ್ತು ರೂಪ ಮಾಡ್ಲಿಂಗು? ಆವತ್ತು ಕಷ್ಟನೇ ಇತ್ತು, ತುಂಬ ಕಷ್ಟ ಇತ್ತು. ಆದರೆ ಕಾಲೇಜ್ ಕಾಂಪಿಟೇಷನ್ಗಳಿಗೆಲ್ಲ ಕಷ್ಟ ಎಲ್ಲಿಗೆ ಬರ್ತಿತ್ತು ಅಂದರೆ, ನನಗಿದ್ದಿದ್ದು ಬಡತನದಲ್ಲಿ ನಾನು ವೆಸ್ಟರ್ನ್ ಔಟ್ಫಿಟ್ನ ಖರೀದಿಸೋಕ್ಕೆ ಪರ್ಚೇಸ್ ಮಾಡೋಕ್ಕೆ ದುಡ್ಡಿರ್ತಿರ್ಲಿಲ್ಲ. ಹೈ ಹೀಲ್ಸ್ನ ತೊಗೋಬೇಕು ಅಂತಂದರೆ ದುಡ್ಡಿರ್ತಿರ್ಲಿಲ್ಲ. ಯಾಕೆಂದರೆ ನಾವು ನಮ್ಮ ಲಿಮಿಟೇಷನಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಿದ್ವಲ್ಲ. ನೀವು ಒಂದು ಶೂಸ್ ತೊಗೋಬೇಕು ಅಂದ್ರೆ ದುಡ್ಡು ಕೊಟ್ಬಿಡ್ಬೇಕೆಲ್ಲ ಅದಕ್ಕೂ ಅಂತ. ಸೊ ಆವಾಗ ವಿ ಯೂಸ್ ಟು ಹೈಯರ್ ಫ್ರಮ್ ಅದರ್ಸ್. ಬೇರೆಯವ್ರ ಹತ್ರ ಹೋಗಿ ತೊಗೊಂಡು, ಒಂದಿನ ನಿನ್ನ ಚಪ್ಪಲಿ ಕೊಟ್ಟಿರೋ ಹಾಕ್ಕೊಂಡು ಹೋಗ್ತೀನಿ, ಒಂದಿನ ನಿನ್ನ ಬಟ್ಟೆ ಕೊಟ್ಟಿರೋ, ಅಥವಾ ಅಲ್ಲೆಲ್ಲೋ ಹರಾಜಿಗೆ ಹಾಕಿದರೆ ಆ ಥರ ಬಟ್ಟೆಗಳು ತೊಗೊಂಬರೋದು, ಹಂಗೆ ಮಾಡಿಕೊಂಡು ಹೋಗ್ತಿದ್ವಿ. ಬಟ್ ಆವಾಗ ಗೆದ್ದಾಗ ನಮಗೆ ಒಂದು ದೊಡ್ಡ ಖುಷಿ ಸಿಗೋದು. ಆಮೇಲೆ ಹಾಗೆ ಒಂದು ಟೀಮ್ ಮಾಡಿಕೊಂಡೆ. ಆ ಟೀಮ್ ಮಾಡ್ಕೊಂಡು ಎಲ್ಲ ಕಡೆ ಪ್ರೋಗ್ರಾಮ್ಸ್ ಮಾಡಿಸ್ತಿದ್ದೆ ನಾನು. ಅಲ್ಲಿಂದ ನಂದು ಇವೆಂಟ್ ಜರ್ನಿ ಶುರುವಾಯಿತು. ಅಲ್ಲಿಂದ ಡ್ಯಾನ್ಸ್ ಪ್ರೋಗ್ರಾಮು ಮಾಡ್ತಿದ್ದೆ, ಫ್ಯಾಷನ್ ಶೋ ಮಾಡಿಸ್ತಿದ್ದೆ. ಆ ಥರದ್ದೆಲ್ಲ ಬರೀ ಅವಾಗ ಒಂದು 5,000 ರೂಪಾಯಿ ಕೊಟ್ಟರು ನಾನು ವ್ಯಾನ್ ಮಾಡ್ಕೊಂಡು ಹೋಗಿ ಎಲ್ರಿಗೂ ನಾನು ಪೇಮೆಂಟ್ ಕೊಟ್ಟು ಅದ್ರಲ್ಲಿ ನಾನು ಉಳಿಸ್ಕೊಂಡು ಆಂಟ್ರಪ್ರಿನ್ಯೂರ್ಶಿಪ್ ಅಲ್ಲಿಂದ ಶುರುವಾಯಿತು. ಸೊ ಆಕ್ಸಿಡೆಂಟ್ಲಿ ಯು ಬಿಕೇಮ್ ಅನ್ ಆಂಟ್ರಪ್ರನರ್. ಹೆಂಗೆ ನೋಡಬೇಕು ಏನು ಇವೆಲ್ಲ ಹೆಂಗೆ ರನ್ ಮಾಡಬೇಕು, ಹೆಂಗೆ ಇವೆಂಟ್ ಮಾಡಬೇಕು, ಹೌ ಟು ಡ್ರೆಸ್ ಅಪ್, ಇವ್ರನ್ನೆಲ್ಲ ಹೆಂಗೆ ಟ್ರೈನ್. ನಮ್ಮ ಮನೆ ಟೆರೆಸ್ ಮೇಲೇ ಎಲ್ರಿಗೂ ಫ್ಯಾಷನ್ ಶೋ ಟ್ರೈನಿಂಗ್ ಕೊಡ್ತಾ ಇದ್ದೆ, ಡ್ಯಾನ್ಸು ಎಲ್ಲ. ಆ ಟೈಮಲ್ಲಿ ಗುರುಗಳು ಯಾರು ನಿಮಗೆ? ಅಂದರೆ ಈ ಥರನೂ ಮಾಡ್ಬೋದು ಅಥವಾ ನಿಮ್ಮ ಗೊಂದಲಗಳು, ನಿಮ್ಮ ಡೌಟ್ಸ್ಗೆ ತಲೆ ಕೊಡ್ತಾ ಇದ್ದಿದ್ದೆ? ನಾವು ಗುರುಸ್ ಎಲ್ಲ ದೇವರು. ಲಲಿತಾ ಪರಮೇಶ್ವರಿಗೆ ನಾನು ಯಾವಾಗಲೂ ಲಲಿತಾ ಸಹಸ್ರನಾಮ ಓದ್ತಿದ್ದೆ ಬೆಳಗ್ಗೆ. ಅವಳೇ ನಂಗೆ ಕ್ರಿಯೇಟಿವ್ ಆಗಿ ಒಂದೊಂದೇ ದಾರಿ ತೋರಿಸೋಳು. ನೀನು ಹಿಂಗೆ ಮಾಡಿ, ಹಂಗೆ ಮಾಡಿ, ಹಂಗೆ ಹೋಗು ಅಂತ. ಇವತ್ತಿಗೂ ಲಲಿತಾ ಸಹಸ್ರನಾಮ ಒಂದು ದೊಡ್ಡ ಟಾಪಿಕ್. ಅದು ಅದರಲ್ಲಿ ಇಡೀ ಯೂನಿವರ್ಸೇ ಇದೆ ಅಂತಾರೆ. ಈ ಉದಾಹರಣೆಗೆ 13ನೇದು 14ನೇ ಶ್ಲೋಕ ಹೇಳ್ಕೊಂಡ್ರೆ ಅದು ಮಾತಾಡೋರಿಗೆ ಅದು ಒಳ್ಳೇದು ಅಂತ. ಸೊ ಹೀಗೆ ಒಂದೊಂದು ಶ್ಲೋಕನೂ ಒಂದೊಂದು ಎಲ್ಲ ಪೂರ್ತಿ ಹಾಗೆ ಬಾಯಲ್ಲೇ ಹೇಳ್ಕೊಂಡು ಹೋಗ್ತಿದ್ದೆ. ಅದು ಹೇಳಿ 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 ಅವಳೇ ನನಗೆಲ್ಲ ಮೈಂಡಲ್ಲಿ ಬಂದು ನನಗೆ ಅಂದರೆ ತುಂಬ ದುಃಖ, ನೋವುಗಳು, ಕಷ್ಟ ಎಲ್ಲ ಇರೋದು. ದುಡ್ಡಿರ್ತಿರ್ಲಿಲ್ಲ, ಹೆಂಗಪ್ಪ ಮಾಡೋದು ಅಂತ. ಆಮೇಲೆ ಎಷ್ಟೋ ಸತಿ ಮೋಸ ಮಾಡಿಬಿಡೋರು. ನಾವೆಲ್ಲ ಪ್ರೋಗ್ರಾಮ್ ಕೊಟ್ಬಿಟ್ಟು ಬಂದಿರ್ತಿದ್ವಿ, ಪೇಮೆಂಟ್ ಕೊಡ್ತಿರ್ಲಿಲ್ಲ. ಅದು ನಿಮ್ಗಳಿಗೂ ಗೊತ್ತಿದೆ, ಎಷ್ಟೊಂದು ಸತಿ ಅನುಭವ ಆಗಿರುತ್ತೆ ಪ್ರೋಗ್ರಾಮ್ಗಳಿಗೆ ಹೋದಾಗ. ಆಮೇಲೆ ಕೊಡ್ತೀವಿ ಅನ್ನೋದನ್ನ ಪೂರ್ತಿ ಕೊಡಲ್ಲ. ನಾವೇನು ಮಾಡಬೇಕಿತ್ತು, ಮೆಟಡೋರ್ಗೂ ದುಡ್ಡು ಕೊಡಬೇಕಿತ್ತು, ಹೋಗೋದಕ್ಕೆ ಟ್ರಾನ್ಸ್ಪೋರ್ಟೇಷನ್. ಆಮೇಲೆ ನಾನು ಕಮಿಟ್ ಆಗಿರೋ ಅವ್ರುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿರೋರಿಗೆಲ್ಲ ದುಡ್ಡು ಕೊಡಬೇಕಿತ್ತು. ಕಾಸ್ಟ್ಯೂಮ್ಸ್ ಬಾಡಿಗೆಗೆ ತಂದರೆ ಕೊಡಬೇಕಿತ್ತು. ಹೆಂಗೆ ನಿಭಾಯಿಸ್ತಿದ್ರಿ ಅವಾಗ ಅವ್ರ ಕೈ ಎತ್ತಿದಾಗ? ತುಂಬ ಸತಿ ಹತ್ಕೊಂಡು ತಿರ್ಗಾ ದೇವ್ರ ಮುಂದೆ ಹೋಗಿ ನಮಸ್ಕಾರ ಹಾಕಿ ತಿರ್ಗಾ ಶಾಪ ಹಾಕ್ಕೊಂಡು ಇದೆಲ್ಲ ಮಾಡ್ಕೋತಿದ್ದೆ. ಹೀಗೆ ತುಂಬ ಸತಿ ಮೋಸ ಮಾಡೋರು. ನೆಕ್ಸ್ಟ್ ಪ್ರೋಗ್ರಾಮ್ ಮಾಡ್ಕೊಂಡು ದುಡ್ಕೋತಿದ್ದೆ. ಬಟ್ ನಾ ಕೊಡೋರಿಗೆಲ್ಲ ನಾ ಕೊಡಲೇಬೇಕಾಗಿತ್ತು. ಅದು ಒಂದು ಪ್ಲ್ಯಾನ್ ಮಾಡ್ಕೋತಿದ್ವಿ. ಆವಾಗ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ನಲ್ಲ, ಆವಾಗ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು ನನಗೆ. ಒಂದಲ್ಲ ಒಂದು ಮಾಡ್ಕೋಬಹುದು, ಇನ್ನೊಂದು ಗೆಲ್ಲಬಹುದು. ಅದರಿಂದ ನಾನು ಇವೆಂಟ್ಸ್ ಮಾಡೋಕ್ಕೆ ಜಂಪ್ ಮಾಡಿಕೊಂಡೆ. ಅಲ್ಲಿಂದ ಓದು ಕಂಟಿನ್ಯೂ ಮಾಡಿಕೊಂಡೆ. ಯಾವತ್ತೂ ಬಿಡ್ಕೂಡ್ದು. ನಾನು ಎಲ್ಲ ಜನರಿಗೂ ಅದೇ ಹೇಳೋದು, ಓದೋದು ನಿರಂತರವಾಗಿ ಓದ್ತಾನೆ ಇರಬೇಕು. ನಾನು ಕಾಲೇಜ್ಗೆ ಹೋಗ್ಕೊಂಡು ಸಂಜೆ ಬಂದು ಇದೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ನಾನು ಡಿಪ್ಲೊಮಾ ಮುಗಿಸಿದ ತಕ್ಷಣವೇ ಕೆಲ್ಸಕ್ಕೆ ಸೇರ್ಕೊಂಬಿಟ್ಟೆ. ಅದಕ್ಕೆ ನಾನು 10th ಆದಮೇಲೆ PUCನೂ ಮಾಡಲಿಲ್ಲ, ಡಿಪ್ಲೊಮಾ ಸೇರ್ಕೊಂಬಿಟ್ಟೆ. ಯಾಕೆಂದ್ರೆ ನಾನು ಫಸ್ಟು ಕೆಲ್ಸಕ್ಕೆ ಹೋಗ್ಬಿಡ್ಬೇಕು, ನಮ್ಮ ಮನೇಲಿ ಬಡತನ ಇದೆ, ನಾನು ಸಂಪಾದನೆ ಮಾಡಬೇಕು ಅಂತ. ಡಿಪ್ಲೊಮಾ ರೆಗ್ಯುಲರ್ ಕೋರ್ಸ್ ಥರ ಇರಲ್ಲ, 12 ಸಬ್ಜೆಕ್ಟ್ ಇರುತ್ತೆ. ರೆಗ್ಯುಲರ್ದಾದರೂ ಒಂದು 6 ಸಬ್ಜೆಕ್ಟ್ ಇದ್ದರೆ ತುಂಬ ಕಷ್ಟ ಆಗಿತ್ತು. ಆಮೇಲೆ ನಾನು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹೋದಾಗ ಎಷ್ಟೊಂದು ಬ್ಯಾಕ್ಲಾಗ್ ಇಟ್ಕೊಂಡಿದ್ದೆ. ಅದನ್ನೆಲ್ಲ ತಿರ್ಗಾ ಕಟ್ಕೊಂಡು ಪಾಪ ನನ್ನ ಪ್ರಿನ್ಸಿಪಲ್ ನನಗೆ ಹೆಲ್ಪ್ ಮಾಡಿ ತಿರ್ಗಾ ಕಟ್ಟು ಅಂತ ಕಟ್ಟಿಸಿ ಎಲ್ಲನೂ. ಅದ್ರ ಜೊತೆಗೆ ಮುಗಿದ ತಕ್ಷಣವೇ ಪ್ಯಾರಲಲ್ಲಿ ಡಿಪ್ಲೊಮಾಗೆ ಒಂದು ಆಪ್ಷನ್ ಇತ್ತು, MCOM ಮಾಡ್ಕೊಳ್ಳೋದು. ತಕ್ಷಣ ಅದಕ್ಕೆ ಸೇರಿಕೊಂಡೆ. ಯಾಕೆಂದರೆ ಒಂದು ಹುಡುಗಿ ಒಂದು ಎಜುಕೇಷನ್ ಬರೀ ಒಂದು ಲೆವೆಲ್ಗೆ ಮಾಡ್ಕೊಳ್ತಾಳೆ ಅಥವಾ ಸೆಟ್ಲ್ ಆಗಿಬಿಡ್ತಾಳೆ ಅಂದರೆ ಸಮಾಜದಲ್ಲಿ ಮತ್ತೆ ತಿರ್ಗಾ ನಾನು ಹೈಯರ್ ಲೆವೆಲ್ ರೀಚ್ ಆಗೋಕ್ಕಾಗಲ್ಲ. ತಿರ್ಗಾ ಇದೇ ಲೆವೆಲಲ್ಲಿ ಕೂತಿರ್ತೀನಿ. ಅದಕ್ಕೆ ಎಜುಕೇಷನ್ನ ನಾನು ನಿಲ್ಲಿಸಲಿಲ್ಲ. ಎಷ್ಟೇ ಕಷ್ಟ ಬಂದರೂ, ನನಗೆ ಎಷ್ಟೇ ಮಾನಸಿಕ ನೋವಿದ್ರೂ ಮುಂದಕ್ಕೆ ಹೋಗ್ತಿದ್ದೆ. ಅದ್ರ ಪ್ಯಾರಲಲ್ಲಿ ಜೊತೆಗೆ ಸಂಪಾದನೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಜೀವನದಲ್ಲಿ ಹೆಣ್ಮಕ್ಳು. ಅದನ್ನು ನಾನು ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಬೇಕು ಅಂತಲೇ ಅಮೇರಿಕಾಗೆ ಹೋದೆ. ಆಮೇಲೆ ಇದನ್ನು ಡಿಪ್ಲೊಮಾ ಮುಗಿಸಿ ಕೆಲಸಕ್ಕೆ. ಅಲ್ಲೂ ನೋಡಿ ಒಂದು ಪ್ರೋಗ್ರಾಮ್ಗೆ ಅಂತ ಹೋಗಿದ್ದು ನಾನು.
ಇವೆಂಟ್ಗೆ. ಲಕ್ಕಿಲಿ ನಂಗೆ ಆಮೇಲೆ ಅಲ್ಲಿ ಒಂದು ಕೆಲಸದ ಆಪರ್ಚುನಿಟಿ ಸಿಕ್ಕಿ ಕೆಲಸ ಅಂತ ಕೊಟ್ಟರು, ವೀಸಾ ಎಲ್ಲ ಚೇಂಜ್ ಮಾಡಿಕೊಂಡು. ಆಮೇಲೆ ಅಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡ್ಕೊಂಬಂದಮೇಲೆ ಇಲ್ಲಿ ನಾನು ನಮ್ಮಮ್ಮ ಜಾಯಿಂಟಾಗಿ ನಮ್ಮದೊಂದು ಮನೆ ತೊಗೊಂಡ್ವಿ, ಸ್ವಂತ ಮನೆ ಅಂತ. ಅದು ನನ್ನ ಕನಸಲ್ಲ, ನಮ್ಮ ಅಮ್ಮನ ಕನಸು. ನಾನು ಎಂಥ ಮನೇಲಾದರೂ ಇರ್ತಿದ್ದೆ, ಸ್ವಂತ ಮನೆ ಬೇಕು ಸ್ವಂತ ಮನೆ ಬೇಕು ಅಂತ. ಎಲ್ಲ ಅಪ್ಪ ಅಮ್ಮಂದ್ರಿಗೂ ಅದೊಂದು ಇರುತ್ತಲ್ಲ, ಬೆಂಗಳೂರು ನೋಡಿರೋರಿಗೆ, ಕಷ್ಟ ನೋಡಿದವ್ರಿಗೆ, ನೋಡಿರೋರಿಗೆ ಅದೊಂದು ಕ್ಲೋಜರ್. ಅದು ಸ್ವಂತ ಮನೆ ಮಾಡ್ಕೊಂಡ್ಬಿಟ್ರೆ ಸೆಟ್ಲ. ಯಾವ ಇಸ್ವಿ ಇದು? ಇದು 2003-4 ಅನ್ಸುತ್ತೆ. 2003ನಲ್ಲೇ ಯು ಗಾಟ್ ಯುವರ್ ಹೌಸ್? ಹೌದೌದೌದು, ನಾನು ಅವಾಗ ಚಿಕ್ಕ ವಯಸ್ಸಲ್ಲೇ ಮಾಡಿಕೊಂಡೆ. ಯಾವ ಏರಿಯಾ? ಬನಶಂಕರಿ, 3rd ಸ್ಟೇಜ್. ಈ ಎಜುಕೇಷನ್ ಆಗ್ತಿದ್ದಂಗೆ ಈಗ ಅಮೇರಿಕಾ ಸಡನ್ ಸ್ವಿಚ್, ವಾಟ್ ಹ್ಯಾಪನ್ಡ್ ಇನ್ ಅಮೇರಿಕಾ? ಯಾವಾಗಲೂ ನಾನು ಏನು ಹೇಳ್ತೀನಿ ಗೊತ್ತಾ, ನಮ್ಮ ಮ್ಯಾನಿಫೆಸ್ಟೇಷನಲ್ಲೂ ಇದು ಹೇಳ್ಕೊತೀವಲ್ಲ, ಸಡನ್ನಾಗಿ ಫಾರಿನ್ಗೆ ಹೋಗ್ತೀವೋ ಇಲ್ವೋ ಪಾಸ್ಪೋರ್ಟ್ ಮಾಡಿಸಿಟ್ಕೊಂಬಿಡು ಅನ್ನೋದು ಎಲ್ರಿಗೂ ನಾನೇ ಅಡ್ವೈಸ್ ಕೊಡ್ತಿದ್ದೆ ಎಲ್ರಿಗೂ. ಆ ಥರ ನಾನು ಒಂದಿನ ಹೋಗ್ಬಿಟ್ಟು ಸುಮ್ಮನೆ ಪಾಸ್ಪೋರ್ಟ್ ಮಾಡಿಸ್ಕೊಂಬಂದೆ. ಆಮೇಲೆ ನಂದು ಡ್ಯಾನ್ಸ್ ಎಲ್ಲ ಗೊತ್ತಿದ್ದರಿಂದ ಹೆಂಗೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ಆವಾಗ ಈ ಅಕ್ಕ ಕನ್ನಡ ಸಮ್ಮೇಳನದ್ದು ಒಂದು ಅಮರ್ನಾಥ್ ಗೌಡ್ರನ್ನ ಭೇಟಿ ಮಾಡಿದ್ದೆ. ಆಮೇಲೆ ಇನ್ನೊಂದಷ್ಟು ಜನ ಮೀಟ್ ಮಾಡಿದ್ದೆ. ಅಲ್ಲಿ ಹೋದಾಗಲೂ ಡ್ಯಾನ್ಸ್ ಎಲ್ಲ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದೆ ಒಂದಷ್ಟು ಟೀಮ್ಗೆ. ಸೊ ಅದೇನೋ ಧೈರ್ಯ ಮಾಡಿ ಹೋಗ್ಬಿಟ್ಟು ಕೆಲ್ಸಕ್ಕೆ ಸೇರಿಕೊಂಡೆ. ಅಲ್ಲಿ ಹೋದಾಗ ನೋಡಿ ಆ ದೇವರು ಹೆಂಗೆ ಮಾಡಿಸ್ತಾನೆ ಅಂದರೆ, ಅದೊಂದು ಕಾಫಿ ಶಾಪಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲೂ ಮಲ್ಟಿಪಲ್ ಕೆಲಸ, ಒಂದು ಕೆಲಸ ಹೋಗಿ ಎಷ್ಟು ದಿವಸ ಇದ್ರಲ್ಲಿ? ಅಲ್ಲಿ ಒಂದು 2-3 ವರ್ಷ ಇದ್ದೆ. ಆಮೇಲೆ ಫಸ್ಟು ಒಂದು ಯಾವುದೋ ಒಂದು ಕಂಪ್ನಿ ದಟ್ ಇಸ್ ಅಲ್ಲಿನ ಕಾರ್ಪೊರೇಷನ್ಗೆ ಅವರು ಇದು ಮಾಡ್ತಿದ್ರು. ಅವಾಗವಾಗ ವೆಬ್ಸೈಟ್ ಬರೋಕ್ಕೆ ಶುರುವಾಗಿತ್ತು. ನಾನು ಜಾವಾ ಸ್ಕ್ರಿಪ್ಟ್ ಕಲ್ತಿದ್ದೆ, HTML ಜಾವಾ ಸ್ಕ್ರಿಪ್ಟು. ಆಮೇಲೆ ಅವ್ರಿಗೆ ಇಮೇಲ್ ಕಳಿಸೋದು, ಜೆರಾಕ್ಸ್ ಮಾಡಿಕೊಡೋದು, ಅಂದರೆ ಫೋಟೋ ಕಾಪಿ ಮಾಡಿಕೊಡೋದು. ಮತ್ತು ಇದು ಅಲ್ಲಿ ಯಾರೋ ಒಬ್ಬರು ಪಾರ್ಟ್ ಟೈಮ್ ಜಾಬ್ನ ಬಿಟ್ಬಿಟ್ಟು ಹೋಗಿದ್ರು. ಆ ಜಾಗ ತುಂಬಿಸ್ಕೊಂಡು ನಾನು ಆ ಕೆಲಸ ಮಾಡಿಕೊಂಡು, ಆಮೇಲೆ ಅಲ್ಲೇನು ಗೊತ್ತಾ, ವೀಕ್ಲಿ ಒನ್ಸೇ ಪೇಮೆಂಟ್ ಕೊಟ್ಬಿಡ್ತಾರೆ ನಿಮಗೆ ಸಂಬಳ. ಅದನ್ನು ದಿನ ಎಣಿಸೋದು ಆ ನೋಟುಗಳನ್ನ, ಇಷ್ಟು ದುಡ್ಡು, ಡಾಲರ್ಸ್ನ. ಅಲ್ಲೂ ಲಲಿತಾ ಸಹಸ್ರನಾಮ ಮಾಡಿಬಿಟ್ಟೆ ಹೋಗ್ತಾ ಇದ್ದಿದ್ದು ನನ್ನ ಕೆಲಸಕ್ಕೆ. ಎಲ್ಲ ಅವಳದೇ, ಅಂದರೆ ಅದು ಮ್ಯಾನಿಫೆಸ್ಟೇಷನ್ಲಿ ಅದು ಲಲಿತೆ ಆಗಿರಲಿ, ಕೃಷ್ಣ ಆಗಿರಲಿ, ಯಾವ ಪರಮಾತ್ಮ ಶಿವನ್ ತೊಗೊಂಡ್ರು ಎಲ್ಲ, ದಟ್ ಸುಪ್ರೀಮ್ ಎನರ್ಜಿ ಪುಷ್ಡ್ ಮೀ ಟು ಡೂ ಆಲ್ ದಿಸ್ ಥಿಂಗ್ಸ್. ಅಂದರೆ ನಿರಂತರವಾಗಿ ಮಾಡ್ತಾ ಹೋಗಬೇಕು ಅಂತ. ಸರಿ, ಅಲ್ಲಿಂದ ಆಯಿತು ಬಂದೆ ಅಂತ ತಿರ್ಗಾ ಬೆಚ್ಚಿಗೆ ಮನೇಲಿ ಮಲ್ಕೊಂಡು ನೆಮ್ಮದಿಯಾಗಿರಲಿ ಅಂತ ನಾನು ಅವತ್ತು ಇದ್ದವಳಲ್ಲ. ನೆಕ್ಸ್ಟ್ ಏನಂತ ಹೋಗೋಳೆ. ಯೂಶಲಿ ಕಷ್ಟ ನೋಡಿ ಬಂದಾಗ ಒಂದು ಗುರಿ ಇರುತ್ತೆ. ಓಕೆ, ಇಲ್ಲಿಗೆ ಬಂದಮೇಲೆ ಆಯಿತು, ಐ ಹ್ಯಾವ್ ಅರೈವ್ಡ್ ಅಂತ. ಸೊ ಈಗ ದುಡ್ಡು ಮತ್ತು ಆಪರ್ಚುನಿಟೀಸ್ ಆ್ಯಂಡ್ ಮನೆ ಇಲ್ಲಿಗೆ ಆದಮೇಲೆ ಒಂದಷ್ಟು ಬಾಕ್ಸಸ್ಗಳು ಟಿಕ್ ಆಗಿರುತ್ತಲ್ಲ, ಅಲ್ಲಿಂದಲೂ ಮತ್ತೆ ಹಸಿವು, ಅದು ನೆಕ್ಸ್ಟ್ ಅಂತ ವಾಟ್ ನೆಕ್ಸ್ಟ್ ಅನ್ನೋ ಇದೆಯಲ್ಲ, ಅದು ಬಂದಿದ್ದು ಹೇಗೆ? ಆ್ಯಂಡ್ ಅದು ಏನೇನು ಮಾಡಿಸ್ತು ನಿಮ್ಮ ಕೈನಲ್ಲಿ? ಐ ಮೀನ್, ಐ ಸಾ ದ ಬ್ರೋಷರ್, ಕ್ಯಾನ್ ಐ ಸಿ ದಟ್? ನೋಡ್ತೀನಿ, ಐ ಹ್ಯಾವ್ ಲಾಟ್ ಆಫ್ ಡೌಟ್ಸ್ ಇಲ್ಲಿಂದ. ಈಗ ಅಫ್ಕೋರ್ಸ್ ICA ಪ್ರೊಡಕ್ಷನ್, ಇಂಡಿಯಾ ಕ್ಲಾಸಿಕ್ ಆರ್ಟ್ಸ್ ಅಂತ. ನಿಮ್ಮ ಈ ಬ್ರೋಷರ್ ನೋಡ್ತಾ ಇದ್ರೆ ತುಂಬ ಹೊಸತನಗಳಿದೆ ಇಲ್ಲಿ. ಫ್ರಮ್ ಶ್ರೇಯಾ ಸರನ್ ಟು AR ರೆಹಮಾನ್ ಅವ್ರದ್ದು ಕಾನ್ಸರ್ಟ್ಸ್ ಹೋಸ್ಟ್ ಮಾಡಿರೋದು, ಲಾಟ್ ಆಫ್ ಬ್ರ್ಯಾಂಡ್ ಶೂಟ್ಸು. ಕರೆಕ್ಟ್. ಸೊ ಒಂದೊಂದೇ ಚಿತ್ರಮ್ಮ ಜೊತೆಗಿದ್ದಾರೆ. ಐ ಮೀನ್ ಆಲ್ ದ ಬಿಗ್ ನೇಮ್ಸ್. ಅಂದರೆ ರೆಹಮಾನ್ ಶೋ ಮಾಡಿದಾಗ ಅವ್ರ ಜೊತೆ ಒಂದು 15 ಜನ ಸಿಂಗರ್ಸ್ ಬಂದಿದ್ರು. ಶಂಕರ್ ಮಹಾದೇವನ್ನು, ಚಿತ್ರಾ ಮೇಡಮ್ಮು, SPB ಅವರು, ಎಲ್ಲರೂ ಅವ್ರ ಟೀಮ್ ಬರುತ್ತೆ ನೋಡಿ ಅಲ್ಲಿ, ಆ ಪೂರ್ತಿ ಜನ. ಫಸ್ಟ್ ಆಫ್ ಆಲ್ ಈ ಇವೆಂಟ್ಸನ್ನು ಮಾಡ್ತಾ ಈ ಕಡೆಗೆ ಟರ್ನ್ ತೊಗೊಂಡ್ರಲ್ಲ, ವಾಸ್ ಇಟ್ ಅನ್ ಈಸಿ ಸ್ವಿಚ್? ಇಲ್ಲ, ನಾನು ಇವೆಂಟ್ ಮಾಡೋದಕ್ಕೂ ಸ್ಪಾನ್ಸರ್ಶಿಪ್ ಹುಡ್ಕೋದಕ್ಕೆ ಮೊದಲು ಈ ಸ್ಪೆಷಲ್ ಮಕ್ಕಳನ್ನ ಭೇಟಿ ಮಾಡಿದ್ನಲ್ಲ, ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ತಾನೆ. ಅಮೆರಿಕನ್ ಬಂದಮೇಲೂ ಅದನ್ನ ಕಂಟಿನ್ಯೂ ಮಾಡಿದೆ. ತುಂಬ ಜನ ಇವನ್ ವಿಜುವಲಿ ಇಂಪೇರ್ಡ್ ಸ್ಪೆಷಲ್ ಮಕ್ಕಳನ್ನ ಅಮೆರಿಕಾಗೂ ಕರ್ಕೊಂಡು ಹೋಗಿದ್ದೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಸೋಕ್ಕೆ. ಇಲ್ಲಿ ಮಾಡಬೇಕಾದ್ರೆ ಸ್ಪಾನ್ಸರ್ಶಿಪ್ದು ಅವಾಗೆಲ್ಲ ಪುಟ್ಟದು 2,000-3,000 ಎಲ್ಲ ಸ್ಪಾನ್ಸರ್ಶಿಪ್ ತೊಗೊಂಡು ರವೀಂದ್ರ ಕಲಾಕ್ಷೇತ್ರದಲ್ಲಿ ಚೌಡಯ್ಯಲ್ಲೆಲ್ಲ ಮಾಡ್ತಾ ಬಂದ. ಆವಾಗ ನಂಗೆ ದೊಡ್ಡ ಸ್ಪಾನ್ಸರ್ಸ್ ಲೈಕ್ ಸಂತೂರು, ಅವರು ಮೈಸೂರು ಸ್ಯಾಂಡಲು, ಮೈಸೂರು ಸಿಲ್ಕ್ ಅವ್ರಲ್ಲ ಆವಾಗಲೇ 15 ವರ್ಷದ ಹಿಂದಿಂದಾನೇ ಸ್ಪಾನ್ಸರ್ಶಿಪ್ ಕೊಡೋಕ್ಕೆ ಶುರು ಮಾಡಿದ್ರು. ಏನು ಮಾಡ್ತಿದ್ದೆ ನಾನು ಇವೆಂಟ್ಸು ಸ್ಪೆಷಲಿ ಅಂತ ಹೇಳಿದ್ರೆ, ಸಾಮಾಜಿಕ ಜವಾಬ್ದಾರಿಯುತವಾದಂಥದ್ದು. ಅಂದರೆ ಈ ಸ್ಪೆಷಲ್ ಮಕ್ಕಳನ್ನ ವೇದಿಕೆ ಮೇಲೆ ಮಾಡೆಲ್ಸ್ ಜೊತೆ ವಾಕ್ ಮಾಡಿಸ್ಬೇಕು. ಅಂದರೆ ಈ ಮಾಡೆಲ್ಸು ನಾವು ಸಮಾಜದಲ್ಲಿ ನಾವು ಹೈಯರ್ ಲೆವೆಲ್ಲು ಅಥವಾ ಈ ಮಕ್ಕಳು ಲೋವರ್ ಲೆವೆಲ್ ಅಂತಲ್ಲ, ಇಬ್ರಿಗೂ ಬ್ರಿಡ್ಜ್ ಬಿಟ್ವೀನ್ ಥರ
ಅವ್ರನ್ನ ಮುಟ್ಕೊಳ್ಳೋ ಕೆಲಸನೂ ಇವ್ರು ಮಾಡಬೇಕು. ಅವಾಗ ಏನಾಗಿತ್ತು, HIV ಇದೆಲ್ಲ ಪೀಕಲ್ಲಿತ್ತು 90s, 20s. ಸೊ ಆವಾಗ ಈ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಆ ಮಕ್ಕಳ ಜೊತೆ ಈ ಮಾಡೆಲ್ಸು ಒನ್ ಡೇ ಹೋಗಿ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರ ಜೊತೇಲಿದ್ದು ಅವ್ರಿಗೆ ಮೇಕಪ್ ಮಾಡಿ ಡ್ರೆಸ್ ಮಾಡಿ ಎಲ್ಲ ಮಾಡೋದಕ್ಕೆ ಮಾರ್ಕ್ಸ್ ಅಂತ ಕೊಡ್ತಿದ್ದೆ. ಸೊ ಮಿಸ್ ಕರ್ನಾಟಕದು ಒಂದು ಬ್ರ್ಯಾಂಡ್ ನೇಮು ನಾನು ರಿಜಿಸ್ಟರ್ ಮಾಡಿಟ್ಬಿಟ್ಟಿದ್ದೆ. ಮಿಸ್ ಕರ್ನಾಟಕ ನಾನೇ ಮಾಡ್ತಾಯಿದ್ದೆ ಇವೆಂಟ್ ಯಾವಾಗಲೂ ಮಾಡಿಸೋದು. ಸೊ ಆ ರೀತಿ ಇವೆಂಟ್ಗಳನ್ನ ಮಾಡ್ತಾ ಇಟ್ ಬಿಕೇಮ್ ಸೋ ಸಕ್ಸಸ್ಫುಲ್. ಐ ಯೂಸ್ ಟು ಮೇಕ್ ಮನಿ ಥ್ರೂ ದಟ್, ಬಿಕಾಸ್ ಅದರಲ್ಲೇ ವೇದಿಕೆ ಮೇಲೆ ಚಾರಿಟಿಗೂ ಕೊಟ್ಬಿಡ್ತಾ ಇದ್ವಿ. ಆಮೇಲೆ ಮಕ್ಕಳ ಎಜುಕೇಷನ್ಗೆ, ಹೆಲ್ತ್ಗೆ ಸಪೋರ್ಟ್ ಮಾಡ್ತಾ ಹೋದ್ವಿ. ಅದೇ ಟೈಮಲ್ಲಿ ರೆಹಮಾನ್ ಶೋ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ನಾನು ಅಮೇರಿಕಾಗೆ ಹೋದಾಗ ಒಂದು ಮೈ ಗಾಡ್ ಪೇರೆಂಟ್ಸ್ ರವಿ ರಾಜಗೋಪಾಲ್, ಗಾಯತ್ರಿ ರವಿ ಅಂತ, ದೇ ಅಡಾಪ್ಟೆಡ್ ಮಿ. ಅಂದರೆ ದೇವ್ರ ಮುಂದೆ ನಮ್ಮಲ್ಲಿ ಒಂದು ಸಮಾಶ್ರಯಣ ಅಂತ ಮಾಡಿ ತೊಗೊಳ್ತೀವಿ. ಅಂದರೆ ಅವ್ರ ಮನೆಗೆ ಅಂತ ನನ್ನನ್ನು ದೇ ಲೈಕ್ಡ್ ಮೀ, ಸೊ ದೇ ಅಡಾಪ್ಟೆಡ್ ಮೀ. ಸೊ ಅವರು ಈ ಶೋ ನಾನು ಮಾಡಬೇಕು ಅಂತ ಗಲಾಟೆ ಮಾಡಿದಾಗ ಹಿ ಸೆಡ್ ಓಕೆ, ವಿಲ್ ಆರ್ಗನೈಸ್. ಬಿಕಾಸ್ ರೆಹಮಾನ್ ಶೋ ಮಾಡೋದು ಎಷ್ಟು ದೊಡ್ಡದು. ನಾನೇನೋ ಇಲ್ಲಿ ಯಾವುದೋ ಚಿಕ್ಕ ಶೋಗಳನ್ನ ಇವೆಂಟ್ಗಳನ್ನ ಮಾಡ್ತಾಯಿದ್ದೆ. ರೆಹಮಾನ್ದಕ್ಕೆ ಹೋಗಿ ನಾವು 3 ಕೋಟಿ ರೂಪಾಯಿ ಆವಾಗಲೇ ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡು. 2005. ಓ ಮೈ ಗಾಡ್. 21 years. ಯು ವರ್ ಜಸ್ಟ್ 21? ಅಲ್ಲ, ಅದಾಗಿ 21 years. ನಾನು ಐ ವಾಸ್ 20, ನಾನೆಷ್ಟು 23 year-old ರೂಪಾ ಎಕ್ಸ್ಪ್ಲೋರಿಂಗ್ ಅ ಬಿಗ್ ಓಷನ್ ವಿತ್ ಅ ಬಿಗ್ ಮ್ಯಾನ್. ಅಂದರೆ ಅದೂ ಅಷ್ಟೇ, ದೇವರು ಪುಷ್ ಮಾಡ್ಕೊಂಡು ಹೋದರು ಅದು ಮಾಡಬೇಕು ಅಂತ. ಸೊ ಅವಾಗ ಗೊತ್ತಾ, 23-25 yearsಲ್ಲೆಲ್ಲ ನಮಗೇನಂದರೆ ಮೈಂಡು ಹೇಳ್ದಂಗೆ ಯಾರೋ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿಬಿಡ್ಬೇಕು ಅನ್ನೋದು ರೈಟ್ ಏಜ್ ಇರುತ್ತೆ, ಅಥವಾ ಮನೇಲಿ ಬೈತಿರ್ತಾರೆ ಮದುವೆ ಮಾಡ್ಕೊತ. ಬಟ್ ನಾನು ಒಂದೊಂದೇ ಇವೆಂಟ್ ಮಾಡೋಕ್ಕೆ ಹೋದಾಗಲೂ ಐ ಡೋಂಟ್ ನೋ, ರೆಹಮಾನ್ದನ್ನು ಯಾರೋ ಬಂದು ನನಗೆ ಹೇಳಿದ್ರು, ನೋಡಿ ರೆಹಮಾನ್ದು ಡೇಟ್ಸ್ ಇದೆ, ನೀವು ಮಾಡ್ತೀರಾ ಅಂತ, ಯಾರೋ ದುಬೈಯಿಂದ. ಆವಾಗ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಪ್ರೋಗ್ರಾಮು ವರ್ಲ್ಡ್ ವೈಡ್ ಮಾಡ್ತಾಯಿದ್ದೆ. ಅವಾಗ ಹೀಗೆ ಕಾಂಟ್ಯಾಕ್ಟಿಗೆ ಬಂದಾಗ ಯಾರೋ ಆರ್ಗನೈಸರ್ಸು ದೇ ಟೋಲ್ಡ್ ಮಿ. ಅವಾಗ 3 crores ಅನ್ನೋದೆಲ್ಲ ಇಟ್ಸ್ ಅ ಬಿಗ್ ಮನಿ. ಬಟ್ ರೆಹಮಾನ್ ಶೋ ಮಾಡಿದಾಗ ನಮಗೆ ಚಾರಿಟಿಗೆ ಫಂಡ್ ರೈಸೂ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರಲ್ಲಿ, ಬೇರೆಯವ್ರಿಗೂ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಅದನ್ನ ಮಾಡ್ಕೊಂಡಿತ್ತು. ಫಸ್ಟ್ ಟೈಮ್ ಹೆಂಗೆ ಮೀಟ್ ಮಾಡಿದ್ರಿ? ವಾಟ್ ವಾಸ್ ವಿ ವೆಂಟ್ ಟು ಮುಂಬೈ ಎಲ್ಲ. ರವಿ ಮತ್ತು ನಾನು ಮುಂಬೈಗೆ ಹೋದ್ವಿ ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ ಅಂತ. ಹಿ ಸ್ಪೋಕ್ ವೆರಿ ವೆಲ್. ಯಾವುದೋ ಒಂದು ಸ್ಟುಡಿಯೋಗೆ ಹೋಗಿದ್ವಿ, ಅಲ್ಲೆಲ್ಲೋ ರೆಕಾರ್ಡಿಂಗ್ ಸ್ಟುಡಿಯೋ. ಅವ್ರು ಅದೇ ದುಡ್ಡು ಕೊಟ್ಟರೆ ಇನ್ನೇನು ಪ್ರಶ್ನೆಗಳಿರಲ್ಲ. ಬಟ್ ಹೀ ಸೆಡ್ ವಿಚ್ ಡೇಟ್, ಹೌ ಡು ವಿ ಆರ್ಗನೈಸ್ ಇಟ್, ಅದೆಲ್ಲ ಬರುತ್ತೆ. ಅದರ್ವೈಸ್ ಆ್ಯಸ್ ಅ ಪರ್ಸನ್ ಹಿ ವಾಸ್ ರಿಯಲಿ ಗುಡ್. ಆವಾಗ ಅವರೆಲ್ಲ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ರಲ್ಲ ಮುಂಚೆ. ದಿಲೀಪ್ ಅಂತ ಹೌದು. ಅವ್ರ ಹೆಸರು ಹೇಗೆ ಅವ್ರ ಅಮ್ಮ ಇಟ್ಟರು, ಅಲ್ಲಾ ರಖಾ ರೆಹಮಾನ್ ಅನ್ನೋದು, ರೆಹಮಾನ್ ಅದು ಹೇಳಿದ್ರು ಅನ್ಸುತ್ತೆ. ಏನೋ ಹುಷಾರಿರಲಿಲ್ಲ, ಆಮೇಲೆ ದೇವ್ರ ಅವ್ರ ಅಮ್ಮನ ಕನ್ಸಲ್ಲಿ ಬಂದು ಈ ರೀತಿ ಹೇಳಿದ್ರು ಇಡು ಅಂತ, ಅದಕ್ಕೆ ನನ್ನ ಹೆಸರು ನಿಂಗೆ ಬದಲಾಯಿಸಿದ್ರು ಅಂತ. ಮತ್ತು ಹಿ ವರ್ಕ್ಡ್ ವಿತ್ ಸೋ ಮೆನಿ ಮ್ಯೂಸಿಕ್ ಡೈರೆಕ್ಟರ್ಸ್, ಹಂಸಲೇಖ ಸರ್ ಜೊತೆ ಎಲ್ಲ, ಅದೆಲ್ಲ ಜ್ಞಾಪಿಸ್ಕೊಂಡ್ರು. ಆಮೇಲೆ ಅವ್ರನ್ನ ಇಲ್ಲಿ ಕರ್ಕೊಂಬಂದಾಗಲೂ ಅಷ್ಟೇ ಫಸ್ಟ್ ದರ್ಗಾಗೆ ಹೋಗಬೇಕು ಅಂತ ವಿಸಿಟ್ ಮಾಡಿಸಿದ್ರು. ನಾವು ಎಲ್ಲ ಹೋದ್ವಿ. ಹಿ ವಾಂಟೆಡ್ ಟು ವಿಸಿಟ್ ದಟ್ ಮಾರ್ಕೆಟ್ ಹತ್ರ ಇರೋದು ದರ್ಗಾಗೆ ಹೋಗಿ ಅವರು ರೋಡಲ್ಲಿ ಹೋಗೋರ್ಲ ರೆಹಮಾನ್ ಆಯಾರೆ ಅಂತ ಅವ್ರಿಗೆಲ್ಲ ಜನಗಳಿಗೆ ಆಶ್ಚರ್ಯ. ನಾವೆಲ್ಲೂ ಇನ್ಫಾರ್ಮ್ ಮಾಡಿದೆ, ಹಾಗೆ ಕರ್ಕೊಂಡು ಹೋದ್ವಿ. ಅವ್ರು ಅಲ್ಲಿದ್ದೆಲ್ಲ ಏನೋ ಪೂಜೆ ಮಾಡ್ಕೊಂಡು ಬಂದರು. ಬಟ್ ಆಲ್ವೇಸ್ ಹಿ ಯೂಸ್ ಟು ಡಿಸ್ಕಸ್ ಅಬೌಟ್ ಭಗವದ್ಗೀತಾ ತುಂಬ ಚೆನ್ನಾಗಿ. ಲೈಕ್ ನಂಗೆ ಅನ್ನಿಸ್ತು ಅವ್ರಿಗೆಲ್ಲ ಇದ್ದೇ ಇರತ್ತೆ ಈ ಫೌಂಡೇಶನಲ್ಲಿ. ಬಿಕಾಸ್ ಹೆಸರು ಬದಲಾಯಿಸ್ಕೊಂಡ್ರು ಅಥವಾ ಇದಕ್ಕೆ ಅಂತಲ್ಲ, ಎಲ್ಲ ಧರ್ಮದವ್ರಿಗೂ ನಿಜವಾದ ಸ್ಪಿರಿಚುಯಾಲಿಟಿ ಇರೋರಿಗೆ ನಾವುಗಳು ಈಗೆಲ್ಲ ಓದೋ ರೀತಿ ಅವರು ಎಲ್ಲ ಓದ್ತಾರೆ. ಸೊ ಅವರು ಭಗವದ್ಗೀತೆದೊಂದು ಫಿಲಮ್ ಮಾಡಿ ಅಂತ ಪಾಪ ಆವಾಗಲೇ ಹೇಳಿದರು ನನಗೆ, ಐ ಡೂ ದ ಮ್ಯೂಸಿಕ್. ಏನಾಯಿತು, ನಮ್ಮದು ರೆಹಮಾನ್ ಶೋ ಇಲ್ಲಿ ಮಾಡಿದಾಗ ತುಂಬ ಜೋರು ಮಳೆ ಬಂದ್ಬಿಡ್ತು. ಸ್ಟೇಜ್ ಎಲ್ಲ ಬಿದೋಗಿ, ಡೆಕೋರೇಟಿವ್ ಐಟಮ್ಸ್ ಎಲ್ಲ ಬಿದೋಗಿ, ದೊಡ್ಡ ಚಂಡಮಾರುತ ಥರ ಗಾಳಿ ಬೀಸಿ ಸ್ಟೇಜೇ ಡುಪ್ಪಕ್ಕಂದು ಬಿದೋಯ್ತು. ಅಷ್ಟು ನಾವೇನಂದರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕೇರಳದಿಂದ ತರಿಸಿ, ಅದೆಲ್ಲ ಗೊತ್ತಲ್ಲ, ಸುಮ್ಮನೆ ಸ್ಟೇಜಲ್ಲಿ ಅವ್ರು ಮಾಡಲ್ಲ. ಸ್ಟೇಜ್ ಮೇಲೆ 120 ಜನ ನಿಂತಿರ್ತಾರೆ. ಅವ್ರು ಕೋರಸ್ ಹಾಡೋರು, ಈ ಸಿಂಗರ್ಸು, ಅದು ಇದೆಲ್ಲ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡಿದ್ದು ನಾನು. ಆವಾಗ ಜೋರು ಮಳೆ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಫಸ್ಟ್ ಫೋಟೋ ಅದು ಕಿತ್ತೋಗಿರೋದು ಅಲ್ಲೇನೇನೋ ಕಾಣುತ್ತೆ ಸ್ಟೇಜ್ ಆ ಥರ ಎಲ್ಲ. ವಾಟ್ ವಾಸ್ ನಿಮ್ಮೆಲ್ಲರ ರಿಯಾಕ್ಷನ್? ಅಂದರೆ ಫುಲ್ ಶೋ ಆಬ್ವಿಯಸ್ಲಿ ಆಗಲಿಲ್ಲ. ಇಲ್ಲ, ಆವಾಗಲೇ ಹಿ ಟೋಲ್ಡ್ ಮಿ, ಇಫ್ ಯು ವಾಂಟ್ ಟು ಮೇಕ್ ಅ ಫಿಲಮ್ ಅದಕ್ಕೆ ನಾನು ಮಾಡಿಕೊಡ್ತೀನಿ ಮ್ಯೂಸಿಕ್ಕು ಅಂತ ಆವಾಗ ಹೇಳಿದ್ರು. ಬಟ್ ಆವಾಗ ಏನಾಯಿತು, ನಮಗೆ ಇದೆಲ್ಲ ಇವೆಂಟ್ ಮಾಡಿ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದಕ್ಕೇ ಆಮೇಲೆ ಏನಾಯಿತು, ಎಲ್ಲ ಗೇಟ್ಗಳಲ್ಲಿ ಈ ಪೊಲೀಸ್ನವರೆಲ್ಲ ಫ್ರೀ ಬಿಡೋಕ್ಕೆ ಶುರು ಮಾಡಿಬಿಟ್ರು ಜನನ. ನಾನು ಯಾವ ಗೇಟ್ಗೆ ಹೋಗಿ ಹೆಂಗೆ ಸ್ಟಾಪ್ ಮಾಡಲಿ?
ಅಯ್ಯೋ. ಇವೆಂಟ್ ಮಾಡಿದ್ರೆ ಹಾಗೆ ಕಷ್ಟ. ಆಮೇಲೆ ಇವೆಂಟಲ್ಲಿ ಇಷ್ಟು ಟ್ಯಾಕ್ಸ್ ಕಟ್ಬಿಟ್ಟೆ ನೀವು ಟಿಕೆಟ್ಗಳನ್ನ ಕೊಡಬೇಕು ಅನ್ನೋದಿರುತ್ತೆ. ಬಟ್ ಇವರೇ ಬಂದ್ಬಿಟ್ಟು ನಮ್ಗೆಲ್ರೂ ನಮಗೆ ಫ್ರೀ ಟಿಕೆಟ್ ಕೊಡಿ, ಕಾಂಪ್ಲಿಮೆಂಟ್ರಿ ಟಿಕೆಟ್ ಕೊಡಿ ಅಂತಾರೆ. ಕಾಂಪ್ಲಿಮೆಂಟ್ರಿ ಟಿಕೆಟ್ಗೂ ನಾವು ಟ್ಯಾಕ್ಸ್ ಕಟ್ಟಿ ಇವ್ರಿಗೆ ಕಾಂಪ್ಲಿಮೆಂಟ್ರಿ ಕೊಡಬೇಕು ಅಂತಾರೆ ಆಫೀಸರ್ಸು. ಅದೆಲ್ಲ ತುಂಬ ಕಷ್ಟ. ಆಮೇಲೆ ಒಂದು 15 ಪರ್ಮಿಷನ್ ತೊಗೋಬೇಕಾಗಿತ್ತು. ಅದೇನೋ ಅಂಡರ್ಗ್ರೌಂಡ್ದು ಮತ್ತು ಇದ್ರದ್ದು ಮೆಡಿಕಲ್ದು ಎವ್ರಿಥಿಂಗ್. ನನಗೆ ನಾಳೆ ಶೋ ಅಂದರೆ ಕಾರ್ಪೊರೇಷನಲ್ಲಿ ಇವತ್ತು ರಾತ್ರಿ ಕೊಟ್ಟಿದ್ದಾರೆ ಪರ್ಮಿಷನ್. ನಾಳೆ ಹೆಂಗೆ ಆರ್ಗನೈಸ್ ಮಾಡಲಿ ನಾನೆಲ್ಲ, ಅಂದರೆ ದುಡ್ಡು ಕೊಡಲಿ ಅಂತ. ಈ ಥರ ಎಲ್ಲ ತುಂಬ ಕಡೆ ಪ್ರಾಬ್ಲಮ್ಗಳಿರುತ್ತೆ. ಡೈರೆಕ್ಟ್ಲಿ ಐ ಆಮ್ ಟೆಲ್ಲಿಂಗ್, ದಟ್ಸ್ ಓಕೆ. ಅದೆಲ್ಲ ನನ್ನ ರಜನಿಕಾಂತ್ ಅವ್ರದ್ದೊಂದು ಇದೇ ಥರ ಫಿಲಮ್ ಬಂದಿತ್ತು. ಅವರು ಪರ್ಮಿಷನ್ ಒಂದು ಸ್ಕೂಲ್ ಮಾಡಬೇಕು ಅನ್ನೋ ಪರ್ಮಿಷನ್ ತೊಗೊಳಕ್ಕೇ ಅವರು ಬಿದೋಗ್ತಾರೆ ಲೈಫಲ್ಲಿ, ಎಷ್ಟು ಕಷ್ಟ ಆಗುತ್ತೆ ಅಂತ. ಆ ಥರ ಅಷ್ಟು ಕಷ್ಟಗಳು. ನಾವೇನೋ ಒಂದು ಒಳ್ಳೇದು ಮಾಡ್ತೀವಿ ಚಾರಿಟಿಗೋಸ್ಕರ ಅಂತಂದ್ರೂ ವಿತೌಟ್ ಅವರ್ ಪರ್ಮಿಷನ್ ಎಲ್ಲ ಗೇಟಲ್ಲೂ ಫ್ರೀ ಬಿಟ್ಬಿಟ್ರು ಜನನ. ವಾಟ್ ಡಿಡ್ ಯು ಲರ್ನ್ ಫ್ರಮ್ ದ್ಯಾಟ್ ಇನ್ಸಿಡೆಂಟ್? ಅಂದರೆ ಎವ್ರಿ ಸ್ಟೆಪ್ಪಲ್ಲಿ ನಾವು ಜೀವನ ಪಾಠ ಕಲಿತಾನೇ ಹೋಗ್ತೀವಲ್ಲ. ಬಟ್ ಇಟ್ ವಾಸ್ ಅ ಹ್ಯೂಜ್ ಪಾಠ. ಅಷ್ಟು ಕೋಟಿ ಇನ್ವೆಸ್ಟ್ ಮಾಡಿದಾಗ ಅಂದರೆ ಅದು ನಾವು ಲೋನ್ ತೊಗೊಂಡೇ ಮಾಡಿದ್ದು. ಹೌದು, ಇಟ್ ಡಿಡ್. ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನಗೆ ಸಾಕಪ್ಪ ಜೀವನ, ದೇವ್ರು ಊಟ ಮಾಡೋಕ್ಕೆ ಕೊಟ್ಟಿದ್ದಾನೆ, ನಾನು ಊಟ ಮಾಡ್ಕೊಂಡಿರ್ತೀನಿ ಅಂತ ಹಿಂಗೆ ಸೆಟ್ಲ್ ಆಗಿಬಿಡೋರು. ನಾನು ತಿರ್ಗಾ ವಾಪಸ್ ಬರ್ತೀನಿ ಅಂತ ಆ ಚಾಲೆಂಜ್ ತೊಗೊಂಡು ಬರೋದಿದೆಯಲ್ಲ. ಬಟ್ ಮೈ ಡ್ಯಾಡ್ ಅಂದರೆ ಮೈ ಗುರು ರವಿ ರಾಜಗೋಪಾಲ್ ಅವರನ್ನ ಹೀ ಸಪೋರ್ಟೆಡ್ ಮೀ ಸೋ ಮಚ್. ಫೈನಾನ್ಷಿಯಲಿನೂ ಪಾಪ ಅವರೇ ಬಂದು ಇದೆಲ್ಲ ಸಪೋರ್ಟ್ ಮಾಡಿದರು. ಅವರೆಲ್ಲ ನಂಗೆ ಮಾನಸಿಕವಾಗಿ ದೆನ್ ದೇ ಟಾಟ್ ಮೀ. ಅಂದರೆ ಮೊದಲಿಂದ ನಂಗೆ ಹೇಳ್ಕೊಡ್ತಿದ್ರು ಭಗವದ್ಗೀತಾ, ಕರ್ಮ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ. ಹೌ ಕರ್ಮ ನಿನಗೆ ನೀನು ಮಾಡಲೇಬೇಕು ಅನ್ನೋದನ್ನು ಮಾಡಲೇಬೇಕು. ಯು ಕೆನಾಟ್ ಎಸ್ಕೇಪ್. ಅದು ನಿನ್ನ ಬೀಳಿಸ್ಲೂಬಹುದು, ಎತ್ತಲೂಬಹುದು. ಆವಾಗ ನಾನು ಮಾಡಿಬಿಟ್ಟೆ ಮುಂದಕ್ಕೆ ಹೋಗಬೇಕಲ್ಲ. ಸೊ ಒಂದು ಹಿಂಗಾಯಿತು, ಒಂದು ಯುದ್ಧದಲ್ಲಿ ಸೋತೋದೆ ಅಂತ ಅಂದ್ಬಿಟ್ಟು ನಾನು ಮನೆಗೆ ಓಡೋಗೋಕ್ಕಾಗಲ್ಲ. ಇನ್ನೊಂದು ಯುದ್ಧಕ್ಕೆ ಪ್ರಿಪೇರ್ ಆಗಬೇಕು. Wake up to fresh ideas. Repose. ಸೊ ಈ ಥರ ಮಾತುಗಳು ಹೇಳಿ ಮಾರ್ಗದರ್ಶನ ಕೊಟ್ಟು ಹೌದೌದು, ಹೆಂಗೆ ದುಡಿಬೇಕು ನಿರಂತರವಾಗಿ ಅನ್ನೋದು. ಸದ್ಯ ಚಿಕ್ಕ ವಯಸ್ಸಿಂದ ನನ್ನ ಹತ್ರ ಅದು ಬಂದಿತ್ತು ಬುದ್ಧಿ, ನಿರಂತರವಾಗಿ ದುಡಿತಿರ್ಬೇಕು ಅಂತ. ಪ್ರಾಫಿಟ್ಟೇ ಬರುತ್ತೆ ಅನ್ನೋದು ನೋಡೋದಕ್ಕೆ ಇವಾಗ ಬೇರೆ ಕಂಟ್ರೀಸಲ್ಲಿ ಮಾಡಿದ್ವಿ, ಅದು ಪ್ರಾಫಿಟ್ ಬಂತು. ನಮ್ಮ ಕಂಟ್ರಿನಲ್ಲೇ, ನನ್ನ ದೇಶದಲ್ಲಿ ನಾನು ಆಸೆ ಪಟ್ಟು ಮಾಡ್ತಿರ್ತೀನಲ್ವಾ. ಸೊ ಬೇರೆ ದೇಶದಲ್ಲಿ ನಾನು ಮಾಡಿದಾಗ, ಈಗ ಯುರೋಪಲ್ಲಿ ಲಂಡನಲ್ಲಿ ಕನ್ನಡ ಸಮ್ಮೇಳನ ಮಾಡಿದ್ವಿ, ರೆಹಮಾನ್ ಶೋನೇ ನಾನು ಬೇರೆ ಕಂಟ್ರೀಸಲ್ಲಿ ಮಾಡಿದಾಗ ಎಲ್ಲ ಕಡೆ ಪ್ರಾಫಿಟ್ ಬಂತು. ಬಿಕಾಸ್ ಅದೇನು ಗೊತ್ತಾ, ಕೂಲಾಗಿ ಆರ್ಗನೈಸ್ ಆಗುತ್ತಲ್ಲಿ. ಈ ಥರ ಹಿಂಗೆ ಆಗಲ್ಲ ಬೇರೆ ದೇಶದಲ್ಲಿ. ಎವ್ರಿಥಿಂಗ್ ವರ್ಕ್ಸ್ ಆನ್ ಪೇಪರ್ ಆ್ಯಂಡ್ ನೀಟಾಗಿ ವರ್ಕ್ ಆಗುತ್ತೆ. ಅಂದರೆ ಎಕ್ಸಾಂಪಲ್ ಕೊಡೋದಾದರೆ, ಅಂದರೆ ಅವರೆಲ್ಲ ಅಫಿಷಿಯಲಿ ನೀಟಾಗಿ ಆಡಿಟೋರಿಯಮಲ್ಲಿ ಹಿಂಗೆ ಆಗಬೇಕು, ಎಂಟ್ರಿ ಇಷ್ಟೇ ಜನನ ಬಿಡಬೇಕು, ಇಷ್ಟೇ ಟಿಕೆಟು, ಆ ಥರ ಎಲ್ಲ ನೀಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿನ ಥರ ಜನ ಸರ್ ಒಂಚೂರು ಒಳಗೆ ಬಿಟ್ಬಿಡಿ ಅಂದರೆ ಸುಮ್ಮನೆ ಬಿಟ್ಬಿಡೋದು, ಅಥವಾ ಗೇಟಲ್ಲಿ 100 ರೂಪಾಯಿ ತೊಗೊಂಡು ಒಳಗೆ ಬಿಟ್ಟಿದ್ದಾರೆ. ಅದನ್ನು ನಮಗೂ ಕೊಡೋಲ್ಲ. ನಮ್ಮ ಇವೆಂಟಲ್ಲಿ ಅವ್ರು ದುಡ್ಡು ಮಾಡ್ಕೊಳ್ಳೋ ಥರ. ಈ ಥರ ಒಂದು ದೊಡ್ಡ ಕಥೆಗಳು. ಟುಡೇ ವೆನ್ ಯು ಲುಕ್ ಬ್ಯಾಕ್, ಸ್ಟೀವ್ ಜಾಬ್ಸ್ ಒಂದು ಕಡೆ ಹೇಳ್ತಾರೆ, ಯು ಕ್ಯಾನ್ ನೆವರ್ ಲುಕ್ ಫಾರ್ವರ್ಡ್ ಆ್ಯಂಡ್ ಕನೆಕ್ಟ್ ದ ಡಾಟ್ಸ್, ಯು ಹ್ಯಾವ್ ಟು ಆಲ್ವೇಸ್ ಲುಕ್ ಬ್ಯಾಕ್ವರ್ಡ್ಸ್ ಆ್ಯಂಡ್ ಕನೆಕ್ಟ್ ದ ಡಾಟ್ಸ್ ಅಂತ. ಹೌ ಆರ್ ಯು ಕನೆಕ್ಟಿಂಗ್ ದೀಸ್ ಡಾಟ್ಸ್ ಟು ವೇರ್ ಯು ಆರ್ ಟುಡೇ? ನನಗೆಲ್ಲ ಆ ಟೆಂಪ್ರರಿಲಿ ನಾವು ಬಿದೋಗ್ತೀವಿ, ಆ ಟೆಂಪ್ರರಿ ಸಿಚುವೇಷನಲ್ಲಿ. ಬಟ್ ತಿರ್ಗಾ ದೇವ್ರ ಪೂಜೆ ಮಾಡೋಕ್ಕೆ ಶುರು ಮಾಡಿದಾಗ ದೇವ್ರು ಹೇಳ್ತಾರೆ, ಗೆಟಪ್, ಇಷ್ಟೇ ಎಲ್ಲ ಮುಗಿದ್ರೆ ಇನ್ನೂ ಮೊದಲನೇ ಹೆಜ್ಜೆಲ್ಲಿ ಬಿದ್ದಿದ್ಯಾ, ಇನ್ನೂ 10 ಹೆಜ್ಜೆ ಬಿದ್ದು ಮುಂದಕ್ಕೆ ಹೋಗಬೇಕು. ಸೊ ಇಷ್ಟಕ್ಕೆ ಮುಗಿಯಲ್ಲ ನಿನ್ನ ಲೈಫು ಅಂತ ಪರ್ಪಸ್ ಆಫ್ ಲೈಫನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಯು ಮೆಡಿಟೇಟ್? ಆಫ್ಕೋರ್ಸ್ ಐ ಮೆಡಿಟೇಟ್, ಐ ಡೂ. ಅವಾಗಿಂದ ಪೂಜೆ ಮಾಡುವೆ, ತುಂಬ ಪೂಜೆ ಮಾಡ್ಕೊಂಬೇಕು. ನೀವು ಬಂದ ತಕ್ಷಣ ನಿಮ್ಮ ಮನೆ ದೇವ್ರ ಮನೆ ತೋರಿಸಿದ್ರಿ, ತುಂಬ ದೇವ್ರುಗಳಿದೆ, ದೊಡ್ಡ ವಿಗ್ರಹಗಳು. ಹೌದು. ದೇವಿ ಕಡೆ ವೆಂಕಟರಮಣ. ಹೌದು. ನೀವು ಹೋಮ ಎಲ್ಲ ಮಾಡ್ತೀರಾ? ಹೌದು. ಹೌ? ಅದು ಯಾವಾಗಲಿಂದನೂ ನಾನು ಕೈಲಾಸ ಮಾನಸರೋವರಕ್ಕೆ ಫಸ್ಟ್ ಟೈಮ್ ಹೋಗಬೇಕು ಅಂತ ಹೋದಾಗ, ಅಲ್ಲಿ ಕೈಲಾಸದ ಮುಂದೆ ನಾನು ಹೋಮ ಮಾಡಲೇಬೇಕು ಅಂತ ಒಂದು ಆಸೆ ಪಟ್ಕೊಂಡೆ. ಆ ಆಸೆನೂ ದೇವರೇ ನನ್ನಲ್ಲಿ ಉತ್ಪತ್ತಿ ಮಾಡಿದ್ದು. ಅದು ಕರೆಕ್ಟಾಗಿ ಅದ್ರ ಹಿಂದೆ ನವರಾತ್ರಿ ಬಂತು. ನವರಾತ್ರಿಲಿ ನಾನು ಮಲಗಿದ್ದಾಗ ದೇವಿನೇ ಬಂದ್ಬಿಟ್ಟು ನನಗೆ, ನೀನು ಹೋಮ ಮಾಡೋದು ಕಲ್ತ್ಕೊ ಅಂತ ಅವಳು ಪ್ರೇರೇಪಿಸಿದ್ಲು. ನನಗೆ ಅವಾಗ ಏನೂ ಗೊತ್ತಿರಲಿಲ್ಲ ಹೆಂಗೆ ಮಾಡಬೇಕು. ಲಾಂಗ್ ಅಗೋ, ಪ್ರಾಬಬ್ಲಿ ಒಂದು 22 ವರ್ಷದ ಹಿಂದೆ ಇರಬಹುದು.
ನಾ ಕೈಲಾಸಕ್ಕೆ ಹೋಗಿದ್ದು 2008 7-8 ಅದಕ್ಕೆ ಮುಂಚೆನ ನಮ್ಮ ಮನೇಲಿ ಅವಳು ಬಂದು ಮಾಡಿಸಿದಾಗ ಈಗ ಒಂದು ಹೇಳ್ತಾರೆ ಹೆಣ್ಮಕ್ಳು ಮಾಡಬಾರ್ದು ಅಂತ. ನಾ ಕಲಿಯಕ್ಕೆ ಹೋಗಲಿ ಯಾವುದೋ ಒಂದು ಗುರುಕುಲಕ್ಕೆ ಹೋಗ್ತೀನಿ ಅಂದರೆ ಹೆಣ್ಮಕ್ಳು ಅದು ಮುಟ್ಟಬಾರ್ದು ಇದು ಮುಟ್ಟಬಾರ್ದು, ಹಿಂಗೆ ಕೂತ್ಕೋಬೇಕು, ಹಿಂಗೆ ಮಾಡಬಾರ್ದು, ನೀನು ಜನಿವಾರ ಹಾಕ್ಕೊಳ್ಳಲ್ಲ, ನಿಂಗೆ ಸಂಧ್ಯಾವನ್ನೇ ಬರಲ್ಲ, ಇದೆಲ್ಲ ಹೇಳ್ಬಿಟ್ಟು ನಿಮ್ಮನ್ನು ಮೂಳೆಗೆ ತಳ್ಳಿಬಿಡ್ತಾರೆ. ಆದರೂ ನಾನೇ ಹೆಂಗೆ ಕಲ್ತ್ಕೊಳ್ಳೋದು, ಇದೆಲ್ಲ ಗೊಂದಲಗಳು ನನ್ನ ಹತ್ರ ಇತ್ತು. ಆದರೂ ದೇವಿ ನನಗೆ ಮಾಡು ಅಂತಿದ್ದಾಳೆ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಲಲಿತಾ ಸಹಸ್ರನಾಮ ಮಾಡ್ಕೊಂಬರ್ತಿದ್ರಿಂದ ನೀ ಮಾಡು ಅಂತ ಪ್ರೇರೇಪಿಸಿದ್ಲು ಅಂತ ನಾನೇ ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ಎಲ್ಲ ಅವಾಗೆಲ್ಲ ಹಿಂಗೆ ವೀಡಿಯೋ ಸರ್ಚ್ ಮಾಡೋಕ್ಕೂ ಫೋನಲ್ಲಿ ಇಂಟರ್ನೆಟ್ಟು ವೀಡಿಯೋ ಎಲ್ಲ ಇರಲಿಲ್ವಲ್ಲ. ಇವಾಗ ಅಟ್ಲೀಸ್ಟ್ ಏನೋ ಒಂದು ಹುಡುಕಿದ್ರೆ ಸಿಗುತ್ತೆ, ತಪ್ಪಾದರೂ ಸಿಕ್ಕತ್ತೆ ಸರಿಯಾಗಿ ಸಿಗದೆ ಹೋದ್ರೂ. ಅದನ್ನು ಋಗ್ವೇದ ಯಜುರ್ವೇದ ಸಂಹಿತೆ ಪ್ರಕಾರನೇ ನಾನು ಹೇಗೆ ಮಾಡಬೇಕು ಅನ್ನೋದು ಬುಕ್ಸನ್ನು ಹುಡುಕೊಂಡು ಹೋದೆ. ಸೊ ಅದು ಯಾಕೆಂದರೆ ಸ್ವಲ್ಪ ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಪೂರ್ತಿನೇ ನಾನು ತಪ್ಪು ಮಾಡಿದ್ರೆ ವೇಸ್ಟ್ ಆಗುತ್ತೆ. ಒಂದು ಬ್ಯಾಕ್ ಫೈರ್ದು ನಾನು ಹೆದರ್ಕೋತಿರಲಿಲ್ಲ ಅವ್ರಿಗೆ ಅಂತ ಶರಣಾಗತಿ ತೊಗೊಂಡಾಗ. ಅಟ್ಲೀಸ್ಟ್ ನಾನು ಕಲಿಬೇಕಲ್ಲ, ಒಂದು ಚಿಕ್ಕ ಹುಡುಗಿ ಪಾಠಶಾಲೆಗೆ ಹೋಗಿ ಕಲಿಯೋ ರೀತಿ ಕಲಿಬೇಕು ಅಂತಲೇ ಆವಾಗ ಸಂಹಿತೆ ಬುಕ್ಗಳನ್ನು ಹುಡುಕೊಂಡು ಹೋದೆ. ಅದರಲ್ಲಿ ಒಂದೊಂದೇ ಮಂತ್ರಗಳನ್ನು ಏನು ಕಲಿಬೇಕು, ಯಾವುದಕ್ಕೆ ಯಾವ್ಯಾವ ಗಾಯತ್ರಿ ಮಂತ್ರ ಹೇಗೆ ಆವಾಹನೆ ಮಾಡಬೇಕು ಅಂತ ಫಸ್ಟ್ ಟೈಮ್ ಮಾಡಿದಾಗಲೇ ನಾನು ಎಲ್ಲ ಕರೆಕ್ಟಾಗಿ ಮಾಡಿದೆ ಅಂತಲ್ಲ. ಆಮೇಲೆ ಆವಾಗ ಮಂತ್ರಗಳ ಉಚ್ಚಾರಣೆನೂ ಬರ್ತಿರಲಿಲ್ಲ. ಆಮೇಲೆ ಕಲಿತಾ ತುಂಬ ಚೆನ್ನಾಗಿ ಅವಳೇ ನನಗೆ ಒಂದೊಂದೇ ಪ್ರೇರೇಪಿಸಿದ್ಲು. ನಾನು ಆಮೇಲೆ ಕೈಲಾಸಕ್ಕೆ ಹೋಗೋಕ್ಕೆ ಮುಂಚೆ ಹೆಬ್ಬೂರು ಮಠದ ಸ್ವಾಮಿಗಳು, ದೊಡ್ಡ ಸ್ವಾಮಿಗಳಿದ್ರು ಆವಾಗ, ಈಗಿಲ್ಲ, ಅವ್ರ ಹತ್ರ ಹೋಗಿ ಒಂದಷ್ಟು ಪೂಜೆಗಳನ್ನ ಕಲ್ತ್ಕೊಂಡು ಆಮೇಲೆ ಅವ್ರು ನನಗೆ 2 ಶ್ರೀಚಕ್ರ ಕೊಟ್ಟರು. ಅವತ್ತಿಂದ ಶ್ರೀಚಕ್ರ ಪೂಜೆ ಮಾಡೋದನ್ನು ಕಲ್ತ್ಕೊಂಡೆ. ಹೆಂಗೆ ಮಾಡಬೇಕು, ಅಭಿಷೇಕ ಹೆಂಗೆ ಮಾಡಬೇಕು, ಷೋಡಶೋಪಚಾರ ಅಂದ್ರೇನೋ, ಅದರಲ್ಲಿ ಏನು ಪವರ್ ಇರುತ್ತೆ, ಅದನ್ನು ಹೇಗೆ ಪಡ್ಕೋಬೇಕು, ಮನುಷ್ಯನ ಜೀವನಕ್ಕೆ ಇದೆಲ್ಲ ಯಾಕೆ ಬೇಕು. ಅವರೆಲ್ಲ ಒಂದು ಬ್ಯೂಟಿಫುಲ್ಲಾಗಿ ಹೇಳಿದ್ರು, ಒಂದು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಅನ್ನೋದಲ್ಲ. ಇದನ್ನು ನನ್ನ ತಂದೆನೂ ಕೂಡ, ಅಂದರೆ ನನ್ನ ಗಾಡ್ ಫಾದರು ಕೂಡ ಯಾವಾಗಲೂ ಹೇಳ್ಕೊಡ್ತಾರೆ. ಯಾಕೆಂದರೆ ಜೀವಾತ್ಮಕ್ಕೆ ಲಿಂಗಭೇದವಿಲ್ಲ, ಜೀವಾತ್ಮಕ್ಕೆ ಭಕ್ತಿಲಾಗಲಿ ಭೇದ ಇರಲ್ಲ. ಸೊ ಯಾರು ಬೇಕಾದ್ರೂ ಆಗಿರ್ಬೋದು, ಅದು ಗಂಡಾಗಿರಲಿ ಹೆಣ್ಣಾಗಿರಲಿ, ಪರಮಪುರುಷ ಅವನೊಬ್ಬನೇ. ಸೊ ಪರಮಪುರುಷನ್ನ ನಾವೆಲ್ಲ ಹೋಗಿ ವಾಪಸ್ ಕನೆಕ್ಟ್ ಆಗ್ತೀವಿ, ಎಲ್ಲ ಜೀವಾತ್ಮ ವಾಪಸ್ ಹೋಗಿ ಪರಮಾತ್ಮನಲ್ಲೇ ಸೇರಿಕೊಳ್ತೀವಿ. ಇದು ಸಂಸಾರ ಮಾಡೋದಕ್ಕಾಗಿ ನಮಗೆಲ್ಲ ದೇಹಗಳನ್ನು ಕೊಟ್ಟಿದ್ದಾರೆ. ಅದು ಚರಾಚರದಲ್ಲಿ ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರಬಹುದು, ಎಲ್ರಿಗೂ ಒಂದೊಂದು ದೇಹನ ಕೊಡ್ತಾ ಹೋಗಿದ್ದಾರೆ. ಆದರೆ ಪೂಜೆ ಮಾಡೋದಕ್ಕೆ ಮತ್ತು ಅವನನ್ನು ಸೇರೋದಕ್ಕೆ ಎಲ್ರಿಗೂ ಹಕ್ಕಿದೆ. ಇದನ್ನು ನಾನು ಫಿಲಾಸಾಫಿಕಲಿ ಕಲಿತಾ ಹೋದ್ಮೇಲೇ ನನ್ನನ್ನು ಪ್ರೇರೇಪಿಸಿದ್ದಕ್ಕೆ ಐ ಟುಕ್ ಅಪ್ ಫಿಲಾಸಫಿನೇ ಆ್ಯಸ್ ಸಬ್ಜೆಕ್ಟ್. ಎಲ್ಲಿ ಡಾಕ್ಟ್ರೇಟ್ ಮಾಡೋಕ್ಕೆ ನಾನು MCom ಮಾಡ್ಕೊಂಡ್ಬಿಟ್ಟಿದ್ದೆ. MComಗೆ PhD ಇನ್ ಫಿಲಾಸಫಿ ಕೊಡಲ್ಲ ಅಂದರು. ತಿರ್ಗಾ ಅದಕ್ಕೆ MA ಇನ್ ಫಿಲಾಸಫಿ ಓದಿದೆ. MA ಇನ್ ಫಿಲಾಸಫಿ ಓದಿ ಆಮೇಲೆ ಇದಕ್ಕೆ ಜಾಯ್ನ್ ಆದೆ, ಡಾಕ್ಟ್ರೇಟ್ಗೆ. ಸೊ ಬ್ರಿಂಗಿಂಗ್ ಯು ಬ್ಯಾಕ್ ಟು ನಿಮ್ಮ ಹೋಮ ಮತ್ತು ಶ್ರೀಚಕ್ರ ಉಪಾಸನೆ ಎಲ್ಲ. ಇವತ್ತು ಯಾರು ಹೆಣ್ಮಕ್ಳು ನೋಡ್ತಾ ಇದ್ದಿದ್ದು, ಅವರು ಹೋಮ ಹವನ ಶುರು ಮಾಡಬೇಕಂದ್ರೆ 5 ಟಿಪ್ಸ್ ದಟ್ ಯು ವಿಲ್ ಗಿವ್. ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಸಮಾಜನ ಯಾಕೆ ಮಾಡಬೇಕು ಅನ್ನೋದು ಹೇಳ ರಶ್ಮಿಜಿ. ಎಲ್ಲರೂ ಮಾಡಲೇಬೇಕು. ಹಳೆ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಅಗ್ನಿ ಕಾರ್ಯ ನಡೀತಾನೇ ಇತ್ತು, ಪ್ರತಿನಿತ್ಯ ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯೋದು. ಬರ್ತಾ ನಾವು ಬೈಯಕ್ಕೆ ಮಾತ್ರ ವೆಸ್ಟರ್ನರ್ಸ್ನ ಬೈಕೊಂಡು, ಬ್ರಿಟಿಷರ್ಸ್ನ ಬೈಕೊಂಡು, ಇನ್ನೊಬ್ಬರನ್ನ ಬೈತಿರ್ತೀವಿ ಹೊರತು ನಾವು ವಾಪಸ್ ಆ ಪದ್ಧತಿಗಳನ್ನ ಅಳವಡಿಸ್ಕೋತಿಲ್ಲ. ದಿನನಿತ್ಯದಲ್ಲಿ ವಿ ಹವ್ ಬಿಕಮ್ ಸೋ ಬ್ಯುಸಿ ದಟ್ ಅವ್ರನ್ನ ಸುಮ್ಮನೆ ಬೈತೀವಿ, ಬಿಡ್ರಿ ಬ್ರಿಟಿಷರು ಬಂದು ನಮ್ಮನ್ನೆಲ್ಲ ಹಿಂಗೆಲ್ಲ ಕಿತ್ಕೊಂಡು ಹೊರಟೋದ್ರು, ಹಾಳು ಮಾಡಿಬಿಟ್ರು ಅಂತ. ಅವತ್ತು ಹಾಳು ಮಾಡಿದ್ರಪ್ಪ, ಇವತ್ತು ಯಾರೂ ಹಾಳು ಮಾಡ್ತಿಲ್ವಲ್ಲ, ನಮ್ಮ ಜೀವನ ನಾವು ಸರಿಪಡಿಸ್ಕೋಬೋದಲ್ವ. ಸೊ ಆಮೇಲೆ ಎಲ್ಲವನ್ನು ಕಲಿಯೋದಕ್ಕೆ ನಥಿಂಗ್ ಇಂಪಾಸಿಬಲ್. ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಅವರು ಟೈಮೇ ಇಲ್ಲ ನನಗೆ ಮಾಡೋಕ್ಕೆ ಅಂತ ಹೇಳ್ತಾರೆ. ಎಲ್ಲ ಮಾಡೋಕ್ಕೂ ಟೈಮ್ ಇದೆ, ಸಿಗಿಸ್ಕೋಬೇಕು, ಸಿಗಲ್ಲ. ನಾನು ಅದೇ ಹೇಳೋದು, 24 ಅವರ್ಸಲ್ಲಿ 8 ಅವರ್ಸ್ ಕೆಲಸ ಮಾಡಿ 8 ಅವರ್ಸ್ ನಿದ್ದೆ ಮಾಡಿದ್ರು ಇನ್ನೂ 8 ಅವರ್ಸ್ ಇರುತ್ತೆ. ಅದರಲ್ಲಿ ನೀನು ಪೂಜೆ ಎಲ್ಲ ಮಾಡೋದಕ್ಕೆ ಬರೀ 1 ಅವರ್ ಸಾಕು. ಅದು ಮನಸ್ಸು ಮಾಡಿಕೊಂಡು ನೀವು ಮಾಡಬೇಕು. ಸೊ ಅಗ್ನಿ ಕಾರ್ಯ ಮಾಡೋದು ಎಲ್ಲದಕ್ಕಿಂತ ಪರಮೋಚ್ಛವಾದ ಪೂಜೆ ಯಾಕೆ ಅಂತ ಹೇಳಿದ್ರೆ, ಪಂಚಭೂತಗಳಲ್ಲಿ ನಾವೇನೇ ಒಂದು ದೇವ್ರಿಗೆ ನೈವೇದ್ಯ ಇಟ್ಟರು, ಏನೇ ಒಂದು ಸೀರೆ ಇಟ್ಟರು ವಾಪಸ್ ನಾವು ತೊಗೊಂಡ್ಬಿಡ್ತೀವಿ. ಅಗ್ನಿಗೆ ಹಾಕಿದ್ದು ವಾಪಸ್ ಎತ್ಕೊಳ್ಳೋಕ್ಕಾಗಲ್ಲ. ಅದು ಡೈರೆಕ್ಟ್ ಪರಮಾತ್ಮನಿಗೆ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ನಮ್ಮ ಜೀವಾತ್ಮ ಸಿಂಬಾಲಿಕಲಿ ಕೂಡ ನಾವು ಅಗ್ನಿಗೆ ತೋರಿಸ್ತೀವಲ್ಲ. ಸೊ ನಮ್ಮಲ್ಲಿರುವ ಅಗ್ನಿ ತತ್ವೇ, ಅಗ್ನಿ ಚೈತನ್ಯವೇ ನಾವೆಲ್ಲ ಕಡೆ ಓಡಾಡೋಕ್ಕೆ, ಎದ್ದು ಓಡಾಡೋಕ್ಕೆ, ಎಲ್ಲ ವರ್ಕ್ ಆಗೋದಕ್ಕೆಲ್ಲದಕ್ಕೂ ಆಗೋದು. ಆಮೇಲೆ ಅಗ್ನಿ ಕಾರ್ಯ ಹಳೇ ಕಾಲದಿಂದ ಋಷಿಮುನಿಗಳು ಎಲ್ಲ ಯುಗಗಳಿಂದನೂ ಮಾಡ್ಕೊಂಬರ್ತಿದ್ರು. ಏನೇ ಅವ್ರು ಕೂತು ಜಪ ತಪ ಮಾಡಿದ್ರು ಫೈನಲಿ ಯಜ್ಞಯಾಗಗಳನ್ನು ಮಾಡೋರು, ನಮಗಿದು ಬೇಕು ಅನ್ನೋದು. ಸೊ ದೇವರು ನಿಮಗೆ
ಮೋಕ್ಷಕ್ಕೂ ಹೇಳಿದಾನೆ ಅಗ್ನಿ ಕಾರ್ಯ ಮಾಡು ಅಂತ, ನಿನ್ನ ವಾಂಛಿತಾರ್ಥ ಸಿದ್ಧಿಗಳಿಗೂ ಹೇಳಿದ್ದಾನೆ. ಏನನ್ನು ಬೇಕಾದ್ರೂ ರಾಜಮಹಾರಾಜರು ಕೂಡ ಯಜ್ಞಯಾಗಗಳನ್ನು ಮಾಡಿ ತಮಗೆ ಏನು ಬೇಕೋ ಅದನ್ನ ದೇವರಿಂದ ಪಡ್ಕೊಳ್ತಿದ್ರು. ಸೊ ಯಾವುದಕ್ಕೆ ಬೇಕಾದ್ರೂ ಮಾಡ್ಬೋದು. ಚತುರ್ವಿಧ ಪುರುಷಾರ್ಥಗಳಲ್ಲಿ ಅವರು ಏನನ್ನು ಪಡ್ಕೊಳಕ್ಕೆ ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಮಾಡಬೇಕು ಮತ್ತು ಕಲಿಬೇಕು. ಕಲಿಯದೆ ಇವಾಗ ಒಂದಷ್ಟು ಜನ ಚಿಕ್ಕದು ಮಾಡ್ಕೊಳ್ತಾರೆ ಹೋಮ ಹವನಗಳನ್ನೆಲ್ಲ. ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇರಬೇಕು. ಯಾಕೆಂದರೆ ದೇವ್ರನ್ನ ಹೆಂಗೆ ಆವಾಹನೆ ಮಾಡ್ತೀವಿ, ಕೂಡಿಸ್ತೀವಿ, ದಿಗ್ಬಂಧನ ಮಾಡ್ತೀವಿ. ಅಸ್ಯ ಪ್ರಾಣಾಹ ಯ ಪ್ರಾಣಾಹ ಜೀವಾಯ ಸ್ಥಿತಃ, ನಂದು ಅವ್ರದ್ದು ಜೀವಾತ್ಮನ ಹೇಗೆ ಕನೆಕ್ಟ್ ಮಾಡ್ಕೋತೀವಿ, ದೇವ್ರದ್ದು ನಮ್ಮದು. ಮತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ವಾಪಸ್ ತೊಗೊಂಡೋಗಿ ಇಡಬೇಕು. ದಿಗ್ಬಂಧನ ಅಂದರೆ ನಾವಿವಾಗ ಸಂಧ್ಯಾ ವಂದನೆ ಮಾಡಿಬಿಟ್ಟು ದಿಗ್ಬಂಧನ ಮಾಡ್ಕೊಳ್ತೀವಿ ದೇವ್ರಿಗೆ. ಅಷ್ಟದಿಕ್ಕುಗಳಿಗೂ ಪೂಜೆ ಮಾಡಿ ದೇವ್ರನ್ನ ಆವಾಹನೆ ಮಾಡಿ ಕೂಡಿಸಿ ಅವ್ರಿಗೆ ದಿಗ್ಬಂಧನ ಮಾಡಿಕೊಂಡೆ ನಾವು ನೆಕ್ಸ್ಟ್ ಕೂಡಿಸೋದು. ಅಂದರೆ ಎವ್ರಿ ದೇವರು ಸಪ್ರೇಟಾಗಿ ಕರಿತೀವಿ. ಭೂಪುರುಷ ಆವಾಹಯಾಮಿ, ಭುವಪುರುಷ ಆವಾಹಯಾಮಿ, ಸುವಪುರುಷ ಆವಾಹಯಾಮಿ ಅಂತ. ಸೊ ಪ್ರತಿಯೊಬ್ಬ ದೇವ್ರನ್ನೂ ಕೂಡಿಸಿದ್ಮೇಲೆ ಅಗ್ನಿಯಿಂದ ತಿರ್ಗಾ ವಾಪಸ್ಸು ಅಸ್ಮಾನ್ ಮೂರ್ತಿಶ್ಚ ಅಗ್ನಿಶ್ಚ ಸಕಲ ದೇವತಾನ್ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಅಂತ ವಾಪಸ್ಸಲ್ಲಿ ಕರ್ಕೊಂಡೋಗಿ ವಾಪಸ್ ಇಡ್ತೀವಿ. ಸೊ ಅದನ್ನೆಲ್ಲ ಮಾಡಿದ್ಮೇಲೆ ಶಾಂತಿ ಮಂತ್ರ ಹೇಳಬೇಕು. ಸೊ ಇದೆಲ್ಲ ಸ್ಕೂಲಲ್ಲಿ ನೀನು 2 1 2 ಕಲ್ತಂಗೆ ಒಂದು ಪ್ರೊಸೀಜರ್ ಅಷ್ಟೇ. ಯಾಕೆ ಕಲಿಬಾರ್ದು? ಆಮೇಲೆ ಏನೂ ಕಲಿದೇನೆ ತಿರ್ಗಾ ಸಡನ್ನಾಗಿ ಬಂದ್ಬಿಟ್ಟು ಮ್ಯಾಮ್ ಇದು ಹೇಳ್ಕೊಟ್ಬಿಡಿ ನನಗೆ ಹೋಮ ಅಂತಾರೆ. ಹಾಗಲ್ಲ. ನೀನು 1ನೇ ಕ್ಲಾಸಿಂದನೂ ಕಲಿಬೇಕು ಪ್ರತಿಯೊಂದೂ. ನೀ 10ನೇ ಕ್ಲಾಸು ಕಂಟೆಂಟ್ನ 1ನೇ ತಾರೀಕೆ 1ನೇ ಕ್ಲಾಸಲ್ಲೇ ಕಲಿತೀನಿ ಅನ್ನೋದು ಆಗಲ್ಲ. ಮತ್ತು ದೇವರು ಕೂಡ ನಿಮ್ಗೆ ಅಪಿಯರ್ ಆಗಿ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಬೇಕು ಅಂತಂದಾಗ ಅದನ್ನ ಕಲಿಬೇಕು ಅನ್ನೋದು ನಾನು ಎಲ್ರಿಗೂ ಹೇಳ್ತೀನಿ. ಟೈಮ್ ಮಾಡ್ಕೊಳ್ಳಿ, ಎಲ್ಲರ ಜೀವನದಲ್ಲೂ ಮಾಡಿದ್ರೆ ಯಾಕೆ ಗೊತ್ತಾ, ಇನ್ನೂ ಘೋರ ಕಲಿಯುಗನ ನೋಡೋಕ್ಕೆ ಹೋಗ್ತಿದ್ದೀವಿ ನಾವು ಮುಂದಕ್ಕೆ. ಅದಕ್ಕೆ ಮುಂಚೆನೇ ಮನುಷ್ಯ ಎಚ್ಚೆತ್ಕೊಂಡು ಪ್ರತಿಯೊಂದು ಕಲಿತಾ ಹೋದಾಗ ಏನಾಗಿದೆ, ನಮ್ಗೆ ಆಸೆಗಳಿಗೆ ಕಡಿಮೆನೇ ಆಗ್ತಿರಲ್ಲ ಮನುಷ್ಯರಿಗೆ. ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ಇಟ್ಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಎಲ್ರಿಗೂ ಎಲ್ಲ ಬೇಕು ಅಂತ ಅದ್ರ ಹಿಂದೆನೇ ಹೋಗ್ತಿದ್ದಾಗ ಸ್ಪಿರಿಚುಯಾಲಿಟಿ ಇಲ್ಲ ಅಂದರೆ ಅವರು ಎಲ್ಲ ಮೆಟೀರಿಯಲ್ ಥಿಂಗ್ಸ್ನ ಅಚೀವ್ ಮಾಡಿ ಇಟ್ಕೊಂಬಿಟ್ಟಿರ್ತಾರೆ. ಬಟ್ ಎಲ್ಲ ಒಂದಿನ ಬಿಟ್ಟು ಹೋದಾಗ ಕೌಂಟ್ ಆಗೋದು ನಿನ್ನ ಕರ್ಮ, ನಾಟ್ ಮೆಟೀರಿಯಲ್ ಥಿಂಗ್ಸ್. ನಿನ್ಗೆ 10 ಮನೆ ಇತ್ತಪ್ಪ, ಓಕೆ ನೀ ಸ್ವರ್ಗಕ್ಕೆ ಹೋಗು ಅಂತ ಟಿಕ್ ಮಾರ್ಕ್ ಮಾಡಲ್ಲ ಪರಮಾತ್ಮ. ನಿನ್ನ 10 ಮನೆ ನಿನ್ನ ಕರ್ಮಕ್ಕೆ ನೀನು ಸಂಪಾದನೆ ಮಾಡಿಕೊಂಡೆ, ನಿನ್ನ ಮಕ್ಕಳು ಮೊಮ್ಮಕ್ಳಿಗೆ ಬಿಟ್ಬಿಟ್ಟು ಬಂದೆ. ಬಟ್ ನೀನು ಏನೇನು ಪುಣ್ಯಕರ್ಮ ಮಾಡಿದ್ಯಾ ಅನ್ನೋ ತಾನೇ ಕೌಂಟ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಪುಣ್ಯಕರ್ಮ ಅಂದರೆ ಪುಣ್ಯಕರ್ಮ ಅಂದರೆ ಏನು ಅಂತ ಹೇಳಿದ್ರೆ ಸತ್ಕಾರ್ಯಗಳನ್ನು ಸತ್ಕರ್ಮಗಳನ್ನು ಮಾಡ್ತಾ ಹೋಗೋದು. ಈಗ ಏನಂದರೆ ನಮ್ಗೆ ಎಷ್ಟೇ ಕಷ್ಟಗಳಿರಲಿ, ಏನೇ ಪ್ರಾಬ್ಲಮ್ ಇರಲಿ, ನಾವು ಇನ್ನೊಬ್ಬರಿಗೆ ಏನು ದಾನ ಕೊಡ್ತೀವಿ, ಅಥವಾ ನಿಮ್ಮ ಮನೆ ಬಾಗಿಲಿಗೆ ಯಾರೋ ಒಬ್ಬರು ಏನೇನೋ ಕೇಳ್ಕೊಂಬಂದಿರ್ತಾರೆ, ಅವರನ್ನು ನೀವು ಕೀಳಾಗಿ ಕಾಣೋದು, ಹೀಯಾಳಿಸೋದು ಅದನ್ನೆಲ್ಲ ಮಾಡದೇ ಇರೋದು. ನಿಮ್ಮ ಎಲ್ಲ ಕರ್ಮಗಳಲ್ಲೂ ಒಂದು ಧರ್ಮವನ್ನು ಅಳವಡಿಸ್ಕೊಂಡು, ನನ್ನ ಧರ್ಮ ಕರ್ಮ ಬುಕ್ ಅದರದೇ ಬರ್ತಿರೋದು, ಧರ್ಮವನ್ನು ಅಳವಡಿಸ್ಕೊಂಡು ನೀವು ಅದನ್ನು ಮಾಡ್ತಾ ಹೋಗಬೇಕು. ಅದನ್ನೇ ಕೃಷ್ಣ ಅರ್ಜುನಂಗೂ ಹೇಳ್ಕೊಟ್ಟಿದ್ದು. ನಿನ್ನ ಕರ್ಮಗಳಲ್ಲಿ ಧರ್ಮವನ್ನು ಅಳವಡಿಸಿದಾಗ ನಿನ್ಗೆಲ್ಲರೂ ಈಕ್ವಲ್ ಆಗಿ ಕಾಣ್ತಾ ಹೋಗ್ತಾರೆ. ಅವ್ನು ಶತ್ರು, ಇವ್ನು ಕೆಟ್ಟವನು, ಅಥವಾ ಇವ್ನು ನಮ್ಮ ಮನೆಯವ್ರು ಮಾತ್ರ ಒಳ್ಳೆಯವರು, ನಿಮ್ಮ ಮನೆಯವ್ರು ಕೆಟ್ಟವರು ಅಂತ. ಈಗ ನನಗನ್ಸುತ್ತೆ ನಮ್ಮಪ್ಪ ಅಮ್ಮ ಮಾತ್ರ ಒಳ್ಳೆಯವರು ಅಂತ, ನಿಮಗನ್ಸುತ್ತೆ ನಿಮ್ಮಪ್ಪ ಅಮ್ಮ ಮಾತ್ರ ಒಳ್ಳೆಯವರು ಅಂತ. ಯಾಕೆ ನಾನು ನಿಮ್ಮಪ್ಪ ಅಮ್ಮನ ಒಳ್ಳೆಯವರು ಅನ್ಬೇಕು, ನೀವು ನಮ್ಮಪ್ಪ. ಅದು ನೀವು ನೋಡೋ ರೀತಿಯಿಂದ ಪ್ರತಿಯೊಂದೂ ಧರ್ಮದಿಂದ ನೋಡಿದಾಗ, ಸತ್ಯದಿಂದ ನೋಡಿದಾಗ, ನಮ್ಮ ಮನೆಯವರೇ ತಪ್ಪು ಮಾಡಿದ್ರು ಅದನ್ನು ತಪ್ಪು ಅಂತ ಗುರುತಿಸ್ಬೇಕು. ಆ ಧರ್ಮದಿಂದ ನಡ್ಕೊಂಡು ಹೋಗಬೇಕು ಅನ್ನೋದನ್ನೇ ಭಗವದ್ಗೀತೆಯಲ್ಲಿ ಹೇಳ್ಕೊಡೋದು. ಧರ್ಮದ ಮೂಲಭೂತ ಇದು ತತ್ವಗಳೇನು ಇವತ್ತಿಗೆ 2026ಗೆ ನಾವು ನೆನ್ಪಿಟ್ಕೋಬೇಕಾಗಿರೋದು? ಒಳ್ಳೆಯದನ್ನೇ ಮಾಡು, ಸುಳ್ಳು ಹೇಳ್ಬೇಡ. ಈಗ ಸಿಚುವೇಶನ್ಗೆ ತಕ್ಕಾಗೆ ಅವ್ರು ಸುಳ್ಳು ಹೇಳ್ಕೊಂಡ್ರು ಅಂತಂದ್ರೂ ಪರವಾಗಿಲ್ಲ. ಈಗ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿರುತ್ತೋ, ತೊಂದರೆ ಆಗಿರುತ್ತೋ, ಅವ್ರ ಮಕ್ಕಳು ಅಮೇರಿಕಲ್ಲಿ ಇರ್ತಾರೋ, ನಿಮ್ಮ ಮಗ ಬರ್ತಾನೆ, ಅವ್ನು ಬರಲ್ಲ ಅಂತನೋ, ಬರ್ತಾನಂತೆ, ಅವ್ನು ನಿಮ್ಮನ್ನು ತುಂಬ ಪ್ರೀತಿಸ್ತಾನೆ ಅಂತ ಒಳ್ಳೇದಕ್ಕೆ ನೀವು ಸುಳ್ಳು ಹೇಳೋದು ದಟ್ಸ್ ಓಕೆ. ಅದರ ಕೃಷ್ಣನೂ ಮಾಡ್ದ ಮಹಾಭಾರತದಲ್ಲಿ ಧರ್ಮವನ್ನು ಕಾಪಾಡೋದಕ್ಕಾಗಿ. ದಟ್ ಈಸ್ ಓಕೆ. ಬಟ್ ನಿನ್ನ ಕಾನ್ಷಿಯಸ್ನೆಸ್ಸು, ಪ್ರಜ್ಞಾನಂ ಬ್ರಹ್ಮ ಅಂತ ನಾವೇನು ಹೇಳ್ತೀವೋ, ನಿನ್ನ ಪ್ರಜ್ಞೆಯಲ್ಲೇ ಬ್ರಹ್ಮ ಕೂತಿದ್ದಾಗ ಯಾವಾಗಲೂ ಕಾನ್ಷಿಯಸ್ ಆಗಿರಬೇಕು. ನನಗೆ ಗೊತ್ತಿಲ್ಲ ರೀ, ತಪ್ಪು ಮಾಡಿಬಿಟ್ಟೆ ಅಂತ ಮಾಡಿದ್ಮೇಲೆ ಹೇಳ್ತಾರಲ್ಲ, ಯಾಕೆ ಗೊತ್ತಾಗಿರಲ್ಲ? ಎಲ್ರಿಗೂ ಗೊತ್ತಾಗಿರುತ್ತದು. ನೀನು ಇಂಟೆನ್ಷನಲಿ ಕೆಲವು ತಪ್ಪುಗಳನ್ನು ಮಾಡಿ ದೇವ್ರ ಹತ್ರ ಹೋಗಿ ಶರಣಾಗತಿ ತೊಗೊಳ್ಳಿ, ದಟ್ಸ್ ಓಕೆ. ದೇವ್ರು ಅದನ್ನು ಹೇಳ್ತಾನೆ. ತುಂಬ ಕೆಟ್ಟ ವ್ಯಕ್ತಿ ಆದ್ರೂ ಅವ್ನು ಕೆಟ್ಟ ಕೆಲಸ ಮಾಡಿದ್ಮೇಲೆ ನನಗೆ ಬಂದು ಶರಣಾಗತಿ ತೊಗೊಂಡು ಕ್ಷಮೆ ಕೇಳಿದಾಗ ಅವನನ್ನು ನಾನು ಕೊನೇ ಕ್ಷಣದಲ್ಲೂ ಕ್ಷಮಿಸ್ತೀನಿ ಅಂತಾನೆ ಕೃಷ್ಣ. ಆ ಕ್ಷಮಾಪಣೆ ಕೇಳುವಂತಹ ಶರಣಾಗತಿ ಮನೋಭಾವನೆ ನಮ್ಮಲ್ಲಿ ಬರಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ, ಒಂದು ಪ್ರಜ್ಞೆಯಲ್ಲಿ ಕಾನ್ಷಿಯಸ್ ಆಗಿರೋದು, ಇನ್ನೊಂದು ಬೇರೆಯವ್ರಿಗೆ ಅನ್ನೆಸೆಸರಿಲಿ ಹೀಯಾಳಿಸೋದು, ನೋವು ಕೊಡೋದು, ತೊಂದರೆ ಕೊಡೋದು, ಅದನ್ನೇ ಒಂದು ಕೆಲಸ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ದಿನದ 24 ಗಂಟೆಗಳಲ್ಲಿ ಟೈಮ್ ಇಲ್ಲ ಅಂತಾರಲ್ಲ, 4-5 ಗಂಟೆ ಇದಕ್ಕೋಸ್ಕರನೇ ಉಪಯೋಗಿಸ್ತಾರೆ.
ಸೊ ಇದನ್ನೆಲ್ಲ ಬಿಡ್ತಾ ಹೋಗಬೇಕು. ಫಸ್ಟ್ ಆಫ್ ಆಲ್ ಅವ್ರನ್ನ ಅವ್ರು ರಿಫೈನ್ ಮಾಡಿಕೊಂಡು ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದನ್ನು, ಅದರಲ್ಲೇ ಅರ್ಧ ಒಳ್ಳೇದಾಗ್ಬಿಟ್ಟಿರುತ್ತೆ. ನಿಮ್ಮ ಜ್ಞಾನ ನೀವು ಸರಿ ಮಾಡ್ಕೊಂಬಿಟ್ರೆ ಅದರಲ್ಲೇ ಅರ್ಧ ಸತ್ಕರ್ಮಗಳು ಮಾಡ್ತಾರೆ. ಇನ್ನೊಂದಷ್ಟೇನು ಅಂದರೆ, ಕಲಿಯುಗದಲ್ಲಿ ತುಂಬ ಜನ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ ಪಾಪ ತೊಂದರೆಲಿರೋವಂಥವ್ರು. ನಾವು ಎಷ್ಟು ದುಡಿದ್ರೂ ನನಗೆ ಸಾಲಲ್ಲ ಅನ್ಕೋತೀವಿ, ಅದೆಲ್ಲ ಸುಳ್ಳು. ನನ್ನ ಹತ್ರ 10 ರೂಪಾಯಿ ಇದ್ದಾಗಲೂ ನಾನು 5 ರೂಪಾಯಿ ಕೊಡ್ತಿದ್ದೆ. ಸೊ ನೀವು ಬೆಳೆದ ಮೇಲೆ, ಇನ್ನೊಂದಷ್ಟು ಜನ ಹೇಳ್ತಾರೆ ನಾ ಬೆಳೆದ ಮೇಲೆ ಎಲ್ಲ ದೇವ್ರು ನಂಗೆ ಸಮೃದ್ಧಿಯಾಗಿ ಕೊಡಲಿ, ನಾನೊಂದು 25% ಕೊಡ್ತೀನಿ ಅಂತಾರೆ. 25% ದೇವ್ರು ಅವಳಿಗೆ ಕೊಡ್ತಾಳೆ, ನಿನಗೆ ಕೊಟ್ಬಿಟ್ಟು ಅವಳಿಗೆ ಯಾಕೆ ಟ್ರಾನ್ಸ್ಫರ್ ಮಾಡಿಸ್ತಾರೆ ಅಲ್ವಾ? ನಮಗೆ ಬಂದಮೇಲೆ ನಾನು ಕೊಡ್ತೀನಿ ಅಂತ ಅನ್ನೋದಲ್ಲ. ಇಲ್ಲದೇ ಇದ್ದಾಗಲೂ ಪ್ರತಿನಿತ್ಯ ನಾವು ಇದನ್ನೆಲ್ಲ ಪುರಾಣಗಳಲ್ಲಿ ಕಥೆಯಲ್ಲೂ ಓದ್ಕೊಂಬಂದಿದ್ದೀವಿ. ಮನೇಲಿ ಊಟ ಇಲ್ಲದೆ ಇದ್ದಾಗಲೂ ಯಾರೋ ನಿಮ್ಮ ಮನೆಗೆ ಊಟ ಅಂತ ಬಂದಾಗ ಹೊಟ್ಟೆ ಹಸಿವು ಅಂತ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿ ಹಾಕ್ತಿದ್ರು. ಆಮೇಲೆ ಇಲ್ಲದೇ ಇರೋವಾಗ ಕೊಡೋದೇ ನಿಮಗೆ ಸತ್ಕರ್ಮಗಳಿಗೆ, ಪುಣ್ಯಕರ್ಮಗಳನ್ನು ನೀವು ಸಂಪಾದನೆ ಮಾಡ್ತಾ ಹೋಗೋದು. ಸೊ ಇವೆಲ್ಲವೂ ಚಾಚು ತಪ್ಪದೆ ಪಾಲಿಸೋದು. ಎಸ್. ಈ ಮಧ್ಯ ದೆರ್ ಇಸ್ ಒನ್ ಮೋರ್ ಡೌಟ್. ಇವತ್ತಿನ ಮ್ಯಾನಿಫೆಸ್ಟೇಷನ್ ಪ್ರಪಂಚದಲ್ಲಿ, ಸೊ ಲಾ ಆಫ್ ಅಟ್ರಾಕ್ಷನ್ನು ಅಂದರೆ ಯು ಆರ್ ವಾಟ್ ಯು ಅಟ್ರಾಕ್ಟ್ ಅಂತೆಲ್ಲ ಇದೆಯಲ್ಲ, ಈ ಹೋಮ ಹವನಗಳು ಮತ್ತು ಮ್ಯಾನಿಫೆಸ್ಟೇಷನ್ ಇವೆರಡೂ ಕ್ಯಾನ್ ಇಟ್ ಕೋ ಎಕ್ಸಿಸ್ಟ್? ಇದೆಲ್ಲ ಹಿಂದಿನ ಕಾಲದಿಂದನೂ ಹಾಗೆ ವರ್ಕ್ ಹಾಕ್ಕೊಂಬಂದಿರೋದಲ್ವಾ. ಮ್ಯಾನಿಫೆಸ್ಟೇಷನ್ ಅನ್ನೋದು ಇವತ್ತಿನ ಒಂದು ಇಂಗ್ಲೀಷ್ ಪದ ಅಷ್ಟೇ. ಅವಾಗಿಂದನೂ ಇದನ್ನು ಆಕರ್ಷಣೆಯಲ್ಲಿ ಕೂತ್ಕೊಂಡೇ ಜಪ ಮಾಡಿ ಋಷಿ ಮುನಿಗಳು ಇಲ್ಲಿಂದ ಆಸ್ಟ್ರಲ್ ಬಾಡಿ ಅಲ್ಲಿಗೆ ಟ್ರಾವೆಲ್ ಮಾಡಿ ಎಲ್ಲೆಲ್ಲಿ ಏನೇನಿದೆ ಅಂತ ಕಂಡು ಹಿಡ್ಕೊಂಡು, ಆವಾಗೆಲ್ಲ ವಿಮಾನಗಳು ಇಲ್ದಿದ್ರೂ ಟ್ರಾವೆಲ್ ಮಾಡೋರು. ಕಾರಣ ಶರೀರ ಆಗಿರಲಿ, ಸೂಕ್ಷ್ಮ ಶರೀರ ಆಗಿರಲಿ, ನಮ್ಮ ಸ್ಥೂಲ ಶರೀರ ಇಲ್ಲಿ ಜಪ ಮಾಡ್ತಾ ಕೂತಿರೋದು. ಖಂಡಿತ ಮ್ಯಾನಿಫೆಸ್ಟೇಷನ್ ನಾನು ಹೆಂಗೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಅಗ್ನಿಲಿ ನಾನು ಇವಾಗ ದೇವ್ರನ್ನ ಆವಾಹನೆ ಮಾಡಿ ಎದುರು ಕೂಡಿಸ್ತೀನಿ ಅಂದರೆ ನಂದೆಲ್ಲ ಚಕ್ರಗಳು ಪರಮಾತ್ಮನ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ನಾವು ಪೂಜೆ ಮಾಡೋಕೆ ಯಾರನ್ನೂ ಕೂಡಿಸ್ಕೊಳ್ಳಲ್ಲ. ಓನ್ಲಿ ಮೀ, ಅಗ್ನಿ ಆ್ಯಂಡ್ ದೇವರು, ನಾನು ಯಾರನ್ನು ಆವಾಹನೆ ಮಾಡ್ಕೋತೀವೋ. ಸೊ ಅದು ನಮಗೆ ಕನೆಕ್ಟ್ ಆಗ್ತಾ ಹೋದಾಗ ಸಂಚಿತ ಕರ್ಮಗಳು ಅಂತ ನಮಗೆ ಹೋದ ಜನ್ಮದಿಂದ ನಾನು ಏನೇನೇನೇನು ಮಾಡಬೇಕು ಅಂತ ಅನ್ನೋದನ್ನೆಲ್ಲ ಜ್ಞಾಪಿಸ್ತಾ ಹೋಗುತ್ತೆ. ಸೊ ಅದು ನಾನು ಅವಾಗ ಅದೇ ಹೇಳಿದ್ವಲ್ಲ, ಯಾಕೆ ಒಂದೇ ಟೈಮಿಗೆ ನಾವು ಸೆಟ್ಲ್ ಆಗಲ್ಲ, ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಇದೇ ಕಾರಣ. ನಾವು ಪೂಜೆ ಮಾಡಿದಷ್ಟು, ಧ್ಯಾನ ಮಾಡಿದಷ್ಟು ನನ್ನ ಮುಂದಿನ ಕರ್ಮಗಳನ್ನು ಜ್ಞಾಪಿಸ್ತಾ ಹೋಗ್ತಾರೆ. ಅಂದರೆ ಇವಾಗ ನಾನೇನೋ ಒಂದು ಕಾರ್ ತೊಗೋಬೇಕು ಅನ್ನೋದು ನೋಡಿ, ನಮ್ಗಳಿಗೆ 6 ತಿಂಗಳ ಹಿಂದೆನೇ ಮೈಂಡಲ್ಲಿ ಪಾಪಪ್ ಆಗುತ್ತೆ. ನೆಕ್ಸ್ಟ್ ನಾನು ಆ ಕಾರ್ ತೊಗೋಬೇಕಪ್ಪ ಅನ್ನೋದು. ಸೊ ಆ ಕರ್ಮ ಅಲ್ಲಿ ಶುರುವಾಯಿತು. ನಾವೇನೋ ಒಂದು ಮಾಡಿನಾದರೂ ತೊಗೋತೀವ, ಅದು ಕ್ರಿಯಾರೂಪಕ್ಕೆ ಬರುತ್ತಾ ಕೊನೆಗೆ? ಸೊ ಅದು ಮೈಂಡಲ್ಲಿ ಫಸ್ಟ್ ಪಾಪಪ್ ಆಗುತ್ತೆ. ಸೊ ಆ ರೀತಿ ದೇವರು ನೀವು ಪೂಜೆ ಮಾಡ್ತಾ ಇರಬೇಕಾದ್ರೆ ನಿಮ್ಗೊಂದಷ್ಟು ಐಡಿಯಾಸ್ನ ಕೊಡ್ತಾರೆ. ನಾನು ಎಲ್ಲೋ ಬಿದೋಗಿದ್ದೀನಿ ಅಂತಂದಾಗ, ಇಲ್ಲ ನೀನು ಇವ್ರಿಗೆ ಫೋನ್ ಮಾಡು ಅನ್ನೋದನ್ನು ಕೂಡ ನನಗೆ ಹೇಳಿಸ್ತಾರೆ. ಸೊ ನಾನು ಒಂದಷ್ಟು ಫೋನ್ ಕಾಲ್ ಮಾಡೋಷ್ಟರಲ್ಲಿ ನಂದು ಪ್ರಾಬ್ಲಮ್ ಫಿಕ್ಸ್ ಆಗಿರುತ್ತೆ. ಅಥವಾ ನಾನು ಯಾವುದೋ ಒಂದು ಪ್ರಾಜೆಕ್ಟ್ ಬೇಕು ಅಂತ ಹುಡ್ಕೊಂಡು ಹೋಗ್ತಿದ್ದಾಗ ಆ ಪ್ರಾಜೆಕ್ಟ್ ನನಗೆ ಸಿಗಲ್ಲ ಅಂತ ಇಟ್ಕೊಳ್ಳಿ, ಇಲ್ಲಿ 2 ಬೇರೆ ಪ್ರಾಜೆಕ್ಟ್ ಪಾಪಪ್ ಆಗುತ್ತೆ. ಸೊ ನಿಮ್ಮನ್ನು ಒಂದು ಕಡೆ ಬೀಳ್ಸಿದ್ರೂ ದೇವರು 4 ಕಡೆ ಎತ್ತಿಸ್ತಾನೆ. ಯಾಕೆಂದರೆ ಅದು ಓಡ್ತಾ ಇರಬೇಕಲ್ಲ ಜೀವನ ನಿರಂತರವಾಗಿ. ಅದಕ್ಕೆ ಮ್ಯಾನಿಫೆಸ್ಟೇಷನ್ಗೆ, ಅಗ್ನಿ ಕಾರ್ಯಕ್ಕೆ, ಹೋಮ ಮಾಡೋಕ್ಕೆ, ಧ್ಯಾನ ಮಾಡೋಕ್ಕೆ, ಅಥವಾ ತ್ರಾಟಕ, ನೀವು ದೀಪ ಇಟ್ಕೊಂಡು ತ್ರಾಟಕ ಮಾಡಿದಾಗಲೂ ದೀಪ ಹಚ್ಕೋತೀರ, ಅದನ್ನು ನೋಡೋದು. ಸೊ ನಿಮ್ಗೆ ಯಾಕೆ ಅಂದರೆ ಸಾಕ್ಷೀಭೂತವಾಗಿ ಅದು ಕೂತಿರುತ್ತೆ. ಇವನ್ ತ್ರಾಟಕ ಏನಕ್ಕೆ ಅಗ್ನಿನ ಇಟ್ಕೋತೀರ ಅಂದರೆ, ನೀವು ಕೂಗೋದು ಪರಮಾತ್ಮನ್ನೇ ಪೂಜೆ ಮಾಡ್ತಾ ಅಥವಾ ಧ್ಯಾನದಲ್ಲಿ, ಅಥವಾ ಬ್ರಹ್ಮಾಂಡದ ಶಕ್ತಿನ ಕರಿತೀರ. ಅದು ಮ್ಯಾನಿಫೆಸ್ಟೇಷನ್ ಒಂದೊಂದು ರೂಪ. ಅದು ಶಕ್ತಿನ ಕರಿಬಹುದು, ದೇವಿನ ಕರಿಬಹುದು, ಗಣೇಶನ ಕರಿಬಹುದು, ಭದ್ರಕಾಳಿನ ಕರಿಬಹುದು, ಯಾರನ್ನಾರ ಕರಿಬಹುದು, ಕಾಮಾಖ್ಯನೇ ಕರಿಬಹುದು. ಆದರೆ ನಿಮಗೆ ಸಾಕ್ಷೀಭೂತವಾಗಿ ಅಗ್ನಿ ಕೂತಿರ್ತಾನೆ. ಸೊ ನೀವು ಯಾರನ್ನು ಕರೀತಿದ್ದೀರಾ ಅನ್ನೋದಕ್ಕೆ ಸಾಕ್ಷಿಗೇ ಹೋಮ ಮಾಡೋದು ಅಷ್ಟೇ. ಸ್ವಾಹ ನಾವು ಯಾಕೆ ಕೊಡ್ತೀವಿ ಅಂದರೆ, ಸ್ವಾಹ ಸ್ವದ ಅದನ್ನು ತೊಗೊಂಡು ಹೋಗಿ ಪರಮಾತ್ಮನಿಗೆ ಕೊಡೋಕ್ಕೆ ಅವ್ರು ಸಾಕ್ಷಿಗೆ ಕೂತಿರ್ತಾರಲ್ಲಿ. ಅಂದರೆ ಒಂಥರ ಪೋಸ್ಟ್ ಮ್ಯಾನ್ ಇದ್ದಂಗೆ. ಹಾಂ ಹೌದು, ನಾನು ಪರಮಾತ್ಮಂಗೆ ಏನು ಹೇಳಿದೆ ಅನ್ನೋದಕ್ಕೆ ಇವರೆಲ್ಲ ಕೌಂಟ್ ತೊಗೊಳಕ್ಕೆ ಸಾಕ್ಷಿಗೆ ಕೂತಿರ್ತಾರೆ, ಸಾಕ್ಷೀಭೂತರಾಗಿ. ಅದೇ ನಮ್ಮ ಜೀವಾತ್ಮನೂ ಮಾಡೋ ಕೆಲಸ. ನಮ್ಮೊಳಗೆ ಅದು ಜೀವಾತ್ಮಕ್ಕೆ ಕರ್ಮ ಅನ್ನೋದೆಲ್ಲ ಅಂಟ್ಕೊಳ್ಳಲ್ಲ, ಅದು ಸಾಕ್ಷೀಭೂತವಾಗಿ ಕೂತಿರುತ್ತೆ. ಸುಮ್ಮನೆ ನೋಡ್ತಾ ಇರುತ್ತೆ. ನಿಂಗೆ ಪಂಚೇಂದ್ರಿಯ ಕೊಟ್ಟಿದ್ದೀನಿ, ಕಣ್ಣು ಕೊಟ್ಟಿದ್ದೀನಿ, ಕಿವಿ ಕೊಟ್ಟಿದ್ದೀನಿ, ಕೈ ಕೊಟ್ಟು, ಇವೆಲ್ಲ ನೀನೇನು ಮಾಡ್ತೀಯ ಮಾಡು. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಕೊಟ್ಟಿದ್ದೀನಿ. ನಿನ್ನ ಜೀವನ ಹೆಂಗೆ ನಡ್ಸ್ಕೊಂಡು ಹೋಗ್ತೀಯ, ನಾನು ಕೂತಿರ್ತೀನಿ ಸುಮ್ಮನೆ. ಬಟ್ ಕೌಂಟ್ ತೊಗೊಳತ್ತೆ. ಅದೇ ಚಿತ್ರಗುಪ್ತನಾ? ಅಲ್ಲ, ನಾನು ಕೇಳಕ್ಕೆ ಬಂದೆ. ಇವ್ರನ್ನೆಲ್ಲ ನಾವು ಒಂದು ಹೈರಾರ್ಕಿಲಿ, ಚಿತ್ರಗುಪ್ತ ಆಗಿರಲಿ, ಯಮಧರ್ಮರಾಯ ಆಗಿರಲಿ, ಅವರೆಲ್ಲ ಕೂತಿರ್ತಾರೆ. ಅವರೆಲ್ಲರೂ ಅವ್ರವ್ರ ಕೆಲಸ ಮಾಡ್ಕೋತಿರ್ತಾರೆ. ಬಟ್ ಈವನ್ ಕಠೋಪನಿಷತ್ತಲ್ಲಿ ಮನುಷ್ಯ ಸತ್ತಾಗ ಜೀವಾತ್ಮ ಮತ್ತು ನೆರಳು ಅಂದರೆ ಕರ್ಮದ ನೆರಳು ಅದ್ರ ಜೊತೆ ಹೋಗುತ್ತೆ
ಅನ್ನೋದನ್ನ ಒಂದು ಸಿಂಬಾಲಿಕ್ಕಾಗಿ ಹೇಳಿದ್ದಾರೆ. ಸೊ ಕರ್ಮದ ಪ್ಯಾಕೇಜ್ನ ತೊಗೊಂಡು ಹೋಗುತ್ತೆ. ನಾನು ಇಲ್ಲೆಲ್ಲೋ ಕತ್ಲೆ ಮನೇಲಿ ಏನೋ ಒಂದು ತಪ್ಪು ಮಾಡಿಬಿಟ್ರೆ ಗೊತ್ತಾಗಲ್ಲ ಬಿಡು ಅಂತ ಅಂದ್ಕೊಂಡ್ರು ಅವ್ರುಗಳಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಯಾವುದೂ ಇದಾಗಲ್ಲ. ಅದಕ್ಕೆ ನಾವೇನೇ ಒಳ್ಳೆ ಕೆಲಸ ಮಾಡೋ ಒಳ್ಳೆ ಚಿಂತನೆ ಮಾಡೋದನ್ನು ಇಲ್ಲಿಂದ ಮೈಂಡಿಂದ ಶುರು ಮಾಡಿಕೊಂಡ್ರು ಯಾರಿಗೆ ಗೊತ್ತಾಗ್ತಿದ್ರು ಬೇಡ, ಪರಮಾತ್ಮನಿಗೆ ಗೊತ್ತಾಗುತ್ತೆ. ಅದನ್ನು ಮಾಡ್ತಾ ಹೋಗ್ಬಿಡ್ಬೇಕು. ಆಮೇಲೆ ವಿ ಆರ್ ಆಲ್ರೆಡಿ ಟೂ ಲೇಟ್. ನಾವು ಚಿಕ್ಕ ವಯಸ್ಸಲ್ಲೇ ಕರ್ಮನ ತಿಳ್ಕೊಳ್ಳೆ ಏನೇನೋ ಮಾಡ್ಕೊಂಬಂದ್ರಲ್ಲ, ತುಂಬ ತಪ್ಪುಗಳು ಮಾಡಿಬಿಟ್ಟಿರ್ತೀವಿ ಲೈಫಲ್ಲಿ. ತಿಳ್ಕೊಂಡು ಮೇಲೆ ಶರಣಾಗತಿ ತೊಗೊಂಡು ಅವಾಗ ದೇವ್ರ ಹತ್ರ ಹೋದಾಗ ಅಯ್ಯೋ ನಂಗೆ ಮೊದಲಿಂದಾನೇ ಗೊತ್ತಾಗಬಾರ್ದಿತ್ತ ಅನ್ಕೋತೀವಿ. ಆ ಕರ್ಮ ಥಿಯರಿನ ಮಾತ್ರ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಇಂಟ್ರೊಡ್ಯೂಸ್ ಮಾಡಬೇಕು ತಂದೆ ತಾಯಿ. I want to ask you that question because if you've seen life ಅಲ್ಲ, ಯೂಶಲಿ ನಿಮಗೆ ಸ್ಪಿರಿಚುಯಾಲಿಟಿ, ದೇವರು ದಿಂಡ್ರು ಅದೆಲ್ಲ ಕಾನ್ಸೆಪ್ಟ್ಸ್ಗಳು ವಯಸ್ಸಾಗ್ತಾ ಬೇಗ ಅರ್ಥ ಆಗತ್ತೆ ಅಥವಾ ಬೇಗ ಬೇಕು ಅನ್ಸುತ್ತೆ. ಸೊ ಚಿಕ್ಕಂದಿನಿಂದಲೇ ಸ್ಪಿರಿಚುಯಾಲಿಟಿ ಈ ಥರದ್ದೆಲ್ಲ ವಿಚಾರಗಳು ಎಲ್ಲರಿಗೂ ಅರ್ಥ ಆಗತ್ತಾ ಹಾಗಿದ್ರೆ? ಅದು ಹೋದ ಜನ್ಮದಿಂದನೇ ನಮ್ಗಳಿಗೆಲ್ಲ ಇರುತ್ತೆ ಜ್ಞಾಪಕ. ಅದನ್ನ ಜ್ಞಾಪ್ಸಕ್ಕೆ ನೋಡಿ, ಯಾರೋ ಒಬ್ಬರು ಬಂದು ಜೀವನದಲ್ಲಿ ಪೆಟ್ಟು ಕೊಟ್ಟಾಗ ಕೆಲವರು ಬುದ್ಧಿ ಕಲಿತಾರೆ, ಕೆಲವರು ಡೆತ್ ಬೆಡ್ಗೆ ಹೋದ್ಮೇಲೆ ಕಲಿತಾರೆ, ಕೆಲವರು ಚಿಕ್ಕ ವಯಸ್ಸಲ್ಲೇ ತುಂಬ ಕಡುಬಡವರು ಕಷ್ಟಪಡ್ತಾ ಇದ್ದವನು ಜೋರು ಮಾಡೋಕ್ಕೆ ಹೋಗಲ್ಲ, ಬಿಡಪ್ಪ ದೇವ್ರಿದ್ದಾನೆ ನೋಡ್ಕೋತಾರೆ ಅಂತಾರೆ. ಈ ಜೋರು ಮಾಡೋ ಹುಡುಗಿರೆಲ್ಲ ಯಾರು ಅಂತ ಹೇಳಿದ್ರೆ ಅಲ್ಲಿ ತನಕ ಅವರು ಕಷ್ಟಗಳನ್ನು ನೋಡಿರಲ್ಲ. ಅದೇನಿದೆಯೋ ನಿಜಾನೋ ಇದೇನಿದೆಯಾ ಅಂತಂದ್ಬಿಟ್ಟು ಎಲ್ಲರ ಮೇಲೂ ಕೂತ್ಕೊಂಡು ಕಮೆಂಟ್ ಮಾಡೋದು, ದೇವರೇ ಇಲ್ಲ ಅಂತ ಅನ್ನೋದು, ನಾಸ್ತಿಕರಾಗಿ ಬದುಕೋದು. ಅದೆಲ್ಲ ಯಾವಾಗ ಅಂದರೆ ದೇವ್ರು ಒಂದು ಸತಿ ಪೆಟ್ಕೊಟ್ಟು ಕೆಳಗೆ ಬೀಳಿಸಿದ ಮೇಲೆ ದೇವ್ರ ಕಾಲು ಹಿಡ್ಕೊಳಕ್ಕೆ ಹೋಗ್ತಾರೆ. ಸೊ ಅದು ಹಿಂದಿನ ಎಷ್ಟೋ ಜನ್ಮಗಳಿಂದ ಕ್ಯಾರಿ ಫಾರ್ವರ್ಡಾಗಿ ಬಂದಿರುತ್ತೆ ನಮ್ಮದು ಸ್ಪಿರಿಚುಯಾಲಿಟಿ. ಸೊ ಕೆಲವ್ರಿಗೇನ ದಿಸ್ ಇಸ್ ವೇರ್ ವಿ ಕಾಲ್ ಇಟ್ ಆ್ಯಸ್ ನ್ಯೂ ಸೋಲ್ ಆ್ಯಂಡ್ ಓಲ್ಡ್ ಸೋಲ್. ನನಗೆ ವಯಸ್ಸು ಇವಾಗ ರೂಪ ಯಾರಿಗೋಕೆ 44-45 ವರ್ಷ 46 ವರ್ಷ ಅಂತ ಒಂದು ಹೇಳ್ಬೋದು. ನಿಮ್ಗೊಂದು ಈ ಸೀರೆಗೆ ಎಷ್ಟು ಅಂದರೆ 1 ವರ್ಷ ಅನ್ಬೋದು, ಓಲೆಗೆ ಎಷ್ಟು ವರ್ಷ ಅಂದರೆ ಅದು ಹೇಳ್ಬೋದು. ಬಟ್ ಜೀವಾತ್ಮಕ್ಕೆ ಎಷ್ಟು ವರ್ಷ, ಆತ್ಮಕ್ಕೆ ಎಷ್ಟು ವರ್ಷ, ಅದನ್ನು ಕೌಂಟ್ ಮಾಡೋಕ್ಕಾಗಲ್ಲ. ಆತ್ಮಕ್ಕೂ ಜೀವಾತ್ಮಕ್ಕೂ ಏನು ಡಿಫ್ರೆನ್ಸು ರೂಪ? ಆತ್ಮದಲ್ಲಿ ಇವಾಗ ಸಾಮಾನ್ಯ ಜೀವ ಹೋಯ್ತು ಅಂತಾರಲ್ಲ, ಜೀವ ಆತ್ಮನನ್ನು ಅರಿತುಕೊಂಡಾಗ ಅದು ಜೀವಾತ್ಮವಾಗತ್ತೆ. ಸಾಮಾನ್ಯ ಮನುಷ್ಯರು, ಇವಾಗ ಪ್ರಾಣಿಗಳಿಗೆಲ್ಲ ನಾವು ಹೇಳಿದ್ರೆ ಒಂದು ಜೀವ ಇರುತ್ತೆ, ಅಲ್ಲೊಂದು ಜೀವ ಇದೆ ಅಂದರೆ ಅದು ಜಿರಳೆ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಮನುಷ್ಯನೋ ಒಂದು ಜೀವ ಆಗಿರ್ತಾನೆ. ಬಟ್ ಅವನು ಆತ್ಮನನ್ನು ಅರ್ಥಕೋಬೇಕು, ಆತ್ಮ ಸಂಶೋಧನೆಯನ್ನು ಮಾಡಿಕೊಂಡು, ಅದೇ ಅಧ್ಯಾತ್ಮ. ನೀವು ಇಂಟರ್ನಲ್ ಜರ್ನಿಗೆ ಹೋದಾಗ ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ನಿಮಗೆ ವೈಬ್ರೇಷನ್ ಕೋಆರ್ಡಿನೇಟ್ ಆಗಬೇಕು. ನಾನು ಹೊರಗಿರುವ ಬ್ರಹ್ಮಾಂಡ ಒಳಗಿರುವ ಬ್ರಹ್ಮಾಂಡ ಎಲ್ಲ ಒಂದೇ. ಕೆಲವ್ರು ಏನು ಮಾಡಿಬಿಡ್ತಾರೆ, ಒಳಗಿರೋ ಬ್ರಹ್ಮಾಂಡನ ಮಾತ್ರ ನೋಡ್ತೀನಿ ಅಂತ ತಪಸ್ಸು ಕೂತ್ಕೋತಾರೆ. ಬಟ್ ಕೃಷ್ಣ ಸೇಸ್, ನೀನು ಹೊರಗಿರೋ ಬ್ರಹ್ಮಾಂಡದಲ್ಲಿ ನೀನು ಫೈಟ್ ಮಾಡಲೇಬೇಕು. ಬರೀ ಒಳಗಡೆ ಇರೋ ಬ್ರಹ್ಮಾಂಡ ನೋಡ್ಕೊಂಡು ಕೂತ್ಕೋತೀನಿ ಅಂತ ಕೂತ್ಕೊಂಡ್ರೂ ಆಗಲ್ಲ. ನಿಂಗೆ ಪೂರ್ತಿ ಜ್ಞಾನೋದಯ ಆದಾಗ ನೀನು ಸುಮ್ಮನೆ ಕೂತೂ ಇರಲ್ಲ. ನಿನ್ನ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ 3 ಪ್ಯಾರಲಲ್ಲಿ ನಡೆಸ್ಕೊಂಡೇ ಹೋಗ್ತೀಯ. ಸೊ ಅದು ಒಳಗಿರೋ ಬ್ರಹ್ಮಾಂಡ ನೋಡೋದಂದ್ರೆ ಏನು? ಪರಮಾತ್ಮನದೇ, ಆತ್ಮನನ್ನು ಅರ್ಥಕೊಳ್ಳೋದು. ನಾನು ಏನಕ್ಕೆ ಯಾವ ಪರ್ಪಸ್ಗೆ ನಾನು ಹುಟ್ಟಿದ್ದೀನಿ, ನಾನು ಯಾರು, ನಾನು ನಮ್ಮಮ್ಮಂಗೆ ಯಾಕೆ ನಾನು ಮಗಳಾಗಿ ಹುಟ್ಟಿದೆ, ನಮ್ಮಪ್ಪ ಅಮ್ಮಂಗೆ, ನೀವು ನಿಮ್ಮ ಮನೇಲೇ ಯಾಕೆ ಹುಟ್ಟಿದ್ರಿ, ಅವ್ರ ಮನೇಲೇ ಯಾಕೆ ಹುಟ್ಟಿದ್ರು, ನಾನು ಯಾಕೆ ಅವ್ರ ಮನೇಲಿ ಹುಟ್ಟಲಿಲ್ಲ, ನಾನು ಯಾಕೆ ಡಾಕ್ಟರ್ ರಾಜ್ಕುಮಾರ್ ಮನೇಲಿ ಹುಟ್ಟಲಿಲ್ಲ. ಅದು ಎಲ್ರಿಗೂ ಆ ಪ್ರಶ್ನೆಗಳು ಬಂದಾಗ, ಆಮೇಲೆ ನಮ್ಗೆ ಯಾಕೆ ಬಡ್ತಾನ, ಅವ್ರು ಯಾಕೆ ಹುಟ್ಟುತ್ತಾನೆ ಶ್ರೀಮಂತರಾಗ್ಬಿಟ್ರು, ನೋಡಿ ಅವ್ರ ಬರ್ತ್ಡೇ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ, ನಾನು ಬೀದಿಲಿ ಬಿದ್ದಿದ್ದೀನಿ. ಸೊ ಇದೆಲ್ಲ ಒಬ್ಬೊಬ್ರಿಗೆ ಅವ್ರವ್ರನ್ನೇ ಅರ್ಥ ಮಾಡ್ಕೊಳಕ್ಕೆ ಹೋದಾಗ ಕೆಲವ್ರು ಅರ್ಥ ಮಾಡ್ಕೊಳಕ್ಕೆ ಪಾಪ ಶುರು ಮಾಡ್ತಾರೆ, ಆಮೇಲೆ ಬಿಡು ನಾನೇನೋ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ಕೊಳ್ಳೋಣ ಅಂತ ಹೊರಟೋಗ್ತಾರೆ. ಬಟ್ ಆ ಟ್ರ್ಯಾಕ್ ಬಿಡಬಾರ್ದು. ಇದನ್ನು ವೆಸ್ಟರ್ನ್ ಫಿಲಾಸಫಿಲೂ ಅಷ್ಟೇ, ಸಾಕ್ರೆಟಿಸು, ಪ್ಲೇಟೋ, ಅರಿಸ್ಟಾಟಲ್ಲು ಎಲ್ಲ, ಅವರು ಮತ್ತು ಇವನ್ ಪೈಥಾಗರಸ್ಸು ಅವರೆಲ್ಲ ಆತ್ಮನನ್ನು ಅರ್ಥಕೊಳ್ಳೋಕ್ಕೆ ಕ್ವೆಶ್ಚನ್ ಕೇಳ್ಕೊಂಡೇ ನಾವು ಪಾಶ್ಚಿಮಾತ್ಯರು ಅಂತ ಅನ್ಕೋತೀವಿ. ಬಟ್ ಅವರಲ್ಲೂ ಇದೆಲ್ಲ ಫಿಲಾಸಫಿ ಇದೆ. ಸೊ ಬಿಡದೇ ಇರೋದು ಹೇಗೆ? ಏನು ಜ್ಞಾನಾರ್ಜನೆ ಅಂದರೆ ಒಳಗಡೆ ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧಿ ಕಿಲ್ಬಿಷಃ ಅಂತ ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಪ್ರಯತ್ನ ಮಾಡ್ತಿರೋನೇ ಯೋಗಿ. ಸುಮ್ಮನೆ ಇರೋನು ಯೋಗಿ ಆಗೋಕ್ಕಾಗಲ್ಲ. ನೀನು ಮಾಡ್ರನ್ ಲೈಫಲ್ಲೇ ಇರಬಹುದು, ನಾವು ಹೇರ್ ಸೆಟ್ಟಿಂಗೇ ಮಾಡ್ಕೊಂಡಿರ್ಬೋದು, ಜಿಮ್ಗೆ ಹೋಗಬಹುದು, ಕಲಿಯುಗಕ್ಕೆ ತಕ್ಕನಾಗೇ ಇರಬಹುದು. ಬಟ್ ನೀನು ನಿನ್ನ ಆಚರಣೆ ವಿಚಾರಣೆಗಳನ್ನು ಪ್ರಯತ್ನದಲ್ಲಿ ಹೋಗ್ತಾ ಇರಬೇಕು. ಆಮೇಲೆ ಒಂದು ಜನ್ಮದಲ್ಲಿ ಕಲಿಯೋಕ್ಕಾಗೋದೇ ಇಲ್ಲ ಫಿಲಾಸಫಿನ, ಅದು ತುಂಬ ದೊಡ್ಡ ಸಬ್ಜೆಕ್ಟ್ ಅಲ್ವಾ. ಸೊ ಪ್ರಯತ್ನ ಮಾಡ್ತಾ ಹೋಗಿ ನಮ್ಮ ಜೀವನದ ಕರ್ಮಗಳೆಲ್ಲ ಅಳವಡಿಸ್ಕೋಬೇಕು, ಅದೇ ಧರ್ಮನ. ಆವಾಗ ನಮಗೇ ಗೊತ್ತಾಗುತ್ತೆ ಏಳು ಬೀಳುಗಳು, ಟ್ರಯಲ್ ಆ್ಯಂಡ್ ಎರರ್. ಎಲ್ಲದರಲ್ಲೂ ನಾನು ಗೆದ್ದು ಬಿಡ್ತೀನಿ, ಎಲ್ಲದರಲ್ಲೂ ಸಕ್ಸಸ್ ಅಂತಲ್ಲ. ದೇವರು ನಿಮ್ಮನ್ನು ಟೆಸ್ಟ್ ಮಾಡೋದೇ ಫೇಲ್ಯೂರ್ ಬಂದಾಗ.
ನಾ ಸೋತೋಗ್ಬಿಟ್ಟೆ, ನಾ ಮನೇಲೇ ಕೂತಿರ್ತೀನಿ, ನೆಕ್ಸ್ಟ್ ಎದ್ದೋಗಲ್ಲ, ನಂಗೆ ಅವಮಾನ ಆಗೋಯ್ತು, ಹಂಗಿರಲೇಬಾರ್ದು. ಸಮಸ್ಥಿತಿಯಲ್ಲಿರು ಅಂತಾನೆ. ನಿನಗೆ ಸೋಲು ಬಂದಾಗಲೂ, ಗೆಲುವು ಬಂದಾಗಲೂ, ಖುಷಿಯಾದಾಗಲೂ, ದುಃಖವಾದಾಗಲೂ ಸಮಸ್ಥಿತಿಯಲ್ಲಿರು ಅಂದಾಗ ನೀನು ಅವಾಗ ಬೇಜಾರು ಮಾಡ್ಕೊಳ್ಳಲ್ಲ. ಅಯ್ಯೋ ನಾನು ಎಷ್ಟು ಎಫರ್ಟ್ ಹಾಕಿದ್ದೆ, ಸೋತು ಹೋಗ್ಬಿಟ್ಟೆ, ನಂಗೆ ಬೇಜಾರಾಗೋಯ್ತು, ಜೀವನನೇ ಬೇಜಾರು ಅಂದ್ಕೊಳ್ಳಲ್ಲ. ವಾಟ್ ನೆಕ್ಸ್ಟ್ ಅಂತ ಮುಂದಕ್ಕೆ ಹೋಗ್ತೀವಿ. ವಾವ್, ಸೋ ಮಚ್ ಆಫ್ ಎಕ್ಸ್ಪ್ಲೋರೇಷನ್ಸ್ ಇನ್ಸೈಡ್. ಆಮೇಲೆ ಮಾತಾಡ್ತಾ ನೀವು ಘೋರ ಕಲಿಯುಗಕ್ಕೆ ಬೇರೆ ಹೋಗ್ತಾ ಇದೀವಿ ಅಂದ್ರಲ್ಲ, ಯಾಕೆ ಹಂಗಂದ್ರಿ? ಅದು ನಾವು ಸಂಕಲ್ಪ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಇವಾಗ ಪ್ರಥಮ ಪಾದೆಯಲ್ಲಿದ್ದೀವಿ. ನಾವು ಸಂಕಲ್ಪ ಮಾಡ್ಬೇಕಾದ್ರೆ ಎಷ್ಟು ಪಾದ? ಈಗ ಚತುರ್ಥ ಪಾದಗಳಿರೋದು, 4 ಇರೋದು. ಅದರಲ್ಲಿ ಈಗ ಒಂದು ನಮಗೆ ಯಾವುದು ಭಗವದ್ಗೀತೆ ಮುಗಿದು ನಾವು ಆ ಯುಗದಿಂದ ಈ ಯುಗಕ್ಕೆ ಬಂದಾಗ, ದ್ವಾಪರ ಯುಗದಿಂದ ಈಗೊಂದು 5,000 ಎಷ್ಟೋ 700 ಎಷ್ಟೋ ವರ್ಷಗಳಾಗಿದೆ. ಸೊ ಇವಾಗ ನಾವು ಸಂಕಲ್ಪ ಮಾಡ್ಬೇಕಾದ್ರೆ ಯಾವಾಗಲೂ ಪೂಜೆಯಲ್ಲಿ ನಾವು ಅದನ್ನ ಹೇಳ್ತೀವಲ್ಲ, ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪಲ್ಲಿ. ಅದು ಚತುರ್ಥ ಪಾದಕ್ಕೆ ಹೋದಾಗ ಇನ್ನೂ ಕೆಟ್ಟ ಘೋರ ಕಲಿಯುಗವನ್ನು ನೋಡ್ತೀವಿ. ಈಗಲೇ ನೀವು ನಾನು 20 ವರ್ಷದ ಹಿಂದೆ ನಾವು ಕಾಲೇಜ್ ಡೇಸಲ್ಲಿ ಇದ್ದಂಗೆ ಹಿಂಗಿಲ್ಲ, ಎಲ್ಲವೂ ಬದಲಾಗಿದೆ. ಆವಾಗ ಫೋನ್ ಇರಲಿಲ್ಲ, ಮನೇಲಿ ನಾವು ಹೆಂಗೆ ಎಲ್ಲಿ ಸಿಕ್ಕಾಕೊಂಡ್ಬಿಟ್ವು ಅಂತ ಒದ್ದಾಡ್ತಿರ್ಲಿಲ್ಲ. ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಜೀವನ ನಡೆಯೋದು. ಈಗ ಆ ನಂಬಿಕೆಗಳೇ ವಿರುದ್ಧ ದಿಕ್ಕಿನಲ್ಲಿ ಕ್ಲಾಶ್ ಆಗೋಕ್ಕೆ ಶುರುವಾಗಿದೆ. ಯಾಕೆ ಫೋನ್ ಎತ್ತುತ್ತಿಲ್ಲ, ವಿಡಿಯೋ ಕಾಲ್ ಮಾಡು, ಎಲ್ಲಿದೆಯಾ ಅಂತ ಎಷ್ಟೋ ಕುಟುಂಬಗಳು ಇವಾಗ ಒಂದು ಎಕ್ವಿಪ್ಮೆಂಟ್ ಇಟ್ಕೊಂಡು ಡೈವೋರ್ಸ್ಗಳಾಗಿದೆ ಅವುಗಳಿಂದ. ಬಟ್ ಆಗಿನ ಕಾಲದ ಎಲ್ಲದಕ್ಕೂ ನಂಬಿಕೆ ಇರ್ತಿತ್ತು. ಶಾಲೆಗೆ ಹೋಗಿದ್ದಾಳೆ ಅವಳು ಬರ್ತಾಳೆ, ಕಾಲೇಜ್ಗೆ ಹೋಗಿದ್ದಾಳೆ ಬರ್ತಾನೆ, ಅವನಿಲ್ಲಿ ಊರಿಗೆ ಹೋಗಿದ್ದಾನೆ ಒಂದಿನ ಬರ್ತಾರೆ. ಆ ಎಕ್ಸೈಟ್ಮೆಂಟು ಇರ್ತಿತ್ತು. ಬರೋದನ್ನ ರೋಡಲ್ಲಿ ನೋಡಿದ್ರೇ ನಾವು ಕುಣ್ಕೊಂಡು ಬಂದು ಮನೇಲಿ ಹೇಳ್ತಿದ್ವಿ, ಅಮ್ಮ ಇವ್ರು ಬರ್ತಿದ್ದಾರೆ ಅಂತ. ಮುಂದೆ ಬಂದು ಕೂತ್ಕೊಂಡ್ರು ಯಾಕೆ ಹೇಳ್ದೆ ಬಂದ್ಬಿಟ್ರಿ, ಫೋನ್ ಮಾಡಿ ಬರ್ಬೋದಿತ್ತಲ್ಲ ಅಂತ ನಾವು ಹಂಗೆ ಮನೆ ಹತ್ರನೇ ಹೇಳಿ ಕಳಿಸ್ಬಿಡ್ತೀವಿ. ಸೊ ಇವೆಲ್ಲ ಪ್ರೂಫ್ ಎನಫ್ ಟು ಬಿಲೀವ್ ದ್ಯಾಟ್ ಘೋರ ಕಲಿಯುಗ ನಿಜ ಅಂತ. ಇನ್ನು ಈಗಲೇ ಹಿಂಗಂದ್ರೆ ಇನ್ನೊಂದು, ಅದಕ್ಕೆ ಯಾರ್ಯಾರು ಬುದ್ಧಿವಂತರಾಗಿ ಮುಕ್ತಿ ಮಾರ್ಗಕ್ಕೆ ಹೋಗಿ ಬೇಗ ಸ್ಪಿರಿಚುಯಾಲಿಟಿಗೆ ಹೋಗಿ ಮುಗಿಸ್ಕೋತಾರೋ ಲೈಫು ಬೆಟರ್. ಮುಗಿಸ್ಕೊಳ್ಳೋದು ಹೇಗೆ? ಮುಕ್ತಿ ಮಾರ್ಗ ಹಿಡಿಯೋದು ಹೇಗೆ? ಸ್ಪಿರಿಚುಯಾಲಿಟಿ ಮೂಲಕನೇ ಹಿಡಿಬೇಕು, ಇನ್ಯಾವುದೂ ಇಲ್ಲ. ಯಾರು ನಮ್ಮದೇ ನಾಸ್ತಿಕರಾಗಿರ್ತಾರೋ ನಾನು ಅವಾಗ ಅವ್ರ ಹತ್ರ ವಾದ ಮಾಡಲ್ಲ, ನಕ್ಬಿಟ್ಟು ಹೇಳ್ತೀನಿ, ಅವ್ರು ಇನ್ನೂ 2ನೇ ಕ್ಲಾಸಲ್ಲಿದ್ದಾರೆ ರೀ, ಅವ್ರಿನ್ನೂ 10ನೇ ಕ್ಲಾಸಿಗೆ ಬರಬೇಕು ಅಂತ ವಾದ ಮಾಡಕ್ಕೆ ಹೋಗಿ. 10ನೇ ಕ್ಲಾಸಲ್ಲಿ ಇರೋರಿಗೆ ಅವಾಗ ಎಷ್ಟೋ ಜನ್ಮ ತೊಗೊಂಡ್ಮೇಲೆ ಅವ್ರು 10ನೇ ಕ್ಲಾಸು, ಎಷ್ಟೋ ಜನ್ಮ ತೊಗೊಂಡ್ಮೇಲೆ 12th ಸ್ಟ್ಯಾಂಡರ್ಡ್, ಎಷ್ಟೋ ಜನ್ಮಕ್ಕೆ ಬಂದಮೇಲೆ ಡಿಗ್ರಿ. ಅವಾಗ ಅವರೇ ಫೈನಲಿ ಇದಕ್ಕೆ ಹೋಗ್ಬೇಕಲ್ಲ, ಇನ್ನೆಲ್ಲೂ ಹೋಗೋಕ್ಕಾಗಲ್ಲ. ಫೈನಲಿ ಹಿಂಗೆ ಹೋಗಿ ಬಟ್ಟೆ ಒಗೆದು ವಾಷಿಂಗ್ ಮಿಷಿನಲ್ಲಿ ಫೈನಲಿ ಕ್ಲೀನಾಗಿ ಬರೋದು, ಹಂಗಾಗಲೇಬೇಕಲ್ಲ ರುಬ್ಬಿ. ಸೊ ಈಗಾಗಲೇ 10ನೇ ಕ್ಲಾಸಲ್ಲಿರೋರಿಗೆ ಮುಕ್ತಿ ಮಾರ್ಗದ ಬಗ್ಗೆ 3 ಟಿಪ್ಸ್ ದಟ್ ಯು ವುಡ್ ವಾಂಟ್ ಟು ಗಿವ್. ನಾನೇನು ಹೇಳ್ತೀನಿ, ಅವರಲ್ಲಿ ಒಂದೇನಾದರೂ ಈ ರೀತಿ ಎನರ್ಜಿ ಪಾಪಪ್ ಆದರೆ ಅದನ್ನ ಇಗ್ನೋರ್ ಮಾಡಬೇಡಿ. ಆಮೇಲೆ ಯಾರೋ ಎನರ್ಜಿ ಪಾಪಪ್ ಇವಾಗ ದೇವ್ರು ಬಂದು ಇವಾಗ ನನಗೆ ಸೂಚನೆ ಕೊಟ್ರಲ್ವಾ, ನೀವು ಹೋಮ ಮಾಡು, ಕೈಲಾಸಕ್ಕೆ ಬಾ, ಅವರು ಒಂದೊಂದೇನೋ ಒಂದು ಕನಸಿನಲ್ಲಿ ಬಂದು ಸೂಚನೆ ಕೊಡ್ಬೋದು. ಅಥವಾ ಅಕ್ಕಪಕ್ಕದವ್ರು ಬಂದು ನಿಮ್ಗೆ ಎಷ್ಟೋ ಜನ ಏನೋ ಒಂದು ಹೇಳ್ತಾರೆ, ಇವತ್ತಿಂದ ನಿನ್ನ ಗುರು ಬದಲಾಗ್ತಾ ಇದ್ದಾನೆ, ಗುರುದು ಹಿಂಗೆ ಮಾಡ್ಕೊ ಮಂತ್ರ, ಅಥವಾ ನೀ ಹಿಂಗೆ ಮಾಡು ಅಂದರೆ ಇಗ್ನೋರ್ ಮಾಡಬೇಡಿ. ಯಾವುದೋ ಒಂದು ಎನರ್ಜಿ ನಿಮ್ಮ ಹತ್ರ ಬಂದು ನಿಮ್ಮ ಕಿವಿಗೆ ಹೇಳಿಸ್ತಿರುತ್ತೆ. ಅದು ರೀಡ್ ದ ಸೈನ್ಸ್. ಅದೇನಕ್ಕೋ ಬಂದಿದ್ದಾಗ ನೀವು ಅದನ್ನು ಇಟ್ಕೋಬೇಕು, ಕ್ಯಾಚ್ ಮಾಡ್ಕೋಬೇಕು. ನಾನು ಅದು ಮಾಡ್ತೀನಿ. ಯಾರ ಹತ್ರನೋ ಡಿಸ್ಕಷನ್ ಕೂತಿಗೆ ಯಾರೋ ಒಂದು ಹೆಸರು ಬಂದ್ರೂ ನಾನು ಹಿಡ್ಕೋತೀನಿ ಮೈಂಡಲ್ಲಿ, ಯಾಕೆ ಅವ್ರು ಆ ಹೆಸರನ್ನು ತೊಗೊಂಡ್ರು, ಅದಕ್ಕೂ ನನಗೂ ಏನೋ ಕನೆಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಕನೆಕ್ಷನ್ ಹುಡ್ಕಕ್ಕೆ ಹೋಗ್ತೀನಿ. ಅದೆಲ್ಲೋ ವರ್ಕ್ ಆಗುತ್ತೆ. ಸೊ ಹಾಗೆ ನಿಮಗೆ ಸ್ಪಿರಿಚುಯಾಲಿಟಿಗೆ ಆಲ್ರೆಡಿ ನೀವು 10th ಸ್ಟ್ಯಾಂಡರ್ಡಿಗೆ ಬಂದಿದ್ರ ಅಂದಾಗ ಬಿಟ್ಬಿಡಬೇಡಿ. ಆಮೇಲೆ ಆ ಥರಕ್ಕೆಲ್ಲ ಕಲ್ತ್ಬಿಡ್ತೀನಿ, ತಂತ್ರವಿದ್ಯೆ ಕಲ್ತ್ಬಿಡ್ತೀನಿ, ಮುದ್ರಾ ಕಲ್ತ್ಬಿಡ್ತೀನಿ, ನಾನು ತಕ್ಷಣಕ್ಕೆ ಹೀಗೆಲ್ಲ ಬಂದುಬಿಡಬೇಕು, ದುಡ್ಡು ಬಂದುಬಿಡಬೇಕು. ಮೇಡಮ್ ನಾನು ಎಷ್ಟೋ ಪೂಜೆ ಮಾಡ್ತೀನಿ, ನನಗೇನು ಬರ್ತಿಲ್ಲ ಮೇಡಮ್ ದುಡ್ಡು ಅಂದರೆ ಹಂಗೆ ಬರಲ್ಲ. ಬಿಕಾಸ್ ಕರ್ಮ ಮಾರ್ಗನ ಶನಿದೇವರು ಟೆಸ್ಟ್ ಮಾಡ್ತಾನೆ ಇರ್ತಾನೆ. ನಿಮಗೆ ಶುಕ್ರ ಹಿಂಗೆ ತೊಗೊಂಡು ಬುಟ್ಟಿ ತುಂಬ ದುಡ್ಡು ತೊಗೊಂಬಂದ್ರು ಶನಿ ಜುಕ್ ಅಂತ ಅಡ್ಡ ಹಾಕ್ತಾನೆ, ಇರು ಅವಳು ಕಷ್ಟಪಟ್ಟು ಕೆಲಸ ಮಾಡಲಿ ಆಮೇಲೆ ಈ ಬುಟ್ಟಿ ಕೊಡ್ತೀಯಂತೆ ಅಂತ. ಇಟ್ಸ್ ನಾಟ್ ಸೋ ಈಸಿ. ಇಲ್ಲೆಲ್ಲ ನೀಟಾಗಿ ಫಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ ದೇವರು. ಸೊ ನೀವು ಕಷ್ಟಪಟ್ಟು ಎದ್ದು ಹೋಗಿ ನಿಮ್ಮ ಎನರ್ಜಿ ಬರ್ನ್ ಮಾಡಿದ್ರೇ ನಿಮ್ಗೆ ಅದು ಸಿಗಬೇಕು ಅಂತಿರೋದು. ನೀವು ಹೆಂಗೆ ಜಿಮ್ಗೆ ಹೋಗಿ ನಾವು ಸಣ್ಣ ಆಗಬೇಕು, 6 ಪ್ಯಾಕ್ ಮಾಡ್ಕೋಬೇಕು ಅಂದರೆ ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡು ಕೊಟ್ಬಿಡಪ್ಪ ದೇವ್ರೆ ಅಂತ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡೋದು ವರ್ಕ್ ಆಗಲ್ಲ. ಎನರ್ಜಿ ಬರ್ನ್ ಮಾಡಲೇಬೇಕು ಅಂದಾಗ ಕರ್ಮವನ್ನು ನೀವು ಮುಗಿಸ್ಲೇಬೇಕು. ಅವಮಾನಗಳನ್ನು
ಅನುಭವಿಸ್ಬೇಕು, ಅಪವಾದಗಳನ್ನು ಹೊತ್ಕೋಬೇಕು, ಅದರಿಂದ ನೊಂದೋಗಬೇಕು, ಅದರಿಂದ ಮತ್ತೆ ವಾಪಸ್ ಹೇಳಬೇಕು, ಪರಮಾತ್ಮ ಇದ್ದಾನೆ ನಾವು ನಂಬಿಕೆ ಇಟ್ಕೋಬೇಕು, ನಿರಂತರವಾಗಿ ಎದ್ದೆದ್ದು ನಾನು ಮಾಡೇ ಮಾಡ್ತೀನಿ ಕೆಲಸ ಅಂತ ಹೋದಾಗ ಶನಿದೇವರೇ ಖುಷಿ ಆಗ್ಬಿಟ್ಟು ನಿಮ್ಗೆ ಕಿರೀಟ ಕೊಡ್ತಾರೆ. ಅದನ್ನು ಮಾಡಲೇಬೇಕು ಅನ್ನೋದು ನಾ ಹೇಳೋದೆಲ್ಲರೂ. ಇಟ್ಸ್ ಗ್ರೇಟ್ ಮೆಟಫರ್. ಯಾಕಾವ ನೀವು ಜಿಮ್ಗೆ ಹೋಗೇನೆ ಮಸಲ್ ಬರ್ಸ್ಕೋಬೇಕು, ನಂಬಲ್ಸ್ ಎತ್ತಬೇಕು, ಆ ನೋವು ಅನುಭವಿಸ್ಬೇಕು, ದೆನ್ ದಟ್ ಮಸಲ್ ವಿಲ್ ಕಮ್, ದೆನ್ ಯು ಲುಕ್ ಗುಡ್ ಆಲ್ಸೋ ಆ್ಯಂಡ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತಲ್ಲ. ಹಾಗೆ ದುಡ್ಡು ಬಂದಾಗಲೂ ನಿನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಪ್ರತಿಯೊಂದು ಕೆಲಸನೂ ಕ್ರಿಯಾರೂಪಕ್ಕೆ ತಂದುಕೊಳ್ಳೇಬೇಕು. ಇಚ್ಛಾಶಕ್ತಿಲಿ ನಿಮಗೆ ಮೈಂಡಲ್ಲಿ ಎಷ್ಟೊಂದು ಕನಸು ಕಾಣ್ತೀವಿ, ಆಹಾ ನನಗೇನಿಲ್ಲಪ್ಪ ಒಂದು 4 ಬಿಲ್ಡಿಂಗ್ ಮಾಡಿಕೊಂಡು ಬಾಡಿಗೆ ಬರೋಂಗು ಮಾಡ್ಕೋಬೇಕು, ಇದೆಲ್ಲ ಇಟ್ಕೊಂಡಿದ್ದಾರೆ ಜನ ರೀ. ಬಾಡಿಗೆ ಬರೋಂಗೆ ಮಾಡ್ಕೊಂಬಿಟ್ರೆ ನಾವು ಆರಾಮಾಗಿರ್ತೀವಿ ಜೀವನ ಅಂದ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಪರ್ಪಸ್ ಆಫ್ ಲೈಫ್ ಗೊತ್ತಿರಲ್ಲ. ಜೀವನದಲ್ಲಿ ಊಟ ಮಾಡಬೇಕು, ಮಕ್ಕಳನ್ನ ಓದಿಸ್ಬೇಕು, ಮದುವೆ ಮಾಡಿಬಿಡ್ಬೇಕು, ಮಕ್ಕಳು ಊಟ ಮಾಡಬೇಕು, ಮೊಮ್ಮಕ್ಕಳನ್ನ ಮಾಡ್ಕೊಂಬಿಡ್ಬೇಕು, ನಾವು ಮುಂದಕ್ಕೆ ಹೋಗಬೇಕು, ಒಂದಿನ ಸತ್ತೋಗ್ಬಿಡ್ತೀವಿ ಅಷ್ಟೇ ಅಂತ ಅಂದ್ಕೊಳ್ತಾರೆ. ಅದಲ್ಲ. ನೀನು ಬಾಡಿಗೆ 4 ಮನೆಗೆ ಕೊಟ್ಬಿಟ್ಟು ನೀನು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ದೇವ್ರು ನಿನ್ನನ್ನು ಹುಟ್ಟಿಸ್ಬೇಕಿತ್ತ ಭೂಲೋಕದಲ್ಲಿ. ಯು ಶುಡ್ ನೋ ಯುವರ್ ಪರ್ಪಸ್. ನೆಕ್ಸ್ಟ್ ಏನು ಮಾಡಬೇಕು ಟು ನೋ ಯುವರ್ ಪರ್ಪಸ್. ಬಿಕಾಸ್ ನಾನು ಆವಾಗಲೇ ಒಂದು ಕತೆ ಹೇಳಿದೆ ಅಪ್ಪ ಇದೆ ಸ್ಟಾರ್ಟಿಂಗಲ್ಲೇ. ಕರೆಕ್ಟ್. ಇದು ಒಂದು ಮಾಯೆ ನಲ್ಲಿ ನಾವು ಸಿಕ್ಕಾಕೊಳ್ಳೋದ ಅಥವಾ ಮಾಯೆ ನಾವೇ ಸೃಷ್ಟಿ ಮಾಡ್ಕೊಳ್ಳೋದ? ಎರಡೂ ಇರುತ್ತೆ. ಎಸ್ಪೆಷಲಿ ರಾಹು ಮಹಾದಶೆ ನಡೀತಿರೋರ್ಗಂತೂ ಮಾಯೆಲೇ ಸುತ್ತಾಕೊಂಡಿರ್ತಾರೆ. ಏನು ಕೆಲಸ ಕೈ ಹಾಕಿದ್ರೂ ವರ್ಕ್ ಆಗಲ್ಲ. ಈ ಥರ ಇದೇನು ಗೊತ್ತಾ, ಪ್ರಪಂಚದಲ್ಲಿ ಮಲ್ಟಿಪಲ್ ಥಿಂಗ್ಸ್ ಇದೆ. ಒಂದು ಕಡೆ ಗ್ರಹಗತಿಗಳು ಅಂದರೆ, ಒಂದು ಕಡೆ ಪರಮಾತ್ಮನ ಎನರ್ಜಿ, ಒಂದು ಕಡೆ ಪ್ರಕೃತಿಯ ಎನರ್ಜಿ. ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ. 1 ನಿಮಿಷ 10 ನಿಮಿಷ ನಾವು ಬೇಸಿಗೆಯಲ್ಲಿ ಕೂತ್ಕೊಳ್ಳೋಕ್ಕಲ್ಲ, AC ಬೇಕು ಅಂತೀವಿ. ಆಮೇಲೆ ಅದು ನನ್ನ ದೇಹದ ಒಳಗೂ ನೀವು ತೊಗೊಂಡ್ರೆ ಹಾರ್ಟ್ ಇದೆ, ಕಿಡ್ನಿ ಇದೆ, ಲಂಗ್ಸ್ ಇದೆ, ಇದಿದೆ, ಅದಿದೆ, ಕಣ್ಣಿದೆ, ಮೂಗಿದೆ. ಇಟ್ಸ್ ಆಲ್ ಸೋ ಮೆನಿ ಥಿಂಗ್ಸ್ ಪುಟ್ ಟುಗೆದರ್. ಸೊ ಅದೇ ರೀತಿ ನೀವು ಪೂಜಾ ವಿಧಾನಗಳು, ವೈ ಇಸ್ ಇಟ್ ಸೋ ಕಾಂಪ್ಲಿಕೇಟೆಡ್ ಅಂತಾರೆ ಮೆನಿ ಪೀಪಲ್. ಎವ್ರಿಥಿಂಗ್ ಇಸ್ ಕಾಂಪ್ಲಿಕೇಟೆಡ್ ಅಂತ ನೀವು ತಿಳ್ಕೊಂಡ್ರೆ ಎಲ್ಲರೂ ಕಾಂಪ್ಲಿಕೇಟೆಡ್. ಒಂದು ಗಿಡ ತೊಗೊಂಡ್ರೆ ಅದನ್ನು ಸ್ಟಡಿ ಮಾಡೋಕ್ಕೆ ಕಾಂಪ್ಲಿಕೇಟೆಡು. ಇಡೀ ಪ್ರಕೃತಿಯನ್ನೇ ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಿದ್ದೆನ ನೀವು ಚೇಂಜ್ ಮಾಡ್ಕೊಂಡು, ಪ್ರಕೃತಿ ಫಿಕ್ಸ್ ಮಾಡಿದೆ, ನೀವು ನಿದ್ದೆ ಮಾಡಲೇಬೇಕು. ಮನುಷ್ಯ ಏನನ್ನೂ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಇದ್ರ ಮಧ್ಯದಲ್ಲೇ ನೀನು ಹೆಂಗೆ ಜೀವನ ಮಾಡ್ತೀಯ ಅನ್ನೋದೇ ನಿನಗೆ ಟೆಸ್ಟ್ ಮಾಡೋದು. ಆದರೆ ನೀವು ಸಂತೋಷವಾಗಿರಬೇಕು ಅನ್ನೋದಂದರೆ ಚಿಕ್ಕ ವಯಸ್ಸಿಂದನೇ ಒಂದನ್ನು ದಾನ ಕೊಡೋದಾಗಿರಲಿ, ಒಳ್ಳೇದು ಮಾಡೋದಾಗಿರಲಿ, ಚಿಂತನೆ ಒಳ್ಳೇದರಿಂದ, ಸತ್ಸಂಗದಿಂದ ಶುರುವಾಗಬೇಕು ನಿಮಗೆ. ಈ ಕಷ್ಟಗಳು ಎಲ್ಲಿಂದ ಬರ್ತಿರೋದು ಗೊತ್ತಾ? ಇವನ್ ಇನ್ ದ ಮಾಡರ್ನ್ ಸೊಸೈಟಿ, ಕಿತ್ತಾಟಗಳಾಗಿರಲಿ, ಅಸೂಯೆ ಆಗಿರಲಿ, ಡಿವೋರ್ಸ್ ಆಗಿರಲಿ, ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲದೆ ಇರೋದಾಗಿರಲಿ, ಚಿಂತನೆಗಳಿಂದಾನೆ. ಒಂದು ಓವರ್ ಥಿಂಕಿಂಗು, ಇನ್ನೊಂದು ನಿಮ್ಮ ಅಸೋಸಿಯೇಷನ್ ವಿತ್ ಪೀಪಲ್. ಹೇಳಿದ ಟಾಪಿಕ್ನೇ 10 ಜನಕ್ಕೆ ಫೋನ್ ಮಾಡಿ ಹೇಳ್ತಾರೆ, ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಿಂಗಾಗೋಯ್ತು. 10 ಜನ ನಿನಗೆ ನೆಗೆಟಿವ್ ಆಗಿ ಏನೋ ಒಂದು ತಲೆಗೆ ತುಂಬ್ತಾರೆ. ಆ 10 ಜನರ ಒಪಿನಿಯನ್ ತೊಗೊಂಡು ನೀನು ಬದುಕಬೇಕಾ? ನಿನಗೆ ಸ್ವಂತ ಒಪಿನಿಯನ್ ನಿನಗಿಲ್ವಾ? ನೀನೇ ಸ್ವಂತ ಡಿಸಿಷನ್ ತೊಗೋಬೇಕಾದಾಗ ನಿನಗೆ 10 ಜನರಿಗೆ ಗಾಸಿಪ್ ಮಾಡ್ಕೊಂಡು, ಫೋನ್ ಎತ್ಕೊಂಡು, ಅದನ್ನೇ ಮಾತಾಡ್ಕೊಂಡು, ಹೌ ಮಚ್ ಟೈಮ್ ಯು ಆರ್ ವೇಸ್ಟಿಂಗ್ ಕ್ರಿಯೇಟ್ ಮಾಡ್ಕೊಂಡು. ಆಮೇಲೆ ಅಳೋದಕ್ಕೂ ಯಾರೋ ಒಬ್ರು ತೊಂದರೆ ಕೊಟ್ಟೋದ್ರು ಅಂದರೆ ಅವನದನ್ನೇ ಕತೆ 10 ಜನ ಕೇಳ್ತಾರೆ, ಅಥವಾ ಅವಳದನ್ನೇ ಕತೆ ಹೇಳ್ತಾರೆ. ಆ ನೆಗೆಟಿವ್ ನೀವು ಇನ್ನೊಬ್ಬರ ಬಗ್ಗೆ ಹೇಳ್ತಾ ನಿಮ್ಮ ಮೈಂಡು ನಿಮಗೆ ನೀವು ಮೋಸ ಮಾಡ್ಕೊಳ್ತಿದ್ರ. ಇನ್ನೊಬ್ರು ಯಾರೋ ಒಬ್ರು ಕಾರಣಾಂತರವಾಗಿ ನಮ್ಮ ಜೀವನದಲ್ಲಿ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅದು ನೆಗೆಟಿವ್ ವ್ಯಕ್ತಿನೇ ಆಗಿರ್ತಾರೆ ಅಂತ ಇಟ್ಕೊಳ್ಳಿ, ಅದು ಫಾರ್ ಋಣ ಆ್ಯಂಡ್ ಕರ್ಮದಿಂದ ಬಂದಿರ್ತಾರೆ. ಸೊ ಅದಕ್ಕೂ ನಾವು ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತೈ ಅಂತ ಋಣಮುಕ್ತಿಗೂ ಒಂದು ಮಂತ್ರ ಹೇಳಿಬಿಟ್ಟು ಹೋಗೋರು ಹೋಗ್ತಾ ಇರಲಿ. ನನ್ನ ಪರ್ಪಸ್ ಇದು, ನಾನು ಇಲ್ಲಿ ಹೋಗಬೇಕು. ನನ್ನ ಸತಿ ಹೇಳಿ ಆ ಮಂತ್ರ: ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ. ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ. ಸೊ ಈ ಥರ ಏನೋ ಆಗಬಾರ್ದಾಯ್ತು, ಸಡನ್ನಾಗಿ ಯಾರಿಂದಲೂ ಏನಾಯಿತು ಅಂದಾಗ ಇದೊಂದು ಲೈನಲ್ಲಿ ಈ ಮಂತ್ರನ ನಾನು ಅದು ಆಗಬಾರ್ದಾಗದೇ ಇದ್ದಾಗಲಲ್ಲ, ಯಾರಿಗಾರ ದುಡ್ಡು ಕೊಡ್ಬೇಕಾರೋದು ಹೇಳ್ಕೊತೀನಿ. ಎಲ್ಲಿ ಹೋದ್ರೂ ನನ್ನ ಋಣ, ಈ ಜನ್ಮದ ಋಣ ಮುಕ್ತಿ ಆಗ್ತಾ ಹೋಗಬೇಕು ಅಂತ. ಈವನ್ ಫಾರ್ ಅ ಗುಡ್ ರಿಲೇಷನ್ಶಿಪ್, ಈವನ್ ಫಾರ್ ಅ ಗುಡ್ ಪೀಪಲ್. ಯಾಕೆ ಗೊತ್ತಾ, ಅಟ್ಯಾಚ್ಮೆಂಟೇ ಇಟ್ಕೊಂಡು ಇವಾಗ ನೀವೇನೋ ಖುಷಿಯಾಗಿರ್ತೀರ ಅಂದರೆ ಅದೇ ಖುಷಿ ದಿನಾ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ? ಅದಕ್ಕೂ ಒಂದು ಎಂಡ್ ಕೊಡ್ತಾನೆ ದೇವರು, ಎಲ್ಲದಕ್ಕೂ. ಇದಕ್ಕೆ ನಾ ಹೇಳಿದ್ದು ಅಂದರೆ ಅಟ್ಯಾಚ್ಮೆಂಟಲ್ಲೂ ಡಿಟ್ಯಾಚ್ಮೆಂಟ್ ಇರಬೇಕಂತ. ಅದು ಕರ್ಮಾಣಿ ಅಕರ್ಮ ಯಹ ಪಶ್ಯೇತ್ ಅಕರ್ಮಾಣಿ ಚ ಕರ್ಮಯಃ. ಕರ್ಮದಲ್ಲಿ ಅಕರ್ಮವನ್ನು ನೋಡು, ಅಕರ್ಮದಲ್ಲಿ ಕರ್ಮವನ್ನು ನೋಡು. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅಕರ್ಮದಲ್ಲಿ ಕರ್ಮವನ್ನು ನೋಡು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನಲ್ಲ. ಈಗ ಯಾರ್ದೋ ಒಬ್ರದ್ದು, ಈಗ ನಾವೇನು ಮಾಡ್ತೀವಿ, ನಮ್ಮ ಮನೇದು ಮಾತ್ರ ಕೆಲಸ ಮಾಡ್ತಿರ್ತೀವಿ. ಯಾರ್ದೋ ಒಬ್ರದ್ದು ಕೆಲಸ ಬಂದ ತಕ್ಷಣ ಅವ್ರ ಕೆಲಸ ನಾವೇನು ಅದು ಫ್ರೀಯಾಗಿ ಮಾಡ್ಕೊಡ್ಬೇಕಾ? ಎಷ್ಟು ಕೊಡ್ತೀರಾ ಆಂಟಿ ದುಡ್ಡು ಅದೊಂದು ಕೆಲಸ ಮಾಡ್ಕೊಡೋಕ್ಕೆ ಅಂತ ಹೇಳ್ತಾರಲ್ಲ. ಅದು ನಿನ್ನ ಕರ್ಮ ಅಲ್ಲ,
ಅಕರ್ಮದಲ್ಲಿ ನೀನು ಕರ್ಮವನ್ನು ನೋಡು, ಅದು ನಿನ್ನ ಹತ್ರಕ್ಕೆ ಯಾಕೆ ಬಂತು ಅನ್ನೋದನ್ನ 2 ನಿಮಿಷ ನೀ ಪ್ರಶ್ನೆ ಕೇಳ್ಕೋಬೇಕು. ಓಹೋ. ಸೊ ದೇವರು ನಿನ್ನ ಟೆಸ್ಟ್ ಮಾಡೋಕ್ಕೆ ನಿನ್ನ ಹತ್ರಕ್ಕೆ ಏನೋ ಒಂದು ಕೆಲಸ ಕಳಿಸಿರ್ತಾರೆ. ನೋಡಪ್ಪ ಇದೊಂಚು ಮಾಡ್ಕೊಡ್ತೀಯಾ ಅಂತ ಯಾವುದೋ ಒಂದು ಅಜ್ಜಿ ಬರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೋ ಒಂದು ಹುಡುಗಂದು ಸ್ಕೂಲ್ ಫೀಸ್ ಕಟ್ಟಬೇಕು, ಕಾಲೇಜ್ ಫೀಸು, ನಿಮ್ಮ ಮನೆ ಬಾಗಿಲು ತನಕ ಏನೋ ಒಂದು ಎನರ್ಜಿ ಹುಡ್ಕೊಂಬಂದಿದೆ ಅಂದರೆ ಯು ಶುಡ್ ನಾಟ್ ಇಗ್ನೋರ್ ಇಟ್. ಅದು ನಿಂದಲ್ಲ ಕರ್ಮ, ಆದರೆ ಇವತ್ತು ನಿನ್ನ ತಲೆ ಮೇಲೆ ಅದು ನಿನ್ನ ಮುಂದೆ ಪಾಪಪ್ ಆಗಿದೆ ಪ್ರಾರಬ್ಧ ಕರ್ಮ ಆಗಿ. ಅದನ್ನು ಇಗ್ನೋರ್ ಮಾಡದೆ 2 ನಿಮಿಷ ಯೋಚಿಸು. ಆಯಿತು, ಅವರು 5,000 ರೂಪಾಯಿ ನಿನ್ನ ಹತ್ರ ಕೇಳ್ತಿದಾರ ಫೀಸು, ನಿನ್ನ ಹತ್ರ ಇಲ್ಲ ಅಂತ ಇಟ್ಕೊ, 500 ರೂಪಾಯೇ ಕೊಡು. ಅಥವಾ ಅದೂ ಇಲ್ವಾ, ಮನೆಗೆ ಕರೆದು ಕಾಫಿ ಕೊಟ್ಬಿಟ್ಟು ನೋಡಪ್ಪ ನಾನು ಕಷ್ಟಪಟ್ಟು ದುಡಿತಿದ್ದೀನಿ, ನೀ ಹೋಗಿ ದುಡ್ಕೊಂಡು ಮಾಡ್ತಾಯಿರು, ಮುಂದೊಂದು ದಿನ ಹೆಲ್ಪ್ ಮಾಡ್ತೀನಿ ಅಂತ ಒಂದು ದ ಸಿಚುವೇಶನ್ನ ನೀನು ಹೇಗೆ ಟ್ರೀಟ್ ಮಾಡ್ತೀಯ, ಅದು ಪ್ರಾರಬ್ಧ ಕರ್ಮವನ್ನು ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಅಂತ ಅನ್ನೋದು. ಸೊ ಆವಾಗ ಅಕರ್ಮದಲ್ಲೂ ಕರ್ಮವನ್ನು ನೋಡ್ಕೋಬೇಕು ನಾವು. ಪ್ರಾರಬ್ಧ ಕರ್ಮ ಅಂದರೆ ಸಂಚಿತ ಕರ್ಮ ಅಂತ ಹೋದ ಜನ್ಮದಿಂದ ನಾವು ಎತ್ಕೊಂಡ್ಬಂದಿರ್ತೀವಿ ಬ್ಯಾಸ್ಕೆಟಲ್ಲಿ ನಮ್ಮೆಲ್ಲ ಜನ್ಮದ ಕರ್ಮಗಳನ್ನ, ಒಂದು ಜನ್ಮ ಅಲ್ಲ ಎಷ್ಟೋ ಜನ್ಮದ ಪೆಂಡಿಂಗ್ ಕರ್ಮಗಳನ್ನು. ಅದು ಗುಡ್ ಕರ್ಮ ಆಗಿರಬಹುದು, ಬ್ಯಾಡ್ ಕರ್ಮ ಆಗಿರಬಹುದು. ಅದು ನಮಗೆ ಎವ್ರಿ ಸಿಚುವೇಶನ್ನು ಪ್ರಾರಬ್ಧ ಕರ್ಮ ಆಗಿ ನಮ್ಮ ಮುಂದೆ ಬಂದು ಅಪಿಯರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ಈಗ ನೀವು ನಾನೇ ಸಿಕ್ಕ 5 ವರ್ಷ ಆಗಿತ್ತು, ಅವಾಗಿಂದ ಬರಲಿಲ್ಲ, ಇದು ಇವತ್ತು ಬರಬೇಕು, ಹಿಂಗಾಗಬೇಕು ಅಂತ ಅನ್ನೋದು ಇರುತ್ತೆ. ಆಮೇಲೆ ಯಾರೋ 18ನೇ ವಯಸ್ಸಲ್ಲಿ ಸಿಕ್ಕಿರ್ತಾರೆ, ಯಾರೋ 40ನೇ ವಯಸ್ಸಲ್ಲಿ ಸಿಗ್ತಾರೆ, ಯಾರೋ 70ನೇ ವಯಸ್ಸಲ್ಲಿ ಸಿಗ್ತಾರೆ. ಅಯ್ಯೋ ನೀವು ಮೊದಲೇ ಸಿಗಬಾರ್ದಿತ್ತ ಲೈಫಲ್ಲಿ ಅಂತಲೂ ಹೇಳ್ತಾರೆ. ಅದಂಗೆ ಸಿಗಲ್ಲ. ಆಯಾ ಟೈಮಲ್ಲಿ ಯಾವುದು ಬರಬೇಕೋ ಪ್ರಾರಬ್ಧ ಕರ್ಮ ಬಂದು ನಿಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಸಾಕ್ಷಿಭೂತನಾಗಿ ನಿಮ್ಮ ಜೀವಾತ್ಮ ಇರುತ್ತೆ. ಹೌ ಡು ಯು ಬಿಹೇವ್, ಹೌ ಡು ಯು ಟ್ರೀಟ್, ಅದು ಎನಿಮಿನೇ ಆಗಿರಬಹುದು, ರಾಕ್ಷಸನೇ ಆಗಿರಬಹುದು, ನಿನ್ನ ಮೈ ಮೇಲೆ ಹೌಹಾರಿ ನಿನಗೆ ಅತ್ಯಾಚಾರ ಮಾಡೋಕ್ಕೆ ಬರಬಹುದು, ಅಥವಾ ತುಂಬ ಒಳ್ಳೆಯ ವ್ಯಕ್ತಿ ನಿನಗೆ 10 ಕೋಟಿ ತೊಗೊಂಬಂದು ನಿಂಗೆ ಕೊಡ್ತಿರ್ಬೋದು, ರೂಪ ತಗೋ ಅಂತ ನೋಡ್ತಾ ಇರುತ್ತೆ. ಶನಿ ಆಗಿರಲಿ, ಬೇರೆ ಗ್ರಹಗಳಾಗಿರಲಿ, ಜೀವಾತ್ಮ ಇವಳು ಗಬಕ್ಕಂತ ಎತ್ಕೋತಾಳ, ಇಲ್ಲ ನಾನು ಕೆಲಸ ಮಾಡೇ ನಾನು ದುಡ್ಕೋತೀನಿ ಅಂತಾಳ ಅಂತ. ಎವ್ರಿ ಮಿನಿಟ್ ಇಸ್ ಅ ಟೆಸ್ಟಿಂಗ್ ಟೈಮ್. ಸೊ ದಟ್ ಈಸ್ ನಿನ್ನ ಪ್ರಾರಬ್ಧ ಕರ್ಮವನ್ನು ನಾವು ಹೆಂಗೆ ಡೀಲ್ ಮಾಡ್ಕೊಳ್ತೀವಿ ಅನ್ನೋದು ಈ ಜನ್ಮದಲ್ಲಿ ನನ್ನ ಕ್ರಿಯಾಮಾನ ಕರ್ಮವಾಗಿ ಕ್ರಿಯೇಟ್ ಆಗುತ್ತೆ. ಅಂದರೆ ಕ್ರಿಯಾಮಾನ ಕರ್ಮ ನನ್ನ ನೆಕ್ಸ್ಟ್ ಜನ್ಮಕ್ಕೆ ಫೌಂಡೇಶನ್ನು. ನಾವು ಹೋದ ಜನ್ಮದಲ್ಲಿ ಏನೋ ಜ್ಞಾನ ಇರಲ್ಲ ಜಿ, ಏನೇನೋ ತಪ್ಪುಗಳನ್ನು ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಆ ಕರ್ಮದಿಂದ ನಾವು ಹಿಂಗೆ ಹುಟ್ಟಿರ್ತೀವಿ ತುಂಬ ಕಷ್ಟದಲ್ಲಿ, ಬಡತನದಲ್ಲಿ, ಹೆಂಗೆಂಗೋ. ಆದರೆ ಈ ಜನ್ಮದಲ್ಲಿ ದೇವರೊಂದು ಆಪರ್ಚುನಿಟಿ ಕೊಡ್ತಾನೆ, ಅದು ದಟ್ ಈಸ್ ಕಾಲ್ಡ್ ಕ್ರಿಯಾಮಾನ ಕರ್ಮ. ಹೊಸದಾಗಿ ಪುಣ್ಯಕರ್ಮಗಳನ್ನು ಮಾಡ್ಕೊಳ್ಳೋದು. ಆವಾಗ ನಮ್ಗೆ ಆ ಚಾರ್ಟಲ್ಲಿ ಒಂದು ನಲ್ಲಿಫೈ ಮಾಡುತ್ತೆ, ಹೊಂದಿಸಿ ಬರೆಯಿರಿ ಥರ. ಇಷ್ಟು ಕೆಟ್ಟ ಕರ್ಮ ಮಾಡಿದ್ದೆ, ಇಷ್ಟು ಪುಣ್ಯಕರ್ಮ ನಾನು ಇವಾಗ ಮಾಡಿಕೊಂಡಾಗ ನನಗೆ ಇಲ್ಲಿಗೆ ಒಂದು ಯಾವುದೋ ಒಂದು ಬಂದು ಕಾಪಾಡತ್ತೆ ನಾನು ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ. ಆ ಥರ ನಾವು ಕಷ್ಟದಲ್ಲಿದ್ದರೂ ಪುಣ್ಯಕರ್ಮನ ಮಾಡ್ತಾ 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 ಹೋದಾಗ ಅದೊಂದೇ ನಮ್ಮನ್ನು ಕಾಪಾಡೋದು. ವಾವ್, ಇಟ್ಸ್ ಅ ಬಿಗ್ ಟಾಪಿಕ್. Yeah, it is. And education towards topics like this, do you think ಅದು ಕರ್ಮದಿಂದಲೇ ಬರುತ್ತಾ? ಅಂದರೆ ಇವಾಗ ಈ ಥರ ವಿಚಾರಗಳಿಗೆ ನಾನು ನೀವು ಎಕ್ಸ್ಪೋಸ್ ಆಗಿದ್ದೀವಿ ಅಂದರೆ, ಇವಾಗ ನಮ್ಮ ಮೂಲಕ ಈ ಪಾಡ್ಕಾಸ್ಟ್ನ ನೋಡೋರಿಗೆ, ಅದರಲ್ಲಿ ಇವಾಗ ಕರ್ನಾಟಕದಲ್ಲೇ 7.5 ಕೋಟಿ ಜನ ಇದ್ದಾರೆ ಅಂದರೆ ಅದರಲ್ಲಿ 1.5 ಲಕ್ಷ ಜನ ಮಾತ್ರ ಇದನ್ನು ನೋಡ್ತಾರೆ ಅಂತ ಇಟ್ಕೊಳ್ಳೋಣ. ಹಂಗಿದ್ರೆ ಆ 1.5 ಲಕ್ಷ ನೋಡೋದು ಅದು ಅವರ ಕರ್ಮದಲ್ಲಿ ಪ್ರಾಪ್ತಿ ಇದ್ರೆ ಮಾತ್ರ ಈ ಥರ ವಿಚಾರಗಳನ್ನು ನೋಡ್ತಾರೆ ಅಂತ. ಎಸ್, ಎಕ್ಸಾಕ್ಟ್ಲಿ. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಆ ಸಿಚುವೇಶನ್ ನಿಮ್ಮ ಕಿವಿಗೆ, ಕಣ್ಣಿಗೆ ಯಾವ ವಿಚಾರ ಬರಬೇಕೋ ಆ ಸಿಚುವೇಶನ್ಗೆ, ಆ ಗ್ರಹಗತಿಗಳು ಬಂದಾಗ ನಿಮಗೆ ಕೇಳೋ ಹಾಗೆ ಮಾಡಿಸತ್ತದು. ಆ ಮಾಡಿರೋದನ್ನ ಕೆಲವ್ರು ಏನು ಮಾಡ್ತಾರೆ, ಸುಮ್ಮನೆ ಹಾಕ್ಕೊಂಡು ಊಟ ಮಾಡ್ಕೊಂಡು ಕೇಳ್ಕೊಂಡು ಬಿಡು ಏನೋ ಮಾಡಿದ್ರೆ, ಅವ್ರೇನೋ ಪಿಂಕ್ ಸೀರೆ ಹುಟ್ಟಿದ್ದಾರೆ, ಅವ್ರು ಗ್ರೀನ್ ಸೀರೆ ಹುಟ್ಟಿದ್ದಾರೆ, ಇವ್ರು ಕೂದ್ಲಿಂಗ್ ಸೆಟ್ ಮಾಡ್ಕೊಂಡಿದ್ದಾರೆ, ಇವ್ರು ಕಲರ್ ಅಷ್ಟು ನೋಡ್ಬಿಟ್ಟು ಬಿಡ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಆ ಟಾಪಿಕಲ್ಲಿ ಇನ್ ಡೆಪ್ತ್ ಹೋಗ್ತಾರೆ. ರೂಪಾಯಿಯರೇನೋ ಹೋಮ ಮಾಡೋದು ಹಿಂಗೆ ಹೇಳ್ಕೊಟ್ರು, ಅವರೇನೋ ಹೇಳಿದ್ರು ಕರ್ಮ ನಿಂಗೆ ನೋಡಬೇಕಂತೆ, ನಾ ದಾನ ಕೊಡಬೇಕಂತೆ, ನನ್ನ ಹತ್ರ ದುಡ್ಡಿಲ್ಲ ಅಂದರೂ ನಾ ಮಾಡಬೇಕಂತೆ, ಯಾರೋ ಹೊರಗಿಂದ ಬರೋರು ಕಾಫಿ ಕೊಟ್ಟು ಒಳ್ಳೆ ರೀತಿಲಿ ಟ್ರೀಟ್ ಮಾಡಬೇಕಂತೆ ಅನ್ನೋದು. ಯಾರಿಗೆ ಯಾವ ವಿಚಾರ ಬೇಕೋ ಅದನ್ನ ಪಿಕ್ ಮಾಡ್ಕೊಳ್ತಾರೆ. ಅದು ಕೂಡ ಅಗೇನ್ ದೇರ್ ಕರ್ಮದ ಲೆವೆಲ್, 2nd ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್, ಡಿಗ್ರಿ. ಓಹೋ, ಇದು ಹೆಂಗಾಯ್ತಂದ್ರೆ ಡಾಕ್ಟ್ರು ಹೇಳ್ತಾರಲ್ಲ, ನಿಮಗೆ ವೈಟಮಿನ್ B12 ಟ್ಯಾಬ್ಲೆಟ್ ಕೊಟ್ರು ಒಳಗಡೆ ಹೀರ್ಕೊಳ್ಳೋಕ್ಕೆ ಆ ಗಟ್ಟಿಗೆ ಶಕ್ತಿ ಇರಬೇಕಲ್ಲ. ಕರೆಕ್ಟ್. ಸೊ ದಟ್ ಈಸ್ ಅಗೇನ್ ಮೆಟಫಾರಿಕಲಿ ಕನೆಕ್ಟೆಡ್ ಟು ಯೋರ್ ಕರ್ಮ. ಕರೆಕ್ಟ್. ಆ್ಯಂಡ್ ಯೋರ್ ಲೆವೆಲ್ ಆಫ್ ಅಬ್ಸಾರ್ಬಿಂಗ್ ಏನೇನು ತಗೊಬೇಕು. ಹೌದು. ಆದರೆ ಈ ಜ್ಞಾನ ಕೊಟ್ಟಿರೋವಾಗ ನೀನು ಅದನ್ನು, ಕೃಷ್ಣ ಅದನ್ನೇ ಹೇಳೋದು, ನಿನಗೆ ಮನುಷ್ಯನಿಗೆ ಏನು ಅಂದರೆ ಬ್ಯೂಟಿಫುಲ್ಲಾಗಿ ಜ್ಞಾನ ಕೊಟ್ಟಿದ್ದೀನಿ, ಅವನು ಅದ್ರ ಮೂಲಕ ಹೆಂಗೆ ಮಾಡ್ತಾನೆ ಅನ್ನೋದು. ಸೊ ನೀನು ಇಗ್ನೋರ್ ಮಾಡ್ತೀಯಾ ಅಥವಾ ಟಾಪಿಕ್ನ ತಗೋತೀಯಾ ನಿನ್ನ ಜೀವನ ಬದಲಾಯಿಸ್ಕೊಳ್ಳೋದಕ್ಕೆ. ಜ್ಞಾನನೇ ಅಲ್ವಾ ಅರಿವು, ಎಲ್ಲವೂ ಬೆಳಕು, ಎಲ್ಲಾನು ಅದೇ. ಜ್ಞಾನ ಇರೋದನ್ನ ತಲೆಗೆ ಹಾಕ್ಕೊಂಡು ಅರಿವು ಮೂಡಿಸ್ಕೊಂಡು ವಿವೇಕ ಉಪಯೋಗಿಸಿ ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾ ಲೈಫನ್ನು. ವಾವ್,
ಸೊ ಇಷ್ಟರ ಮಧ್ಯೆ ಜೆನ್ಸಿಗಳನ್ನು ರೆಪ್ರೆಸೆಂಟ್ ಮಾಡಿ ಎಲ್ಲ ಆಸ್ಕ್ ಯು ಅ ಕ್ವೆಶ್ಚನ್. ಇವಾಗ ಅವರು ಕಳೆದೋಗ್ಬಿಟ್ಟಿದ್ದಾರೆ, ದೇವರು, ಮ್ಯಾನಿಫೆಸ್ಟೇಷನ್ನು, ಯಾವುದನ್ನು ನಂಬಬೇಕು? ದೇವ್ರು ಇಲ್ಲ ಅನ್ಬೇಕಾ ಅಥವಾ ಮ್ಯಾನಿಫೆಸ್ಟೇಷನ್ನೇ ದೇವರು, ಯೂನಿವರ್ಸು ಅಂತನಾ? ಎಲ್ಲವೂ ಒಂದೇ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರ ಅದ್ವೈತ ಫಿಲಾಸಫಿನ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಈಗ ಸುಲಭವಾಗಿ ಏನೇನೋ ಪಡ್ಕೋಬೇಕು ಅಂತ ಈಸಿಯಾಗಿ ಕ್ವಿಕ್ಕಾಗಿ ಟಕ್ಕಂತ ಯೂಟ್ಯೂಬ್ ಹಾಕೊಳ್ತಾರೆ, ಏನೋ ನೋಡ್ತಾರೆ, ನಾನು ಮ್ಯಾನಿಫೆಸ್ಟೇಷನ್ಗೆ ಹೋಗ್ಬಿಡ್ತೀನಿ ಅಂದರೆ ಇಟ್ಸ್ ಅ ಪಾಸಿಟಿವ್ ಥಿಂಕಿಂಗ್ ಅಷ್ಟೇ ಮ್ಯಾನಿಫೆಸ್ಟೇಷನು. ಆದರೆ ನೀವು ಗಮನಿಸ್ತಾ ಹೋಗಿ ಮ್ಯಾನಿಫೆಸ್ಟೇಷನ್ಲಿ ಎಷ್ಟೋ ಜನ ನನಗೆ ಈ ತಿಂಗ್ಳಿಗೆ ಹಿಂಗೆ ಬಂದಿರುತ್ತೆ, ಹಿಂಗೆ ಗಂಟಾಕ್ಬಿಡಿ, ಹಿಂಗೆ ಕೇಳ್ಕೊಂಬಿಡಿ, 1 ಕೋಟಿ ಅಂತ ಕೇಳ್ಕೊಂಬಿಡಿ ಬಂದುಬಿಡುತ್ತೆ, ಅದು ಬಂದುಬಿಡುತ್ತಾ ಸುಮ್ಮನೆ? ಇವಾಗ ನನಗೆ ಫಾರ್ ಎಕ್ಸಾಂಪಲ್ ಅಲ್ಲಿರೋ ಕಪ್ಪಲ್ಲಿ ನೀರು ಕುಡಿಬೇಕು ಅಂತ ಆಸೆ, ನನಗೆ ಕಪ್ಪಿಲ್ಲೇ ಬಂದ್ಬಿಡು, ಇಲ್ಲೇ ಬಂದ್ಬಿಡು, ನೀರು ಕುಡಿಸ್ಬಿಡು ಅಂದರೆ ನಾನು ಎದ್ದೋಗಿ ಕೈಯಲ್ಲಿ ತೊಗೊಂಡು ಆ ನೀರನ್ನು ಹಿಂಗೆ ಕುಡಿಬೇಕು. ಸೊ ನಾನು ಎನರ್ಜಿ, ನಾನು ಕ್ರಿಯಾರೂಪದಲ್ಲಿ ನಾನು ಮಾಡಲೇಬೇಕು. ನೀವೆಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ದೇವರು ನಿಮಗೆ ಗೋಚರಿಸ್ತಾನೆ ಅಂತ ನಾನು ಹೇಳಿದ್ನಲ್ಲ, ಮೈಂಡಲ್ಲಿ ಒಂದು ಐಡಿಯಾ ಕೊಡ್ತಾನೆ, ಹೌದು ಇದು ಜಯನಗರಲ್ಲಿ ಸಿಗುತ್ತೆ, ನೀನು ಅಂದ್ಕೊಂಡಿರೋ ವಸ್ತು, ನೀನು ಮ್ಯಾನಿಫೆಸ್ಟ್ ಮಾಡಿರೋದು ದೊಡ್ಡದು, ಅಲ್ಲೋಗು ಅಂತಾನೆ. ನಾನು ಜಯನಗರಕ್ಕೆ ಹೋಗಲ್ಲ, ಇಲ್ಲೇ ಕೂತ್ಕೋತೀನಿ ಅಂದರೆ ನಿಂಗೆ ಅಟ್ಲೀಸ್ಟ್ ಒಂದು ಐಡಿಯಾ ಕೊಟ್ಟ ಅವನು. ಯು ಹ್ಯಾವ್ ಟು ಆ್ಯಕ್ಟ್. ಯು ಹ್ಯಾವ್ ಟು ಆ್ಯಕ್ಟ್. ಸೊ ಥಾಟ್, ಬಿಲೀವ್, ಆ್ಯಕ್ಟ್, ರಿಸೀವ್. ಹೌದು. ನೀವು ಬಿಲೀವ್ನು ಏನು ಮಾಡ್ಕೊತೀವಿ ಗೊತ್ತಾ, ಅಲ್ಲಿ ಹೋದಾಗ ಸಿಗತ್ತೋ ಇಲ್ವೋ ಅಂತ ಅನುಮಾನಗಳನ್ನು ಯಾರು ಇಟ್ಕೋತಾರೆ ಗೊತ್ತಾ? ಕಾನ್ಫಿಡೆನ್ಸ್ ಯಾರಿಗಿರಲ್ವೋ ಅವ್ರಿಗೆ. 100 ಸತಿ ಬಿದ್ದಿರೋನ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಯಾರು ಹೊಸದಾಗಿ ಹೋಗ್ಬಿಟ್ಟು ನಾನು ದೊಡ್ಡ ವ್ಯಕ್ತಿ ಸಡನ್ನಾಗಿ ಆಗ್ಬಿಡ್ಬೇಕು ಅಂದ್ಕೊಳ್ತಾರೋ ಅವರಲ್ಲಿ ಕಾನ್ಫಿಡೆನ್ಸ್ ಇರಲ್ಲ. ಅಯ್ಯೋ ಬಿಡ್ರಿ ಅದೇ, ಆಮೇಲೆ 10 ಜನರ ಬಗ್ಗೆ ನೆಗೆಟಿವೇ ಮಾತಾಡ್ತಾ ಹೋಗ್ತಾರೆ ಅದನ್ನೇನೋ ರಿಸೀವ್ ಮಾಡ್ಕೊಳ್ಳೋಕ್ಕೆ. ತಮ್ಮದು ಬಿಟ್ಬಿಟ್ಟೆ 10 ಜನರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ. ಆವಾಗ ಆ ನೆಗೆಟಿವ್ ಎನರ್ಜಿಗಳೇ ಸೇರ್ಕೊಂಡು ಮನುಷ್ಯ ಬೆಳೆಯೋದಕ್ಕಾಗೋದಿಲ್ಲ. ನಿಮ್ಗೆ ಎಕ್ಸ್ಪ್ಲೈನ್ ದ ಪವರ್ ಆಫ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ನೆಗೆಟಿವ್? ಆ್ಯಕ್ಚುಲಿ ಸೈನ್ಸಲ್ಲಿ ನೆಗೆಟಿವ್ ಪಾಸಿಟಿವ್ ಎನರ್ಜಿ ಏನಿಲ್ಲ, ಎನರ್ಜಿ ಅಂತಿರುತ್ತೆ, ಬಟ್ ವೈಬ್ರೇಷನ್ಸ್ ದೇರ್, ಅದು ಬಂದೇ ಬರುತ್ತೆ. ಮನುಷ್ಯನಿಗೆ ಏನು ಅಂತ ಹೇಳಿದ್ರೆ ಅವನೊಳಗೇ ಅವ್ನ ಮೈಂಡಲ್ಲಿ ಕೊರ್ಕೊಂಡು ಆವಾಗಲೇ ಹೇಳ್ದಂಗೆ 10 ಜನಕ್ಕೆ ಫೋನ್ ಮಾಡು, 10 ನಿಮಿಷ ನೆಗೆಟಿವ್ನ ಮಾತಾಡು ಎಲ್ಲರ ಬಗ್ಗೆನೂ. ನಿನಗೆ ಯಾಕೆ ಬೇಕು? ನೀನೇ ನಿನ್ನ ಜೀವನದಲ್ಲಿ ಬೆಳೆದಿಲ್ಲ. ಆಮೇಲೆ ಇದು ಮಾಡೋದು ಯಾರು ಅಂದರೆ ಲೋವರ್ ಲೆವೆಲಲ್ಲಿರೋರೆ. ಫಾರ್ ಎಕ್ಸಾಂಪಲ್ ಇವಾಗ ಅಜೀಂ ಪ್ರೇಮ್ಜಿಗೆ, ನಾರಾಯಣ ಮೂರ್ತಿಜಿಗೆ ನನ್ನ ಬಗ್ಗೆ ಮಾತಾಡೋಕ್ಕೆ ಟೈಮ್ ಇರುತ್ತಾ? ಅವ್ರು ಇನ್ನೂ ಜೀವನದಲ್ಲಿ ಏನೇನೋ ದೊಡ್ಡದು ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಿರ್ತಾರೆ. ಹೈಯರ್ ಲೆವೆಲ್ಗೆ ಆಲ್ರೆಡಿ ಬೆಳೆದಿರೋರು. ಆಲ್ರೆಡಿ ಇವಾಗ ರತನ್ ಟಾಟಾಜಿಗೆ ಟೈಮ್ ಇತ್ತಾ ನನ್ನ ಅವರೆಲ್ಲರ ಬಗ್ಗೆ ಗಮನಿಸೋಕ್ಕೆ? ನಾನು ಹೋದರೂ ಪರವಾಗಿಲ್ಲಪ್ಪ, ಜಗತ್ತಿಗೆ ನಾನೆಲ್ಲ ಮಾಡಿಟ್ಬಿಟ್ಟು ಹೋಗಬೇಕು ಅಂತ ಹೋದರು. ಪರ್ಪಸ್. ಯಾಕೆಂದರೆ ಬೇಡ ನಂಗೆ ಸಾಕು, ಇಷ್ಟು 100 ಕೋಟಿ ಇದೆ, ಆರಾಮಾಗಿ ಇದ್ಬಿಡೋಣ, ಪಾರ್ಟಿ ಮಾಡ್ಕೊಂಡು ಇದ್ಬಿಡೋಣ, ಹಿಂಗೆ ಇದ್ಬಿಡೋಣ, 10 ಜನ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಬಿಡೋಣ, ಹಂಗೆ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಇವರೆಲ್ಲ ಎಕ್ಸಾಂಪಲ್ಸ್ ನೋಡಿ ನಮ್ಮ ಜೀವನದಲ್ಲಿ. ಇವನ್ ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲ, ನಾನೇ ಮಹಾರಾಜ, ಸಾಕಪ್ಪ ನಾನು ನರ್ತಕಿಯರೆಲ್ಲ ಡ್ಯಾನ್ಸ್ ಮಾಡಿಬಿಡ್ಲಿ, ಸಂತೋಷವಾಗಿರ್ತೀನಿ, ಹಿಂಗಿದೆ. ಅದೆಲ್ಲ ಸಂತೋಷ ಅನ್ನೋದು ನೀವು ಹೆಂಗೆ ಡಿಫೈನ್ ಮಾಡ್ತೀರಾ ಅನ್ನೋದು. ನಿನ್ನ ಆತ್ಮಸಂತೋಷ ಅವ್ರು ಎಷ್ಟನ್ನು ಸೃಷ್ಟಿ ಮಾಡಿಟ್ಟು ಹೋದ್ರು, ಕಾಲೇಜುಗಳಾಗಿರಲಿ, ನದಿ ಅಣೆಕಟ್ಟುಗಳನ್ನಾಗಿರಲಿ, ಜಲಾಶಯದಿಂದ ವಿದ್ಯುತ್ ಕೊಡೋದಾಗಿರಲಿ, ಏನೇನೇನೋ ಮಾಡಿದ್ರು. ಹೌದು, ಏಷ್ಯಾದಲ್ಲೇ ಮೊದಲನೇ ಸಲ. ಸೊ ಅದೆಲ್ಲ ಮಾಡಿನೂ ಪಾಪ ಅವರು ಚಿಕ್ಕ ವಯಸ್ಸಲ್ಲೇ ಹೋದರು. ನಮ್ಮವರಾದರೆ ಚಿಕ್ಕ ವಯಸ್ಸಿಗೆ ರಿಟೈರ್ಮೆಂಟ್ ತೊಗೊಂಡು ನಾವು ಆರಾಮಾಗಿ ಎಲ್ಲೋ ಒಂದು ಇದರಲ್ಲಿ ಫಾರ್ಮ್ ಹೌಸಲ್ಲಿ ಮನೆ ಮಾಡ್ಕೊಂಡ್ಬಿಡ್ತೀವಿ, ವೀಕೆಂಡ್ಗೆ ಹೋಗಿ ಪಾರ್ಟಿ ಮಾಡ್ಕೊಳ್ತೀವಿ ಅಂತಾರೆ. ಅದೆಲ್ಲ ನೆಮ್ಮದಿ. ಯಾರಿಗಂಗೆ ಅನಿಸುತ್ತೆ ಅಂದರೆ ಪರ್ಪಸ್ ಗೊತ್ತಿಲ್ಲದೆ ಇರೋರಿಗೆ. ಸೊ ಐ ಥಿಂಕ್ ಯುವರ್ ದೇರ್. ಹೌ ಟು ಅಂಡರ್ಸ್ಟ್ಯಾಂಡ್ ದ ಪರ್ಪಸ್ ಆಫ್ ಲೈಫ್ ಅಂದರೆ ಮತ್ತೆ ಅದೇ ಪ್ರಶ್ನೆ ಕೇಳ್ಕೋಬೇಕಾ, ನಾನು ಯಾರು, ನಾನು ಯಾಕೆ ಬಂದು? ಇದು ಹೆಂಗಿನ ಬರುತ್ತೆ ಅಂದರೆ ಚಿಕ್ಕ ವಯಸ್ಸಿಂದ ನಮ್ಗಳಿಗೆಲ್ಲ ಜೀವನದಲ್ಲಿ ಅದೇ ಪದ್ಧತಿ ಬಂದ್ರು ನೋಡಿ. ಪೂಜೆ ಮಾಡಿಸೋದು, ಮೆಡಿಟೇಷನ್ ಎಲ್ಲ ಅದಕ್ಕೋಸ್ಕರನೇ ಮನುಷ್ಯ ಪರ್ಪಸ್ನ ತಿಳ್ಕೊಳ್ಳಿ ಅಂತ. ಈಗ ಪೂಜೆ ಮಾಡಿಸೋದೆಲ್ಲ ಪದ್ಧತಿ ಬಂದಿದ್ದು ಸುಮ್ಮನೆ ನೀನು ಕೇಳಿದ ತಕ್ಷಣ ಗಣೇಶ ನನಗೆ ಕೊಟ್ಬಿಡಪ್ಪ 1 ಕೋಟಿ ಅಂದರೆ ಹಿಂಗೆ ತಥಾಸ್ತು ಅಂತ ಕೊಡ್ತಾನೆ ಅಂತಲ್ಲ. ಆ್ಯಕ್ಚುಲಿ ದೇವ್ರಿಗೆ ನೀವು ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗ್ತಾ ಹೋಗೋದೇನೆ ಅವ್ನು ನಿಮ್ಮ ಪರ್ಪಸ್ಸನ್ನು ತಿಳಿಸ್ತಾನೆ ಅಂತ. ಇವಾಗ ನಾನು ಒಂದು ಇಂಡಸ್ಟ್ರಿಲಿದ್ದೀನಿ, ನೀವು ಒಂದು ಇಂಡಸ್ಟ್ರಿಲಿ ಇರ್ತೀರ. ಡಾಕ್ಟರ್ ಆಗೇ ಇರ್ತಾರೆ, ಆರ್ಮಿಗೆ ಹೋಗೋನು ಆರ್ಮಿಲಿ ಇರ್ತಾನೆ, ಇನ್ನೊಬ್ಬ ಯಾರೋ ಫ್ಲೈಟ್ ಓಡಿಸೋರು ಅದರಲ್ಲಿರ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಪರ್ಪಸ್ ಇರುತ್ತೆ. ಅವ್ರು ನಾನಾಗೋಕ್ಕಾಗಲ್ಲ, ನಾನು ನೀವಾಗೋಕ್ಕಾಗಲ್ಲ. ಸೊ ಅವ್ರವ್ರ ಪರ್ಪಸ್ಸನ್ನು ಜ್ಞಾಪಿಸೋದಕ್ಕೇ ಇನ್ನೊಂದು 10 ವರ್ಷ ದೂರದಲ್ಲಿ ಅಚೀವ್ ಮಾಡೋದನ್ನು ನೀವು ಇದೆಲ್ಲ ಮಾಡಿದ್ರೆ 5 ವರ್ಷದಲ್ಲಿ ಅಚೀವ್ ಮಾಡ್ತೀರಾ. ಯಾಕೆ ಅಂದರೆ ನಿಮ್ಗೆ ಆಲ್ರೆಡಿ ಹಿಂಗೆ ಪಾಪಪ್ ಆಗುತ್ತೆ, ನೀ ಇಲ್ಲಿ ಹೋಗು ಇದು ಮಾಡು, ಇಲ್ಲಿ ಹೋಗು ಇದು ಮಾಡು, ಇಲ್ಲಿ ಹಂಗಂತ ಅದು ಈಸಿ ಪಾತ್ ಇರಲ್ಲ. ತುಂಬ ಕಷ್ಟ ಇರುತ್ತೆ, ತುಂಬ ಅವಮಾನಗಳನ್ನು ಸಹಿಸ್ಕೋಬೇಕು, ಕಷ್ಟಗಳನ್ನು ಸಹಿಸ್ಕೋಬೇಕು, ನೊಂದ್ಕೋಬೇಕು. ನಮ್ಮ ಹತ್ರನೇ ಝೀರೋ ಇಲ್ಲಿ ಮೈನಸ್ಸಿಗೆ ಕಳಿಸ್ತಾನೆ, ಇನ್ನೊಬ್ಬರ ಹತ್ರ ಸಾಲ ಕೇಳೋ ಹಾಗೆ ಮಾಡ್ತಾನೆ ಪರಮಾತ್ಮ. ಆದರೆ ನಿನ್ನನ್ನು ಟೆಸ್ಟ್ ಮಾಡ್ತಾ ಇರ್ತಾನೆ. ನಿನ್ನ ಸಾಲ ತೊಗೊಳ್ಳೋವಾಗ ಏನು ಮಾತು ಕೊಟ್ಟಿದ್ದೆ ಆ ಮಾತನ್ನು ಉಳಿಸ್ಕೋತೀಯ,
ನೀನು ಬೇರೆಯವ್ರಿಗೆ ಏನೇನು ಪ್ರಾಮಿಸನ್ನು ಮಾಡಿದ್ದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತೀಯಾ, ನೀನು ಹೇಗೆ ಕರ್ಮನ ಮುಗಿಸ್ತಾ ಹೋಗ್ತೀಯಾ ಅಂತ. ಎಲ್ಲವೂ ಏನು ರೋಸ್ ಪೆಟಲ್ಸ್ ಮೇಲೆ ನಡೆಯೋ ಥರ ಇರಲ್ಲ. ಸೊ ನಿನ್ನ ಪರ್ಪಸ್ನ ತಿಳ್ಕೊಬೇಕು ಅಂತಂದಾಗ 100 ಸತಿ ಕಷ್ಟಪಡಲೇಬೇಕು, ಅವಮಾನಗಳನ್ನು ಸಹಿಸ್ಕೋಬೇಕು. ಜೊತೆಗೆ ನೀವು ಪೂಜೆ ಮಾಡ್ತಾ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು. ಆವಾಗ ನಿಮಗೆ ಒಂದೊಂದೇ ಗೊತ್ತಾಗ್ತಾ ಹೋಗಿ ಆಮೇಲೆ ಹಿಂದೆ ತಿರುಗ್ದಾಗ ನಗ್ತೀರಾ, ಓ ಇದಾ ಅಂತ. ಎಷ್ಟೋ ಸತಿ ನಾನು ಮೊದಲು ಕೋರ್ಟ್ ಕೇಸೆಲ್ಲ ನಂಗೆ ಬಂದರೆ ಭಯ ಪಟ್ಕೊಂಬಿಡುವೆ. ಆಮೇಲೆ ನಾನು ಒಂದು ಪೂಜೆ ಮಾಡೋಕ್ಕೆ ಕೂತಾಗಲೇ ನನಗೆ ಸ್ಪೀಡ್ ಪೋಸ್ಟ್ ಅನ್ನೋರು ನಂಗೆ ಗೊತ್ತಾಗೋದು ಕೋರ್ಟ್ ಕೇಸ್ ಬಂದಿದೆ ಯಾವುದು ಅಂತ. ಸುಮ್ಮನೆ ಕೋರ್ಟ್ ಕೇಸ್ ಹಾಕೋರು ನನ್ನ ಮೇಲೆಲ್ಲ. ಈಗ ನನ್ನ ಫಿಲಮ್ನೂ ಆಜಾದ್ ಭಾರತ್ ಮಾಡಿರೋದ್ರ ಮೇಲೆ 4 ಕೋರ್ಟ್ ಕೇಸ್ ಇತ್ತು. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸು, ಹೈಕೋರ್ಟಲ್ಲಿ ಒಂದು ಕೇಸು. ಯಾರೋ ಸುಮ್ಮನೆ ನಮ್ಮ ಭಾರತೀಯರೇ, ನಮಗೆ ಸ್ವತಂತ್ರಕ್ಕೆ ಮುಂಚಿಂದನೂ ಭಾರತೀಯರೇ ಕಷ್ಟ ಕೊಟ್ಟಿದ್ದಕ್ಕೆ ನಮಗೆ 1847 ಇಂಡಿಪೆಂಡೆನ್ಸ್ ಸಿಕ್ಕಿದ್ದೇ ಇದ್ದಂಗೆ ನೇತಾಜಿ ಅವರು ಆಮೇಲೆ 1947 ಸಿಕ್ಕಿದ್ದು. ಫಸ್ಟ್ 1857 ಸಿಗಲಿಲ್ಲ. ಆಮೇಲೆ ನೇತಾಜಿ ಅವರಂತ ಒಳ್ಳೆ ಫಿಲಮ್ ಮಾಡ್ತಾ ಇರೋವಾಗಲೂ ನನಗೆ ಅಷ್ಟು ಕೇಸುಗಳಾಗ್ದಾಗ ನಾನು ಆವಾಗ ನಕ್ಕೊಂಡು ದೇವ್ರಿಗೆ ಇದು ಹೇಳುವೆ, ಇನ್ನೊಂದು ಕೇಸ್ ಕಳಿಸಿದ್ಯಾ, ಓಕೆ ನಾನು ಹ್ಯಾಂಡ್ಲ್ ಮಾಡಬಹುದು ಅಂತ ತಾನೇ ಕಳಿಸಿದ್ಯಾ ಅಂತ. ಇವಾಗ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ. ದೇರ್ ಆರ್ ಸೋ ಮೆನಿ ಕೇಸಸ್. ಸಂತೋಷವಾಗಿ ಹೀಗೆ ಡ್ರೆಸ್ ಮಾಡ್ಕೊಂಡು ಹೋಗಿ ಜಡ್ಜ್ ಮುಂದೆ ನಿಂತ್ಕೊಳ್ತೀನಿ, ಅಲ್ಲೂ ಜಪ ಮಾಡ್ತಿರ್ತೀನಿ. ಸೊ ನಾನು ಅದನ್ನೆಲ್ಲ ಮುಗಿಸ್ಬಲ್ಲೆ, ನನ್ನ ಕೆಪಾಸಿಟಿ ಇದನ್ನು ಕೊಟ್ಟಿದ್ದೀನಿ ಅಂತಲೇ ದೇವರು ನನಗೆ ಇದನ್ನೆಲ್ಲ ತಿರ್ಗಾ ಕೊಡ್ತಾ ಹೋಗ್ತಾರೆ. ಇನ್ನೆಲ್ಲೋ 4 ಕೇಸ್ ಬರಬೇಕಾಗಿರೋದನ್ನ ಈ ಒಂದು ಫಿಲಮ್ ಅಂತ ಇಟ್ಕೊಂಡು ಇದ್ರ ಮೇಲೆ 4 ಕೇಸ್ ಅಂತ ಹಾಕಿಸಿದಾಗ ಐ ಆಮ್ ಸೇಫ್ ಆ್ಯಕ್ಚುಲಿ. ಇನ್ನೆಲ್ಲೋ ಬೇರೆ ಕಡೆ ನನ್ನ ಕೈಲಿ ಏನೇನೋ ಮಾಡಿಸ್ಬೋದಿತ್ತಲ್ಲ ದೇವರು. ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದಿತ್ತು, ನನ್ನ ಕೊಲೆಗಾರಳನ್ನಾಗಿ ಮಾಡ್ಬೋದಿತ್ತು, ನನ್ನ ಅತಿ ಕೆಟ್ಟವಳನ್ನಾಗಿ ಮಾಡ್ಬೋದಿತ್ತು, ನನ್ನ ಒಳ್ಳೆಯವಳನ್ನಾಗಿ ಒಳ್ಳೆ ಕೆಲಸಕ್ಕೆ ಕೇಸುಗಳನ್ನು ಹಾಕಿಸ್ದ ಅಂದಾಗ ನಾನು ಆಲ್ರೆಡಿ ಜಯದ ಕಡೆ ಇದ್ದೀನಿ. ಸೊ ದೃಷ್ಟಿ ಬಟ್ ಆ ಕರ್ಮ ಮುಗಿಸ್ಬೇಕು. ಹೋದ ಜನ್ಮದ ಕರ್ಮ ಪರ್ಪಸ್, ಎಗೇನ್ ಪರ್ಪಸ್ಸಿಗೆ ಬಂದ್ವಿ. ಆ ಪರ್ಪಸ್ ಆಫ್ ಮೈ ಲೈಫ್ ಆ್ಯಂಡ್ ಆ ಕರ್ಮಗಳನ್ನು ಮುಗಿಸ್ಬೇಕು. ನಂಬರ್ ಆಫ್ ಕೇಸಸ್ ಅಂದಾಗ ನನ್ನ ಒಳ್ಳೆತನದಲ್ಲಿ ಕೇಸುಗಳನ್ನು ಹಾಕಿಸಿದಾಗ ನಾನು ಆಲ್ರೆಡಿ ಧರ್ಮದ ಕಡೆ ಜಯದ ಕಡೆ ನಿಂತಿದ್ದಾಗ ನಂಗೆ ಕಾನ್ಫಿಡೆನ್ಸ್ ಇರುತ್ತೆ ದೇವ್ರು ನನ್ನ ಜೊತೆ ಇದ್ದಾನೆ ಅಂತ. ತಪ್ಪು ಮಾಡಿಬಿಟ್ಟು ನೀನು ಹಾಕಿಸ್ಕೊಂಡಾಗ ಹೆಂಗೆ ಭಯ ಒದ್ದಾಡೋಗ್ತೀವಿ. ದಟ್ ಈಸ್ ವೇರ್ ಯುವರ್ ಸ್ಪಿರಿಚುಯಾಲಿಟಿ ಆ್ಯಂಡ್ ದೇವರು ಮತ್ತು ದೈವಿಕ ಶಕ್ತಿ ಮತ್ತು ಬ್ರಹ್ಮಾಂಡದ ಎನರ್ಜಿ ನಿನಗೆ ಸಪೋರ್ಟ್ ಮಾಡೋದು. ಅಂದರೆ ಯಾರು ಇದನ್ನು ಆಕ್ಸೆಸ್ ಮಾಡಿ ಈ ಒಂದು ಲೆನ್ಸಲ್ಲಿ ನೋಡ್ತಾ ಇದ್ದಾರೋ ಐ ಥಿಂಕ್ ಭಾರವನ್ನು ಭಾಳ ಸಲೀಸಾಗಿ ನಗ್ನಗ್ತಾನೆ ಹೊರತಾರೆ ಅನ್ಸುತ್ತೆ. ಖಂಡಿತ. ಇಲ್ಲ ಅಂದರೆ ತುಂಬ ಕಷ್ಟ, ನೊಂದ್ಕೊಂಡ್ಬಿಡ್ತಾರೆ. ತುಂಬ ಜನ ನಂಗೆ ಫೋನ್ ಮಾಡ್ತಾರೆ, ರೇಷ್ಮಿಜಿ ನನಗಿಲ್ಲ ಮ್ಯಾಮ್, ಎಷ್ಟು ಕಷ್ಟಗಳನ್ನು ಸಹಿಸ್ಬಿಟ್ಟೆ, ಇದು ಕೊನೆಯ ದಿನ, ಐ ವಾಂಟ್ ಟು ಕಮಿಟ್ ಸೂಯಿಸೈಡ್, ಆಗೋದೇ ಇಲ್ಲ ಅಂತಾರೆ. ತುಂಬ ಜನರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು. ನಾ ಹೇಳೋದು, ನೀವು ಚಿಕ್ಕ ವಯಸ್ಸಿಂದ ಏನೇನು ಪೂಜೆ ಇವರು ಪೂಜೆನೂ ಮಾಡಿರಲ್ಲ. ಎಲ್ರಿಗೂ ಗೊತ್ತು ಎಲ್ಲ ರೋಡಲ್ಲೂ ದೇವಸ್ಥಾನ ಇದೆ. ನೀವು ಹೇಳ್ಕೊಡ್ಬೇಕಾ? ಪುರಾಣಗಳಿಂದ ಓದಿರ್ತೀವಿ, ಕತೆಗಳಿಂದ ಓದಿರ್ತೀವಿ, ನೀನು ದೇವ್ರನ್ನೇ ಫೈನಲಿ ಹಿಡ್ಕೋಬೇಕು ಅನ್ನೋದನ್ನ ಫಿಲಮ್ಗಳಲ್ಲಿ ನೋಡಿರ್ತೀವಿ. ಎಲ್ಲ ಗೊತ್ತಿದ್ರೂ ನಾವು ಮಾಡಿರಲ್ಲ. ಆರಾಮಾಗಿ ಜೀವನ ಹಿಂಗೇ ಇರುತ್ತೆ ಕಲರ್ಫುಲ್ಲಾಗಿ ಅಂತ ವಿ ಥಿಂಕ್. ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ಎದ್ದು ದುಡಿಯಲ್ಲ, ಕಷ್ಟಪಟ್ಟು ದುಡಿಬೇಕು. ನೀವು ಕಷ್ಟಪಟ್ಟು ದುಡಿದೆ, ನನಗೆ ನೀವು ದುಡಿಮೆ ಮಾಡೋದು 100 ರೂಪಾಯಿ ಅಷ್ಟು, ಎಕ್ಸ್ಪೆಕ್ಟ್ ಮಾಡೋದು 1000 ರೂಪಾಯಿ ಬರಲಿ ಅಂತ. ವಿಲ್ ಇಟ್ ವರ್ಕ್? ನೀವು ಅಷ್ಟು ಕೆಲಸನ ಮಾಡಬೇಕು. ನೀವಾಗ ಹಳೆ ಕಾಲದಲ್ಲಿ 1 ಹೊತ್ತು ಮಾತ್ರ ಊಟ ತಿಂತಿದ್ರು, ನಾವೀಗ 3 ಹೊತ್ತು ತಿಂತೀವಿ ಅಂದರೆ ಮಲ್ಟಿಪಲ್ ಕೆಲಸ ಮಾಡ್ಬೇಕು ತಾನೆ. ನಾವು ಅವ್ರಂಗೆ ಕಮ್ಮಿನೂ ತಿನ್ನಲ್ಲ, ಆ ಥರ ಬಡತನೂ ಇಲ್ಲ. ಹಳೆ ಕಾಲದಲ್ಲಿ ಮನೆ ತನಕ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ರು. ನಮಗೀಗೆಲ್ಲ ಫೆಸಿಲಿಟೀಸ್ ಇದೆ, ಲೈಟ್ ಫೆಸಿಲಿಟೀಸ್ ಇದೆ, ಫೋನ್ ಇದೆ. ಇದರಿಂದ ನಾವು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಕೆಲಸ. ಇವರು ಒಂದು ಕಡೆ ಕೆಲಸನೂ ಮಾಡೋದಿಲ್ಲ, ಒಂದು ಕಡೆ ದೇವ್ರನ್ನೂ ಹಿಡ್ಕೊಂಡಿಲ್ಲ. ಎರಡೂ ಹಿಡ್ಕೊಳ್ದೆ ಜೀವನ ಸರಿ ಹೋಗಬೇಕು, ಬ್ಯೂಟಿಫುಲ್ಲಾಗಿರಬೇಕು, ಅಕ್ಕಪಕ್ಕದ ಮನೆಯವ್ರು ಚೆನ್ನಾಗಿದ್ದಾರೆ, ನಾನು ಮಾತ್ರ ಕಷ್ಟ ಅನುಭವಿಸ್ತಿದ್ದೀನಿ ಅಂದರೆ ಅವ್ರ ಪುಣ್ಯಕರ್ಮ ಇತ್ತು ಹೋದ ಜನ್ಮದಲ್ಲಿ, ದೇ ಆರ್ ಗುಡ್. ಬಟ್ ನಾವೇನೋ ಹೋದ ಜನ್ಮದಿಂದ ಮಾಡ್ಕೊಂಬಂದ ಕಷ್ಟ ಇದ್ದಾಗ, ಬಟ್ ದೇವರು ಪ್ರಕೃತಿ ಯಾವಾಗಲೂ ಸಡನ್ನಾಗಿ ಬಂದು ನಿಮ್ಮ ಕತ್ತಿಸ್ಕಿ ತೊಗೊಂಡು ಹೋಗಲ್ಲ. ನಿಮ್ಮನ್ನು ಎಲ್ಲ ತೋರಿಸಿರ್ತಾನೆ ಜೀವನದಲ್ಲಿ ಪಾಠ. ಎಲ್ಲರ ಮನಲ್ಲೂ ಸಾವಿರುತ್ತೆ, ಎಲ್ಲರ ಮನಲ್ಲೂ ಕಷ್ಟ ಇರುತ್ತೆ, ಎಲ್ಲರ ಮನಲ್ಲೂ ನೋವಿರುತ್ತೆ. ಆದರೆ ನಾವು ನೋಡಿನೂ ತಿಳ್ಕೊಳ್ಳಲ್ಲ, ನೋಡಿನೂ ಕಲ್ತ್ಕೊಳ್ಳಲ್ಲ ಅಂತಂದಾಗ ಇನ್ನೆಷ್ಟು ಸತಿಪ್ಪ ಪಾಠ ಹೇಳ್ಕೊಡ್ಲಿ ಅಂತ ಕೇಳ್ತಾರೆಲ್ಲ ದೇವಾನುದೇವತೆಗಳು. ಅದನ್ನು ಕಲಿಬೇಕು ಮನುಷ್ಯ. ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಕೊನೆ ಇದು ಅಂತಲ್ಲ. ಇಲ್ಲಿ ಬರುತ್ತೆ ಕಷ್ಟವನ್ನು ಎಸ್ಪೆಷಲಿ ಹೆಣ್ಮಕ್ಳು. ನಿಮ್ಮ ಅಭಿಪ್ರಾಯದಲ್ಲಿ ನೀವು ಹೇಳಿದ್ರಲ್ಲ, ತುಂಬ ಜನ ಸೂಸೈಡ್ ಮಾಡ್ಕೋಬೇಕಂತ ಕಾಲ್ ಮಾಡ್ತಾರೆ. ರೇಡಿಯೋ ಸ್ಟೇಷನಲ್ಲಿ ಐ ಆಲ್ಸೋ ಫೇಸ್ ದಿಸ್, ಗೊತ್ತಾ? ಕರೆಕ್ಟ್. ನೀವು ರ್ಯಾಂಡಮಾಗಿ ಸಡನ್ನಾಗಿ ಇವನ್ ಆನ್ ಇನ್ಸ್ಟಾ ಟುಡೇ ಕೆಲವು ಸತಿ ಬಂದಾಗ ನನಗೆ ಏನು ತೋಚತ್ತೋ ಹೇಳಿ ಇದು ಮಾಡ್ತೀನಿ. ಬಟ್ ಮೈ ಕ್ವೆಶನ್ ಇಸ್, ಯಾಕೆ ಕಷ್ಟಗಳು ಬಂದಾಗ ಕೆಲವರು ತುಂಬ ಧೈರ್ಯವಾಗಿ ಇಷ್ಟೇ ತಾನೇ ಅಂತ ಒರೆಸ್ಕೊಂಡು ಹೋಗ್ತಾರೆ, ಕೆಲವರು ಇದೆ ಡೆಡ್ ಎಂಡ್ ಅಂತ ಅವರ ಪ್ರಾಣನ ಅವರೇ ತೆಕ್ಕೋತಾರೆ.
ಎನಿ ಥಾಟ್ಸ್ ದ್ಯಾಟ್ ಸ್ಪಿರಿಚುವಲಿ? ಡೆಫಿನೆಟ್ಲಿ ಸ್ಪಿರಿಚುವಲಿ ಇದ್ದೇ ಇದೆ. ಸ್ಪಿರಿಚುವಲಿ ನಿಮ್ಮ ದೇಹವನ್ನು ನೀವು ಬೇರೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ರೈಟ್ಸೇ ಇಲ್ಲ ಆತ್ಮದಿಂದ. ನೀವು ಯಾವಾಗ ಇದು ಅಕಾಲಿಕ ಮರಣ ಆಕ್ಸಿಡೆಂಟಲ್ಲಿ ಪಾಪ ಅವ್ರಿಗೆ ಸಾಯಕ್ಕೆ ಇಷ್ಟ ಇರಲ್ಲ, ಆದರೂ ಅಕಾಲಿಕ ಮರಣವನ್ನು ಹೊಂದುತ್ತಾರೆ ಆಕ್ಸಿಡೆಂಟಲ್ಲಿ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಗಂಡಾಂತ ಸಿಚುವೇಶನ್ ಬರ್ತೇವೆ, ನಿಮ್ಮ ಲೈಫಲ್ಲಿ, ನನ್ನ ಲೈಫಲ್ಲಿ, ಎಲ್ಲರ ಲೈಫಲ್ಲೂ. ನಾವು ಕೆಲವು ಸತಿ ಬಚಾವಾಗ್ಬಿಟ್ಟು ಮುಂದಕ್ಕೆ ಹೊರಟೋಗ್ತೀವಿ ಜೀವನದಲ್ಲಿ. ಆ ಕ್ಲ್ಯಾಶಲ್ಲಿ ಗ್ರಹಗಳದು ನಾವು ಬದುಕ್ಬಿಡ್ತೀವಿ. ಇನ್ನು ಕೆಲವರು ಆ ಸಿಚುವೇಶನಲ್ಲಿ ಸಡನ್ನಾಗಿ ಸತ್ತೋಗ್ತಾರೆ. ಬಟ್ ಇನ್ನು ಕೆಲವರು ತಾವೇ ಫೋರ್ಸ್ಫುಲಿ ಆತ್ಮಹತ್ಯೆ ಮಾಡಿಕೊಂಡು ದೇಹವನ್ನು ಜೀವವನ್ನು ಬೇರೆ ಮಾಡ್ಕೊಳ್ತಾರೆ. ಅವರೆಲ್ಲ ಬದ್ಧ ಜೀವಿಗಳು ಮತ್ತು ಈ ಪ್ರೇತಾತ್ಮಗಳಾಗಿ ಅಲೀತಿರ್ತಾರೆ. ಬದ್ಧಜೀವಿ ಅಂದರೆ ಅದೇ ಈ ಪ್ರೇತಾತ್ಮ ಭೂತಗಳಾಗಿ ಅವ್ರಿಗೆ ಮುಂದಿನ ಜನ್ಮದಲ್ಲಿ ದೇಹ ಸಿಕ್ಕಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 80 ವರ್ಷ ಆಯುಸ್ಸು ಅಂತ ಫಿಕ್ಸ್ ಆಗಿರುತ್ತೆ ಹೋದ ಜನ್ಮದ ಕರ್ಮಾನುಸಾರವಾಗಿ. ನೀವು 40 ವರ್ಷಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತೀರ. ನಿಮ್ಗಲ್ಲಿ ಜಾಗ ಇಲ್ವಲ್ಲ ನೆಕ್ಸ್ಟ್ ಹೋಗೋದಕ್ಕೆ. ಅದಲ್ಲೇ ಅಲೀತಿರುತ್ತೆ. ಸೊ ಅದು ಅವಾಗ ಅರಿವು ಮಾಡ್ಕೊಳ್ಳುತ್ತೆ. ಇಲ್ಲಿ ದೇಹವನ್ನು ಹೊತ್ಕೊಂಡಿದ್ದಾಗ ಅಯ್ಯೋ ನಾನು ಹಿಂಗೆ ಸಾಲಗಳನ್ನು ಮಾಡ್ಕೊಂಬಿಟ್ಟಿದ್ದೀನಿ, ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ, ಹೆಂಗಾರ ಮಾಡಿ ಜೀವನ ಮುಗಿಸ್ಕೊಂಬಿಟ್ರೆ ಸಾಕಪ್ಪ, ನಾನು ನೆಕ್ಸ್ಟ್ ಜನ್ಮ ಹೊಸದಾಗಿ ಬರ್ತೀನಿ ಫ್ರೆಶ್ ಆಗಿ ಅನ್ಕೋತಾರೆ. ಹಾಗೆಲ್ಲ ಅಲ್ಲ. ನೋಡಿ ಬದುಕಿರೋ ಅಷ್ಟು ದಿನ ಒಳ್ಳೆಯದನ್ನು ಕಲ್ತಿರಲ್ಲ. ಇದೆಲ್ಲ ಪಾಠ ಫಿಲಮಲ್ಲೂ ನೋಡಿರ್ತೀವಿ ನಾವು. ಏನು ಮಾಡುತ್ತೆ ಇವನ್ ಗರುಡ ಪುರಾಣದಲ್ಲಿ ಏನು ಹೇಳುತ್ತೆ, ನಮ್ಮ ಜೀವನ ಹೆಂಗೆ ಕಷ್ಟಗಳು ಮೀರ್ಕೊಂಡು ಹೋಗುತ್ತೆ, ಪ್ರೇತಾತ್ಮಗಳು ಯಾರು, ಭೂತಾತ್ಮಗಳು ಯಾರು ಅನ್ನೋದೆಲ್ಲವನ್ನು ನಾವು ತಿಳ್ಕೊಂಡಿರ್ತೀವಿ. ಆದರೂ ನನಗೆ ಈ ಜೀವನ ಎಂಡ್ ಮಾಡಿಕೊಂಡ್ರೆ ಸಾಕು ಅಂತ ಹೊರಟೋಗ್ತೀವಿ. ಆದರೆ ಒಂದು ನಾನು ಎಲ್ರಿಗೂ ಹೇಳ್ತೀನಿ, ನಿನಗೆ ಕಣ್ಣು, ಕೈ, ಕಾಲು ಎಲ್ಲ ನೆಟ್ಟಗೆ ಕೊಟ್ಟಿದ್ದಾನಲ್ವ ಪರಮಾತ್ಮ. ನೀನು ಹೇಡಿ ಥರ ಆತ್ಮಹತ್ಯೆ ಮಾಡ್ಕೊಂಡು ಹೋಗೋದ್ರಿಂದ ನೆಕ್ಸ್ಟ್ ಜನ್ಮ ನಿನ್ನನ್ನು ದಿವ್ಯಾಂಗ ಚೇತನರು ಅಥವಾ ಬೇರೆ ರೀತಿ ಏನನ್ನೋ ಒಂದನ್ನು ಕಿತ್ಕೊಂಡು ಕಳಿಸಿದ್ರೆ ಪರಮಾತ್ಮ ನಿನಗೆಲ್ಲ ಕೊಟ್ಟಿದ್ದಾಗ ನೀನು ಅರ್ಥಕೊಳ್ಳೋಕ್ಕೂ ನಿನಗೆಲ್ಲ ಕೊಟ್ಟಿರ್ತಾನೆ. ಹಿಂಗೆ ಸುತ್ತಮುತ್ತಲೂ ನಿನ್ನ ಸುತ್ತಲೂ ಕತೆ ನಡೀತಿರುತ್ತೆ. ಯಾರ ಮನೇಲಿ ಏನೇನು ಪ್ರಾಬ್ಲಮ್ಮು, ಎಷ್ಟು ಕಷ್ಟ. ಆಮೇಲೆ ದುಡಿ ಅಂತಾನೆ, ಇನ್ನೇನು ಇಲ್ಲ. ಶನಿದೇವರು ನಿಮಗೆ ಬಯಸೋದೇನೆ ನೀನು ದುಡಿ ದುಡಿ ದುಡಿ. ನೀನು ಕಷ್ಟಪಟ್ಟು ಎಲ್ಲ ದುಡ್ಕೋಬೇಕು, ಹೆಸರನ್ನಾದರೂ ದುಡ್ಕೋಬೇಕು. ಫ್ರೀಯಾಗಿ ಸರ್ಟಿಫಿಕೇಟ್ ತೊಗೊಳೋದಲ್ಲ, ಡಾಕ್ಟ್ರೇಟ್ ಅಂತ 50,000 ರೂಪಾಯಿ ಕೊಟ್ಟು ನೀನು ದುಡ್ಕೋಬೇಕು. ಆಮೇಲೆ ಫ್ರೀಯಾಗಿ ಎಲ್ಲವನ್ನು ಮಾಡ್ಕೊಳ್ಳೋದು. ದುಡ್ಡು ಕೊಡಲಿ ಯಾರೋ ಒಬ್ಬರು, ಇಲ್ಲಿಂದ ಇಲ್ಲಿಗೆ ಡೀಲ್ ಮಾಡಿಬಿಡೋಣ, ಮಧ್ಯದಲ್ಲಿ ದುಡ್ಡು ತೊಗೊಂಬಿಡೋಣ ಅಂತ ಮೋಸದ ದುಡ್ಡು ತೊಗೊಳೋದಲ್ಲ. ದುಡ್ಕೋಬೇಕು. ಎವ್ರಿ ರೂಪಿನ ನೀನು ದುಡ್ಕೋಬೇಕು. ನಾವು ಐ ವಾಂಟ್ ಟು ಓಪನ್ ದಿ ವರ್ಲ್ಡ್ ಆಫ್ ಆಸ್ಟ್ರಾಲಜಿ ಥ್ರೂ ಯು, ಬಿಕಾಸ್ ನೀವು PhD ನಲ್ಲೇ ಒಂದು ಸಬ್ಜೆಕ್ಟ್ ಆಸ್ಟ್ರಾಲಜಿ. ನಾನು ನೋಡಿದೆ ಬರ್ತಿದ್ದಂಗೆ ತುಂಬ ಉಂಗುರಗಳು ಆ್ಯಂಡ್ ಈ ರುದ್ರಾಕ್ಷಿ ಮಾಲೆ. ಸೊ ಫಸ್ಟ್ ಐ ವಾಂಟ್ ಟು ಆಸ್ಕ್, ವೈ ರುದ್ರಾಕ್ಷಿ ಮಾಲೆ ರೂಪ? ಇದು ನಾನು ಮೊದಲಿಂದ ಹಾಕ್ಕೊಂಡಿದ್ದೀನಿ. ಒಂದು 22 ವರ್ಷ ಆಯಿತು, 22-23 ವರ್ಷ ಆಯಿತು. ಅವಾಗಿಂದ ನಾನು ಕೈಲಾಸಕ್ಕೆ ಹೋದಾಗ್ಲೂ ಅಲ್ಲಿ ಕಟ್ಮಂಡುವಿಂದ ತೊಗೊಂಬಂದೆ. ನಾನು ಜಪ ಮಾಡಿ ಅದನ್ನೇ ಹಾಕ್ಕೊಳ್ತೀನಿ. ನಾನು ಹೆಣ್ಮಕ್ಳು ಹಾಕೋಬೋದಾ? ಖಂಡಿತ ಹಾಕೋಬೋದು. ಆ ಥರ ಯಾವುದೇ ರೀತಿ ನಮ್ಮ ಅಪೌರುಷೇಯ ಗ್ರಂಥಗಳಲ್ಲಿ ಮತ್ತು ಯಾವುದೇ ರೀತಿ ಎಲ್ಲೂ ಉಲ್ಲೇಖಿಸಿಲ್ಲ, ನೀನು ಇದು ಹಾಕ್ಕೋಬೇಡ, ಇದು ಹಾಕ್ಕೋಬೇಡ, ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ದೇವರು ಭೇದ ಭಾವ ಮಾಡೋದೇ ಇಲ್ಲ. ನಾವು ಸತ್ತ ಮೇಲೆ ಹಿಂಗೆ ಬೂದ್ಗನ್ನಡಿ ಹಿಡಿದು ಇದು ಹೆಣ್ಣು ಹುಡುಗಿದ್ ಕಣೋ, ಭಸ್ಮ ಬಂದಿರೋದು ಪಕ್ಕಕ್ಕೆ ತಳ್ಳು ಅಂತೆಲ್ಲ ಹೇಳಲ್ಲ. ಜೀವಾತ್ಮಕ್ಕೆ ಜೆಂಡರ್ ಇಲ್ಲ. ಪರಮಪುರುಷ ಅವನೊಬ್ಬನೇ ಪರಮಾತ್ಮ. ಅವನಿಂದ ನಾವೆಲ್ಲ ಅಂಶಗಳು ಹೊರಗಡೆ ಬಂದಿರೋದಷ್ಟೇ. ಸೊ ಇವೆಲ್ಲ ಆಗಿದೆ ಎಲ್ಲಿಂದ? ಮತ್ತೆ ಈ ಪಾರ್ಪತ್ಯ ಬರ್ತಾ ಹಿಂಗೆ ಮಾಡಿಕೊಂಡ್ರು. ಇವಾಗ ನೋಡಿ, ತ್ರೇತಾಯುಗ ಕೃತಯುಗದಲ್ಲೆಲ್ಲ ಬ್ರಹ್ಮವಾದಿನಿಯರು ಕೂತು ಎಲ್ಲರ ಜೊತೆ ವಾದ ಮಾಡೋದು, ಬ್ರಹ್ಮವಾದಗಳನ್ನು ಮಾಡೋರು. ಅಂದರೆ ಬ್ರಹ್ಮನ ಬಗ್ಗೆ ತರ್ಕ ಮಾಡೋದು. ಇವಾಗ ಗಾರ್ಗೇಯಿ, ಮೈತ್ರೇಯಿ, ಘೋಷ, ಲೋಪಮುದ್ರ ಅವರೆಲ್ಲರೂ ಇದ್ದರು. ಅವರೆಲ್ಲ ಇವನ್ ಋಗ್ವೇದಗಳಲ್ಲೂ ಕೂಡ ತುಂಬ ಮಂತ್ರಗಳನ್ನು ಕೊಟ್ಟಿದ್ದಾರೆ. ಬ್ರಹ್ಮವಾದಿನಿಗಳಂದ್ರೆ ಬ್ರಹ್ಮನ್ ಅಂತ ಪರಬ್ರಹ್ಮ, ನಿಮ್ಮ ಜೀವಾತ್ಮದ ಬಗ್ಗೆ ಸ್ಟಡಿ ಮಾಡೋರು. ಅಂದರೆ ಅಲ್ಲಿ ವಾದ ತರ್ಕಗಳು ನಡೆಯೋದಲ್ಲ. ಹಿಂಗೆ ಅದರಿಂದನೇ ಅದ್ವೈತ ಫಿಲಾಸಫಿ, ದ್ವೈತ, ವಿಷ್ಟ ಅದ್ವೈತ. ಅದಾದಮೇಲೆ ಶಂಕರರು, ರಾಮಾನುಜರು, ಮಧ್ವಾಚಾರ್ಯರು, ಬಸವಣ್ಣನವರು, ಆ ಥರದ್ದೆಲ್ಲ ಗುರುಗಳು ಮತ್ತೆ ಅದನ್ನು ಹೇಗೆ ಮಾಡಿಕೊಂಡ್ರು. ಸೊ ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಅಪೌರುಷೇಯ ಗ್ರಂಥಗಳ ಬಗ್ಗೆ ಇಟ್ಕೊಂಡು, ಅಂದರೆ ಪುರುಷ ಬರೀದೇ ಇರೋದನ್ನ ಅಪೌರುಷೇಯ ಗ್ರಂಥ ಅಂತ ಕರಿತೀವಿ. ಅಂದರೆ ಪರಮಾತ್ಮನಿಂದ ಶ್ರುತಿ ಸ್ಮೃತಿ ಅಂತ 2 ವಿಭಾಗ ಬರುತ್ತೆ. ಅದು ಕೇಳಿಸ್ಕೊಳ್ಳೋದು ಮತ್ತು ಮನನ ಮಾಡ್ಕೊಂಡಿರೋದನ್ನ ಪಡ್ಕೊಳ್ಳೋದು. ಸೊ ಅದರಿಂದ ಬರುವಂತಹ ಜ್ಞಾನವನ್ನೇ ಕೂತೀವಿ ಈ ರೀತಿ ತರ್ಕ ಮಾಡೋದು. ಹೌದಾ ದೇವ್ರು ಇದ್ರಲ್ಲಿದ್ದಾನ, ಹೌದಾ ದೇವ್ರು ನೀರಲ್ಲಿದ್ದಾನ, ಅಗ್ನಿಲಿದ್ದಾನ ಅನ್ನೋದು, ಅದನ್ನೆಲ್ಲ ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಹೋದಾಗ ಅದರಲ್ಲೇ ಮಹಾವಾಕ್ಯಗಳು ಬರೋದು. ಅಯಂ ಆತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಇದೆಲ್ಲ ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ ಅಂದರೆ ಎಲ್ಲದರಲ್ಲೂ ಪರಬ್ರಹ್ಮ ಇದ್ದಾನೆ.
ಅಂತನ್ನೋದು. ಸೊ ಆ ರೀತಿ ಬ್ರಹ್ಮವಾದಿನಿಯರು ಅಂದರೆ ಬ್ರಹ್ಮನ್ ಬಗ್ಗೆ, ಪರಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂದರೆ ಸರಸ್ವತಿ ಗಂಡ ಅವರಲ್ಲ, ಬ್ರಹ್ಮನ್ ಅಂದರೆ ಸೃಷ್ಟಿಕರ್ತ, ಅವನ ಬಗ್ಗೆ ವಾದ ಮಾಡೋದು ಅಂತ, ಅಂದರೆ ಜೀವಾತ್ಮದ ಬಗ್ಗೆ ತರ್ಕ ಮಾಡೋರನ್ನ ಬ್ರಹ್ಮವಾದಿನಿಯರು ಅಂತ ಕರೀತಿದ್ರು. ಅನೇಕ ಋಷಿ ಮುನಿಗಳ ಹೆಂಡತಿಯರು ನನಗೆ ಸಂಸಾರ ಬೇಡ ನಿನ್ನ ಜೊತೆ, ನಾನು ನಿನ್ನ ಜೊತೆ ಕೂತು ತರ್ಕ ಮಾಡೋಕ್ಕೆ ಈ ರೀತಿ ಹೋಗ್ತೀನಿ ಅಂತ ಅವರೆಲ್ಲ ಮಕ್ಕಳು ಮಾಡ್ಕೊಳ್ತಾ ಇರಲಿಲ್ಲ. ಅವರೆಲ್ಲ ಜೀವನದಲ್ಲಿ ನನಗೆ ಮುಕ್ತಿ ಬೇಕು, ನಾನು ಹಿಂಗೆ ಹೋಗ್ತೀನಿ ಅಂತ ಹೋಗೋರು. ಸೊ ಅವಾಗೆಲ್ಲ ಈಕ್ವಲ್ ಆಗಿತ್ತು. ನೀವು ಕೇಳ್ದಂಗೆ ಈಗ ಬರ್ತಾ 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 ಒಂದು ಸಾಮಾಜಿಕ ಪದ್ಧತಿಯನ್ನು ಸೃಷ್ಟಿ ಮಾಡಿದ್ರು. ಅಲ್ಲಿ ಒಂದು ಧರ್ಮಶಾಸ್ತ್ರಗಳನ್ನು ಅಳವಡಿಸಿದ್ರು. ಆವಾಗ ನೋಡಿ ಸತಿದಹನನೂ ಇತ್ತಲ್ಲ, ಹಂಗೋದ್ರೆ ಹಂಗೆ ಹೋಗ್ಬೇಕು, ಹಿಂಗೋದ್ರೆ ಹಿಂಗೆ ಹೋಗ್ಬೇಕು, ತಲೆ ಬೋಳಿಸ್ಕೋಬೇಕು, ನೀನು ಹಿಂಗೆ ಕುಂಕುಮ ಇಟ್ಕೋಬಾರ್ದು, ಅದೆಲ್ಲ ಒಂದಷ್ಟು ಪದ್ಧತಿಗಳನ್ನು ತಂದರು. ನೋಡಿ ಇವಾಗ ಬರ್ತಾ 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 ತಿರ್ಗಿ ಅದನ್ನು ಬಿಟ್ಬಿಟ್ರು. ಮನುಷ್ಯ ಏನು ಮಾಡ್ತಾನೆ, ತನಗೇನು ಬೇಕೋ ಅದನ್ನೊಂದು 4 ಪಿಕ್ ಮಾಡ್ಕೊಳ್ತಾನೆ, ತಿರ್ಗಿ 4 ಏನು ಬೇಡವೋ ಅದನ್ನು ಬಿಟ್ಬಿಡ್ತಾನೆ. ತಿರ್ಗಾ ನಾವು ಟ್ರೆಡಿಷ್ನಲಿ ನಾವೆಲ್ಲ ಫಾಲೋ ಮಾಡ್ತಿದ್ದೀವಿ ಅಂತಾರೆ, ತಿರ್ಗಿ ಹೆಣ್ಮಕ್ಳು ಮಾಡಬೇಡಿ ಅಂತಾರೆ. ಸೊ ಅವರ ಅನುಕೂಲಕ್ಕೆ ತಕ್ಕನಾಗಿ ಎಲ್ಲ ಗ್ರಂಥಗಳನ್ನು ತಿದ್ದುಪಡಿ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಲ್ಲ. ಪೌರುಷ ಗ್ರಂಥ, ನೀವು ಭಗವದ್ಗೀತೆ ಒಂದನ್ನೇ ಮುಖ್ಯವಾಗಿ ಇಟ್ಕೊಂಡು ನೋಡಿದ್ರು, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಸ್ತ್ರೀಯರಲ್ಲಿ ಕೀರ್ತಿ ನಾನು, ವಾಕ್ಶಕ್ತಿ ನಾನು ಅಂತೆಲ್ಲ ಹೇಳ್ತಾನೆ. ಸೊ ಎಲ್ಲ ಇದರಲ್ಲೂ ಜೆಂಡರ್ ಬಯಾಸ್ನ ಹಾಗೆ ಜೆಂಡರ್ದು ಮಾಡಿ ಇಟ್ಟೇ ಇಲ್ಲ ಪರಮಾತ್ಮ ಎಲ್ಲೂ. ಎಲ್ರಿಗೂ ನಾನು ಮುಕ್ತಿ ಕೊಡ್ತೀನಿ, ನನಗೆ ಶರಣಾಗತಿ ತೊಗೊಂಬರೋರ್ಗೆ ಎಲ್ರಿಗೂ ಮುಕ್ತಿ ಕೊಡ್ತೀನಿ ಅಂತ ಪರಮಾತ್ಮ ಹೇಳಿದ್ದಾನೆ. ಇದು ಸಂಸಾರ ಕಟ್ಕೊಳ್ಳೋದಕ್ಕೆ ಪ್ರಕೃತಿ ಮತ್ತು ಪುರುಷನ್ನ ಸೃಷ್ಟಿ ಮಾಡಿರೋದು, 2 ಥರ. ಸೊ ಎನಿಬಡಿ ಕ್ಯಾನ್ ವೇರ್ ರುದ್ರಾಕ್ಷಿ ಮಾಲೆ. ರುದ್ರಾಕ್ಷಿ ಇದು ವುಡ್ ಬೇಸ್ಡ್ ಆಗಿರೋದ್ರಿಂದ ಈ ಮಂತ್ರಗಳು ಎನರ್ಜಿನೆಲ್ಲನೂ ನೀವೇನೇ ಮಾಡಿದಾಗ ಅದು ಒಂದು ಎನರ್ಜಿ ಗ್ರ್ಯಾಬ್ ಮಾಡ್ಕೊಳುತ್ತಲ್ಲ, ಅದನ್ನು ನಾವೇ ಹಾಕ್ಕೊಂಡಿದ್ದಾಗ ನಮಗೊಂದು ಪ್ರೊಟೆಕ್ಷನ್ನು, ನನ್ನ ಮಂತ್ರಶಕ್ತಿ ನನ್ನ ಜೊತೆ ಇರುತ್ತೆ. ಸೊ ಅದು ನನಗೆ ಗೈಡ್ ಮಾಡ್ತಾ ಹೋಗುತ್ತೆ. ಮನುಷ್ಯರೆಲ್ಲರೂ ತಪ್ಪು ಮಾಡ್ತೀವಿ, ನಾನೇನು ತಪ್ಪು ಮಾಡದೆ ಹಿಂಗೆ ಹುಟ್ಟು ಬಂದುಬಿಟ್ಟಿದ್ದೀವಿ ಅಂತಲ್ಲ, 108 ತಪ್ಪು ಮಾಡೂ ಇದ್ದೀವಿ, ಮಾಡ್ತಾನೂ ಇರ್ತೀವಿ, ಮುಂದಕ್ಕೂ ಗೊತ್ತಿರಲ್ಲ ಅಜ್ಞಾನದಿಂದ. ಎಲ್ಲ ಸತಿ ಪರಬ್ರಹ್ಮನ ಜ್ಞಾನನೇ ಹಿಂಗೆ ಇಟ್ಕೊಂಡು ದಿವ್ಯ ಚಕ್ಷುಷಲ್ಲಿ ಹೋಗ್ತೀನಿ ಅಂತಲ್ಲ. ಆ ಟೈಮಲ್ಲಿ ನಮ್ಮನ್ನು ಎಚ್ಚೆತ್ಸತ್ತೆ. ನೋಡು ಇದು ನೀವು ಮಾಡೋದು ಸರಿನಾ ಅಂತ ಏನೋ ಒಂದು ವಿಚಾರ ಬಂದು ನಮ್ಗೆ ಹೇಳುತ್ತೆ. ಫಸ್ಟ್ ಟೈಮ್ ಇವಾಗ ನಾನು ಯಾರೋ ನಮ್ಮ ಮಾತನ್ನ ಕೇಳಿ ರುದ್ರಾಕ್ಷಿ ಟ್ರೈ ಮಾಡ್ಬೇಕಂತಿರೋರು ಡೂಸ್ ಆ್ಯಂಡ್ ಡೋಂಟ್ಸ್ ವೈಲ್ ವೇರಿಂಗ್ ದಟ್ ಮಾಲಾ, ಅವರು ಅದನ್ನು ಜಪ ಮಾಡಿ ಹಾಕ್ಕೊಳ್ಳಿ. ಸುಮ್ಮನೆ ಹಾಕ್ಕೊಂಡ್ಬಿಟ್ಟು ಮೇಡಮ್ ನಿಮ್ಗೆ ಇದು ಒಳ್ಳೇದಾಯ್ತಾ ಮೇಡಮ್ ಹಾಕ್ಕೊಂಡಿದ್ದೀರಲ್ವ ಅಂದರೆ ನಾನು ಅಂತೀನಿ, ಅಂಗಡಿಯಿಂದ ತಂದು ಸುಮ್ಮನೆ ಹಾಕ್ಕೊಂಡ್ರೆ ಇಟ್ಸ್ ಜಸ್ಟ್ ಒಂದು ಮೆಟೀರಿಯಲ್ ಥಿಂಗ್, ಶೋ ಪೀಸ್. ನೀವು ಅದಕ್ಕೆ ಎಷ್ಟು ಎನರ್ಜಿ ತುಂಬಿಸಿ, ಅದಕ್ಕೆ ಒಂದು ಎನರ್ಜಿಯನ್ನು ತುಂಬಿಸಿ ಹಾಕ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟು ಸಿದ್ಧಿ ಸಾಧನೆ ಮಾಡ್ಕೊಳ್ಳೋದು. ಈಗ ಅಂಗಡೀಲಿ 100 ದೇವ್ರ ಫೋಟೋ ಇರುತ್ತೆ, ಅವಾಗ ಆ ಫೋಟೋ ತೊಗೊಳ್ಳ ಈ ಫೋಟೋ ತೊಗೊಳ್ಳ ಅಂತೀರ. ಆದರೆ ನಿಮ್ಮ ಮನೆಗೆ ಬಂದು ಕೂತಾಗ ದೇವ್ರ ಮನೇಲಿ ಮುಖ್ಯವಾಗೋದು ನಿಮ್ಗೆ ಅವಳೇ ದೇವ್ರಾಗ್ತಾಳೆ, ಅದೇ ದೇವರಾಗುತ್ತೆ, ಅದಕ್ಕೆ ನಮಸ್ಕಾರ ಮಾಡ್ತೀರಾ. ಅದೇ ಅಂಗಡೀಲಿದ್ದಾಗ ಅದಾಗಿರಲ್ಲ. ಸೊ ಅದಕ್ಕೆ ನೀವು ಎನರ್ಜಿ ತುಂಬಿಸ್ಬೇಕು. ನೀವೆಷ್ಟು ಜಪ ಮಾಡಿ ಹಾಕ್ಕೊಳ್ತೀರೋ ಅದು ನಿಮ್ಗೆ ಆ ರೀತಿ ಶಕ್ತಿ ಕೊಡ್ತಾ ಹೋಗುತ್ತೆ. ಮುಂದೆ ಬರೋದು ಯಾವ ದೇವರ ಜಪ ಮಾಡಬೇಕು? ಎಲ್ಲಾರ್ದು ಮಾಡ್ಬೋದು. ನೀವು ಯಾರನ್ನು ಬೇಕಾದ್ರೂ ಹಿಡ್ಕೋಬೋದು. ಗಣೇಶ ಇಷ್ಟ ದೇವತೆ, ಮೊದಲು ಗಣೇಶನಿಗೆ, ಗುರುಗಳಿಗೆ, ನಿಮ್ಮನೆ ಕುಲದೇವರು, ನಿಮ್ಮನೆ ಗ್ರಾಮ ದೇವತೆ, ರಾಜ್ಯದೇವ ಎಲ್ಲ ಒಂದೊಂದ್ಸತಿ ಜ್ಞಾಪಿಸ್ಕೊಂಡ್ರೂ ಪರವಾಗಿಲ್ಲ. ಅದಾದಮೇಲೆ ನಿಮ್ಗೆ ಇಷ್ಟ ದೇವ್ರು ಯಾರು ಬೇಕಾದ್ರೂ ಹಿಡ್ಕೊಳ್ಳಿ. ಅದು ಲಲಿತಾ ಪರಮೇಶ್ವರಿ ಆಗಿರ್ಬೋದು, ತಿರುಪತಿ ಶ್ರೀನಿವಾಸ ಆಗಿರಬಹುದು, ಶಿವ ಆಗಿರಬಹುದು, ಓಂ ನಮಃ ಶಿವಾಯ ಮಾಡಿಸಿ ಏನೋ ಒಂದನ್ನು, ಬಟ್ ನಿರಂತರವಾಗಿ ಮಾಡ್ತಾ ಹೋಗಬೇಕು. ಆವಾಗಲೇ ನೀವು ನಿಮ್ಮಲ್ಲೇ ನೀವು ಒಂದು ಬದಲಾವಣೆಯನ್ನು ಕಾಣ್ತೀರಿ. ಈಗ ನಾನೇ ಇದನ್ನು 22 ವರ್ಷ ನಂಗೆ ಯಾರೂ ಹೇಳಿರಲಿಲ್ಲ ಹಾಕೋ ಅಂತ. ನೀವು ಯೋಚಿಸಿ 22 ವರ್ಷದಿಂದ ನಾನು ಹಿಂಗೆ ಹಾಕ್ಕೊಂಡ್ರೆ ಇವಾಗಾದರೂ ಮಾಡ್ರನ್ನಾಗಿ ಎಲ್ಲರೂ ಹಾಕೋತಾರೆ. ನನ್ನೇನು ನೋಡೋರು, ಮೇಡಮ್ ಅದು ಹಾಕ್ಕೋಬೋದಾ ಮೇಡಮ್, ಹೆಣ್ಮಕ್ಳು ಇದು ಹಾಕ್ಕೋಬೋದಾ, ಹೆಣ್ಮಕ್ಳು ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು, ಹೆಣ್ಮಕ್ಳು ಹಿಂಗಿರಬಾರ್ದು, ಹೆಣ್ಮಕ್ಳು ಹೋಮ ಮಾಡಬಾರ್ದು ಅಂತ. ಅದಕ್ಕೆ ನಾನು ಫಿಲಾಸಫಿ ತೊಗೊಂಡು ಓದಿದೆ ಸಬ್ಜೆಕ್ಟಾಗಿ. ಎಲ್ಲಿದೆ ತೋರಿಸಿ, ಹೆಣ್ಮಕ್ಳು ಮಾಡಬಾರ್ದು ಅಂದರೆ. ಇವಾಗ ವೆನ್ ಐ ನೋ ದ ಸಬ್ಜೆಕ್ಟ್ ದೇ ಕೆನಾಟ್ ಟೆಲ್ ಮಿ. ಅದು ಏನು ನಾನು ವಾದ ಮಾಡೋದು, ಅಪೌರುಷೇಯ ಗ್ರಂಥಗಳಲ್ಲಿ ತೋರಿಸ್ಬೇಕು ಇವರು, ಬೇರೆದ್ರಲ್ಲ. ಈಗ ಪುರುಷ ಬರೀದೇ ಇರೋದನ್ನ ಪರಮಾತ್ಮನ ಬಾಯಿಂದ ಬಂದಿರೋದು. ಈಗ ಸುಮ್ಮನೆ ಪುರಾಣಗಳಲ್ಲಿ ಇವಾಗ ಧರ್ಮಗಳಲ್ಲಿ ಏನೇನೋ ಉಲ್ಲೇಖಿಸ, ಆವಾಗಲೇ ನಾನು ಹೇಳ್ದಂಗೆ ಗಂಡ ಸತ್ತದಾಗ ತಲೆ ಬೋಳಿಸ್ಕೋಬೇಕು, ಧರ್ಮಶಾಸ್ತ್ರಗಳಲ್ಲಿ ಕೆಲವು ಉಲ್ಲೇಖಿಸಿರ್ತಾರೆ. ಅದು ಎಲ್ಲ ಧರ್ಮಶಾಸ್ತ್ರವನ್ನು ಮನುಷ್ಯ ಬೇಕು ಅಂದರೆ ಫಾಲೋ ಮಾಡ್ತಾನೆ, ಬೇಡ ಅಂದರೆ ಬಿಟ್ಬಿಡ್ತಾನೆ. ಬಟ್ ಮುಕ್ತಿಗೆ ನನಗೆ ಏನಾಗಬೇಕು, ಅಪೌರುಷೇಯ ಗ್ರಂಥ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನನ್ನು ಹೇಳ್ತಾನೋ ಅದನ್ನೆಲ್ಲ ನಾವು ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗವನ್ನು ಅಳವಡಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದಾಗ ಇದೆಲ್ಲ ಆಗಲ್ಲ. ಇವಾಗ ಅಕ್ಕ ಮಹಾದೇವಿ ಅವ್ರದ್ದೇ ಆದ ಭಕ್ತಿಲಿದ್ರು, ಮೀರಾಬಾಯಿ ಅವ್ರದ್ದೇ ಆದ ಭಕ್ತಿಲಿದ್ರು, ನಾ ಹೇಳ್ದಂಗೆ ಬ್ರಹ್ಮವಾದಿನಿಯರು ಅವ್ರದ್ದೇ ಅದರಲ್ಲಿದ್ದರು. ಇಲ್ಲಿ ಬರ್ತಾ 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 ಅವರೆಲ್ಲ ಹೆಣ್ಮಕ್ಳು ಕಾಂಟ್ರಿಬ್ಯೂಟ್ ಮಾಡಿರೋದನ್ನೆಲ್ಲ ಪಕ್ಕಕ್ಕೆ ತಳ್ಳಿಬಿಟ್ರು.
ಇವ್ರಿಗೆ ಹೆಂಗೆ ಬೇಕು ಅಂದ್ಬಿಟ್ಟು ಹೆಣ್ಮಕ್ಳು ಹಿಂಗಿರಬಾರ್ದು ಹಂಗಿರಬಾರ್ದು ಅನ್ನೋದು ಭಕ್ತಿಗೆ ಯಾರನ್ನು ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ತಳ್ಳಿದ್ ಯಾರು ರೂಪ? ಅದೇ ಜನ ಸಮಾಜ ಹೋಗ್ತಾ ಪ್ರಾಬಬ್ಲಿ ನಮ್ಮ ಹಿಂದಿನ ಜನ್ರೇಷನ್ಗಳೇ ತಾನೆ. ನಮ್ಮ ತಾತ ಮುತ್ತಾತಂದ್ರು ಅವ್ರ ಮುತ್ತಾತಂದ್ರು ಮಾಡಿರ್ತಾರೆ. ಬೇರೆಯವ್ರ ಬಗ್ಗೆ ಯಾಕೆ ಹೇಳೋದು? ನಮ್ಮ ಫ್ಯಾಮಿಲಿಗಳಿಂದನೇ ಬಂದಿರ್ಬೋದು, ಎಲ್ಲರ ಫ್ಯಾಮಿಲಿಗಳಿಂದನೂ ತಳ್ಳಿರ್ತಾರೆ. ಬಟ್ ಹೋಗ್ತಾ ನೀವು ಭಕ್ತಿನ ಅರ್ಥಕೊಂಡಾಗ ನಿಮಗೆ ಎಲ್ಲವನ್ನು ಮೀರಿದು ನಿಷ್ಕಲ್ಮಶವಾದ ಭಕ್ತಿ ಇದ್ದಾಗ ನಿಮ್ಗಲ್ಲಿ ಗಂಡು ಹೆಣ್ಣು ಇನ್ನೊಬ್ಬರು ಟ್ರಾನ್ಸ್ಜೆಂಡರು ಯಾರ್ದು ಏನು ಬರಲ್ಲ. ಅಲ್ಲಿ ಪ್ರಾಣಿನೇ ಆಗಿರಲಿ, ಈಗ ನಾನು ಪೂಜೆ ಮಾಡ್ಬೇಕಾದ್ರೆ ನಮ್ಮನೆ ನಾಯಿ ಎಲ್ಲ ನನ್ನ ತೊಡೆ ಮೇಲೆ ಮಲ್ಕೊಂಡು ಮಂತ್ರ ಕೇಳಿಸ್ಕೊಳುತ್ತೆ. ಹಾಗೆ ಏನಕ್ಕೂ ಯಾವುದೋ ಒಂದು ಜೀವಾತ್ಮಕ್ಕೆ ಅದ್ರ ಹಸಿವಿರ್ಬೋದು, ಭಕ್ತಿಯ ಹಸಿವು, ಜ್ಞಾನದ ಹಸಿವು, ದೇವ್ರನ್ನ ಕನೆಕ್ಟ್ ಆಗಬೇಕು ಅಂತ. ನಾವು ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ಆಲ್ ದ ಉಂಗ್ರಗಳು ಇವೆ. ಸಿನ್ಸ್ ಆಸ್ಟ್ರಾಲಜಿನ ಓದಿರೋದ್ರಿಂದ ಏನು ಬದಲಾಯಿತು ಆಫ್ಟರ್ ಯು ಸ್ಟಡಿಡ್ ಆಸ್ಟ್ರಾಲಜಿ? ಆ್ಯಕ್ಚುಲಿ ಅಸ್ಟ್ರಾಲಜಿನ ಒಂದು ಜೀವನದಲ್ಲಿ ಕಲಿಯೋಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಸಮುದ್ರ ಇದು. ಹೆಂಗೆ ಆಧ್ಯಾತ್ಮವನ್ನು ನಾವು ಓದ್ತಾ ಡೀಪ್ ಓಷನ್ ಒಳಗೆ ಹಿಂಗೆ ಹೋಗೋದ, ಬೆಟ್ಟದ ತುದಿ ಹಿಂಗೆ ಹೋಗೋದ, ವಿಶಾಲವಾಗಿ ಹಿಂಗೆ ಹೋಗೋದ ಅಂತ ಹೆಂಗೆ ಹೋಗ್ತಾಯಿದ್ರು ತಾಂತ್ರಿಕವಾಗಿ, ತಂತ್ರ ಅಂದರೆ ಹಿಂಗೂ ಇರುತ್ತೆ ಹಂಗೂ ಇರುತ್ತೆ ಅನ್ನೋಂಗೆ ಹೋಗ್ತಾನೆ ಇರ್ತೀವಿ. ಸೊ ಇದರಲ್ಲಿ ಬೃಹತ್ ಪರಾಶರ ಹೋರಾನು ಇದೆ, ಲಘು ಪರಾಶರ ಹೋರಾನು ಇದೆ, ವರಹ ಮಿಹಿರ ಅವ್ರದ್ದಿದೆ, ಜೈಮಿನಿ ಅವ್ರದ್ದಿದೆ, ಇದೆ. ಅದೆಲ್ಲ ದೊಡ್ಡ ಸಬ್ಜೆಕ್ಟು. ಅದರಲ್ಲಿ ಭೃಗು ಮಹರ್ಷಿದೆ ಬೇರೆ ಇದೆ. ಇವರೆಲ್ಲ ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ಋಷಿ ಮುನಿಗಳು ಕೂತು ಒಂದೊಂದೇ ಪ್ಲ್ಯಾನೆಟನ್ನು ಸ್ಟಡಿ ಮಾಡಿ ಅವರ ವಿಶೇಷತೆಗಳನ್ನು ಮತ್ತು ಅವರ ಕಾರಕತ್ವಗಳನ್ನು ಮತ್ತು ಅವರ ದಶೆಗಳು ಬಂದಾಗ ಏನಾಗುತ್ತೆ, ಅಥವಾ ಅವರು ಟ್ರಾನ್ಸಿಟಲ್ಲಿ ಬಂದಾಗ ಏನಾಗುತ್ತೆ, ಅವರು ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಇಷ್ಟೆಲ್ಲ ದೊಡ್ಡ ಸಬ್ಜೆಕ್ಟು ಒಂದು ಜನ್ಮದಲ್ಲಿ ಓದೋಕ್ಕಾಗಲ್ಲ. ಆದರೆ ನಾನು ಏನೇನೇನೇನು ಓದ್ತಾ ಹೋಗ್ತೀನೋ ನನಗೆ ಎಷ್ಟು ಖುಷಿ ಕೊಟ್ಟು ತೃಪ್ತಿ ಕೊಡುತ್ತೆ ಅಂದರೆ ಒಂದೊಂದನ್ನೇ ತಿಳ್ಕೊಳ್ತಾ ಹೋದಾಗ ವಾವ್ ಹಿಂಗಿದೆ, ಅದಕ್ಕೆ ಹಿಂಗಾಯಿತು. ನಿಮಗೆ ಅಸ್ಟ್ರಾಲಜಿ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಯಾರ್ಯಾರು ತುಂಬ ನೋವು ಪಟ್ಕೊಂಡು ಹಾಗೆ ಹಿಂಗೆ ಆಗ್ತಾರೋ ಅವ್ರಿಗೆ ಈ ಕಾರಣಗಳಿಂದ ಹಿಂಗಾಯಿತು ಅನ್ನೋದನ್ನ ತಿಳ್ಕೊತೀರ. ಬಟ್ ಇದೇ ಹೇಡಿತನದಿಂದ ಅದಕ್ಕಾಗಿ ಹಂಗಾಯಿತು, ನಾನೇನು ಕೆಟ್ಟವನಲ್ಲ, ನೋಡಲಿ ಮಂಗಳ ಬಂದಿದ್ದ ಅದಕ್ಕೆ ನಾನು ಜಗಳ ಆಡಿದೆ ಅಂತ ಅನ್ನೋದಲ್ಲ. ನೀನು ಅದನ್ನು ರೀಸನ್ ತೊಗೊಂಡು ಎಸ್ಕೇಪಿಸಮ್ ಇಟ್ಕೋಬಾರ್ದು. ಆದರೆ ನನಗೆ ಅಸ್ಟ್ರಾಲಜಿ ಎಷ್ಟು ಬ್ಯೂಟಿಫುಲ್ಲಾಗಿ ಮುಂದಿಂದು ಏನೇನು ದೆಸೆ ಬರ್ತಾ ಇದ್ದಾಗ ಏನೇನು ಮಾಡಬೇಕು, ಮತ್ತು ಇವಾಗ ವಕ್ರಿ ಆದಾಗ ಗ್ರಹಗಳೇನು ಮಾಡಬೇಕು, ಮತ್ತು ಕಾಂಬಿನೇಷನಲ್ಲಿ ಕೂತಾಗ ಏನು ಮಾಡಬೇಕು, ಚಂದ್ರ ಕೇತು ಕೂತಾಗ ತುಂಬ ಮಾನಸಿಕವಾಗಿ ಕುಗ್ಗೋಗ್ತೀವಿ. ದಟ್ ಈಸ್ ವೆನ್ ಪೀಪಲ್ ಫೀಲ್ ದಟ್ ಐ ನೀಡ್ ಟು ಕಮಿಟ್ ಸೂಯಿಸೈಡ್. ನಾನು ಒಬ್ಬಳೇ ಆಗ್ಬಿಟ್ಟಿದ್ದೀನಿ, ನಾನು ಯಾಕೆ ಬದುಕಿರಬೇಕು ಅಂತ ಪುಷ್ ಮಾಡುತ್ತವೆ ಎನರ್ಜಿ. ಈಗ ತಾನೇ ಚೆನ್ನಾಗಿರ್ತಾರೆ, ಅರ್ಧ ಗಂಟೆಗೆ ಮನೆಗೆ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರೆ. ಅದು ತುಂಬ ಎನರ್ಜಿಗಳು ಪುಷ್ ಮಾಡತ್ವೆ ಆ ರೀತಿ. ಬಟ್ ನಾನು ವಕ್ರಿ ಗ್ರಹಗಳು, ನನಗೆ 4 ವಕ್ರಿ ಗ್ರಹಗಳಿವೆ. ಬಟ್ ಅದು ಪವರ್ಫುಲ್ ಗ್ರಹಗಳು ಅಂತ ನನಗೆ ಒಬ್ರದ್ದೇ, ಅದಕ್ಕೆ ನಾನು ಋಷಿಗಳದ್ದು ಓದಲಿಲ್ಲ. ಒಬ್ಬರು ಋಷಿಗಳು ಹೇಳ್ತಾರೆ ವಕ್ರಿ ಗ್ರಹಗಳಿದ್ರೆ ತುಂಬ ಕಷ್ಟಪಡಬೇಕು ಜೀವನದಲ್ಲಿ. ಆಫ್ಕೋರ್ಸ್ ನಾನು ಕಷ್ಟಪಟ್ಟಿದ್ದೀನಿ. ಅದೇ ಇನ್ನೊಂದು ಋಷಿಗಳು ಹೇಳ್ತಾರೆ ವಕ್ರಿ ಗ್ರಹಗಳಿದ್ರೆ ಮೋಸ್ಟ್ ಪವರ್ಫುಲ್. ನಿನ್ನನ್ನು ಹಿಂಗೆ ಯಾರೋ ಬಂದು ಛೇಡಿಸ್ಬಿಟ್ಟು ಬಿಡ್ತಾರೆ ನೋಡಿ, ಅವಾಗ ನೀನು ಫಾಸ್ಟಾಗಿ ಓಡ್ತೀಯ. ಸುಮ್ಮನೆ ಓಡು ಅಂದರೆ 100 ಮೀಟರ್ಸ್ ಓಡ್ತಾ ಇದ್ದೀನಿ ಅಂತೀವಿ. ನೀನು ಬಂದ್ಬಿಟ್ಟು ನೀನೇನಕ್ಕೂ ಲಾಯಕ್ಕಿಲ್ಲ, ನಿನ್ನ ಲೈಫಲ್ಲಿ ಹಿಂಗೆ ವೇಸ್ಟು ಅಂತ ಯಾರೋ ಒಬ್ರು ಛೇಡಿಸಿದಾಗ 2 ಥರ ಆಗುತ್ತೆ. ಹೌದು ಬಿಡು ಏನೋ ಅನ್ಕೋತಾರೆ ಚಿಕ್ಕಪ್ಪ ಅಂತ ಸುಮ್ಮನೆ ಕೂತ್ಕೊಳ್ಳೋದು, ಇಲ್ಲಾಂದರೆ ಫಾಸ್ಟಾಗಿ ಓಡೋದು. ಆ ವಕ್ರಿ ಗ್ರಹಗಳು ತುಂಬ ದೊಡ್ಡ ಸೆಲೆಬ್ರಿಟೀಸ್ ಜಾತಕದಲ್ಲೂ ತುಂಬ ಬ್ಯೂಟಿಫುಲ್ಲಾಗಿ 3-4 ಗ್ರಹಗಳು ವಕ್ರಿ ಇರೋಲ್ಲ ಅಚೀವ್ ಮಾಡಿಬಿಟ್ಟಿದೆ. ಸೊ ನಿಮ್ಗೆ 2 ಥರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಸಿಗ್ತಾ ಹೋಗುತ್ತೆ ಅಸ್ಟ್ರಾಲಜಿ. ವಕ್ರಿ ಗ್ರಹಗಳು ಯಾವುದು? ನೀವು ಕರೆಕ್ಟ್ ಅನೇಕ ಜನ್ಮಗಳಿಂದ ನೀವೇನೇನೇನೋ ಪೆಂಡಿಂಗ್ ಕರ್ಮ ಇಟ್ಕೊಂಬಂದಿರ್ತೀರ ಅಂದಾಗ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅದು ಶನಿ ವಕ್ರಿ ಆದಾಗ, ಗುರು ವಕ್ರಿ ಆದಾಗ, ಬುಧ ವಕ್ರಿ ಆದಾಗ, ನಿಮ್ದು ಹೋದ ಜನ್ಮದೆಲ್ಲ ಕರ್ಮ ಪೆಂಡಿಂಗ್ ಇಟ್ಕೊಂಬಂದಿದ್ದಾಗ ಅವ್ನು ಹಿಂದ್ಗಡೆನೂ ತಿರುಗಿ ನೋಡಿ ನಿಮ್ಗೆ ಅದನ್ನೂ ಸರಿಪಡಿಸಿ ಕರ್ಮವನ್ನು ಮುಂದಿಂದೂ ಮಾಡ್ಕೋಬೇಕು ನೀನು ಅಂತ ಇಂಡಿಕೇಶನ್ ಕೊಡ್ತಾನೆ. ನಾನು ಮುಂದೆ ಮಾತ್ರ ಓಡ್ಬಿಡ್ತೀನಪ್ಪ, ಹಿಂಗೆ ಹೋಗ್ಬಿಟ್ಟು ನಾನು ಇದೆಲ್ಲ ಪಡ್ಕೊಳ್ತೀನಿ ಬಂದು ಟಕ್ ಅಂತ ಅಡ್ಡ ಹಾಕ್ತಾರೆ ನೋಡಿ. ಈಗ ಎಷ್ಟೋ ಜನ ಮೇಡಮ್ ನಾನು 10 ಪ್ರಯತ್ನ ಪಟ್ಟೆ ಮೇಡಮ್, ನನಗೆ ಆಗ್ತಾನೇ ಇಲ್ಲ ಕೆಲಸ, ಇನ್ನೇನಾಗುತ್ತೆ ನಿಂತೋಗುತ್ತೆ ಅಂತಾರೆ. ಅಥವಾ ಎಲ್ಲ ಆಯಿತು ಮೇಡಮ್ ಸಕ್ಸಸ್ ಸಿಗಲಿಲ್ಲ ಅಂತಾರೆ. ದಟ್ ಈಸ್ ಹೌ ವಕ್ರಿ ಗ್ರಹ ಇದು ಮಾಡುತ್ತೆ. ಎಸ್ಪೆಷಲಿ ಶನಿ ವಕ್ರಿ ಆಗಿದ್ರಂತೂ ಈಗ ಕೆಲವರು 100% ಎಫರ್ಟ್ ಹಾಕಿದ ತಕ್ಷಣವೇ ಸಕ್ಸಸ್ ಆಗಿಬಿಟ್ಟಿರುತ್ತೆ. ಬೆಳ್ಕೊಂಡು ಹೊರಟೋಗ್ಬಿಡ್ತಾರೆ. ಪಾಪ ಶನಿ ವಕ್ರಿ ಇರೋರು 300% ಎಫರ್ಟ್ ಹಾಕಿದ್ರೂ ಅವ್ರ ಕೆಲಸ ಆಗಲ್ಲ. ಅವರಲ್ಲಿ ನಮ್ರತೆ ಮತ್ತು ತುಂಬ ತಗ್ಗಿ ಬಗ್ಗಿ, ಸರ್ ಪ್ಲೀಸ್ ಅದೊಂದು ಕೆಲಸ ಮಾಡಿಕೊಡಿ ಸರ್, ಕೈಂಡ್ಲಿ ಡೂ ದ ನೀಡ್ಫುಲ್ ಸರ್ ಅಂತ, ಅದು ಏನು ಸತ್ಯಾಧರ್ಮದಿಂದನೇ ಕೆಲಸ ಮಾಡ್ತಾ ಇದ್ರೇ ಶನಿ ಎಕ್ಸ್ಪೆಕ್ಟ್ಸ್ ದಟ್ ನೀನು 10 ಸತಿ ಹೋಗಿ ಬೇಡ್ಕೋ, ನಿಂದು ಇನ್ನೂ ಅಹಂಕಾರ ತಗ್ಗಬೇಕು.
ಈಗೋ ಇಟ್ಕೋಬಾರ್ದು. ನಿನಗೇನು ಅಲ್ಟಿಮೇಟ್ಲಿ ಕೆಲಸ ಆಗಬೇಕು, ಅವ್ರಿಗೆ 10 ಸತಿ ನಮಸ್ಕಾರ ಮಾಡು, ಪರವಾಗಿಲ್ಲ. ಗುರು ವಕ್ರಿ ಆಗೋದು ಅದೇನೆ. ಹೋದ ಜನ್ಮದಲ್ಲಿ ನಾವೇನೋ ಅಹಂಕಾರ ಪಟ್ಬಿಟ್ಟು ಗುರುಗೇನೆ ಉಲ್ಟಾ ಹೇಳಿರ್ತೀವಿ, ಮಾಡ್ತೀನಿ ಇರು ನಿಂಗೆ ನೆಕ್ಸ್ಟ್ ಜನ್ಮದಲ್ಲಿ ನಾನು ಗುರು ವಕ್ರಿಯಾಗಿ ಬರ್ತೀನಿ, ನಿನಗೆ ಏನೇನೇನೇನು ಸತ್ಕರ್ಮಗಳು, ಸುಖಭೋಗಗಳು ಮತ್ತು ಏನೇನು ಬೇಗ ಸಿಗಬೇಕೋ ಎಲ್ಲದಕ್ಕೂ ಗುರುಬಲ ಬೇಕು ಜೀವನದಲ್ಲಿ. ಸೊ ಅದನ್ನು ನಾನು ನಿನಗೆ ಮಾಡ್ತೀನಿ, ಎಲ್ಲದಕ್ಕೂ ಕಷ್ಟಪಟ್ಟೇ ಪಡ್ಕೊಳ್ಳೋ ಹಾಗೆ. ಆವಾಗ ನಾವು ಗುರುಗಳಿಗೆಲ್ಲ ದಾನ ಕೊಟ್ಟು ತಗ್ಗಿ ಬಗ್ಗಿ ಕಾಲಿಗೆ ನಮಸ್ಕಾರ ಹಾಕ್ಬೇಕು. ಎಷ್ಟೋ ಜನ ಗಮನಿಸಿ ನೀವು, ಒಬ್ರಿಗೆ ನಮಸ್ಕಾರನೇ ಮಾಡದೇ ಇರೋವಂಥ ಜೀವಿಗಳು ಇದ್ದಾರೆ. ಇನ್ನು ನಾನು ಯಾಕೆ ಅವ್ರಿಗೇನು ನಮಸ್ಕಾರ ಮಾಡೋದು, ನಾನು ಯಾಕೆ ಅಂದರೆ ಕೆಲವ್ರು ಅವ್ರ ಜಾತಕ ನೋಡಿ ಗುರು ವಕ್ರಿ ಆಗಿರ್ತಾನೆ. ಆ ಅಹಂನ ಇನ್ನೂ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಬಂದಿರ್ತಾರೆ. ಬಟ್ ಅವ್ರ ಕೆಲಸಗಳಾಗಿ ಅವ್ರು ದೊಡ್ಡ ವ್ಯಕ್ತಿ ಆಗಬೇಕು ಅಂದರೆ ಅವರು ಗುರು ಸಮಾನರುಗಳಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡಿ ಕ್ಷಮಾಪಣೆ ಕೇಳ್ಕೋಬೇಕು. ನಾನು ಹೋದ ಜನ್ಮದಿಂದ ಈ ಥರ ಎಲ್ಲ ಮಾಡ್ಕೊಂಬಂದಿದ್ದಕ್ಕೆ ಕ್ಷಮಿಸು ಅಂತ. ಇನ್ನೊಂದು ಏನಾಗತ್ತೆ ಅಂತ ಹೇಳಿದ್ರೆ, ಈ ಗ್ರಹಗಳನ್ನೆಲ್ಲ ನಾವು ತಿಳ್ಕೊಳ್ತಾ ಹೋದಾಗ ಪರ್ಪಸ್ ಆಫ್ ಲೈಫ್, ಪರ್ಪಸ್ ಆಫ್ ಎಕ್ಸಿಸ್ಟೆನ್ಸ್, ಅದು ನಮಗೆ ಲಗ್ನದಿಂದ ಮತ್ತು ನಿಮ್ಮ ಪಂಚಮಾಧಿಪತಿಯಿಂದ, ಭಾಗ್ಯಾಧಿಪತಿಯಿಂದ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲ ಮನುಷ್ಯನಿಗೂ ಒಂದಲ್ಲ ಒಂದು ರಾಜಯೋಗನ ಕೊಟ್ಟಿರ್ತಾನೆ ಪರಮಾತ್ಮ ಜಾತಕದಲ್ಲಿ. 8 ಗ್ರಹಗಳು ಕೆಟ್ಟದಿದ್ರು ಒಂದು ಗ್ರಹ ನಿನಗೆ ಚೆನ್ನಾಗಿದ್ರೆ, ಬಾರೋ ಅವರೆಲ್ಲ ಯಾರು ನಿನ್ನ ಜೊತೆ ಬರ್ದಿದ್ರು ನಾನು ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತೀನಿ ಅಂತ ಒಬ್ಬ ಬರಕ್ಕೆ ನಿಂತಿರ್ತಾನೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮ್ಗೆ ಕೊಟ್ಟಿರ್ತಾನೆ ಜಾತಕದಲ್ಲಿ. ನೀವು ಕರೆಕ್ಟಾಗಿ ತೋರಿಸ್ಕೊಂಡು ನೀವು ಅವನೊಬ್ಬನ ಜೊತೆ ಇಲ್ಲ ನಾನು ಹೋಗಿ ಇಲ್ಲಿ ತಲುಪಲೇಬೇಕು ಅಂತ ನೀವು ಟಾರ್ಗೆಟ್ ಇಟ್ಕೊಂಡು ಓಡಬೇಕು. ಅದೆಲ್ಲ ನೀವು ತಿಳ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನು ಕೆಲವ್ರಿಗೆ ನನಗೆ ಮದುವೆನೇ ಆಗ್ತಾಯಿಲ್ಲ, ಈ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ಮು, ಮೇಡಮ್ ಏನು ಮಾಡಿದ್ರೂ ಆಗ್ತಿಲ್ಲ, ಸುಮ್ಮನೆ ಮನೇಲಿ ಮಲ್ಕೊಂಡ್ಬಿಡ್ತಾರೆ ಸೋಂಬೇರಿಗಳಾಗಿ. ಕೆಲಸನೂ ಮಾಡಲ್ಲ, ಮದುವೆನೂ ಆಗ್ತಿಲ್ಲ ಅಂತ ಹೇಳ್ತಾರೆ, ದುಡ್ಕೋತಿಲ್ಲ ಅಂತಾರೆ, ಅದ್ರ ಜೊತೆಗೆ ಆರೋಗ್ಯನೂ ಹಾಳು ಮಾಡ್ಕೊಳ್ತಾರೆ. ನೀವು ನೋಡಿ, ಒಂದು ಮಾಡದೇ ಇರೋನು ಏನನ್ನೂ ಮಾಡ್ತಿರಲ್ಲ, ಒಂದು ಮಾಡೋನು ಎಲ್ಲ ಮಾಡ್ತಿರ್ತಾನೆ. ಕೆಲಸ ಮಾಡ್ತಿರೋರು ಜಿಮ್ಗೂ ಹೋಗ್ತಾರೆ, ಆರೋಗ್ಯನೂ ನೋಡ್ಕೊಳ್ತಾರೆ, ಫಿಟ್ಟಾಗೂ ಇರ್ತಾರೆ, ಏಮು ಇಟ್ಕೊಂಡಿರ್ತಾರೆ ಧ್ಯೇಯವನ್ನು ನಾನು ಅದನ್ನು ಮಾಡಬೇಕು ಅಂತ. ಏನಾಗ್ತಿಲ್ಲ ಅಂದ್ರೆ, ಮೇಡಮ್ ಎಲ್ಲ ಪ್ರಯತ್ನ ಪಟ್ಟೆ ಏನೂ ಆಗಿಲ್ಲ ಅಂತಾರೆ. ಆ್ಯಕ್ಚುಲಿ ಅವರೆಲ್ಲ ಏನೂ ಪ್ರಯತ್ನನೇ ಪಟ್ಟಿರಲ್ಲ. ಅವ್ರ ಪ್ರಕಾರ ಅದು ಪ್ರಯತ್ನಗಳು, ಆದರೆ ನಿಜವಾದ ಕಷ್ಟಪಟ್ಟು ಪ್ರಯತ್ನಗಳನ್ನು ಪಟ್ಟಿರಲ್ಲ. ಯಾಕೆಂದರೆ ತುಂಬ ಬಡತನದಲ್ಲಿರೋನಿಗೂ ಈಗೋ ಅಹಂ ತುಂಬ ಅಹಂಕಾರ ಇಟ್ಕೊಂಬಿಟ್ಟೆ, ನಾನೇನು ಹೋಗೋರನ್ನ ಕೇಳೋದು, ನಾನು ಯಾಕೆ ಆ ಕೆಲಸ ಮಾಡಬೇಕು, ನಾನು ಯಾಕೆ ಈ ಕೆಲಸ ಮಾಡಬೇಕು ಅಂತ. ಹಂಗಲ್ಲ, ಅದನ್ನೇ ನಿಮ್ಮನ್ನು ಶನಿ ಟೆಸ್ಟ್ ಮಾಡ್ತಿರ್ತಾನೆ. ಸೊ ಅದು ಈಗೋಗೆ ಯಾವ ಗ್ರಹ? ಈಗೋಗಿ 2-3 ಗ್ರಹ ಬರುತ್ತೆ. ಮಂಗಳ ಸರಿಗಿಲ್ಲ ಅಂತಂದಾಗ ತುಂಬ ಅಹಂಕಾರ, ಹೊಡೆಯೋದು, ಕೆಟ್ಟ ಪದಗಳನ್ನು ಬಾಯಿಂದ ಶುರುವಾಗುತ್ತೆ. ಅಮ್ಮನ ಬಗ್ಗೆ, ಅಕ್ಕನ ಬಗ್ಗೆ, ಇನ್ನೊಬ್ಬರ ಬಗ್ಗೆ, ಬೀದಿಲಿರೋರ ಬಗ್ಗೆ ಎಲ್ಲ ಕೆಟ್ಟದ್ದು ಮಾತಾಡೋ, ಅಂಥವಳು ಇಂಥವನು ಅಂತಲೇ ಮಾತಾಡ್ತಿರೋ ಒಡಾಡಾಟ ಮಂಗಳ ಎನರ್ಜಿ. ಹೊಡೆಯೋದು ಕೂಡ ಮಂಗಳ ಎನರ್ಜಿ. ಅದೆಲ್ಲ ನೆಗೆಟಿವ್ ಆಗಿ. ಅದೆಲ್ಲ ಆದಮೇಲೆ ಶನಿ ಬಂದು ಅವ್ನು ಫೈಡ್ ಅಂತ ಹೊಡಿತಾನೆ. ನೀನು ಹಿಂಗೆಲ್ಲ ಮಾಡಿದ ತಪ್ಪಿಗೆ ನೀನು ಅನುಭವಿಸ್ಬೇಕು, ಕರ್ಮ ಇಲ್ಲೇ ನೋಡ್ಕೊತಿದ್ದೀನಿ ನಾನು ಅಂತಲ್ಲ. ಬಟ್ ಈ ಗುರು ಶುಕ್ರ ಎಲ್ಲ ನಿಮ್ಗೆ ಒಳ್ಳೇದು ಮಾಡಬೇಕು ಅಂತಲೇ ಕಾಯ್ತಿರ್ತಾರೆ. ಬಟ್ ಮೋಸ್ಟ್ ಪವರ್ಫುಲ್ ಈಸ್ ಹೇಗೆ ಶನಿ ನೀವು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಕೊಡಿಸಲ್ಲ ನಿಮಗೆ ಕಿರೀಟ, ನಿಮಗೇನೇ ಭಾಗ್ಯದಲ್ಲಿ ಬರೆದಿದ್ರು. ಅದ್ರ ಜೊತೆಗೆ ನಿಮಗೆ ರಾಹು ಕೇತುದಂತೂ ಬಂದ್ಬಿಟ್ಟಾಗ ನಿಮಗೆ ನಿಮ್ಮ ಲೈಫು ಶುರುವಾಗೋದು ರಾಹುವಿಂದ, ಎಂಡ್ ಆಗೋದು ಕೇತುವಿಂದ. ಸೊ ಅವನು ಮುಖ, ಇವನು ಬಾಲ. ಅಯ್ಯೋ ನಿಮಗೆ ಮುಕ್ತಿ ಸಿಗಬೇಕು ಅಂದಾಗಲೂ ಕೇತು 12th ಹೌಸಲ್ಲಿ ಕೂತಿರ್ಬೇಕು. ಸೊ ರಾಹು ಏನಂದರೆ ಮನುಷ್ಯ ಹುಟ್ಟೋದಕ್ಕೆ ಕಾರಣ ಅಂದರೆ ಎಲ್ಲದ್ರ ಬಗ್ಗೆ ಆಸೆ. ಇವಾಗ ಮನುಷ್ಯಂಗೆ ಆಸೆ ಇದ್ದರೆ ತಾನೇ ಕರ್ಮ ಹೋದ ಜನ್ಮದ ಪೆಂಡಿಂಗು ನಾನು ಇಲ್ಲಿ ಮುಗಿಸೋದಕ್ಕೆ ಮತ್ತೆ ಹುಟ್ಕೊಂಡಿರ್ತೀನಿ. ಇದನ್ನು ಮುಗಿಸ್ಕೊಂಡು ಎಲ್ಲವನ್ನು ಸರ್ವಸಂಗ ಪರಿತ್ಯಾಗಿ ಥರ ಎಲ್ಲವನ್ನು ತ್ಯಾಗ ಮಾಡಿ ಮಾಂಕ್ ಥರ ನೀನು ಅಂದರೆ ಸನ್ಯಾಸಿ ಥರದ್ರಲ್ಲೂ ಫಕೀರ, ಸನ್ಯಾಸಿನೂ ಅಟ್ಲೀಸ್ಟ್ ಊಟ ಮಾಡ್ತಾನೆ ಚೆನ್ನಾಗಿ, ಫಕೀರ ಎಲ್ಲವನ್ನು ಬಿಟ್ಟು ನೀನು ಸುಮ್ಮನೆ ಇಲ್ಲಿಂದಲ್ಲಿ ಅಲ್ಲಿಂದಲ್ಲಿ ಹೋಗ್ತಾನೇ ಇರ್ತೀಯ, ದೇವ್ರ ಧ್ಯಾನನೇ ಮಾಡ್ತಿರ್ತೀಯ ಅಂದರೆ ಕೇತು ಕ್ವಾಲಿಟಿ. ಸೊ ಕೇತು ಎಲ್ಲವನ್ನು ಡಿಟ್ಯಾಚ್ ಮಾಡಿಸುತ್ತೆ. ನಿಂಗೆಲ್ಲ ಸುಖಭೋಗಗಳಿದ್ರೂ ರಾಜ ಋಷಿ ಅಂತ ಕರಿತೀವಿ ನಾವು. ರಾಜನಾಗಿರ್ತೀಯ, ಋಷಿ ಥರ ಇರಬೇಕು, ಅದು ಕೇತು ಕ್ವಾಲಿಟಿ. ಸೊ ರಾಹು ಮತ್ತು ಕೇತುವಿನ ನಡುವೆನೇ ಇವರೆಲ್ಲರೂ ಬಂದು ಹೋಗೋದು. ನಿಮಗೆ ಅದು ಕೊಡ್ತಾರೆ, ಇದು ಕೊಡ್ತಾರೆ, ಎಲ್ಲ ಕೊಟ್ಟಿಲ್ಲೇ ಬಿಟ್ಟು ಹೋಗ್ಬೇಕಲ್ಲ. ಸೊ ಅದರ ನಡುವೆ ನೀನು ಹೆಂಗೆ ಮಾಡ್ಕೊಳ್ತೀಯ ಅಂತ ಅನ್ನೋದಕ್ಕೆ ನಿಮಗೆ ಜ್ಞಾನೋದಯ ಕೊಡುತ್ತೆ. ನನಗೆ ಹೆಂಗೆ ಇದು ಹೆಲ್ಪ್ ಮಾಡ್ತು ಅಂತ ಕೇಳಿದ್ರಲ್ಲ, ಅಸ್ಟ್ರಾಲಜಿ ಅಫ್ಕೋರ್ಸ್ ಒಂದು ಬ್ಯೂಟಿಫುಲ್ ಜ್ಞಾನ. ನಿಮ್ಗೆ ಓದ್ತಾ ಹೋದರೆ, ತಿಳ್ಕೊಳ್ತಾ ಹೋದರೆ, ಕಾಂಬಿನೇಷನ್ ಎಲ್ಲ ನೋಡ್ತಾ ಹೋದರೆ, ನಾನು ಅದ್ರ ಬಗ್ಗೆ ಇನ್ನೊಂದು ಬುಕ್ ಬರಿಬೇಕು ಅಂತಿದ್ದೀನಿ. ಎಲ್ಲ ಋಷಿಗಳ್ದು ಒಂದು ಕಂಪೈಲ್ ಮಾಡಿ ಒಂದು ಚಾರ್ಟ್ ಮಾಡಬೇಕು ಅಂತಿದ್ದೀನಿ. ಅದು ನಂಗೆ ಇಷ್ಟವಾದ ಸ್ಟಾರ್ಟರ್ ಅಂದರೆ ಈ ಬುಕ್ಕನ್ನು ನಾನು ಓದಬೇಕು, ಆಸ್ಟ್ರಾಲಜಿ ಬಗ್ಗೆ ಲಘು ಪರಾಶರ
ಲಘು ಪರಾಶರ ಪರಾಶರ ಮಹಾಮುನಿಗಳದ್ದು ಓದ್ತಾ ಹೋದಾಗ ಬೃಹತ್ ಪರಾಶರನೂ ಓದ್ಕೋತಾರೆ. ಮತ್ತು ಕಾಲಪುರುಷ ಕುಂಡಲಿ ಅಂದರೆ ನಮ್ದು ರೆಗ್ಯುಲರಾಗಿ ಹಿಂಗೆ ಆಗ್ತೀವಲ್ಲ ಕುಂಡಲಿ, ಅದನ್ನು ಮಾಡ್ಕೊಂಡು ಹೋಗೋದು. 1ನೇ ಮನೆ, 2ನೇ ಮನೆ, 3ನೇ ಮನೆ, ಅಲ್ಲಿಂದ ಯಾರು ಲಗ್ನದಲ್ಲಿ ಯಾರಿದ್ದಾರೆ, ಲಗ್ನ ಯಾವುದು, ಅದರಿಂದ ರಾಶಿ ಯಾವುದು. ಲಗ್ನ ಅಂದರೆ ಸೂರ್ಯ ಎಲ್ಲಿದ್ದ ಅನ್ನೋದು ನಾವು ಹುಟ್ಟಿದಾಗ, ರಾಶಿ ಚಂದ್ರ ಎಲ್ಲಿದ್ದ ಅನ್ನೋದು. ಸೊ ತುಂಬ ಜನ ಓವರ್ ಥಿಂಕಿಂಗು, ಮೂಡ್ ಆಫು, ತುಂಬ ಡಿಪ್ರೆಷನ್ಗೆ ಹೋಗೋದೆಲ್ಲ ಚಂದ್ರ 12th ಹೌಸಲ್ಲಿ ಇರ್ತಾನೆ. ಆ ಥರ ಎಲ್ಲ ಇದ್ದಾಗ ಅವ್ರಿಗೆ ತುಂಬ ಬೇಜಾರುಗಳು, ಸಂಜೆ ಆಗ್ತಾ ಇದೆ ಅಂದರೆ ಬೇಜಾರಾಗ್ತಾ ಹೋಗುತ್ತೆ, ದೇ ಫೀಲ್ ಲೋನ್ಲಿ, ಆ ಥರ ಎಲ್ಲ ತುಂಬ ಮಾನಸಿಕವಾಗಿ ನೋವು ಪಟ್ಕೊಳ್ತಾರೆ. ಸೊ ಇಷ್ಟೆಲ್ಲದ್ರ ಮಧ್ಯ ವಿತ್ ದಿಸ್ ಫೌಂಡೇಶನ್, ಈ ಕಲ್ಲುಗಳು ಇವೆಲ್ಲ ಹಾಕೊಳ್ಳೋದು, ಇದರ ಫಲ ದೇ ಹೆಲ್ಪ್ ಮೀ. ಹೆಂಗೆ ಇದ್ರ ಫಲ ಹೇಗೆ ಅಂದರೆ ದೇರ್ ಆಲ್ ಮೈ ಫ್ರೆಂಡ್ಸ್. ನಾ ಎಲ್ಲರ ಹೋದರೆ ನಿಮಗೆ ಗಾಡ್ ಫಾದರ್ ಇದ್ದಾರಾ ಅಂತಾರೆ. ನಾನು ಇವರೆಲ್ಲ ಗಾಡ್ ಫಾದರೇ, ಕೃಷ್ಣನೇ ನನ್ನ ಗಾಡ್ ಫಾದರ್ ಜೊತೆಗೆ ಬಂದಿದ್ದಾನೆ ಅಂದಾಗ, ಒಬ್ಬಳೇ ಹುಡುಗಿ ನಾನು ಇಷ್ಟೆಲ್ಲ ಹೋಗಿ ಎಲ್ಲೆಲ್ಲ ಕೆಲಸ ಮಾಡ್ತೀನಿ ಅಂದರೆ ದೇ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್ ಮೀ. ನನ್ನಲ್ಲೇ ನಾನು ಇನ್ನೇನು ಬೇಜಾರಲ್ಲಿ ಬಿದೋಗ್ತಿದ್ದೀನಿ ಅಂತಂದ್ರೂ ಮಂಗಳ ಎನರ್ಜಿ ಕೊಡ್ತಾನೆ. ನೋ ಗೆಟ್ ಅಪ್, ಆ ಕೆಲಸ ಹೋಯ್ತಾ ಬಿಡು, ನೆಕ್ಸ್ಟ್ ಹೋಗು, ನೆಕ್ಸ್ಟ್ ಇದಕ್ಕೆ ಹೋಗು, ನೆಕ್ಸ್ಟ್ ಅದಕ್ಕೆ ಹೋಗು ಅಂತ. ಅಷ್ಟು ಆಲ್ ದ 9 planets ಇದೆಯಾ? ಇಲ್ಲ, ಇದರಲ್ಲಿ ಇದಿಲ್ಲ, ಕೇತು ಇಲ್ಲ ಆ್ಯಂಡ್ ಚಂದ್ರ ಇಲ್ಲ. ನಾನು ಹಂಗೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಚಂದ್ರ ಹಾಕ್ಕೊಂಡಿಲ್ಲ. ವೃಷಭ ರಾಶಿ ಕೇತುದು ಹೇಗಿದ್ರು ನಂಗೆ ಸ್ಪಿರಿಚುಯಾಲಿಟಿ ಹಾಗೇ ಇದೆ, ಕೇತು ತತ್ವ ಆಲ್ರೆಡಿ ನನ್ನಲ್ಲಿದೆ ಅಂತ ನಾನು ಹಾಕ್ಕೊಂಡಿಲ್ಲ. ಇವ್ರುಗಳ್ದೆಲ್ಲ ತತ್ವ ಇದ್ರೂ ಐ ವಾಂಟೆಡ್ ದೇರ್ ಸಪೋರ್ಟ್, ಬಿಕಾಸ್ ನಾನು ಒಬ್ಬಳೇ ಅದು ಯಾವುದೋ ಕೋರ್ಟ್ ಕೇಸ್ಗೆ ಹೋಗಿ ಓಡಾಡ್ತೀನಿ, ಇನ್ನೆಲ್ಲ ಓಡಾಡ್ತೀನಿ, ಚಾರಿಟಬಲ್ ವರ್ಕ್ಗೆ ಓಡಾಡ್ತೀನಿ, ಇನ್ನೊಂದೆಲ್ಲೋ. ಸೊ ಒಬ್ಬರೇ ಹೋದಾಗ ಒಂದು ಟೈಮಲ್ಲಿ ಬಿದೋಗ್ತೀವಿ ನಾವು. ನಿಮ್ಮ ಲೈಫಲ್ಲಿ ನಿಮ್ಮನ್ನು ತುಂಬ ಪರೀಕ್ಷೆ ಮಾಡಿರೋ ಟೈಮ್ ಯಾವುದು? ಎವ್ರಿ ಡೇ ಐ ಲೈಕ್ ಇಟ್. ಎವ್ರಿ ಡೇ ನನ್ನ ಹತ್ರ ನಾನು ಬೇಜಾರು ಮಾಡಿಕೊಂಡ್ರು ಎವ್ರಿ ಡೇ ಪೂಜೆ ಮಾಡೋವಾಗ ದೇವ್ರ ಹತ್ರ ಹೋಗ್ಬಿಟ್ಟು ನಕ್ಬಿಟ್ಟು ಹೇಳ್ತೀನಿ, ಸೋ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿ ನಾನು ಒಂದೊಂದೇ ಟೆಸ್ಟ್ ಮಾಡ್ತೀಯಲ್ವ ನೀನು ಅಂತ. ತಿರ್ಗಾ ನೆಕ್ಸ್ಟ್ ಡೇ ತಿರ್ಗಾ ಡ್ರೆಸ್ ಮಾಡ್ಕೊಂಡು, ತಿರ್ಗಾ ಕಾರಲ್ಲಿ ಅಳ್ತಿದ್ರು, ತಿರ್ಗಾ ಟಚಪ್ ಮಾಡ್ಕೊಂಡು ತಿರ್ಗಾ ಹೋಗ್ತೀನಿ. ನೆಕ್ಸ್ಟ್ ಕೆಲಸ ಆಯ್ತಪ್ಪ ಶನಿ, ನಿನ್ನ ಖುಷಿ ಪಡಿಸಿದ್ನಾ, ನೆಕ್ಸ್ಟ್ ಕೆಲಸ ಮುಗಿಸಿದ್ನಾ, ಅದು ನಾ ಕರೆಕ್ಟಾಗಿ ಮಾಡ್ತಿದ್ದೀನಾ ಅಂತ ಒಂದೊಂದೇ ಅವ್ರುಗಳಿಗೆ ಹೇಳಿಬಿಟ್ಟು ಅದನ್ನು ನಾರಾಯಣ ಏತಿ ಸಮರ್ಪಯಾಮಿ, ತಿರ್ಗಾ ನಮಸ್ಕಾರ ಮಾಡಿಬಿಟ್ಟು ನಾರಾಯಣಂಗೆ ಹೇಳಿಬಿಟ್ಟು ಕೊಟ್ಬಿಡೋದಲ್ಲ. ಥಿಂಕ್ ಸಮ್ವೇರ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಆಸ್ಟ್ರಾಲಜಿ, ಸ್ಪಿರಿಚುಯಾಲಿಟಿ ಆ್ಯಂಡ್ ಕರ್ಮ ಮುಗಿಸ್ತಾ ಹೋದಾಗ ನಿಮಗೆ ಸಕ್ಸಸ್ಸೇ ಬರಬೇಕು. ನೀವು ದೊಡ್ಡ ವ್ಯಕ್ತಿ ಅಂತ ಜನ ನಿಮ್ಮನ್ನು ಗೌರವಿಸ್ಬೇಕು. ರೂಪಾಯರು ಬಂದರು ಜಾಗ ಬಿಡ್ರಿ ಅಂತ ಹಿಂಗೆ ಅನ್ಬೇಕು, ನಿಮ್ಮನ್ನು ಕೂಡಿಸ್ಬೇಕು. ಐ ನೆವರ್ ಎಕ್ಸ್ಪೆಕ್ಟ್ ದಟ್. ನಾನು ಎಲ್ಲೋ ಸಾಮಾನ್ಯರ ಮಧ್ಯೆ ಸಾಮಾನ್ಯವಾಗಿ ಎಲ್ಲೋ ಆಫೀಸ್ಗೆ ಹೋದ್ರು ಅಲ್ಲಿ ಕೂತಿರ್ತೀನಿ. ನಾನು ಯಾರೋ ಒಬ್ಬರು ಆಫೀಸರು 3 hour ಕೂಡಿಸ್ಬಿಟ್ಟು ಇಲ್ಲಿಂದ ಅವ್ರ ಈಗೋ ಸ್ಯಾಟಿಸ್ಫೈ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಕೂತಿರ್ತೀನಿ. ಓಕೆ ಸರ್, ಅಲ್ಲಿ ವೆಯ್ಟ್. ಸೊ ಯು ರೀಡ್ ಪೀಪಲ್ ಥ್ರೂ ಎಲ್ಲ ಲೆನ್ಸ್? ಒಂದು ಐ ರೀಡ್ ದೆಮ್, ಇಲ್ಲಾಂದರೆ ಅವ್ರನ್ನ ನಾನು ನೋಡೋದೇ ಇಲ್ಲ. ನನಗೆ ಈ ಕೆಲಸ ಮಾಡುವಂಥ ನನಗೆ ದೇವರು ಮತ್ತು ಗ್ರಹಗಳು ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಇದೊಂದು ರಮೇಶ, ಸುರೇಶ, ಗಿರೀಶ ಯಾರೋ ಒಂದು ಆಫೀಸರ್ ವೆಯ್ಟ್ ಮಾಡಿಸ್ತಿದ್ದಾರೆ. ಓಕೆ, ಐ ಹ್ಯಾವ್ ಟು ಫಿನಿಶ್ ದಿಸ್ ವರ್ಕ್. ಸೊ ಈ ವರ್ಕ್ನ ಫಿನಿಷ್ ಮಾಡೋದ್ರಿಂದ ಇನ್ನೊಬ್ರಿಗೇನೋ ಹೆಲ್ಪ್ ಮಾಡಬಹುದು ನಾನು ದುಡಿಯೋದ್ರಿಂದ ಅಂತ ನಾನೊಂದು ಚಿಕ್ಕ ಕೆಲಸನೂ ಬಿಡಲ್ಲ. ಕೆಲವ್ರು ಏನು ಮಾಡ್ತಾರೆ, ಬೆಳೀತಾ ಇದ್ದಂಗೆ ನಾನು ಯಾಕೆ ರೀ 90,000ದ್ದು 1 ಲಕ್ಷದ ಕೆಲಸ ಮಾಡಬೇಕು, ನನಗೆ 10 ಲಕ್ಷದ ಕೊಡ್ತಾರೆ ಅಂತಾರೆ. ಐ ಆಮ್ ನಾಟ್ ಲೈಕ್ ದಟ್. ನನಗೆ ಶನಿ ಟೆಸ್ಟ್ ಮಾಡೋದಕ್ಕೆ ನಿನಗೆ ಬಂದ್ಬಿಟ್ಟು ಮೇಡಮ್ ಇದು ಯಾವುದೋ ಒಂದು ಪುಟ್ಟ ಕೆಲಸ ಇದೆ, ಒಂದು ಮಾಡಿಕೊಡಿ ಅಂದ್ರೂ ಅಲ್ಲಿ ಡೂ ಇಟ್ ಪ್ಯಾಷನೇಟ್ಲಿ. ಅದು ಆಮೇಲೆ ಅವರೇ ಆಫೀಸರ್ಸ್ ಕರೆದು ಅಪ್ರಿಷಿಯೇಟ್ ಮಾಡ್ತಾರೆ. ಮ್ಯಾಮ್ ಅಷ್ಟು ಕೋಟಿಲಿ ಮಾಡೋದು, ಇಷ್ಟು ಲಕ್ಷದಲ್ಲಿ ಮಾಡೋದು, ನೀವು ಇಷ್ಟರಲ್ಲೂ ಅಷ್ಟು ಪ್ಯಾಷನೇಟಾಗಿ ಮಾಡಿಕೊಟ್ಟಿದ್ದೀರ ಅಂತ. ನಾನು ಅವ್ರಿಗೆ ಅಂತ ಮಾಡಿರಲ್ಲ, ನನ್ನನ್ನು ಇವ್ರು ನೋಡ್ತಿರ್ತಾರಲ್ಲ ಮೇಲೆ ದೇವರು. ಸೊ ನಾನು ನನ್ನ ನಿಯತ್ತಿಂದ ಮಾಡಲೇಬೇಕು ಅನ್ನೋದು. ಆನ್ಸರಬಲ್ ಓನ್ಲಿ ಟು 3. ನಿಮ್ಮ ಕರ್ಮ, ಪರಮಾತ್ಮನಿಗೆ ಮತ್ತು ಗ್ರಹಗಳು. ಅಂದರೆ ಇವ್ರ ಮೂಲಕ ಎಲ್ಲ ಕೆಲಸ ಮಾಡಿಸ್ತಿದ್ದಾರೆ. ಸಿ ವೆನ್ ಯು ನೋ ದ ಅಸ್ಟ್ರಾಲಜಿನೋ, ಎಲ್ಲ ಗ್ರಹಗಳನ್ನೂ ನೀವು ಪ್ರೀತಿಸೋಕ್ಕೆ ಶುರು ಮಾಡ್ತೀರಾ, ಯಾರೂ ಬೈಕೊಳ್ಳಲ್ಲ. ಇವ್ರು ಅದು ಹಾಳಾದ ರಾಹು ಬಂದ್ಬಿಟ್ಟ, ಹಾಳಾದ ಶನಿ ಹೆಗ್ಲೇರ್ಬಿಟ್ಟ ಅಂತ ಹಿಂಗೆಲ್ಲ ಬೈಕೋತಾರೆ. ಹಂಗೆ ಮಾಡಬೇಡಿ. ಫಸ್ಟ್ ಅದನ್ನು ದೇ ಹ್ಯಾವ್ ಟು ಸ್ಟಾಪ್ ಇಟ್. ಸೊ ಒಂದೊಂದು ಗ್ರಹನೂ ಹೆಂಗೆ ನೋಡಬೇಕು ಅಂತ ಇದು ಕೊಟ್ಬಿಡೋಣ. ಎಲ್ಲ ಗ್ರಹಗಳನ್ನು ಗೌರವದಿಂದನೇ ಕಾಣಬೇಕು. ನಾನಂತೂ ಎಲ್ಲ ಗ್ರಹಗಳದ್ದು ಬೀಜಾಕ್ಷರಿ ಮಂತ್ರಗಳು ಹೇಳಿದಾಗಲೂ ದೇವಾಯ ನಮಃನೇ ಹಾಕ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಗ್ರಾಮ್ ಗ್ರೀಮ್ ಗ್ರೋಮ್ ಸಹ ಗುರು ದೇವಾಯ ನಮಃ. ಅವರೆಲ್ಲ ಮಂತ್ರ ಕೊಟ್ಟಿರೋದು ಗುರುವೇ ನಮಃ ಅಂತ ಕೊಟ್ಟಿರ್ತಾರೆ. ಆದರೂ ನಾನೇ ಎವಾಲ್ವ್ ಆಗಿ ನಾನು ತಿಳ್ಕೊಳ್ತಾ ಪೂಜೆ ಮಾಡ್ತಾ, ಅವರು ನನಗೆ ದೇವರೇ. ನನಗೆ ಈ ಜನ್ಮದ ಕರ್ಮವನ್ನು ಮುಗಿಸೋದಕ್ಕೆ ದೇ ಆರ್ ಹೆಲ್ಪಿಂಗ್ ಮೀ ಸೋ ಮಚ್. ಆ್ಯಕ್ಚುಲಿ ಇದು ಮಾಡಿರೋ ತಪ್ಪುಗಳು ನಾವು, ನಮಗೆ ಹೆಲ್ಪ್ ಮಾಡಬೇಕು ಅಂತ ಅವರೆಲ್ಲರೂ ಪಾಪ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಆಗಲಿ, ಕಷ್ಟಗಳೆಲ್ಲ ಬರುತ್ತೆ, ಕಷ್ಟದ ಜೊತೆ ಸುಖನೂ ಇದೆಯಾ. 24 hours ನಂಗೆ ಸುಖಾನೇ ಇರಬೇಕು, ನಾನು ಎಂಜಾಯ್ ಮಾಡ್ತಾ ಹಿಂಗೆ ಕುಂದಾಡ್ತಿರ್ಬೇಕು ಅಂದ್ಕೊಳ್ಳೋದು ನಮ್ಮ ತಪ್ಪು. ಎಗೇನ್ ಪರ್ಪಸ್ ಅಲ್ಲಿಗೆ ಬರುತ್ತೆ ಜೀವನ, ಯಾಕೆ ಹುಟ್ಟಿದ್ದೀವಿ ಅನ್ನೋದನ್ನು ಮುಗಿಸ್ಬೇಕಲ್ಲ ಲೈಫಲ್ಲಿ. ಓ ಗಾಡ್.
ಈಗ ಜಾತಕದಲ್ಲಿ ನಾವು ಹುಟ್ಟಿದಾಗ್ಲಿಂದ ಒಂದಷ್ಟು ದಸೆಗಳು ಬರ್ತಾ ಹೋಗುತ್ತೆ, ಇಷ್ಟಿಷ್ಟು ವರ್ಷ ಅಂತ. ಸೊ ಅವರು ಅದನ್ನೇ ಮಾಡಬೇಕು ಅಂತಿಲ್ಲ. ನಾನೇನು ಹೇಳ್ತೀನಿ, ಇವಾಗ ಶನಿವಾರ ಬಂದಾಗ ಮಾತ್ರ ಶನಿದೇವ್ರ ದೇವಸ್ಥಾನದಲ್ಲಿ ರಶ್ ಇರುತ್ತೆ. ಪಾಪ ಸೋಮವಾರ ಶನಿನ ಕೇಳೋರೇ ಇರಲ್ಲ. ಸರಿ, ಇಷ್ಟೆಲ್ಲ ಶಬ್ದಗಳ ಮೂಲಕ ಅದ್ರ ಪವರನ್ನು ತಗೊಳ್ಳೋದು. ಆದರೆ ಈಗ ಉಂಗುರಗಳು ಯಾಕೆ ಹಾಕೋಬೇಕು? ಗುರು ಎಲ್ಲರ ಜೊತೆ ಒಳ್ಳೆಯವನಾಗೇ ಇರ್ತಾನೆ. ಗುರು ಒಂಥರ plus other positive ಉಂಗುರ. ತತ್ವ. ಬೇರೆ ಉಂಗುರಗಳನ್ನು ನೀವು ಹಾಕ್ಕೊಂಡಾಗ ಕೆಲವು ಸತಿ ನಿಮಗೆ ವರ್ಕ್ ಆಗ್ತಾ ಇಲ್ಲ ಅಂತಂದರೆ, ನನಗೆ ಎಷ್ಟೇ ಪಾಠ ಹೇಳಿಕೊಟ್ರು ಇಂಡಸ್ಟ್ರಿನಲ್ಲಿ, ನಾನು ಸಿನ್ಸಿಯರಾಗಿ ಪೇಮೆಂಟ್ ಕೊಡುವಂತಹ ನಿರ್ಮಾಪಕಿ. ಆ ಪಾಠ ನನಗೆ 100 ಹೇಳ್ಕೊಟ್ಬಿಟ್ಟಿದೆ, 3 ಅಲ್ಲ. ಅರ್ಜುನನಿಗೆ ಕೃಷ್ಣ ಪ್ರೀತಿಸೋಕ್ಕೂ ಬಿಟ್ಟ, 3 ಜನನ ಮದುವೆ ಮಾಡ್ಕೊಳ್ಳೋಕ್ಕೂ ಬಿಟ್ಟ, ಫಿಲಾಸಫಿನೂ ಹೇಳ್ಕೊಟ್ಟ, ಮುಕ್ತಿ ಮಾರ್ಗನೂ ಹೇಳ್ಕೊಟ್ಟ, ಯುದ್ಧ ಮಾಡು ಅಂತಲೂ ಹೇಳ್ದ.